ಯಾಕೆ ಏನಾಯ್ತು? ತುಂಬಾ ಸ್ಟ್ರೆಸ್ ಅಲ್ಲಿ ಇರೋ ಕಾಣ್ತಾ ಇದೆಯಲ್ಲ. ಸ್ಟ್ರೆಸ್ಸಲ್ಲಿ ಇದ್ದೀನಾ? ಹೌದು. ತುಂಬ ಫಾಸ್ಟಾಗಿ ರೆಡಿ ಆಗಿಬಿಟ್ಟು ಬಂದೆ. ಟೈಮ್ ಪ್ರೆಷರ್ ಆಗೋಯ್ತು. ಸ್ಟ್ರೆಸ್ಸಾ? ಹೌದು. ಹಾಗೆ ಈ ಥರ ತುಂಬ ಜನಕ್ಕೆ ಆಗ್ತಿರ್ಬೋದಲ್ವಾ? ಸೊ ಸುಮಾರು ಜನ ಈ ಥರ ಟೈಮ್ ಪ್ರೆಷರು, ರೀಚ್ ಆಗೋ ಒಂದು ಧಾವಂತ, ಆಮೇಲೆ ಡೆಡ್ಲೈನ್ ಒಳಗೆ ರೀಚ್ ಆಗಬೇಕು ಅನ್ನೋ ಪ್ರೆಷರು, ರೆಡಿ ಆಗೋ ಪ್ರೆಷರು, ಎಲ್ಲದಕ್ಕೂ ಮೋಸ್ಟ್ಲಿ ಈ ಥರ ಆದರೆ ಸ್ಟ್ರೆಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದಾ? ಹೌದು. ಇದ್ರ ಬಗ್ಗೆ ನೀವು ಮಾತಾಡ್ಬೇಕು ಇವಾಗ. ಸೊ ವೆಲ್ಕಮ್ ಟು ಸುಕನ್ಯಾ ಸ್ಟುಡಿಯೋಸ್. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪವನ್ ಕುಮಾರ್, ಪ್ರೊಫೆಸರ್ ಇನ್ ಮೆಡಿಸಿನ್ ಹಾಗೂ ನ್ಯೂಟ್ರಿಷನಿಸ್ಟ್. ಡಾಕ್ಟರ್ ನಮಸ್ತೆ. ನಮಸ್ತೆ. ನಮ್ಮ ಈ ಮಾತುಕತೆಗೆ ಸ್ವಾಗತ ನಿಮಗೆ ಮತ್ತೊಮ್ಮೆ. ನೀವು ಸ್ಟ್ರೆಸ್ಸು ಸ್ವಲ್ಪ ನಾನು ಗಡಿಬಿಡಿ ಮಾಡ್ತಿದ್ದೀನಿ ಅಂತ ನೀವು ಹೇಳಿದ್ರಿ. ನನಗೆ ಅನ್ಸುತ್ತೆ ಇದು ನನ್ನ ದಿನಚರಿ ಆಗಿದೆಯಾ ತುಂಬ ದಿನಗಳಿಂದ ಅಂತ. ಸುಮಾರು ಜನಕ್ಕೆ ದಿನಚರಿ ಆಗಿದೆಯಾ ಅಂತ. ಲೈಕ್ ಬೆಳಗ್ಗೆ ಇಷ್ಟು ಗಂಟೆಗೆ ಹೇಳ್ಬೇಕು, ಅಲಾರ್ಮ್ ಇಡ್ತೀವಿ, ಹೇಳೋಕ್ಕಾಗಲ್ಲ, ಅದನ್ನ ಸ್ನೂಸ್ ಮಾಡಿ ಮಾಡಿ ಮತ್ತೆ ಸ್ವಲ್ಪ ಲೇಟ್ ಆಯಿತು ಅಂದ ತಕ್ಷಣ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ವೆಹಿಕಲ್ ರೀಚ್ ಆಗೋ ಒಂದು ಆತುರ, ಅಲ್ಲಿಂದ ಆಫೀಸ್ಗೆ ರೀಚ್ ಆಗೋ ಒಂದು ಸ್ಪೀಡು, ಮತ್ತು ಅಲ್ಲಿ ಹೋದ್ಮೇಲೆ ಮತ್ತೆ ಮೀಟಿಂಗ್ ಪ್ರೆಷರು, ಟೈಮ್ ಪ್ರೆಷರು. ಸೊ ಇದು ಎವ್ರಿ ಡೇ ಹಿಂಗೆ ರೂಟೀನ್ ಆಗ್ತಾ ಇದ್ರೆ ಇಸ್ ಇಟ್ ಡೇಂಜರಸ್? ಹೌದು. ನೋಡಿ, ಈಗ ಇದು ನಿಮ್ದು ಒಬ್ಬದೇ ರುಟೀನ್ ಅಲ್ಲ. ನಾವು ನೋಡ್ತಿರೋ ಹಾಗೆ ಸಾಕಷ್ಟು ಜನ ಈಗ ಇದೇ ರೀತಿಯಾಗಿದ್ದಾರೆ. ಎಲ್ಲರೂ ಒಂಥರ ಫಾಸ್ಟ್ ಯುಗದಲ್ಲೇ ಇದ್ದಾರೆ. ನಾವು ಫಾಸ್ಟ್ ಫುಡ್ ಇರ್ಬೋದು, ಫಾಸ್ಟ್ ಕೆಲಸಗಳಿರ್ಬೋದು, ಅಥವಾ ಎಲ್ಲರಿಗೂ ಬೇಗ ಮುಗಿದೋಗ್ಬೇಕು. ಎಲ್ಲೋ ಒಂದು ಕಡೆ ನಾವು ನೋಡಿದ್ರೆ ಎಸ್ಪೆಷಲಿ ಡೆವಲಪಿಂಗ್ ಕಂಟ್ರೀಸ್ ಅಥವಾ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂತಾನೆ ತಗೋಬೋದು. ಈಗ ನಮ್ಮ ದೇಶದಲ್ಲಿ ಸಾಧಾರಣವಾಗಿ ನಾವು ನೋಡಿದಾಗೆ ಪ್ರತಿಯೊಬ್ಬರು ಕೂಡ ಓಡ್ತಾನೆ ಇರ್ತಾರೆ. ಎಲ್ಲ ಕೆಲಸಕ್ಕೂ ತುಂಬಾ ಅರ್ಜೆನ್ಸಿ ತೋರಿಸ್ತಾ ಇರ್ತಾರೆ. ಆದರೆ ಎಲ್ಲೂ ಕೂಡ ಸರಿಯಾದ ಟೈಮ್ಗೆ ರೀಚ್ ಆಗಲ್ಲ. ಎಲ್ಲ ಕಡೆನೂ ಲೇಟ್ ಆಗೇ ರೀಚ್ ಆಗ್ತಾರೆ. ನೀವು ವೆಸ್ಟರ್ನ್ ವರ್ಲ್ಡ್ ಅಲ್ಲಿ ನೋಡಿ, ಎಲ್ಲರೂ ನಿಧಾನವಾಗಿ ಆರಾಮಾಗಿ ಬರ್ತಾರೆ. ಟೈಮ್ ಸರಿಯಾಗಿ ಯಾವುದೇ ಒಂದು ಫಂಕ್ಷನ್ ಆಗಲಿ, ಯಾವುದೇ ಒಂದು ಕೆಲಸಕ್ಕಾಗಲಿ ಕರೆಕ್ಟಾಗಿ ಅವರು ಬಂದು ಸೇರ್ತಾರೆ. ಆದರೆ ನಮ್ಮ ದೇಶದಲ್ಲಿ ನೀವು ನೋಡಿ, ಎಲ್ಲರೂ ಕೂಡ ಅರ್ಜೆಂಟಲ್ಲಿ ಇರ್ತಾರೆ, ಫಾಸ್ಟಾಗಿ ಹೋಗ್ತಿರ್ತಾರೆ. ಆಕ್ಸಿಡೆಂಟ್ಗಳು, ಗಡಿಬಿಡಿಗಳು, ತುಂಬ ಸ್ಟ್ರೆಸ್ಸು. ಆದರೆ ಯಾವುದೇ ಒಂದು ಫಂಕ್ಷನ್ಗಾಗಲಿ ಅಥವಾ ಯಾವುದೇ ಒಂದು ಪ್ರೋಗ್ರಾಮ್ಗಾಗಲಿ ಯಾರು ಕೂಡ ಸರಿಯಾದ ಟೈಮ್ಗೆ ಅವರು ಬಂದು ತಲುಪೋದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅಂದರೆ ತುಂಬ ಸ್ಟ್ರೆಸ್. ಅಂದ್ರೆ ಸ್ಟ್ರೆಸ್ ಮಾಡ್ಕೊಂಡು ನಾವು ಹಿಂಗಾಗ್ತೀವಾ ಅಥವಾ ನಾವು ಹಿಂಗೆ ಮಾಡ್ಕೊಂಡು ಸ್ಟ್ರೆಸ್ ಆಗ್ತೀವಾ? ಎಕ್ಸಾಕ್ಟ್ಲಿ ಏನಾಗುತ್ತೆ? ಎರಡೂ ಕೂಡ ನಿಜ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಸ್ಟ್ರೆಸ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ, ನಮಗೆ ಈಗ ನೋಡಿ, ಮೊದಲು ಶುರುವಾಗೋದು ನಮ್ಮ ಪಾಪ್ಯುಲೇಷನ್. ಈಗ ಸಾಕಷ್ಟು 140 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಇದೆ. ಸೊ ಇಲ್ಲಿ ಕಾಂಪಿಟೇಷನ್ ಅನ್ನೋದು ನಾವು ಹುಟ್ಟೋವಾಗಲೇ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಪ್ರತಿಯೊಬ್ಬರಲ್ಲೂ ಕೂಡ ನಾವು ಬೇಗ ಹೋಗ್ಲಿಲ್ಲ ಅಂತಂದ್ರೆ, ನಾವು ಬೇಗ ಒಂದು ಜಾಗಕ್ಕೆ ಸೇರ್ಲಿಲ್ಲ ಅಂತಂದ್ರೆ, ಅಥವಾ ನಾವು ಮುಂದೆ ಇಲ್ಲ ಅಂತಂದ್ರೆ ನಮ್ಮ ಚಾನ್ಸ್ ಎಲ್ಲೋ ಮಿಸ್ ಆಗ್ಬಿಡುತ್ತೆ ಅನ್ನೋದು ಫಸ್ಟ್ ನಮ್ಮ ತಲೆಯಲ್ಲಿ ಕೂತ್ಬಿಡುತ್ತೆ. ಸೊ ನಾವು ಹೌದು, ಆ ಹುಟ್ಟದಾಗಿಂದಾನೇ ನಮಗೆ ಆ ಸ್ಪೀಡು ಅಥವಾ ಆ ಅರ್ಜೆನ್ಸಿ, ನಾವೆಲ್ಲರಿಗಿಂತ ಮುಂದೆ ಇರಬೇಕು, ಇಲ್ಲ ನಮಗೇನೋ ಸಿಗಲ್ಲ ಅನ್ನೋದು ನಮಗೆ ಫಸ್ಟೇ ಕೂತ್ಬಿಡುತ್ತೆ. ಸೊ ಅದೆಲ್ಲೋ ಒಂದು ಕಡೆ ಆ ಅರ್ಜೆನ್ಸಿ ನಾವೆಲ್ಲಿ ತೋರ್ಸಕ್ಕೆ ಹೋಗ್ತೀವಲ್ಲ, ಸೊ ಯಾವುದನ್ನು ಕೂಡ ನಾವು ಒಂದು ಸರಿಯಾದ ವ್ಯವಸ್ಥಿತವಾಗಿ ನಾವು ಒಂದು ಕೆಲಸವನ್ನ ಮಾಡೋದಿಲ್ಲ. ಸೊ ಎಲ್ಲದರಲ್ಲೂ ಬೇಗ ಬೇಗ ಆತರ ಇದು ತೋರಿಸ್ತೀವಿ ಹೊರತು, ಆದರೆ ಸರಿಯಾಗಿ ನಾವು ಹೋಗಿ ಅಲ್ಲಿ ಸೇರಬೇಕು, ಸರಿಯಾದ ಟೈಮಿಗೆ ಸೇರಬೇಕಾದ್ರೆ ಯಾವ ಟೈಮಿಗೆ ಬಿಡಬೇಕು. ನೋಡಿ, ನಾವು ಒಂದು ಪ್ರೋಗ್ರಾಮ್ಗೆ ಹೋಗಬೇಕು ಅಂತಂದರೆ ಹೋಗೋಕ್ಕೆ ಮುಂಚೆ ಒಂದ್ಸಲ ಕುತ್ಕೊಂಡು ಯೋಚನೆ ಮಾಡಬೇಕು. ನಾನು ಮನೆಯಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಎಷ್ಟು ನಿಮಿಷ ಬೇಕು, ಟ್ರಾಫಿಕ್ ಎಷ್ಟೊತ್ತಿರುತ್ತೆ. ಸೊ ಇಷ್ಟು ಮುಂಚೆ ಬಿಟ್ಟರೆ ನಾನು ಅಲ್ಲಿ ಆರಾಮಾಗಿ ಹೋಗ್ಬೋದು ಅಂತ ಗೊತ್ತಾದರೆ ನಾವು ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡು 5 ನಿಮಿಷ ಮುಂಚೆ ಬಿಟ್ಟರೆ ಆರಾಮಾಗಿ 5 ನಿಮಿಷ ಹೋಗಿ ಮುಂಚೆ ಸೇರ್ತೀವಿ. ಆದರೆ ನಾವು ಆಗ ಮಾಡೋಲ್ಲ. ಇಲ್ಲೇ ಪಕ್ಕದಲ್ಲೇ ಇದೆ, 10 ನಿಮಿಷ ಹೋಗ್ಬಿಡೋಣ ಬೇಗ, ಎಲ್ಲ ಗಾಡಿ ತೊಗೊಂಡು ಎಲ್ಲರಿಗೂ ಗುದ್ಕೊಂಡು ಎಲ್ಲರಿಗೂ ಇದು ಮಾಡಿಕೊಂಡು ಬೈಕೊಂಡು ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿಕೊಂಡು ನಾವೇನು ಅನ್ಕೊಂಡಿರ್ತೀವಿ, ನಾವು ಮಾತ್ರ ಅರ್ಜೆನ್ಸಿನಲ್ಲಿ ಇರ್ತೀವಿ, ನಮ್ಮ ಥರನೇ ಬೇರೆಯವರು ಕೂಡ ಮಾಡ್ತಾ ಇರ್ತಾರೆ. ಸೊ ಎಲ್ಲರೂ ಒಬ್ರನ್ನೊಬ್ರನ್ನ ಬೈಕೊಂಡು ಅರ್ಜೆನ್ಸಿನಲ್ಲಿ ಹೋಗಿ ಯಾರು ಕೂಡ ಸರಿಯಾದ ಟೈಮ್ಗೆ ಸೇರೋದಿಲ್ಲ. ಇದು ಎಲ್ಲೋ ಒಂದು ಕಡೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀಳುತ್ತೆ. ಯಾಕಂದ್ರೆ ಯಾರು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಇದೇನೋ ಸರ್ವೇ ಸಾಮಾನ್ಯ, ಅಯ್ಯೋ ನಮ್ಮ ಪಾಪ್ಯುಲೇಷನ್ ಹಿಂಗಿದೆ, ನಾವು ಇಲ್ಲಾಂದ್ರೆ ನಾವು ಬೇಗ ಹೋಗ್ಲಿಲ್ಲ ಅಂದ್ರೆ ಆಗಲ್ಲ, ಸ್ಟ್ರೆಸ್ ತಗೊಳ್ಳಿಲ್ಲ ಅಂತಂದ್ರೆ ಆಗಲ್ಲ. ಅದು ತೀರಾ ತಪ್ಪು ತಿಳುವಳಿಕೆ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಈ ತರ ಮಾಡಿದಾಗ ಏನಾಗುತ್ತೆ, ನಮ್ಮ ದೇಹದ ಎಲ್ಲಾ ಅಂಗಾಂಗಗಳ ಮೇಲೂ ಪರಿಣಾಮ ಬೀರುತ್ತೆ. ಮೊದಲನೇದಾಗಿ ನೋಡಿ, ತುಂಬಾ ಗಾಬರಿ, ಸ್ಟ್ರೆಸ್, ಟೆನ್ಷನ್ ಆದಾಗ ಫಸ್ಟ್ ನಮಗೆ ಪರಿಣಾಮ ಬೀಳೋದು ರಕ್ತನಾಳಗಳು ಹಾಗೆ ಹಾರ್ಟ್ ಮೇಲೆ. ಯಾವಾಗ ರಕ್ತನಾಳಗಳು ಹಾಗೆ ಹಾರ್ಟ್ ಮೇಲೆ ಪರಿಣಾಮ ಬೀಳುತ್ತೆ, ನಮ್ಮ ಹಾರ್ಟ್ ಬೀಟ್ ತುಂಬಾ ಜಾಸ್ತಿ ಆಗುತ್ತೆ. ನೀವು ಯಾವಾಗಲೇ ನೋಡಿ, ತುಂಬಾ ಸ್ಟ್ರೆಸ್ ಟೆನ್ಷನ್ ಇಲ್ಲದ ನಮ್ಗೆ ಎದೆ ಬಡ್ತಾ ಗೊತ್ತಾಗುತ್ತೆ, ಪ್ಯಾಲ್ಪಿಟೇಷನ್ಸ್ ಅಂತ ಹೇಳ್ತೀವಿ. ಸೊ ನಮ್ಮ ಹಾರ್ಟ್ ಬೀಟ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸ್ವಲ್ಪ ಜಾಸ್ತಿ ಆಗುತ್ತೆ. ಅವಾಗ ನಮ್ಗೆ ಒಂಥರ
ಓವರ್ ಆಗಿ ತುಂಬಾ ಕೋಪ ಆಗ್ಲಿ ಅಥವಾ ಇರಿಟೇಷನ್ ಆಗ್ಲಿ ಸಿಡುಕಾಗ್ಲಿ ನೋಡಿ ಅದರಲ್ಲೇ ಬರೋದು. ಯಾವಾಗ ನಮ್ಗೆ ಹಾರ್ಟ್ ಬೀಟ್ ಜಾಸ್ತಿ ಆಗಿ ಹಾರ್ಟ್ ಜಾಸ್ತಿ ಪಂಪ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ, ಇದಕ್ಕಿದಂಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಪಕ್ಕದಲ್ಲಿರೋರ್ ಮೇಲೆಲ್ಲ ಬೈಯಕ್ ಸ್ಟಾರ್ಟ್ ಮಾಡ್ತೀವಿ, ಕೂಗಾಡ್ತೀವಿ, ಕಿರ್ಚಾಡ್ತೀವಿ. ಸಣ್ಣ ಪುಟ್ಟ ವಿಚಾರಕ್ಕೂ ತುಂಬಾ ದೊಡ್ಡದಾಗಿ ತಗೊಂಡು ಅದನ್ನ ಎಲ್ಲರ ಮೇಲೂ ತೀರಿಸ್ಕೋತೀವಿ. ಸೊ ಅದರಲ್ಲಿ ನಮ್ಮ ತಪ್ಪೇನಿದೆ ಅಂತ ನಾವು ನೋಡೋದಕ್ಕೆ ಹೋಗಲ್ಲ, ನಾವು ಕಾಮಾಗಿ ಅದನ್ನ ಯೋಚನೆ ಮಾಡಲ್ಲ, ಆದ್ರೆ ಎಲ್ಲರನ್ನೂ ಬೈಕೊಂಡು ಹೋಗ್ತಾ ಇರ್ತೀವಿ. ಸೊ ಇದು ಈ ಸ್ಟಾರ್ಟಿಂಗ್ ಸ್ಟೇಜ್ ಇದು. ಸೊ ಇದು ಮುಂದೆ ಹೀಗೆ ಪ್ರತಿ ಸಲನೂ ಹಂಗೆ ಆಗ್ತಾ 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 ಏನಾಗುತ್ತೆ, ನಮ್ಮಲ್ಲಿ ಆಂಗ್ಸೈಟಿ ಅನ್ನೋದು ಬಂದ್ಬಿಡುತ್ತೆ. ಅಂದ್ರೆ ಪ್ರತಿಯೊಂದು ವಿಷಯಕ್ಕೂ ಕೂಡ ನಾವು ಗಾಬರಿ ಮಾಡ್ಕೊಳ್ಳೋದು, ಪ್ರತಿಯೊಂದು ವಿಷಯಕ್ಕೂ ಕೂಡ ನಾವು ಟೆನ್ಷನ್ ತಗೊಳ್ಳೋದು. ಆಗ ಪ್ರತಿಯೊಂದು ವಿಷಯಕ್ಕೂ ಕೂಡ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಆಮೇಲೆ ಇದ್ದಕ್ಕಿದ್ದಂಗೆ ಕೆಲವು ಸಲ ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತೆ, ತಲೆನೋವು ಬರುತ್ತೆ, ಇರಿಟೇಷನ್ ಆಗುತ್ತೆ, ಕೋಪ ಬರುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ನಾವು ಇಷ್ಟೊಂದು ಜಾಸ್ತಿ ಇದು ಮಾಡ್ಕೋತೀವಿ. ನೋಡಿ ತುಂಬಾ ಸಣ್ಣ ವಿಷಯ ಇರುತ್ತೆ ಮನೆಯಲ್ಲಿ. ಈಗ ನಾವೇನೋ ಮಾತಾಡ್ತಿರ್ತೀವಿ, ಒಂದು ಮಗನೋ ಮಗಳು ಯಾರೋ ಬಂದು ಕೇಳಿದ್ರು ಅಪ್ಪ ಏನು ಅಂತ ಕೇಳಿ ಐ ಹೋಗ ಆ ಕಡೆ, ಅದು ಇನ್ಸ್ಟೆಂಟ್ ಆಗಿ ಇನ್ಸ್ಟೆಂಟ್ ಆಗಿ ಬಂದ್ಬಿಡುತ್ತೆ. ಅಂದ್ರೆ ನಾವು ಯಾವುದೋ ಮೂಡಲ್ಲಿ ಇರ್ತೀವಿ, ನಾವು ಪ್ರೆಸೆನ್ಸ್ ಆಫ್ ಮೈಂಡ್ ಇರೋದಿಲ್ಲ. ನಾವು ಏನೋ ಒಂದು ಕೆಲಸ ಮಾಡ್ಬೇಕಂತಂದ್ರೆ ಈಗ ನಾವು ಆ ವಿಷಯದ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ಅದು ಬಿಟ್ಬಿಟ್ಟು ಎಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡ್ಕೊಂಡು ಏನಾಗುತ್ತೆ, ಯಾರೋ ಏನೋ ಬಂದು ಕೇಳಿದಾಗ, ಈಗ ಆಫೀಸಲ್ಲೇ ಇರ್ಬೋದು, ನಾವು ಸುಮ್ಮನೆ ಕೂತಿರ್ತೀವಿ, ಯಾರೋ ಬಂದು ಮಾತಾಡಿಸ್ತಾರೆ, ನಮ್ಗೆ ಗೊತ್ತೇ ಇರೋಲ್ಲ, ಇದಕ್ಕಿದ್ದಂಗೆ ಬೈದ್ಬಿಡ್ತೀವಿ. ಆಕ್ಚುಲಿ ಆಮೇಲೆ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ, ಆದ್ರೆ ನಾವು ಅವ್ರನ್ನ ಬೈಬಾರ್ದಾಗಿತ್ತು ಅಂತ. ಸೊ ಅದು ನಮ್ಗೆ ಒಂಥರ ರೂಢಿ ಆಗ್ಬಿಡುತ್ತೆ. ಈ ರೂಢಿ ನಮ್ಮ ದೇಹದಲ್ಲಿ ಸೇರ್ಕೊಂಡ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಈ ಯಾವಾಗ್ಲೂ ಅಷ್ಟೇ ರೂಢಿ ಎಷ್ಟು ಆಳವಾಗಿ ಬೇರ್ ಬಿಟ್ಬಿಡುತ್ತೆ ಅಂದ್ರೆ ನಮ್ಮ ಮನ್ಸು ಹೇಳ್ತಾ ಇರುತ್ತೆ ನಾವು ಮಾಡ್ತಾ ಇರೋ ಸರಿ ಇಲ್ಲ ತಪ್ಪು ಅಂತ. ಆದ್ರೆ ಆ ರೂಢಿನ ನಾವು ಮೆಟ್ಟಿ ನಿಲ್ಲಕ್ಕಾಗಲ್ಲ. ಅಂದ್ರೆ ಆ ರೂಢಿ ಅಷ್ಟೊಂದು ಆಳವಾಗಿ ನಮ್ಮಲ್ಲಿ ಬೇರೂರು ಬಿಡುತ್ತೆ. ಸೊ ನಮ್ಮಲ್ಲಿ ಆ ಸ್ಟ್ರೆಸ್ಸು, ಟೆನ್ಷನ್ನು, ಆಂಗ್ಸೈಟಿ, ಕೋಪ, ಸಿಡುಕು ಎಲ್ಲ ಕಡೆ ಸೇರುತ್ತೆ. ಎಕ್ಸಾಕ್ಟ್ಲಿ. ನೀವು ರೂಢಿನ ಬಿಟ್ಟು ನಾವು ನಿಲ್ಲಕ್ಕಾಗಲ್ಲ ಅಂತಂದ್ರೆ ತುಂಬಾ ಎಕ್ಸಾಂಪಲ್ಸ್ ಅಲ್ಲಿ ಈ ಸಂಬಂಧಗಳು ಕಡಿದು ಹೋಗೋದು ಅಥವಾ ದೂರ ದೂರ ಆಗೋದು ಎಲ್ಲವೂ ಕೂಡ ಈ ಇಂಪಲ್ಸಿವ್ ಬಿಹೇವಿಯರ್ ಇಂದಾನೆ. ಅಂದ್ರೆ ಹೇಳೋವಾಗ ನನ್ನ ಮಾತು ರೂಢಿರ್ಬೋದು, ಬಟ್ ನಾನು ಒಳ್ಳೆಯವಳು, ನಾನು ಮಾತಾಡುವಾಗ ಆ ಕ್ಷಣಕ್ಕೆ ಹೇಳ್ಬಿಡ್ತೀನಿ, ಅದನ್ನ ಮನಸ್ಸಿಗೆ ತಗೋಬೇಡಿ. ನಾನು ಹೇಳೋವಾಗ ಏನಾರು ಹೇಳ್ತೀನಿ, ಅದನ್ನ ಸೀರಿಯಸ್ ಆಗಿ ತಗೋಬೇಡಿ. ಹೇಳೋದೆಲ್ಲ ಆದ್ಮೇಲೆ ಈ ತರ ಹೇಳ್ತಾರೆ. ಬಟ್ ಇದು ತುಂಬಾ ಟೈಮ್ ನಡೆಯಲ್ಲ. ಇದು ಒಂದು ಪಾಯಿಂಟ್ ಅಲ್ಲಿ ಆ ರಿಲೇಷನ್ ಬ್ರೇಕ್ ಆಗತ್ತೆ, ಆ ಮಾತುಕತೆನೂ ಬ್ರೇಕ್ ಆಗತ್ತೆ, ಬಿಕಾಸ್ ಈ ಟೆಂಪರ್ ಇಂದಾಗಿ, ಈ ಇಂಪಲ್ಸಿವ್ ಬಿಹೇವಿಯರ್ ಇಂದಾಗಿ. ಸೊ ಇದು ಈ ರೂಢಿ ಅನ್ನೋದಿದೆಯಲ್ಲ, ಆ ರೂಢಿ ಅನ್ನೋದು ಸಂಬಂಧ ಮತ್ತೆ ಹೆಲ್ತ್ ಎರಡಕ್ಕೂ ಎಷ್ಟು ಪರಿಣಾಮ ಬೀರುತ್ತೆ. ಈ ಎಕ್ಸಾಂಪಲ್ಸ್ ಡೈಲಿ ನೋಡ್ತಿರ್ತೀವಿ. ತುಂಬಾ ಒಳ್ಳೆ ಪಾಯಿಂಟ್. ಯಾಕಂದ್ರೆ ಮಾತಾಡಿದ್ರೆ ಹೋಯ್ತು, ಮುತ್ತೊಡೆದ್ರೆ ಹೋಯ್ತು. ಕರೆಕ್ಟ್. ನೋಡಿ ಒಂದ್ಸಲ ನಾವು ಏನೋ ಕೋಪದಲ್ಲಿ ಒಂದು ಮಾತಾಡ್ಬೋದು, ಅಥವಾ ನಮಗೆ ಗೊತ್ತಿಲ್ಲದೇನೆ ಯಾರಿಗೋ ಒಬ್ರಿಗೆ ಬೈಬೋದು, ಕೋಪ ಮಾಡ್ಕೋಬೋದು. ಆದರೆ ನಾವು ಅಂದ್ಕೊಂಡಿರ್ತೀವಿ ಅಯ್ಯೋ ಗೊತ್ತಿಲ್ಲದೆ ಮಾಡಿಬಿಟ್ಟೆ, ಕ್ಷಮಿಸ್ಬಿಡಿ. ಕೇಳೋದು, ಕ್ಷಮಿಸಿ ಅಂತ ಹೇಳೋದು ದೊಡ್ಡ ಗುಣನೇ. ಆದರೆ ಒಂದ್ಸಲ ಇನ್ನೊಬ್ರಿಗೆ ಹರ್ಟ್ ಮಾಡಿದಾಗ ಒಂದ್ಸಲ ಅವ್ರಿಗೆ ಕ್ಷಮಿಸ್ಬೋದು, ಎರಡನೇ ಸಲ ಕ್ಷಮಿಸ್ಬೋದು, ಮೂರನೇ ಸಲ ಅವ್ರಿಗೂ ಕೋಪ ಅನ್ನೋದೊಂದಿರುತ್ತಲ್ಲ, ಅವ್ರಿಗೂ ಒಂದು ಮನ್ಸು ಅನ್ನೋದೊಂದಿರುತ್ತಲ್ಲ. ಸೊ ಅವರ ತಾಳ್ಮೆನ ನಾವು ಪರೀಕ್ಷೆ ಮಾಡ್ತಾ ಇರ್ತೀವಿ. ಸೊ ನಮ್ಮ ಎದುರುಗಡೆ ಇರೋರನ್ನ ನಾವು ಗ್ರಾಂಟೆಡ್ ಆಗಿ ತಗೊಂಡು ಪ್ರತಿ ಸಲನೂ ನಾವು ನಮ್ಮ ಸ್ಟ್ರೆಸ್ ಲೆವೆಲ್ಸ್ನ ಅವ್ರ ಮೇಲೆ ಹಾಕಿ ತೀರಿಸ್ಕೋತಾ ಇದ್ರೆ, ಸೊ ಒಂದಲ್ಲ ಒಂದು ಸಲ ಅವರು ಕೂಡ ರಿಯಾಕ್ಟ್ ಆಗ್ತಾರೆ. ಸೊ ಹೀಗಾಗಿನೇ ಎಷ್ಟೋ ಸಲ ನಾವು ನೋಡ್ತೀವಿ, ನಾವು ಸಂಬಂಧಗಳನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಂತಂದ್ರೆ ಭಾವನಾತ್ಮಕವಾಗಿ ನಾವು ಬೆರಿಬೇಕಾಗತ್ತೆ. ಬೇರೆಯವ್ರ ಜೊತೆ ಆ ಭಾವನೆಗಳನ್ನ ನಾವು ಹಂಚ್ಕೋಬೇಕಾಗತ್ತೆ. ಡಾಕ್ಟರ್, ನಂಗೆ ಒಂದು ಎಕ್ಸಾಂಪಲ್ ನಾನು ರಿಕಾಲ್ ಮಾಡೋದಾದ್ರೆ, ನಾವು ಚಿಕ್ಕವಳಿದ್ದಾಗ ಊರಲ್ಲಿ ಒಬ್ರಿದ್ರು. ಅವ್ರು ಯಾವಾಗ್ಲೂ ಹೈ ಪಿಚ್ಚಲ್ಲೇ ಮಾತಾಡೋದು, ಬೈಕೊಂಡೇ ಓಡಾಡೋದು. ಏನೇ ಕೇಳಿದ್ರು, ರಿಯಾಕ್ಷನ್ ಏನೇ ಕೇಳಿದ್ರು ವಾಪಸ್ ತುಂಬಾ ರೂಢಾಗಿ ಆನ್ಸರ್ ಬರೋದು. ಬಟ್ ಅದು ಆಮೇಲೆ ಎಲ್ರಿಗೂ ಅಭ್ಯಾಸ ಆಗಿ ಅವ್ರು ಮಾತಾಡೋ ರೀತಿನೇ ಹಂಗೆ ಅಂತಿತ್ತು. ಅದಾದ್ಮೇಲೆ ಅವ್ರೇನಾದ್ರೂ ಅಪ್ಪಿ ತಪ್ಪಿ ಸೈಲೆಂಟ್ ಆದ್ರು ಅಥವಾ ಸಾಫ್ಟ್ ಆಗಿ ಮಾತಾಡಿದ್ರು ಏನೋ ಸರಿ ಇಲ್ಲ ಅಂತ ಲೆಕ್ಕ. ಸೊ ಆ ತರದ ಒಂದು ಮೈಂಡ್ ಸೆಟ್ ಮಾಡಿಟ್ಟಿದ್ರು. ಬಟ್ ಅವ್ರು ಆ ಥರ ರೇಗಾಡ್ಕೊಂಡೇ ಮಾತಾಡೋದನ್ನ ಅವ್ರು ಹ್ಯಾಬಿಟ್ ಮಾಡ್ಕೊಂಡಿದ್ರು, ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು. ಆಮೇಲೆ ಅವ್ರ ಮನಸ್ಸು ತುಂಬಾ ಒಳ್ಳೇದು, ಮಾತು ಮಾತ್ರ ತುಂಬಾ ರಫ್ ಇರುತ್ತೆ ಅಂತೆಲ್ಲ ಎಲ್ಲರೂ ಅದನ್ನೇ ಹೇಳ್ತಾ ಇದ್ರು. ಸೊ ಅದು ಅವರಿಗೆ ಹಾರ್ಮ್ಫುಲ್ ಆಗಿರ್ಬಹುದಲ್ವಾ? ಹೌದು. ನೋಡಿ ಈಗ ನೋಡೋರು ನಮಗೇನು ಅನಿಸಲ್ಲ ಅಂದ್ರೂ, ಬಟ್ ಅವ್ರಿಗೆ ಅದೆಷ್ಟು ಎಫೆಕ್ಟ್ ಆಗುತ್ತೆ ಅಂತ. ನೋಡಿ ಈಗ ಎಷ್ಟೋ ಸಲ ಹೆಂಗಾಗತ್ತೆ ಅಂತಂದ್ರೆ, ಈಗ ಒಂದು ವ್ಯಕ್ತಿ ನಮ್ಗೆ ತುಂಬಾ ಇಷ್ಟ ಆದ್ರೆ ಅವ್ರು ಏನ್ ಮಾಡಿದ್ರು ನಮ್ಗೆ ಓಕೆ ಆಗುತ್ತೆ. ಈಗ ನೀವು ಹೇಳಿದ ಎಕ್ಸಾಂಪಲ್ ಏನಂದ್ರೆ, ಈಗ ಅವ್ರ ಮನೆಯವ್ರಿಗೆ ಇಷ್ಟ ಆಗ್ಬೋದು, ಯಾಕಂದ್ರೆ ಅವ್ರು ಜೋರಾಗಿ ಮಾತಾಡ್ತಾರೆ, ಹೈ ಪಿಚ್ಚಲ್ಲಿ ಮಾತಾಡ್ತಾರೆ, ಕೋಪದಿಂದ ಮಾತಾಡ್ತಾರೆ, ಎಲ್ಲರನ್ನು ಬೈತಾರೆ. ಆದ್ರೆ ಅವ್ರು ವ್ಯಕ್ತಿ ಒಳ್ಳೆಯವ್ರೆ, ಬಟ್ ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತಾರೆ. ಮನಸ್ಸು ಒಳ್ಳೇದು. ಸೊ ಅಲ್ಲಿ ಹತ್ರ ಇರೋರು ಅವ್ರ ಸರ್ಕಲ್ ಅಲ್ಲಿ ಏನಿರ್ತಾರೆ ಅವ್ರಿಗೆ ಇಷ್ಟ ಆಗ್ಬೋದು. ಯಾರೋ ಈಗ ಮೂರನೇ ವ್ಯಕ್ತಿ ಬಂದ್ರೆ, ಬೇರೆಯವ್ರು ಬಂದಾಗ, ಸೊ ಅದೇ ರೀತಿ ಅವ್ರು ಅಕ್ಸೆಪ್ಟ್ ಮಾಡಬೇಕಲ್ಲ. ಸೊ ಅಕ್ಸೆಪ್ಟ್ ಮಾಡೋದಿಲ್ಲ ಯಾರನ್ನೂ ಕೂಡ. ಸೊ ಇಲ್ಲಿ ಒಂದು ಏನಾಗುತ್ತೆ, ಈ ಕೋಪ, ಈ ಹೈ ಪಿಚ್ಚಲ್ಲಿ ಮಾತಾಡೋದು, ಇದು ಅವ್ರಿಗೆ ಮುಂಚೆಯಿಂದಾನೇ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಸೊ ಅವ್ರು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಅವರ ಜೊತೆನಲ್ಲಿರೋರು ಕೂಡ ಅದನ್ನ ಅವ್ರಿಗೆ ಹೇಳಿ, ಇಲ್ಲ ಇದನ್ನ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ ಅಂತಂದ್ರೆ ಅವ್ರು ಅದೇ ಸರಿ ಅಂತಾನೆ ಮುಂದುವರ್ಕೊಂಡು ಹೋಗ್ತಾ ಇರ್ತಾರೆ. ಆಕ್ಚುಲಿ ಅವರು ಸರೌಂಡಿಂಗ್ ಅಲ್ಲಿ ಇರೋರು ಕೂಡ ಏನಂದ್ರೆ
ಅವ್ರಿಗೆ ಈಗ ಎಷ್ಟು ಸಾಧ್ಯವೋ ಅಷ್ಟು ಕೂಡ ಅವರ ಕೋಪನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅಥವಾ ಲೋ ಪಿಚ್ಚಲ್ಲಿ ಮಾತಾಡೋದಕ್ಕೆ ಹೇಳಿದ್ರೆ ಒಳ್ಳೇದು. ಯಾಕಂದ್ರೆ ಇದು ಅವರ ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೇದು. ಪ್ಲಸ್ ಈಗ ಬೇರೆಯವ್ರಿಗೂ ಅಷ್ಟೇ, ಈಗ ಸುಮ್ಮನೆ ಬಯಸ್ಕೊಳ್ಳೋದು ಯಾಕೆ, ಆಮೇಲೆ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಇವರು ಕೂಡ ರಿವರ್ಸ್ ಆಗ್ಬೋದಲ್ವಾ ನಾಳೆ. ಅಥವಾ ಚಿಕ್ಕ ಮಕ್ಕಳಿಗೆ ಏನಂತ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಈಗ ತುಂಬಾ ಹಿರಿಯರು ಯಾರಾದ್ರೂ ಆ ರೀತಿ ಮಾಡ್ತಾ ಇದ್ರೆ ಚಿಕ್ಕ ಮಕ್ಕಳು ಅವ್ರನ್ನ ನೋಡಿ ನಾನು ಹಂಗೆ ಜೋರಾಗಿರ್ಬೇಕು, ನಾನು ಜೋರಾಗಿ ಮಾತಾಡ್ಬೇಕು. ಅಂಡ್ ಅಗೇನ್ ಒನ್ ಮೋರ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ ಈ ಕೋಪ ಮತ್ತೆ ಅಗ್ರೆಸಿವ್ ಆಗಿ ಮಾತಾಡೋದನ್ನ ಹೀರೋಯಿಸಮ್ ಅಂತ ಬಿಂಬಿಸ್ತಾರೆ. ಲೈಕ್ ಸುಮಾರು ಸಿನಿಮಾಗಳು ಕೂಡ ಮಚ್ಚಿಡ್ಕೊಂಡು ಕೋಪ ತೋರಿಸೋದಾಗ್ಲಿ, ಕಣ್ಣಲ್ಲಿ ರಕ್ತ ತುಂಬದಂಗೆ ಎಕ್ಸ್ಪ್ರೆಷನ್ ಕೊಡೋದಾಗ್ಲಿ, ಮಾಸ್ ಆಗಿ ಡೈಲಾಗ್ ಹೇಳೋದಾಗ್ಲಿ, ಅಥವಾ ಕೋಪದಲ್ಲಿ ಎಲ್ಲಾ ಹೊಡಿ ಬಡಿ ಎಲ್ಲಾನು ಪುಡಿ ಪುಡಿ ಮಾಡಿ ಹಾಕೋದು ಅಂದ್ರೆ ಅದೊಂದು ಹೀರೋಯಿಸಮ್, ಅದೊಂದು ಆಟಿಟ್ಯೂಡ್ ಅಂತ ಒಂದು ಬಿಂಬಿಸ್ತಾ ಇದ್ದಾರೆ. ಸೊ ಹಂಗಿದ್ದಾಗ ಅದು ಮಕ್ಕಳ ಮನಸ್ಸು ಮೇಲೂ ಅದೇ ತರದ ಒಂದು ಭಾವನೆ ಬೆಳೆಯತ್ತಲ್ವಾ. ಕೋಪ ನಿಜವಾಗ್ಲೂ ಹೀರೋಯಿಸಮ್ನ ಸಿಂಬಲ್ ಅದು ನೋಡಿ, ಅದು ತಪ್ಪು ಕಲ್ಪನೆ. ಯಾಕಂದ್ರೆ ಕೋಪ ಯಾವಾಗಲೂ ಅವನ ವ್ಯಕ್ತಿ ಕೈಲಿ ಯಾವಾಗ ಒಂದು ಕೆಲಸ ಆಗೋದಿಲ್ಲ ಮಾಡೋದಕ್ಕೆ ಅದನ್ನ ಹೊರಹಾಕೋ ಒಂದು ಭಾವನೆ ಅಂತ ಹೇಳ್ಬೋದು. ಅವನ ವೀಕ್ನೆಸ್ನ ಮುಚ್ಕೊಳ್ಳೋದಕ್ಕೆ ತೋರಿಸ್ಕೊಳ್ಳೋ ಒಂದು ಅಗ್ರೆಷನ್ ಫೇಸ್ ಅಂತ ಹೇಳ್ಬೋದು ಅದು. ಯಾವಾಗಲೂ ಅಷ್ಟೇ ಕೋಪ ಏನಾಗುತ್ತೆ, ಈಗ ನೀವು ನೋಡಿ ಸುಮ್ಮನೆ ಇದ್ದಾಗ ನಿಮ್ಗೆ ಯಾಕೆ ಕೋಪ ಬರುತ್ತೆ? ಬರೋಲ್ಲ. ಇವಾಗ ಯಾರು ನಿಮ್ಗೆ ರೇಗಿಸ್ತಾರೆ ಏನಾರ ಇದೆ, ನೀವು ಅವ್ರ ಮೇಲೆ ಕೋಪ ತೋರಿಸ್ಬೇಕು, ನೀವು ಅವ್ರಿಗಿಂತ ಸ್ಟ್ರಾಂಗ್ ಅಂತ ತೋರಿಸ್ಬೇಕು. ಅವಾಗ ಏನು ಮಾಡ್ತೀರಾ, ನೀವು ಕೋಪ ತೋರಿಸ್ತೀರಾ. ಪರ್ಸನಾಲಿಟಿ ಕಾಂಪಿಟೇಷನ್. ಹೌದು, ಆದರೆ ನೀವು ಅವ್ರಿಗಿಂತ ಇನ್ನೂ ಜಾಸ್ತಿ. ಈಗ ನೀವು ಫಿಲ್ಮಲ್ಲಿ ತೋರಿಸ್ತಾರೆ, ಈಗ ಯಾರೋ ರೆಬಲ್ ಸ್ಟಾರ್ಗಳಿರ್ಬೋದು, ನಾನು ಯಾರ ಮೇಲಾದರೂ ಈಗ ಯುದ್ಧ ಸಾರ್ತಾರೆ, ಹೊಡೆದಾಡ್ತಾರೆ, ಬಡ್ದಾಡ್ತಾರೆ, ಆ ಅಗ್ರೆಷನ್ ತೋರಿಸೋವಾಗ ಬೇರೆಯವ್ರಿಗೆ ಯಾಕೆ ಇಷ್ಟ ಆಗುತ್ತೆ ಅಂತಂದ್ರೆ ಈ ಮಾಸ್ ಸೈಕಾಲಜಿ ಬೇರೆ. ಯಾಕಂದ್ರೆ ಅವರು ಯಾರು ವೀಕ್ ಇರ್ತಾರೆ, ನಾವು ಇಲ್ಲೆಲ್ಲೂ ಯಾರ ಮೇಲೂ ಕೂಗಾಡಕ್ಕಾಗಲ್ಲ, ಹೊಡೆದಾಡಕ್ಕಾಗಲ್ಲ, ಬಡದಾಡಕ್ಕಾಗಲ್ಲ ಅಂದಾಗ ತೆರೆ ಮೇಲೆ ಈಗ ಯಾರಾದ್ರೂ ಒಬ್ಬ ಹೀರೋ ಬಂದು ಅಲ್ಲಿ ಹೀರೋಯಿಸಮ್ ತೋರಿಸ್ತಾ ಇದ್ರೆ, ಕೋಪ ತೋರಿಸ್ತಾ ಇದ್ರೆ, ಅಥವಾ ಹೊಡೆದಾಟ ಬಡದಾಟ ಮಾಡ್ತಾ ಇದ್ರೆ ಆ ಜಾಗದಲ್ಲಿ ಇವ್ರನ್ನ ಇಮ್ಯಾಜಿನ್ ಮಾಡ್ಕೊಂಡು ಖುಷಿ ಪಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಎಷ್ಟೋ ಜನ ಹೀರೋಗಳು ಹೊಡೆದಾಡೋದು ಬಡದಾಡೋದಕ್ಕಂದ್ರೆ ತುಂಬಾ ಇಷ್ಟ ಆಗುತ್ತೆ. ಅದು ಒಂದು ಸೈಕಾಲಜಿ, ಮಾಸ್ ಸೈಕಾಲಜಿ. ಸೊ ನಮ್ಮಲ್ಲಿ ಏನಿಲ್ಲ ಅದನ್ನ ನಾವು ತೆರೆ ಮೇಲೆ ನೋಡಿದಾಗ, ಈಗ ನೋಡಿ ಹೀರೋ ಹಾರ್ತಾನೆ, 4 ಬಿಲ್ಡಿಂಗ್ ಮುಂದೆ ಹಾರ್ತಾರೆ, 4 ಜನ ನೋಡಿತಾನೆ, 10 ಜನ ನೋಡಿತಾನೆ. ನಾವು ರಿಯಲ್ ಲೈಫಲ್ಲಿ ಹಂಗೆ ಮಾಡೋಕ್ಕಾಗತ್ತಾ? ಬಟ್ ನಾವು ಅದನ್ನ ನೋಡಿದಾಗ ನಮ್ಮ ಮನಸ್ಸು ಖುಷಿ ಪಡುತ್ತೆ, ನಾನು ಹಂಗೆ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಸೊ ಹಾಗಾಗಿ ಏನಾಗುತ್ತೆ, ಅಲ್ಲಿ ಐಡಲ್ ಅಂತ ಒಂದು ಫಾರ್ಮ್ ಆಗಿ ಹೋಗುತ್ತೆ, ನಾನು ಆ ರೀತಿಯಾಗಿರ್ಬೇಕು, ಆ ರೀತಿಯಾಗಿ ಮಾಡಬೇಕು ಅಂತ. ಬಟ್ ಆದರೆ ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ವೈಲೆನ್ಸ್ ಇವೆಲ್ಲ ಮೂವೀಸಲ್ಲಿ ಇವೆಲ್ಲ ಜಾಸ್ತಿ ಆಗಿ ಅದು ಮಕ್ಕಳ ಮೇಲೆ ಜಾಸ್ತಿ ಪರಿಣಾಮ ಬೀರುತ್ತೆ. ಯಾಕೆಂದ್ರೆ ಅದೇ ವೈಲೆನ್ಸ್ನ ನೋಡಿ, ಅದೇ ಕೋಪನ ನೋಡಿ ನಾವು ಅದೇ ರೀತಿಯಾಗಿದ್ರೆ ನಮಗೂ ಒಂದು ರೆಸ್ಪೆಕ್ಟ್ ಸಿಗುತ್ತೆ, ಅಥವಾ ಜನ ನಮ್ಮನ್ನು ಇಷ್ಟಪಡ್ತಾರೆ ಅನ್ನೋ ಒಂದು ತಪ್ಪು ಕಲ್ಪನೆ ಮಕ್ಕಳಲ್ಲಿ ಹೋಗುತ್ತೆ. ಆಗ ಇಲ್ಲಿ ಪೇರೆಂಟ್ಸ್ ಮೇಲೆ ತುಂಬಾ ಒಂದು ಜವಾಬ್ದಾರಿ ಇರುತ್ತೆ, ಅಥವಾ ಹಿರಿಯರ ಮೇಲೆ ಯಾರು ಮನೆಯಲ್ಲಿ ಇರ್ತಾರಲ್ಲ ಅವರು ದೊಡ್ಡ ಜವಾಬ್ದಾರಿ ಇರುತ್ತೆ. ಅದಕ್ಕೋಸ್ಕರನೇ ಸೆನ್ಸಾರ್ ಅವರು ನಿಮಗೆ UA ಕೊಡ್ತಾರೆ, ಅಂಡರ್ ಪೇರೆಂಟಲ್ ಗೈಡೆನ್ಸ್ ನೋಡಬೇಕು ಅಂತ, ಅಥವಾ ಅಡಲ್ಟ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಯಾಕಂದ್ರೆ ದೊಡ್ಡವ್ರು ಮಾತ್ರ ನೋಡ್ಬೇಕು, ಮಕ್ಕಳು ನೋಡಬಾರ್ದು ಅಂತ. ಬಟ್ ಈಗ ಇರೋ ಇಂಟರ್ನೆಟ್ ಇದ್ರಲ್ಲಿ ಎಲ್ಲರೂ ನೋಡ್ತಾರೆ. ಆದರೆ ತಂದೆ ತಾಯಿಗಳು ಅಥವಾ ಹಿರಿಯರು ಯಾರು ಮನೇಲಿ ಇರ್ತಾರೆ, ಮಕ್ಕಳನ್ನ ರೂಪಿಸೋಲ್ಲಿ ತುಂಬಾ ಒಂದು ದೊಡ್ಡ ಪಾತ್ರ ಇದೆ. ಯಾಕಂದ್ರೆ ಈ ತರ ಪಾತ್ರಗಳನ್ನ ನೋಡಿ ಇವರು ದಾರಿ ತಪ್ಪದೆ, ಅಥವಾ ಅದನ್ನೇ ಒಂದು ಐಡಲಿಸಮ್ ಆಗಿ ತಗೊಂಡು ಹೋಗೋದನ್ನ ಬಿಟ್ಟು ಇವ್ರಿಗೆ ಅದು ಏನ್ ರಿಯಾಲಿಟಿ ಅನ್ನೋದನ್ನ ಮಂದಟ್ ಮಾಡಬೇಕು. ಬಟ್ ಸೊಸೈಟಿಲಿ ಹೆಂಗಾಗೋಗಿದೆ ಅಂತಂದ್ರೆ, ನೀವೀಗ ಏನ್ ಹೇಳ್ತಿದ್ದೀರಾ, ಡಾಕ್ಟರ್ಸು ಯಾರ್ಯಾರು ಹೆಲ್ತ್ ಕನ್ಸರ್ನ್ ಇರೋರು ಏನ್ ಸಜೆಸ್ಟ್ ಮಾಡ್ತಾರೆ, ಕಾಮ್ ಆಗಿರ್ಬೇಕು, ಕಂಪೋಸ್ಡ್ ಆಗಿರ್ಬೇಕು, ಧಾವಂತ ಇರಬಾರ್ದು, ಸ್ಟ್ರೆಸ್ ಇರಬಾರ್ದು, ಕೋಪ ಮಾಡ್ಕೋಬಾರ್ದು, ಸಡನ್ ರಿಯಾಕ್ಷನ್ ಕೊಡಬಾರ್ದು, ಹೈ ಪಿಚ್ಚಲ್ಲಿ ಮಾತಾಡಬೇಕಾಗಿಲ್ಲ, ಸ್ಲೋ ಆಗಿ ಮಾತಾಡಿ, ಕನ್ವಿನ್ಸ್ ಮಾಡಿ, ಸ್ಮೈಲಿ ಫೇಸಲ್ಲಿ ಇರಿ ಅಂತ. ಇದ್ಯಾವುದೂ ಒಂದು ಹೀರೋ ಕ್ಯಾರೆಕ್ಟರ್ ಅಂತ ಎಲ್ಲೂ ಬಿಂಬಿತ ಆಗ್ತಾ ಇಲ್ಲ. ಆ ಥರ ಇರೋರೆಲ್ಲ ಆಟಿಟ್ಯೂಡ್ ಕಡಿಮೆ ಇರೋರು, ಅಥವಾ ಅಷ್ಟು ಮ್ಯಾನ್ಲಿಯಾಗಿ ಅವ್ರನ್ನ ಪ್ರೊಜೆಕ್ಟ್ ಮಾಡ್ತಾ ಇಲ್ಲ ಸಿನಿಮಾಗಳಲ್ಲಿ ಅನ್ನುವ ರೀತಿಲಿ. ಅಂದ್ರೆ ಈ ತರ ಇದ್ರೆ ಯಾರು ಬೇಕಾದ್ರೂ ಅವ್ರ ಮೇಲೆ ಸವಾರಿ ಮಾಡ್ಬೋದು ಅನ್ನೋ ತರ ಒಂದು ಮೈಂಡ್ ಸೆಟ್ ಅನ್ನ ಕ್ರಿಯೇಟ್ ಮಾಡ್ದಂಗ ಅನ್ಸತ್ತೆ. ಕಾಮ್ ಕಂಪೋಸ್ಡ್ ಕೂಲ್ ಆಗಿರೋದು ಅವ್ರು ಹೈಲೈಟೇ ಆಗಲ್ಲ ಸೊಸೈಟಿಲಿ ಅನ್ನೋ ತರ. ಆಕ್ಚುಲಿ ಹೆಲ್ತ್ಗೆ ಬೇಕಾಗಿರೋದೇ ಅದು. ಸೊ ನಾವ್ ಏನ್ ಬೇಕಾಗಿದೆ ಅದ್ರ ರಿವರ್ಸ್ ಕೊಡ್ತಾ ಇದೀವಿ ಸೊಸೈಟಿಗೆ ಅಂತ. ಸೊ ಈ ಕಾಮ್ ಅಂಡ್ ಕಂಪೋಸ್ಡ್ ಆಗಿರೋದು ನಮ್ಮ ಹೆಲ್ತ್ಗೆ ಪರ್ಸನಲಿ ಎಷ್ಟು ಹೆಲ್ಪ್ ಆಗುತ್ತೆ ನೋಡಿ, ಅದು ತುಂಬಾನೇ ಹೆಲ್ಪ್ ಆಗುತ್ತೆ. ಈಗ ಸ್ವಾಮಿ ವಿವೇಕಾನಂದ, ಈಗ ಕಾಮ್ ಕಂಪೋಸ್ಟ್, ನೀವು ಒಂದು ಮ್ಯಾನ್ಲಿ, ನೀವು ಇದನ್ನ ನೋಡಿದ್ರೆ, ನೀವು ಸ್ವಾಮಿ ವಿವೇಕಾನಂದ ಅವ್ರು ನೋಡಿದ್ರೆ ನಮ್ಮಲ್ಲಿ ಏನೋ ಒಂಥರ ಗೂಸ್ ಬಂಪ್ಸ್ ಬರುತ್ತೆ, ಈ ರೀತಿಯಾಗಿರ್ಬೇಕು ಅಂತ. ಅವರು ಈಗ ಕಾಮ್ ಕಂಪೋಸ್ಟ್ ಮ್ಯಾನ್ಲಿ ಆಗಿಲ್ವಾ? ನಾವು ಒಂದು ಎಕ್ಸಾಂಪಲನ್ನು ಕೊಡುವಾಗ, ನಾನು ಅದಕ್ಕೆ ಆಗಲೇ ಹೇಳಿದೆ, ನಾವು ಮಕ್ಕಳಿಗೆ ಒಂದು ಎಕ್ಸಾಂಪಲನ್ನು ಸೆಟ್ ಮಾಡಬೇಕು. ಈಗ ಯಾವುದಾದ್ರು ನಾವು ಒಂದು ಎಕ್ಸಾಂಪಲ್ ಕೊಡಬೇಕು, ಅಥವಾ ಒಂದು ಏನಾದರೂ ನೆಕ್ಸ್ಟ್ ಏನಾಗಬೇಕು, ಏನು ಮಾಡಬೇಕು, ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನೆಲ್ಲ ನಾವು ಹೇಳಬೇಕು ಅಂತಂದರೆ ಸರಿಯಾದ ಎಕ್ಸಾಂಪಲ್ಗಳನ್ನು ಕೊಟ್ಟು ಹೇಳಬೇಕು. ನಾವು ಏನು ಆ ಮೂವಿನಲ್ಲಿ ಈಗ ನಾವು 2.5 ಗಂಟೆ ಏನು ತೋರಿಸ್ತಾರೆ ಅದು ನಾವು ವಿಜೃಂಭಿಸಿ ತೋರಿಸ್ತಾರೆ, ಲಾಸ್ಟಲ್ಲಿ ತೋರಿಸ್ತಾರೆ ಹೀರೋ ಮಾಡಿದ ತಪ್ಪು ಅಂತ. ಆದರೆ ಯಾರೂ ಕೂಡ ಆ ಕೊನೆ ಇದನ್ನು ನೆನ್ಪಿಟ್ಕೊಳ್ಳಲ್ಲ, ಮೊದಲಿಂದ ಏನಾಯಿತು
ಅದನ್ನ ಮಾತ್ರ ನೆನ್ಪಿಟ್ಕೋತಾರೆ. ಸೊ ಅದನ್ನ ನಾವು ಮಂದಟ್ ಮಾಡಬೇಕು ಮಕ್ಕಳಿಗೆ. ಇಲ್ಲಾಂದ್ರೆ ಮಕ್ಕಳು ಯಾವುದೋ ತಪ್ಪು ದಾರಿ ತುಳಿಯುವಂಥ ಚಾನ್ಸಸ್ ಇರುತ್ತೆ, ಅಥವಾ ಅವರ ಭಾವನೆಗಳು ಎಲ್ಲೋ ವಿಚಲಿತವಾಗಿ ವಿರುದ್ಧ ರೀತಿಯಲ್ಲಿ ನೀವು ಹೇಳ್ದಂಗೆ ನಾವು ಏನು ಸಮಾಜಕ್ಕೆ ಬೇಕು, ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರಬೇಕು, ಯೋಚನೆ ಮಾಡಿ ತಾಳ್ಮೆಯಿಂದ ನಾವು ನಡೆನ ಇಡಬೇಕು ಅನ್ನೋದನ್ನ ಮರೆತುಬಿಟ್ಟು ಅವರು ತುಂಬ ಅಗ್ರೆಷನನ್ನು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ಫ್ರೆಂಡ್ಸ್ ಜೊತೆ ಜಗಳ ಆಡ್ಬೋದು, ಹೊಡೆದಾಡ್ಬೋದು, ಬಡ್ದಾಡ್ಬೋದು, ಸಣ್ಣ ಪುಟ್ಟ ವಿಚಾರಕ್ಕೆ ಕೋಪ ಮಾಡ್ಕೋಬೋದು. ಮನೆಯಲ್ಲೂ ಕೂಡ ಹೇಳ್ದೆ ಕೇಳದೆ ಬೇರೆ ತಪ್ಪು ದಾರಿಗಳನ್ನ ಹಿಡಿದು ಬೇರೆ ತೊಂದರೆಗಳನ್ನು ಕೂಡ ಅವರು ಸ್ವಂತ ಅವರೇ ಏನಾಗುತ್ತೆ, ನಾವು ತುಂಬ ಜನ ಮಕ್ಕಳಲ್ಲಿ ನಾವು ನೋಡಿದ್ದೀವಿ, ಬೇರೆಯವ್ರಿಗೆ ಹಾನಿ ಮಾಡೋದಕ್ಕಿಂತ ಅವರೇ ಹಾನಿ ಮಾಡ್ಕೊಳ್ಳೋ ಇದೆ ತುಂಬ ಜಾಸ್ತಿ ಇದೆ. ನಿಜ ನಿಜ. ನೀವು ಹೇಳ್ದಂಗೆ ಈ ಸ್ಟ್ರೆಸ್ಸು, ಆಂಗ್ಸೈಟಿ, ಈ ಪ್ರೆಷರು, ಟೈಮ್ ಪ್ರೆಷರು, ಆಮೇಲೆ ಯೋಚನೆ ಮಾಡಕ್ಕೆ ಸರಿಯಾಗಿ ಆರ್ಗನೈಸ್ ಥಾಟ್ಸ್ ಇಲ್ಲದೆ ಇರೋದು, ಇದೆಲ್ಲವೂ ಕೂಡ ನಮ್ಮ ಹೆಲ್ತ್ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ ಈ ಸ್ಟ್ರೆಸ್ಸಿಂದೆಲ್ಲ ದೂರ ಇರಬಹುದು ಅಂತ. ಈಗ ಸ್ಟ್ರೆಸ್ ಅನ್ನೋದು ಎಷ್ಟು ಕಾಮನ್ ವರ್ಡ್ ಆಗೋಗಿದೆ ಅಂತಂದ್ರೆ, ಚಿಕ್ಕ ಮಗು ಕೇಳಿದ್ರು ಕೂಡ ಯಾಕೆ ನೀನು ಹಿಂಗಿದೆ, ನಂಗೆ ತುಂಬ ಸ್ಟ್ರೆಸ್ ಅಂತ ಹೇಳಲ್ಲ ಇವಳಿಗೆ, ಅಷ್ಟು ಯೂಸ್ಡ್ ವರ್ಡ್ ಅದು. ಸ್ಟ್ರೆಸ್ ಅನ್ನೋದು ಈ ಹಿಂದೆ ಇರ್ಲಿಲ್ವಾ? ಹಾಗಾದ್ರೆ ಇವಾಗ್ಲೇ ಯಾಕೆ ಇಷ್ಟು ಸ್ಟ್ರೆಸ್ ಆಗ್ತಿದೆ ಅಂತ? ನೋಡಿ, ಸ್ಟ್ರೆಸ್ ಎಲ್ಲ ಟೈಮಲ್ಲೂ ಇತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸ್ಟ್ರೆಸ್ ಲೆವೆಲ್ಸ್ ತುಂಬ ಜಾಸ್ತಿ ಆಗಿದೆ. ಎಸ್ಪೆಷಲಿ ಮಕ್ಕಳು ಇದರಿಂದನೇ ತುಂಬ ಜಾಸ್ತಿ ಆಗಿದೆ. ನೋಡಿ, ಹಿಂದೆ ಗುರುಕುಲದಲ್ಲಿ ಈಗ ಓದಕ್ಕೆ ಹೋಗುವಾಗ ಮಕ್ಕಳಿಗೆ ನಿಮ್ಗೆ ಯಾರಿಗೂ ಈಗ ಇಷ್ಟು ಹೋಮ್ವರ್ಕ್ ಮಾಡಬೇಕು ಅಥವಾ ಇಷ್ಟು ಇದು ಮಾಡ್ಕೋಬೇಕು, ನಿಮಗೆ ಪ್ರೆಷರ್ ಇರ್ತಿರ್ಲಿಲ್ಲ. ಎಷ್ಟು ವರ್ಷಗಳು ಬೇಕಾದರೂ ಅವರು ಗುರುಕುಲದಲ್ಲಿ ಹೋಗಿ ವಿದ್ಯೆ ಕಲಿಬೋದಾಗಿತ್ತು. ಇಷ್ಟೇ ಅಂತ ಲಿಮಿಟ್ ಇರಲಿಲ್ಲ. ಅವ್ರು ಕಲ್ತ ಮೇಲೆ ಅವ್ರ ವಿದ್ಯೆ ಮುಗೀತು ಅಥವಾ ಅವರು ಪಂಡಿತರಾದರು ಅಂತ ಹೇಳಿ ವಾಪಸ್ ಕಳಿಸ್ತಾ ಇದ್ರು. ಬಟ್ ಹೀಗಾಗಿಲ್ಲ. ನೀವು ಎವ್ರಿ ಟೈಮ್ ನೀವು ಸ್ಕೂಲ್ಗೆ ಹೋದಾಗ ನಿಮಗೆ ಒಂದೊಂದು ಇದಕ್ಕೂ ಎಕ್ಸಾಮ್ ಪಾಸ್ ಮಾಡಬೇಕಾಗತ್ತೆ, ಎಷ್ಟು ಸಬ್ಜೆಕ್ಟ್ಗಳು ಓದಬೇಕಾಗತ್ತೆ. ಸೊ ಅವ್ರ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಇದನ್ನು ಈ ಮಕ್ಕಳ ಮೇಲೆ ಸ್ಟ್ರೆಸ್ ಹಾಕಬಾರ್ದು ಅಂತಲೇ ಈಗ 5th ಸ್ಟ್ಯಾಂಡರ್ಡ್ವರೆಗೂ ಎಕ್ಸಾಮ್ ಏನು ಬೇಡ ಅಂತ ಅಂದ್ಬಿಟ್ಟು ಇದು ಮಾಡಿದ್ದಾರೆ. 10th ಎಲ್ಲರೂ ಪಾಸ್ ಮಾಡಬೇಕು ಅಂತ ಮಾಡಿದ್ದಾರೆ ಗೌರ್ಮೆಂಟ್. ಯಾಕಂದರೆ ಮಕ್ಕಳ ಮೇಲೆ ಜಾಸ್ತಿ ಅದು ಪರಿಣಾಮ ಬೀರಬಾರ್ದು ಅಂತಾನೆ ಸ್ಟ್ರೆಸ್ ಲೆವೆಲ್ಸ್ ತುಂಬ ಜಾಸ್ತಿ ತೊಗೊಂಡು ಅವರ ಬೆಳವಣಿಗೆ ಮೇಲೆ, ಅಥವಾ ಏನು ನಾವು ಹೇಳ್ತೀವಿ ಮಾನಸಿಕ ಬೆಳವಣಿಗೆ ಅಂತ ಹೇಳ್ತೀವಿ, ಈ ಮಾನಸಿಕ ಬೆಳವಣಿಗೆ ಮೇಲೆ ಅವ್ರ ಮೇಲೆ ಏನು ಪರಿಣಾಮ ಬೀರಬಾರ್ದು ಅಂತಲೇ ಇದೆಲ್ಲ ಕ್ರಮಗಳನ್ನು ತಗೊಂಡಿದ್ದಾರೆ. ಆದರೆ ಇದನ್ನು ನಾವು ಮಕ್ಕಳ ಮನಸ್ಸಿನಲ್ಲಿ ನಾಟವಾಗಿ ಹೇಳೋದಕ್ಕೆ ಈಗ ಬರೀ ಟೀಚರ್ಸ್ ಹೇಳಿದ್ರು ಸಾಕಾಗಲ್ಲ. ಮನೆಗಳಲ್ಲಿ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಅವರ ಕರ್ತವ್ಯ ಆಗುತ್ತೆ. ಯಾಕಂದರೆ ಅವರ ಸ್ಟ್ರೆಸ್ ಲೆವೆಲ್ಸನ್ನು ಕಮ್ಮಿ ಮಾಡಿ ಅವ್ರಿಗೆ ಏನು ಬೇಕು, ಯಾಕಂದರೆ ಯಾವಾಗ ನಾವು ಓಪನ್ ಮೈಂಡಿಂದ ಹೋದಾಗ ಈಗ ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದು ಗೊತ್ತಾಗುತ್ತೆ. ಯಾವಾಗಲೂ ನಾವು ನಮ್ಮ ಮೂಗುನೇರಕ್ಕೆ ಯೋಚನೆ ಮಾಡ್ತಾ ಇರ್ತೀವಿ, ಆಯಿತಾ? ನಮ್ಮ ಮೂಗ್ನೇರಕ್ಕೆ ಯೋಚನೆ ಮಾಡಿಬಿಟ್ಟು ಅವರು ಅಲ್ಲೇ ನೋಡಿ ನಾವು ಹೇಳ್ತೀವಿ, ಒಂದು ಈಗ ನಾವು ಜನ್ರೇಷನ್ ಗ್ಯಾಪ್ ಬಂದುಬಿಡುತ್ತೆ. ನಾವು ನಮ್ಮ ಮೂಗ್ನೇರಕ್ಕೆ ಯೋಚನೆ ಮಾಡ್ತಾ ಇರ್ತೀವಿ, ಮಕ್ಕಳು ಅವ್ರ ಮೂಗ್ನೇರಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ನಾವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ, ಅವರು ಕೇಳೋದು ನಮಗೆ ಗೊತ್ತಾಗಲ್ಲ. ಸೊ ಅವಾಗೇನಾಗುತ್ತೆ, ಈ ಜನ್ರೇಷನ್ ಗ್ಯಾಪ್ ಅನ್ನೋದು ಬಂದುಬಿಡುತ್ತೆ. ಈ ಜನ್ರೇಷನ್ ಗ್ಯಾಪನ್ನು ಕಮ್ಮಿ ಮಾಡೋದು ಹೇಗೆ? ನಾವು ಒಂದು ಸ್ಟೆಪ್ ಕೆಳಗಿಳಿಬೇಕಾಗುತ್ತೆ. ಮಕ್ಕಳು ಎಷ್ಟಾಗುತ್ತೋ ಅಷ್ಟೇ ಮೇಲತ್ತಕ್ಕಾಗೋದು. ಅವ್ರು ಅಲ್ಲಿದ್ರೆ ಅಲ್ಲೇ ಇರ್ತಾರೆ, ನಾವೇ ಕೆಳಗಡೆ ಇಳಿದು ಹೋಗಬೇಕಾಗತ್ತೆ. ಅವ್ರ ಮನಸ್ಸಲ್ಲಿ ನಾವು ನೋಡಿ ಅವ್ರಿಗೆ ಏನು ಅವಶ್ಯಕತೆ ಇದೆ, ಏನು ಅವಶ್ಯಕತೆ ಇಲ್ಲ, ಅವ್ರಿಗೆ ಯಾವ ರೀತಿಯಾಗಿದ್ದಾರೆ, ಅವ್ರ ಮನಸ್ಸು ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇರುತ್ತೆ, ಯಾವ ಸ್ಟ್ರೆಸ್ ಲೆವೆಲ್ಸ್ ಇದೆ. ಯಾಕಂದರೆ ನೋಡಿ, ಇನ್ನೊಂದು ನಾವು ಕಾಮನ್ನಾಗಿ ಕೇಳಿದ್ದೀವಿ, ಎಲ್ಲರೂ ಹೇಳ್ತಾರೆ ನಮ್ಮ ಕಾಲದಲ್ಲಿ ತುಂಬ ಚೆನ್ನಾಗಿತ್ತು, ಇವಾಗಿಲ್ಲ. ನಮ್ಮ ಫಾದರ್ ಇವ್ರನ್ನ ಕೇಳಿದ್ರೆ ಅವರು ಹೇಳ್ತಾರೆ ನಮ್ಮ ಕಾಲದಲ್ಲಿ ತುಂಬಾ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿಲ್ಲ. ಈಗ ನಾವು ನಮ್ಮ ಕಾಲದಲ್ಲಿ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿಲ್ಲ ಅಂದ್ರೆ ನೆಕ್ಸ್ಟ್ ನಮ್ಮ ಮಕ್ಕಳು ಅದೇ ಹೇಳ್ತಾರೆ. ಅದು ನಾ ಹೇಳ್ತೀನಿ, ಇಟ್ ಇಸ್ ಅ ಬ್ಲ್ಯಾಂಡ್ ಅಂಡ್ ಬ್ಲ್ಯಾಂಕ್ ಸ್ಟೇಟ್ಮೆಂಟ್. ಅಂದ್ರೆ ಯಾರ ಕೈಲಾಗೋದಿಲ್ಲ ಅದನ್ನ ಹೇಳೋದು. ಆ ರೀತಿ ಹೇಳಬಾರ್ದು. ನಮ್ಮ ಕಾಲದಲ್ಲಿ ಚೆನ್ನಾಗಿತ್ತು, ಈಗ ಚೆನ್ನಾಗಿಲ್ಲ ಅಂದ್ರೆ ಎಲ್ಲ ಕಾಲನೂ ಒಂದೇನೆ. ಎಲ್ಲ ಕಾಲನೂ ಚೆನ್ನಾಗಿದೆ, ಎಲ್ಲ ಕಾಲನೂ ಕೆಟ್ಟದ್ದೆ. ಯಾಕಂದ್ರೆ ನೀವು ಯಾವುದೇ ಕಾಲದಲ್ಲಿ ನೋಡಿ, ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಎಲ್ಲ ಕಾಲದಲ್ಲೂ ಸ್ಟ್ರೆಸ್ ಲೆವೆಲ್ಸ್ ಇದ್ದೇ ಇರುತ್ತೆ. ಒಂದು ಕಾಲದಲ್ಲಿ ಬೇರೆ ಥರ ಇರುತ್ತೆ, ಇನ್ನೊಂದು ಕಾಲದಲ್ಲಿ ಇನ್ನೊಂದು ಥರ ಇರುತ್ತೆ. ಈಗಿನ ಇದರಲ್ಲಿ ಇನ್ನೊಂದು ಥರ ಬರುತ್ತೆ. ಆಮೇಲೆ ಈಗ ಇನ್ನೂ ಕೆಲವ್ರು ನೋಡಿದ್ದೀವಿ, ನೀವು ಮಕ್ಕಳಿಗೆ ಈಗ ಇಂಟರ್ನೆಟ್ ಇದೆಲ್ಲ ಇದ್ದರೆ, ಇಂಟರ್ನೆಟ್ ಎಲ್ಲ ಬಂದು ಹಾಳಾಗೋಯ್ತು. ನಮ್ಮ ಕಾಲದಲ್ಲಿ ಎಷ್ಟು ಚೆನ್ನಾಗಿತ್ತು, ನಾವೆಲ್ಲ ಹೇಳ್ದಂಗೆ ಕೇಳ್ತೇವೆ. ಯಾಕೆ? ನಮ್ಮ ಕಾಲದಲ್ಲಿದ್ದಾಗ ಟಿ ವಿ ಬಂದಿತ್ತು. ಟಿ ವಿ ಬಂದಾಗ ಟಿ ವಿ ನೋಡ್ಬಿಟ್ಟು ಹಾಳಾಗೋದ್ರಿ ಅಂತ ನಮ್ಮ ತಾತ ಅಜ್ಜಿ ಹೇಳ್ತಾ ಇದ್ರು. ನಮ್ಮ ಕಾಲದಲ್ಲಿ ಟಿ ವಿನೂ ಇರಲಿಲ್ಲ. ಯಾಕೆ? ಅವ್ರ ಕಾಲದಲ್ಲಿ ಏನು ಹೇಳ್ತಾ ಇದ್ರು, ರೇಡಿಯೋ ಇತ್ತು. ರೇಡಿಯೋ ಬಂದು ಹಾಳಾಗೋಯ್ತು ಅಂತ ಅವ್ರ ತಾತ ಅಜ್ಜಿ ಹೇಳಿರ್ತಾರೆ. ಅದನ್ನೆಲ್ಲ ಮರೆತುಬಿಟ್ಟು ನಾವು ಸತ್ಯ ಹರಿಶ್ಚಂದ್ರರಾಗಿದ್ವಿ, ಈಗ ನೀವೆಲ್ಲ ಕೆಟ್ಟೋಗ್ತಾ ಇದ್ದೀರಾ ಅಂತ ಹೇಳ್ದಂಗೆ. ಮಕ್ಕಳನ್ನ ದಾರಿಗೆ ತರಬೇಕಂತಂದ್ರೆ ನಾವು ಚೆನ್ನಾಗಿದ್ದೀವಿ, ನೀವು ಸರಿ ಇಲ್ಲ ಅಂತ ಹೇಳೋದಲ್ಲ. ಎಲ್ಲ ಸರಿ ತಪ್ಪುಗಳು ಪ್ರತಿ ಕಾಲದಲ್ಲೂ ಇರುತ್ತೆ. ನೀವು ಸರಿಯಾದದನ್ನು ಆರಿಸ್ಕೋಬೇಕು ಅನ್ನೋದು ಹೇಳೋದೇ ಇಂಪಾರ್ಟೆಂಟ್. ಯಾಕೆಂದ್ರೆ ಈಗ ಯಾವುದು ಸರಿ ತಪ್ಪು ಅವ್ರಿಗೆ ನಾವು ಗೈಡ್ ಮಾಡ್ಬೋದು, ನೀವು ಫೋರ್ಸ್ ಮಾಡೋಕ್ಕಾಗಲ್ಲ. ನೋಡಪ್ಪ, ಇದು ಸರಿ, ಇದು ತಪ್ಪು, ಈ ದಾರಿಲಿ ಹೋದ್ರೆ ಹಿಂಗಾಗತ್ತೆ, ಈ ದಾರಿಲಿ ಹೋದ್ರೆ ಹಿಂಗಾಗತ್ತೆ, ನೀನು ಆರಿಸ್ಕೋ ಯಾವ ದಾರಿ ಬೇಕು ಅಂತ. ಆಮೇಲೆ ಇನ್ನೊಂದು ನಾವು ಸಾಧಾರಣವಾಗಿ ಗಮನಿಸೋದು, ಎಷ್ಟು ಮಕ್ಕಳ ಮೇಲೆ ಪ್ರೆಷರ್ ಆಗ್ತಾರೆ, ನೀನು ಇದೇ ಮಾಡಬೇಕು,
ನೀನು ಇದೇ ಮಾಡಬೇಕು, ನೀನು ಹಿಂಗೆ ಮಾಡಿದ್ರೇ ಸರಿ, ಹಂಗೆ ಮಾಡಿದ್ರೇ ಸರಿ. ಅವಾಗ ಏನಾಗುತ್ತೆ, ಮಕ್ಕಳಿಗೆ ಅವ್ರ ಸ್ವಂತಿಕೆ ಅನ್ನೋದು ಹೊರಟೋಗುತ್ತೆ. ಈಗ ಅವ್ರಿಗೆ ಒಂದು ಡಿಸಿಷನ್ ಮೇಕಿಂಗ್ ಅಂತ ಬರಲ್ಲ. ನೀವು ಯಾವಾಗಲೇ ಆಗಲಿ ನಿಮ್ಮ ಮಕ್ಕಳಿಗೆ ಏನಾದ್ರು ಒಂದು ಮಾಡಿಸ್ಬೇಕು ಅಂತಂದರೆ ಏನು ಹೇಳಬೇಕು, ನೋಡಪ್ಪ ಇದು ಮಾಡಿದ್ರೆ ಹಿಂಗಾಗುತ್ತೆ, ಇದು ಮಾಡಿದ್ರೆ ಹಿಂಗಾಗುತ್ತೆ, ನಿನ್ಗೆ ಯಾವ್ದು ಬೇಕು, ಯಾವ್ದು ಬೆಸ್ಟ್ ಅನಿಸುತ್ತೆ. ಅವ್ರಿಗೆ ಯೋಚನೆ ಮಾಡೋಕ್ಕೆ ಅವಕಾಶ ಕೊಡಿ. ಅವ್ರಿಗೆ ಡಿಸಿಷನ್ ಮೇಕಿಂಗಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಿ. ಚಿಕ್ಕ ಮಕ್ಕಳಿಂದನೇ ನೀವು ಅವ್ರಿಗೆ ಒಂದು ಡಿಸಿಷನ್ ಮೇಕಿಂಗ್ ಬಿಟ್ಟಾಗ ಅವಾಗ ಅವ್ರಿಗೇನಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅವಾಗ ಆಂಗ್ಸೈಟಿ ಇರಲ್ಲ, ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಆಗುತ್ತೆ, ಟೆನ್ಷನ್ ಇರಲ್ಲ. ನಾಳೆ ಏನಾದ್ರು ಒಂದು ಡಿಸಿಷನ್ ಮೇಕಿಂಗ್ ಬಂದಾಗ, ಈಗ ಸ್ಕೂಲಲ್ಲಿ ಹೋಗ್ತಾರೆ, ಟೀಚರ್ ಹೇಳ್ತಾರೆ, ನೋಡಪ್ಪ ಈ ಥರ ಇದೆ, ಈ ಥರ ಇದೆ, ಏನು ಮಾಡ್ತೀರಾ? ಅವಾಗ ಹಾಂ ಸರಿ, ಹಿಂಗೆಲ್ಲ ಮ್ಯಾಮ್ ನಾವು ಈ ಥರ ಎಲ್ಲ ಈ ಥರ ಮಾಡ್ತೀವಿ. ಆ ಡಿಸಿಷನ್ ಮೇಕಿಂಗ್ ಬರಬೇಕು. ಆ ಡಿಸಿಷನ್ ಮೇಕಿಂಗ್ ಎಲ್ಲಿಂದ ಬರಬೇಕು? ನಾವು ಸ್ಟಾರ್ಟಿಂಗಿಂದನೇ ಅವರಲ್ಲಿ ಆ ಡಿಸಿಷನ್ ಮೇಕಿಂಗ್ ಹ್ಯಾಬಿಟ್ನ ನಾವು ಬೆಳೆಸಬೇಕು. ಸ್ಪೂನ್ ಫೀಡಿಂಗ್ ಮಾಡಬಾರ್ದು. ಈಗ ನಾವು ನೋಡಿ, ನೀವು ಏನಾರು ಒಂದಿದ್ರೆ ನೀವು ಕೊಡಿ, ಅವ್ರಿಗೆ ಏನಾರು ಒಂದು ಕೊಡಿ, ಒಂದು ಟಾಪಿಕ್ ಕೊಡಿ, ಈ ಥರ ಇದೆಲ್ಲ ಹಿಂಗೆ ಮಾಡು, ನಿಂಗೆ ಹೆಂಗೆ ಬೇಕೋ ಹಂಗೆ ಮಾಡು. ತಪ್ಪು ಮಾಡಲಿ, ಮಕ್ಕಳು ತಪ್ಪು ಮಾಡಿದಾಗಲೇ ತಿದ್ಕೊಳ್ಳೋದು. ಅವರು ತಪ್ಪು ಮಾಡಿ ತಿದ್ಕೊಂಡಾಗ ಅಥವಾ ತಿದ್ಕೋಬೇಕು ಅಂತ ನಿಮ್ಗೆ ಅನ್ನಿಸ್ದಾಗ ನೀವು ಅದನ್ನ ತಿದ್ಕೊಳ್ಳೋದಕ್ಕೆ ನೀವು ಗೈಡ್ ಮಾಡಿ. ಹಿಂಗೆಲ್ಲ ಈ ಥರ ಮಾಡಿದ್ರೆ ಒಳ್ಳೇದಿರುತ್ತೆ ಅಂತ ಹೇಳಿ, ಲೆಟ್ ದೆಮ್ ಥಿಂಕ್ ಯಾವ್ದು ಒಳ್ಳೇದು ಕೆಟ್ಟದು ಮಾಡಲಿ. ಅದಾದಮೇಲೆ ಮತ್ತೆ ಗೈಡ್ ಮಾಡಿ. ಅವ್ರಿಗೆ ನಾವು ಗೈಡ್ ಮಾಡಿದಾಗ ಅವ್ರಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ಒಂದು ಡಿಫ್ರೆನ್ಷಿಯೇಟ್ ಮಾಡ್ತಾರೆ. ಇದು ಅವರ ಬ್ರೈನ್ ಮೇಲೆ ಅಥವಾ ಅವರ ಮನಸ್ಸಿನ ಮೇಲೆ, ಅವರ ದೇಹದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ನೀವು ನೋಡಿ, ತುಂಬ ಈ ಕಾನ್ಫಿಡೆಂಟಾಗಿ ಯಾರು ಮಕ್ಕಳು ಇದಿರ್ತಾರಲ್ಲ, ನೀವು ಮನೆಯಲ್ಲಿ ಯಾವ ರೀತಿಯಾಗಿ ಇದು ಮಾಡಿರ್ತಾರೆ ಅದ್ರ ಮೇಲೇ ಡಿಪೆಂಡ್ ಆಗುತ್ತೆ. ಮಕ್ಕಳಲ್ಲಿ ಆ ಕಾನ್ಫಿಡೆನ್ಸ್ ಹೆಂಗೆ ಬರುತ್ತೆ? ನಮ್ಮಪ್ಪ ಅಮ್ಮ ನನ್ನ ಹಿಂದೆ ಇದ್ದಾರೆ, ನಾನು ಧೈರ್ಯವಾಗಿ ನಾನು ಮಾತಾಡ್ತೀನಿ, ತಪ್ಪು ಮಾಡಿದ್ರು ನನ್ನ ತಿದ್ದಕ್ಕಿದ್ದಾರೆ, ನನಗೆ ಸರಿಯಾದ ದಾರಿ ತೋರಿಸ್ತಾರೆ, ನಮ್ಮ ಟೀಚರ್ಸ್ ಇದ್ದಾರೆ, ನನಗೆ ಸರಿಯಾದ ದಾರಿ ತೋರಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅವರಲ್ಲಿ ಇದ್ದಾಗ ಅವಾಗ ಏನು ಗೊತ್ತಾ, ನೀವು ಮುಖದಲ್ಲಿ ಆ ಕಾನ್ಫಿಡೆನ್ಸ್ ನೋಡ್ಬೋದು. ಇಲ್ಲ ಅಂತಂದರೆ ನೀವು ಏನೇ ಹೇಳಿದ್ರು ಅವ್ರ ಭಯ, ಏನೇ ಮಾಡೋಕ್ಕೆ ಹೇಳಿದ್ರು ಭಯ, ಇದು ಮಾಡು ಅಂತ, ಇಲ್ಲ ನನ್ನ ಕೈಲಿ ಆಗಲ್ಲ. ಒಂದು 4 ಜನದ ಮುಂದೆ ಮಾತಾಡಿ ಅಂತಂದ್ರೆ, ಅಯ್ಯೋ ನನ್ನ ಕೈಲಿ ಮಾತಾಡೋಕ್ಕಾಗಲ್ಲ, ನನಗೆ ಸ್ಟೇಜ್ ಫಿಯರ್. ಆ ಫಿಯರ್ ಎಲ್ಲ ಯಾಕೆ ಬರುತ್ತೆ? ಅವರಲ್ಲಿ ಆ ಭಯ ಒಂದು ಮೊದಲಿಂದ ಕೂತ್ಬಿಟ್ಟಿರುತ್ತೆ. ಆ ಭಯನ ಹೋಗ್ಲಾಡಿಸ್ಬೇಕು ಅಂತಂದರೆ ನಾವು ಮನೆಗಳಲ್ಲಿಯೇ ಪ್ರತಿಯೊಬ್ಬರು ಕೂಡ ಮಕ್ಕಳ ಜೊತೆ ಯಾವ ರೀತಿಯಾಗಿ ವ್ಯವಹರಿಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚೈಲ್ಡ್ಹುಡ್ ಇಂದ ನಮಗೆ ನೀ ಹಿಂಗಾಗಿ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಹಂಗೆಲ್ಲ ಯಾರು ನಮ್ಗೆ ಪ್ರೆಷರ್ ಹಾಕಿಲ್ಲ. ನಮ್ಗೆ ಒಂದು ಕ್ರಿಯೇಟಿವ್ ಥಿಂಕಿಂಗ್ ಅವಕಾಶ ಇತ್ತು. ನಾವು ಏನಾಗಬೇಕು, ಏನಾಗಬಹುದು, ಏನಾಗಬೇಕಂತ ಐಡಿಯಾ ಬರ್ತಿಲ್ವಲ್ಲ ಅಂತ ಸ್ಟ್ರೆಸ್ ಆಗ್ತಿತ್ತು ಅವಾಗ. ಅದು ಬೇರೆ ಥರ ಸ್ಟ್ರೆಸ್ ಅದು. ಬಟ್ ಇವಾಗ ಎಲ್ಲನೂ ಕೂಡ ಹೇಗಾಗಿದೆ ಅಂದರೆ, ಅಪ್ಪ ಡಾಕ್ಟರ್ ಆದರೆ ಮಗ ಡಾಕ್ಟರ್ ಆಗಬೇಕು, ಅಪ್ಪ ಆ್ಯಕ್ಟರ್ ಆದರೆ ಮಗ ಆ್ಯಕ್ಟರ್ ಆಗಬೇಕು, ಅಪ್ಪ ಏನೋ ಅಚೀವ್ ಮಾಡಿ ಪಬ್ಲಿಕ್ ಲೈಫಲ್ಲಿ ಹೀರೋ ಆಗಿದ್ರೆ ಮಗನು ಅದೇ ದಾರಿಯಲ್ಲೇ ಬರಬೇಕು ಅನ್ನೋ ಆ ಪ್ರೆಷರ್ ಇದೆಯಲ್ಲ, ಅದು ಮಕ್ಕಳ ಮೇಲೂ ತುಂಬ. ಯಾಕಂದರೆ ಎಲ್ಲರೂ ಈಗ ಸಕ್ಸಸ್ಫುಲ್ ಫಾದರ್ಸೇ ಆಲ್ಮೋಸ್ಟ್. ನಾವು ನೋಡಿದಾಗ ಸೊಸೈಟಿಲಿ ತುಂಬ ಜನ ಒಂದಲ್ಲ ಒಂದು ರೀತಿಯಲ್ಲಿ ಹೆಸರು ಮಾಡಿರ್ತಾರೆ, ಒಂದಲ್ಲ ಒಂದು ರೀತಿಯಲ್ಲಿ ಫ್ಯಾಮಿಲಿನ ಸೆಟ್ಲ್ ಮಾಡಿರ್ತಾರೆ. ಬಟ್ ಅವರ ಮಕ್ಕಳಿಗೆ ಆ ಸಕ್ಸಸ್ನ ಪ್ರೆಷರ್ ಇದೆಯಲ್ಲ, ಅದು ಹೆಂಗೆ ಶಿಫ್ಟ್ ಆಗುತ್ತೆ, ಅದು ಯಾವ ರೀತಿ ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ ಮಕ್ಕಳಲ್ಲಿ ಅಂತ ನೋಡಿ. ಇದು ಒಂದು ತಪ್ಪು ಇದಂತಂದರೆ ಎಲ್ಲರಿಗೂ ಹೆಂಗಾಗೋಗಿದೆ ಅಂತಂದರೆ, ಈಗ ನೀವು ಹೇಳ್ದಂಗೆ ಅಪ್ಪ ಏನೋ ಸಾಧನೆ ಮಾಡಿರ್ತಾರೆ, ಅಮ್ಮ ಏನೋ ಸಾಧನೆ ಮಾಡಿರ್ತಾರೆ, ಮಕ್ಕಳು ಈಗ ಅದನ್ನೇ ಮಾಡಬೇಕು. ಆ ಒಂದು ಬ್ರ್ಯಾಕೆಟಲ್ಲಿ ಹಾಕಬೇಡಿ. ಯಾಕೆ ನೀವು ಅಪ್ಪ ಮಾಡಿದಷ್ಟೇ ಮಗ ಮಾಡಬೇಕಾ ಅಥವಾ ಮಗಳು ಮಾಡಬೇಕಾ? ಅದಕ್ಕಿಂತ ಮೇಲೋಗ್ಬಾರ್ದಾ? ಕರೆಕ್ಟ್. ನೀವು ಅಪ್ಪ ಅಮ್ಮ ಹೀರೋಯಿನ್ ಆಗಿರ್ತಾರೆ, ಬಟ್ ಅವ್ರ ಯೋಚನೆ ಅದಕ್ಕಿಂತ ಇನ್ನೂ ಮುಂದೆ ಜಾಸ್ತಿ ಇರಬೇಕು. ನಾವು ಅವ್ರ ತಲೆಯಲ್ಲಿ ಏನಾಗಬೇಕಂತಂದ್ರೆ, ಅವ್ರ ಮುಂದೆ ಏನಾದರೂ ಅಚೀವ್ ಮಾಡಲಿ, ಎಷ್ಟಾದರೂ ಆಗಲಿ, ಇಲ್ಲ ಇದಕ್ಕಿಂತ ಕಮ್ಮಿನೇ ಆಗ್ಬೋದು. ನೀವು ಸಕ್ಸಸ್ ಅನ್ನೋದಕ್ಕೆ ದೇರ್ ಇಸ್ ನೋ ಡೆಫಿನಿಷನ್. ಈಗ ನೀವು ಜಾಸ್ತಿ ದುಡ್ಡು ಸಂಪಾದನೆ ಮಾಡಿದ್ರೆ ಸಕ್ಸಸ್ಫುಲ್ಲಾ, ಹೆಸರು ಸಂಪಾದನೆ ಮಾಡಿದ್ರೆ ಸಕ್ಸಸ್ಫುಲ್ಲಾ, ಅಥವಾ ಒಳ್ಳೆ ವಿದ್ಯಾಬುದ್ಧಿ ಎಲ್ಲ ಸಂಪಾದನೆ ಮಾಡಿದ್ರೆ ಸಕ್ಸಸ್ಫುಲ್ಲಾ? ಸಕ್ಸಸ್ಗೆ ಡೆಫಿನಿಷನ್ ಏನು? ಆ್ಯಕ್ಚುಲಿ ಇದು ಒಂದು ಪಾಯಿಂಟಲ್ಲಿ ತುಂಬ ಬಾದರ್ ಆಗೋದು ಯಾವುದಂದ್ರೆ, ಇವಾಗ 10th ಓದೋ ಮಕ್ಕಳು ಅಥವಾ ಚಿಕ್ಕ ವಯಸ್ಸಿನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ತಾರೆ. ಆ ಅಪ್ಪ ಅಮ್ಮ ಹತ್ರ ಮಾತಾಡಿದಾಗ ಅವರಿಗೆ ಸಕ್ಸಸ್ ಅಂತಂದರೆ ಮಗು ಒಂದು ಆರೋಗ್ಯಕರವಾಗಿ ಜೀವನ ನಡೆಸೋದೇ ಆಗಿರುತ್ತೆ. ಅಂದರೆ ಸಕ್ಸಸ್ನ ಡೆಫಿನೇಷನು ತುಂಬ ಬೇಸಿಕ್ ಲೆವೆಲಿಗೆ ಬಂದುಬಿಡುತ್ತೆ. ಈ ಡಾಕ್ಟರ್ ಆಗೋದು, ಇಂಜಿನಿಯರ್ ಆಗೋದು, ಅಚೀವ್ ಮಾಡೋದು, ದುಡ್ಡು ಮಾಡೋದು, ಇದೆಲ್ಲ ನೆಕ್ಸ್ಟ್ ಲೆವೆಲ್. ಬಟ್ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಮೈಂಡ್ ಸೆಟ್ ಇಟ್ಕೊಳ್ಳೋದೇ ಒಂದು ಸಕ್ಸಸ್ ಅನ್ನೋ ಲೆವೆಲಿಗೆ ಬರುತ್ತೆ. ಈ ಕ್ರೇವಿಂಗ್ ಯಾಕೆ ಆಗ್ತಿದೆ ಅಂತ ಈಗ ನೀವು ಒಂದು ಪಾಯಿಂಟ್ ಹೇಳಿದ್ರಿ, ಹೆಲ್ತಿ ಸಕ್ಸಸ್ಫುಲ್ ಮೈಂಡ್. ಕರೆಕ್ಟ್. ಅದೇ ಸಕ್ಸಸ್. ಆರೋಗ್ಯ ಒಂದಿದ್ರೆ, ಆರೋಗ್ಯ ಚೆನ್ನಾಗಿದ್ದು ನಾವು ಒಳ್ಳೆ ವಿಚಾರಗಳನ್ನು ತುಂಬಿಕೊಂಡ್ರೆ, ನಾನು ಕೇಳಿದ್ರೆ ಅದೇ ಸಕ್ಸಸ್. ಮಕ್ಕಳಲ್ಲಿ ನಾವು ತಲೆಯಲ್ಲಿ ಅದನ್ನೇ ತುಂಬಬೇಕು. ಅವಾಗ ಅವ್ರಿಗೇನು ಗೊತ್ತಾ, ಸಕ್ಸಸ್ ಅಂದರೆ ಏನು, ಫೇಲ್ಯೂರ್ನ ಎದುರಿಸೋದೇ ಸಕ್ಸಸ್. ವಾವ್, ಗೊತ್ತಾಯ್ತಾ? ಎಲ್ಲರಿಗೂ ಏನೇನೋ ಅಂತ ಅಂದ್ಕೊಂಡಿರ್ತಾರೆ. ಈಗ ಲೈಫ್ ಅಂದರೆ ಏನು, ಸ್ಟ್ರಗಲ್. ನಾನು ಕೇಳಿದ್ರೆ ಲೈಫ್ ಅಂದರೆ ಸ್ಟ್ರಗಲ್. ಈಗ ಸ್ಟ್ರಗಲ್ ಯಾವಾಗ ಆಗುತ್ತೆ, ನಮ್ಮ ಲೈಫಲ್ಲಿ ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ಫೇಲ್ಯೂರ್ಸ್ ಬರ್ತಾನೆ ಇರುತ್ತೆ. ನೀವು ಫೇಲ್ಯೂರ್ಸ್ನ ಎದುರಿಸ್ತಾ ಇರೋದೇ ಸಕ್ಸಸ್. ನೀವು ಒಂದು ಫೇಲ್ಯೂರ್ನ ಎದುರಿಸಿ ಮುಂದೋಗಿ ಯು ಆರ್ ಸಕ್ಸಸ್ಫುಲ್.
ಇನ್ನೊಂದು ಫೇಲ್ಯೂರ್ ಬರುತ್ತೆ, ಅದನ್ನ ಎದುರಿಸಿ ಮುಂದೋಗಿ, ದೆನ್ ಯು ಆರ್ ಅಗೇನ್ ಸಕ್ಸಸ್ಫುಲ್. ಸೊ ನಿಮ್ಮ ಲೈಫಲ್ಲಿ ನೀವು ಸ್ಟ್ರಗಲ್ ಮಾಡ್ತಾ ಮುಂದೆ ಹೋಗ್ತಾನೆ ಇರ್ತಿರಲ್ಲ, ದಟ್ ಈಸ್ ಸಕ್ಸಸ್. ಸೊ ನೀವೊಂದು ಎಕ್ಸಾಮ್ ತೊಗೊಳಕ್ಕಾಗಲ್ಲ, ಅಲ್ಲಿ ಫುಲ್ಲು ಭಯ ಆಗೋಯ್ತು, ಫಿಯರ್ ಬಂತು, ಸ್ಟ್ರೆಸ್ ಆಯಿತು, ಆಂಗ್ಸೈಟಿ ಆಯಿತು, ಮಗು ಹೋಗಿ ಒಂದು ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂತಂದರೆ ನೀವು ಅವ್ರಿಗೆ ಸಕ್ಸಸ್ ಆಗೋ ಪಾಠನೇ ಹೇಳ್ಕೊಟ್ಟಿಲ್ಲ ಅಂತ ಆಯಿತು. ಅಂದ್ರೆ ಅಲ್ಲಿ ತಪ್ಪು ಅಪ್ಪ ಅಮ್ಮಂದೇ ಆಗಿರುತ್ತೆ ಅಂತ. ಸಿ ದೆರ್ ಆರ್ ಸೋ ಮೆನಿ ಥಿಂಗ್ಸ್, ಬರೀ ಅಪ್ಪ ಅಮ್ಮ ಒಂದೇ ಇರಲ್ಲ. ಸಿ ಅಪ್ಪ ಅಮ್ಮ ಪ್ರೆಷರ್ ಇರ್ಬೋದು. ಈಗ ಕೆಲವು ಸಲ ಅಪ್ಪ ಅಮ್ಮ ಏನು ಪ್ರೆಷರ್ ಹಾಕಿರಲ್ಲ. ಈಗ ಪೀರ್ ಪ್ರೆಷರ್, ಬೇರೆ ಫ್ರೆಂಡ್ಸ್ ಎಲ್ಲಾರು ಈಗ ನೋಡ್ತಾ ಇರ್ತಾರೆ, ಅವರೆಲ್ಲ ಓದ್ತಾ ಇರ್ತಾರೆ, ಚೆನ್ನಾಗಿದಿರುತ್ತೆ, ಈ ಮಗುಗೆ ಅನ್ಸ್ಬೋದು, ಅರೆ ಅವರೆಲ್ಲ ಈಗ ನೆಕ್ಸ್ಟ್ ಡಾಕ್ಟರ್ ಇಂಜಿನಿಯರ್ ಆಗಿಬಿಡ್ತಾರೆ ಅಥವಾ IAS ಇದಾಗ್ಬಿಡ್ತಾರೆ, ಅವ್ರು ಕ್ಲಿಯರ್ ಮಾಡಿದ್ರೆ ನಾನು ಕ್ಲಿಯರ್ ಮಾಡಲಿಲ್ಲ ಅಂದರೆ ನನಗೆ ಮರ್ಯಾದೆ ಹೋಗಲ್ವಾ? ನಾನು ಹೋಗಿ ಫ್ರೆಂಡ್ಸ್ ಹತ್ರ ಮುಖ ತೋರಿಸ್ಲಿ, ನಮ್ಮಪ್ಪ ಡಾಕ್ಟರು, ನಮ್ಮಮ್ಮ ಡಾಕ್ಟರು, ಈಗ ನಾನು ಅದನ್ನು ತಗೊಳ್ಳಿಲ್ಲ ಅಂತಂದರೆ ನನ್ನ ಮರ್ಯಾದೆ ಹೋಗಲ್ವಾ? ಸಿ ಮಕ್ಕಳಿಗೆ ಏನಾಗುತ್ತೆ, ಸೊ ಯಾವ ರೀತಿನಲ್ಲಾದರೂ ಈ ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನ್ನು ಅಥವಾ ಪ್ಯಾನಿಕ್ ಅಟ್ಯಾಕ್ಸು ಇವೆಲ್ಲನೂ ಬರೋಂಥ ಚಾನ್ಸಸ್ ಇರುತ್ತೆ. ಸಿ ಇದನ್ನೇ ನಾನು ಹೇಳಿದ್ದು, ಮಕ್ಕಳಿಗೆ ನಾವು ಮೊದಲಿಂದಾನೇ ಇದನ್ನ ನಾವು ರೆಡಿ ಮಾಡಬೇಕು. ಈಗ ಹೇಗೆ ಅಂದರೆ, ನಾವು ಈಗ ಮಕ್ಕಳಿಗೆ ನಾವು ಏನಾದ್ರು ಹೇಳಬೇಕು ಅಂತಂದರೆ ಯಾವ ರೀತಿಯಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಸೊ ಯಾವ ರೀತಿಯಾಗಿ ಲೈಫನ್ನು ಎದುರಿಸ್ಬೇಕು, ಈಗ ನಾವು ಯಾವ ರೀತಿಯಾಗಿ ಫೇಲ್ಯೂರ್ನ ಫಸ್ಟ್ ಎದುರಿಸ್ಬೇಕು, ಸ್ಟ್ರಗಲ್ ಹೆಂಗಿರುತ್ತೆ ಲೈಫಲ್ಲಿ, ಯಾವ ರೀತಿಯಾಗಿ ಮುಂದೆ ಬರಬೇಕು, ಸಿ ಅದನ್ನು ನಾವು ಅವರಲ್ಲಿ ಮಂದಟ್ಟು ಮಾಡಬೇಕು. ಆಮೇಲೆ ನೀವು ಯಾವುದೇ ಒಂದು ಪ್ರೋಸೆಸ್ಸನ್ನು ಎಂಜಾಯ್ ಮಾಡಿ. ಈಗ ನೀವು ಓದ್ತಾ ಇದ್ದೀರಾ, ಓದೋದನ್ನು ಎಂಜಾಯ್ ಮಾಡಿ, ನೀವು ಆ ಪ್ರೋಸೆಸ್ನ ಎಂಜಾಯ್ ಮಾಡಿ, ಖುಷಿಯಾಗಿರಿ, ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬೇಡಿ. ಎಕ್ಸಾಕ್ಟ್ಲಿ. ಬಟ್ ಇಲ್ಲಿ ಪೇರೆಂಟ್ಸ್ ಇನ್ನೊಂದು ವಾದ ಇದೆ, ಹೆಂಗೆ ಅಂದರೆ ನಾವು ಅವರಿಗೆ ಓದಿ ಅಂತ ಪ್ರೆಷರ್ ಹಾಕಿಲ್ಲ ಅಂದರೆ ಲೀನಿಯನ್ಸ್ ತಗೊಂಡ್ಬಿಡ್ತಾರೆ, ಅಷ್ಟನ್ನು ಮಾಡಲ್ಲ. ನೀವು ಅದನ್ನೇ ಹೇಳೋದು, ಪ್ರೆಷರ್ ಯಾಕೆ ಹಾಕ್ತೀರಾ, ಓದಿ ಅಂತ ಹೇಳಿ. ಹೇಳೋಕ್ಕೂ ಪ್ರೆಷರ್ ಹಾಕೋಕ್ಕೂ ವ್ಯತ್ಯಾಸ ಇಲ್ವಾ? ಸಿ ಹೇಳಿ. ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಆನೆ, ಒಂದು ಹುಲಿ, ಒಂದು ಮೊಲ, ಒಂದು ಇರುವೆ, ಆಯಿತಾ? ಎಲ್ಲನೂ ಡಿಫ್ರೆಂಟ್ ಕ್ಯಾಟಗರಿ. ಈಗ ಆನೆ ಮಾಡೋ ಕೆಲಸ ಇರುವೆ ಮಾಡುತ್ತಾ? ಇರುವೆ ಮಾಡೋ ಕೆಲಸ ಹುಲಿ ಮಾಡುತ್ತಾ? ಆಗಲ್ಲ. ಸಿ ಆಯಾ ಇದಕ್ಕೆ ಒಂದು ಡಿಫ್ರೆಂಟ್ ಇದಿದೆ. ನಾವು ಎಲ್ಲನೂ ಒಟ್ಟಿಗೆ ರೇಸಲ್ಲಿ ಬಿಡೋಕ್ಕಾಗತ್ತಾ ಅವ್ರನ್ನ? ಓಡಿ ಅಂತಂದರೆ ಹುಲಿ ಎಲ್ಲರಿಗಿಂತ ಫಾಸ್ಟಾಗಿ ಓಡ್ಬಿಡುತ್ತೆ, ನೀವು ಇರುವೆ ಹೋಗಲ್ಲ. ಬಟ್ ಇರುವೆ ಹೋಗಿ ಒಂದು ಸಣ್ಣ ಇದರಲ್ಲಿ ಹೋಗಿ ಇದರಲ್ಲಿ ಹೋಗಿ ಬಿಲ್ದಲ್ಲಿ ಹೋಗಿ ಏನು ಬೇಕಾದ್ರೆ ಮಾಡುತ್ತೆ. ಆನೆ ಬೇಕಾದ್ರೆ ಒಂದು ದೊಡ್ಡ ಮರನೇ ಉಳಿಸುತ್ತೆ, ಹುಲಿ ಕೈಲಾಗತ್ತಾ? ಸಿ ಆಮೇಲೆ ನಮ್ಮ ಮಕ್ಕಳಲ್ಲೂ ಕೂಡ ಏನಾಗುತ್ತೆ, ಆ ಒಬ್ಬೊಬ್ರಿಗೂ ಒಂದೊಂದು ಡಿಫ್ರೆಂಟ್ ಟ್ಯಾಲೆಂಟ್ ಇರುತ್ತೆ. ನಾವು ಆ ಟ್ಯಾಲೆಂಟನ್ನು ಐಡೆಂಟಿಫೈ ಮಾಡಲ್ಲ. ನಮಗೇನಂದ್ರೆ ಈಗ ಎಲ್ಲರಿಗೂ ಒಂದೇ ಥರ ಓದೋವಾಗ ಏನಾಗುತ್ತೆ, ಒಬ್ಬರು ಓದೋದ್ರಲ್ಲಿ ವೀಕ್ ಇರ್ಬೋದು, ಅವ್ರಿಗೆ ನಮಗೆ ಫಿಸಿಕ್ಸ್ ಬರಲ್ಲ, ನನಗೆ ಕೆಮಿಸ್ಟ್ರಿ ಬರಲ್ಲ, ನನಗೆ ಮ್ಯಾಥಮೆಟಿಕ್ಸ್ ಬರಲ್ಲ, ನಾನು ಡ್ರಾಯಿಂಗಲ್ಲಿ ಚೆನ್ನಾಗಿದ್ದೀನಿ. ಬಟ್ ನೀವು ಡ್ರಾಯಿಂಗ್ನ ತಗೋತೀರಾ? ನಾನು ಪೇಂಟಿಂಗ್ ಚೆನ್ನಾಗಿ ಮಾಡ್ತೀನಿ, ಪೇಂಟಿಂಗ್ನ ತಗೋತೀರಾ? ನೀವು ಮಾರ್ಕ್ಸ್ ಕೊಡೋದ್ರಲ್ಲಿ ಅದನ್ನು ತಗೋತೀರಾ? ಇಲ್ಲ. ನಾನು ಕ್ರಾಫ್ಟ್ಸಲ್ಲಿ ಚೆನ್ನಾಗಿದ್ದೀನಿ, ನಾನು ಫ್ಯಾಷನ್ ಇದರಲ್ಲಿ ಚೆನ್ನಾಗಿದ್ದೀನಿ, ಅದನ್ನು ತಗೋತೀರಾ? ಸೊ ಅದು ಯಾವುದೂ ಬರಲ್ಲ. ಸೊ ಮಕ್ಕಳಿಗೆ ಪ್ರೆಷರ್ ಆಗೋದಿಲ್ಲ. ಈಗ ನಾನು ಏನೋ ಬೇರೆ ನಾನು ಮಾಡ್ತಾ ಇದ್ದೀನಿ, ನನಗೆ ಇಷ್ಟ ಇದೆ, ನನಗೆ ಇದನ್ನು ಮಾಡಬೇಕು, ಬಟ್ ಇಲ್ಲ ನೀನು ಇದನ್ನು ಓದು, ನೀನು ಮಾರ್ಕ್ಸ್ ತೆಗಿಲಿಲ್ಲ. ಇಲ್ಲಿ ಒಂದು ನನ್ನ ಫ್ರೆಂಡ್ ಸರ್ಕಲಲ್ಲೇ ಒಂದು ಎಕ್ಸಾಂಪಲ್ ಹೆಂಗಾಗಿದೆ ಅಂದರೆ, ಲೈಕ್ ಅವರಿಗೆ ಆ ಹುಡುಗಂಗೆ ಈ ಫ್ಯಾಷನ್ ಇಂಡಸ್ಟ್ರಿ ಅಥವಾ ಈ ಮಾಡೆಲಿಂಗ್, ಈ ಸಿನಿಮಾ ಈ ಕಡೆಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಬಟ್ ಅಪ್ಪಂಗೆ ಏನಂದರೆ ಅವ್ರು ಇಂಜಿನಿಯರ್ ಆಗಬೇಕು, ಬಿಕಾಸ್ ಅವ್ರ ಸರೌಂಡಿಂಗ್ಸಲ್ಲಿ ಎಲ್ಲರೂ ಕೂಡ ಹೈ ಲೆವೆಲ್ ಪೋಸ್ಟರ್ ಇದ್ದಾರೆ. ಸೊ ಅಲ್ಲಿ ತನಕ ನೀನು ರೀಚ್ ಆಗು, ನಿನ್ನ ಎಜುಕೇಷನ್ ಇಂಜಿನಿಯರಿಂಗ್ ಕಡೆಯಲ್ಲಿ, ಅದಾದಮೇಲೆ ನಿನ್ನ ಪ್ಯಾಷನನ್ನು ನೀನು ಪರ್ಸ್ಯೂ ಮಾಡು ಅಂತ ಹೇಳಿದ್ದಾರೆ. ಬಟ್ ಈ ಹುಡುಗ ಸ್ಟ್ರಗಲ್ ಮಾಡಿ 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 ಇಂಜಿನಿಯರಿಂಗ್ ಹೆಂಗೋ ಮುಗಿಸ್ತಾರೆ, ಒಳ್ಳೆ ಸ್ಕೋರ್ ಬರುತ್ತೆ, ಒಳ್ಳೆ ಕಂಪ್ನಿಲಿ ಸೆಟ್ಲ್ ಆಗ್ತಾರೆ. ಬಟ್ ಅದಾದಮೇಲೆ ಆ ವರ್ಕ್ ಪ್ರೆಷರ್ ಹೆಂಗಿರುತ್ತೆ ಅಂದರೆ, ಆ ಪ್ಯಾಷನನ್ನು ಪರ್ಸ್ಯೂ ಮಾಡೋದಕ್ಕೆ ಆಗ್ತಾನೆ ಇರೋದಿಲ್ಲ. ಅಂದರೆ ಆ ಮನಸ್ಸೊಳಗಡೆ ಒಂದು ಆಸೆ, ಮಾಡ್ತಾ ಇರೋ ಕೆಲಸ ಬೇರೆ, ಬಟ್ ಅರ್ನಿಂಗ್ ಇದೆ, ನೆಮ್ಮದಿ ಇಲ್ಲ. ನೋಡಿ, ಇದು ಈ ಸೈಕಲ್ ತುಂಬಾ ಜನಕ್ಕೆ ಆಗ್ತಾ ಇದೆ. ಯಾಕೆಂದ್ರೆ ಈಗ ಅಪ್ಪ ಅಮ್ಮನ ಚಿಂತೆ ಏನಿರುತ್ತೆ ಅಂದ್ರೆ, ಈಗ ಪ್ಯಾಷನ್ ಇಂದ ಹೋಗ್ಬಿಟ್ಟು ನಾಳೆ ಅದು ಸಕ್ಸಸ್ಫುಲ್ ಆಗಲಿಲ್ಲ ಅಂದ್ರೆ ನಾಳೆ ಇವ್ರು ಏನು ಮಾಡ್ತಾರೆ ಜೀವನಕ್ಕೆ? ಯಾಕಂದ್ರೆ ಈಗ ನೋಡಿ, ವೆಸ್ಟರ್ನ್ ಇದರಲ್ಲಿ ಆ ಥರ ಇಲ್ಲ, ಎಲ್ಲರೂ ಅವ್ರವ್ರ ಪ್ಯಾಷನ್ ಹಿಂದೆ ಹೋಗ್ತಾರೆ. ಏನಿಲ್ಲ ಅಂದ್ರೂ ಗೌರ್ಮೆಂಟ್ ಕೆಲಸ ಇಲ್ಲ ಅಂದ್ರೂ ಕೂಡ ಸಂಬಳ ಕೊಡ್ತಾರೆ. ಬಟ್ ನಮ್ಮಿದ್ರಲ್ಲಿ ಏನಂದ್ರೆ, ಯಾವಾಗಲೂ ನಾ ಆಗಲೇ ಹೇಳ್ದಾಗೆ ಒಂದು ಸ್ಟ್ರಗಲಲ್ಲಿ ಇರ್ತೀವಿ, ಓಡ್ತಾ ಇರ್ತೀವಿ ಲೈಫಲ್ಲಿ, ಆ ಬ್ಯುಸಿ ಲೈಫು, ಜನ ಜಾಸ್ತಿ, ಕಾಂಪಿಟಿಷನ್. ಸೊ ಈ ಇದರಲ್ಲಿ ನಮ್ಗೇನಂದರೆ, ಮೊದಲು ಜೀವನ, ಆಮೇಲೆ ಪ್ಯಾಷನ್ ಬಂದ್ಬಿಡುತ್ತೆ. ಸೊ ತುಂಬ ಕಡೆ ಏನಾಗುತ್ತೆ, ಜೀವನ ಫಸ್ಟು, ನೀನು ಮೊದಲು ಜೀವಂತವಾಗಿರಪ್ಪ, ಆಮೇಲೆ ನೀನು ಪ್ಯಾಷನ್ ಹಿಂದೆ ಹೋಗುವಂತಾರೆ. ಸುಮಾರು ಜನ ಪೇರೆಂಟ್ಸ್ ಕೇಳಿ, ತಿನ್ನಕ್ಕೆ ಏನಾರ ಮಾಡ್ಕೋ, ಜೀವನಕ್ಕೆ ಏನಾರ ಮಾಡ್ಕೋ, ಆಮೇಲೆ ನೀನು ಪ್ಯಾಷನ್ ಹಿಂದೆ ಹೋಗುವಂತ. ಸೊ ನೀವು ಯಾರಿಗೆ, ಈಗ ಎಷ್ಟೋ ಜನ ನಾವು ತಿನ್ನಕ್ಕೆ 3 ಹೊತ್ತು ಊಟ ಇರೋದಿಲ್ಲ, ನೀವು ನೋಡಿ ಅವ್ರನ್ನ ನೋಡಿದಾಗ ನೀವು ಏನು ಈ ಪ್ಯಾಷನ್ ಅಂತ ಹೇಳ್ತಾ ಇದೀರಲ್ಲ, ಈ ಪ್ಯಾಷನ್ ಬಿಟ್ಬಿಟ್ಟು ನೋಡು ಊಟನೇ ಇಲ್ಲ ಅಂತಂದ್ರೆ ಏನ್ ಮಾಡ್ತೀಯಾ? ಸೊ ಫಸ್ಟ್ ಅದನ್ನ ಮಾಡ್ಕೋ. ಬಟ್ ಅದನ್ನ ಮಾಡೋಷ್ಟ್ರಲ್ಲಿ ಟೈಮೇ ಆಗೋಗಿರುತ್ತೆ. ಸೊ ಈ ಪ್ಯಾಷನ್ ಇಂದ ಹೋಗಲ್ಲ. ಸೊ ಅದಕ್ಕೆ ಏನಂದ್ರೆ ಬ್ಯಾಲೆನ್ಸ್ ಮಾಡಬೇಕು ಲೈಫನ್ನ. ಸಿ ಯಾವ್ದ್ರಲ್ಲೂ ಅಷ್ಟೇ, ನೀವು ನಮ್ಮಲ್ಲಿ ಏನಿಲ್ಲ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಈಗ ನೀವು
ಸರಿ ಅಪ್ಪ ಅಮ್ಮ ಇವಾಗ ಇಲ್ಲಿವರೆಗೂ ತಂದ್ರು, ನೀವು ಇಂಜಿನಿಯರ್ ಮಾಡಿದ್ರು, ಡಾಕ್ಟರ್ ಮಾಡಿದ್ರು, IAS ಮಾಡಿದ್ರು, ಏನೋ ಮಾಡಿದ್ರು. ಅದು ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಈಗ ನಿಮಗೆ 3 ಹೊತ್ತು ತಿನ್ನೋದಕ್ಕೇನು ತೊಂದರೆ ಇಲ್ಲ ತಾನೇ. ಹ್ಮ್. ಈಗ ನೀವು ಅದನ್ನ ಮಾಡ್ಕೊಂಡು ನಿಮ್ಮ ಪ್ಯಾಷನ್ ಇಂದ ಹೋಗಿ. ದೇರ್ ಇಸ್ ನೋ ಏಜ್ ಲಿಮಿಟ್. ನೀವು ಪ್ಯಾಷನ್ ಇಂದ ಹೋಗೋದಕ್ಕೆ ಈಗ ನೋಡಿ KFC ಇದು ಮಾಡಿದ್ದು 64 ಇಯರ್ಸ್ ಆದ್ಮೇಲೆ. ಈಗ ಎಷ್ಟೋ ಜನ ಬಿಸ್ನೆಸ್ ಇದ್ರದೆಲ್ಲ ಈಗ ಸ್ಟಾರ್ಟ್ಅಪ್ಸ್ ಎಲ್ಲ ಮಾಡ್ತಾ ಇರೋದು 60, 70s ಅಲ್ಲಿ ಮಾಡ್ತಾರೆ. ದೇರ್ ಇಸ್ ನೋ ಏಜ್ ಲಿಮಿಟ್. ನೀವು ಹೋಗ್ಬೋದಲ್ಲ ಆಮೇಲೆ. ನೀವು ಪ್ಯಾಷನ್ ಇಂದ ಹೋಗಿ ಮಾಡ್ಕೊಳ್ಳಿ. ಅಂದ್ರೆ ನೀವು ಯಾವುದೇ ಕೆಲಸವನ್ನ ಮಾಡ್ಬೇಕಂದ್ರೆ ಆ ಕೆಲಸವನ್ನ ಪ್ರೀತಿಯಿಂದ ಮಾಡಿ, ಪ್ರೀತಿಸಿ. ಅಂದ್ರೆ ನೀವು ಇರೋ ಜಾಗನ ಪ್ರೀತಿಸಿ, ನೀವು ಮಾಡೋ ಕೆಲಸನ ಪ್ರೀತಿಸಿ. ಅವಾಗ ಆಟೋಮೆಟಿಕ್ ಆಗಿ ಏನು ಗೊತ್ತಾ, ನೀವು ಏನಾದರೂ ಒಂದು ದೊಡ್ಡದನ್ನ ಸಾಧನೆ ಮಾಡಬಹುದು. ಓಕೆ. ಡಾಕ್ಟರ್, ಈಗ ಸಿಂಪ್ಲಿಫೈ ಮಾಡಿ ಹೇಳೋದಾದ್ರೆ, ನಮ್ಮ ಲೈಫ್ ಸ್ಟ್ರೆಸ್ಫುಲ್ ಆಗಿರಬಾರ್ದು ಅಥವಾ ಈ ಪ್ರೆಷರಲ್ಲಿ ನಾವು ಬದುಕಬಾರ್ದು, ಅದರಿಂದ ನಮ್ಮ ಹೆಲ್ತ್ ತುಂಬಾ ಒಳ್ಳೇದಾಗುತ್ತೆ ಅಂದ್ರೆ ಸಿಂಪಲ್ ಆಗಿ ನಾವು ಫಾಲೋ ಮಾಡಬೇಕಾಗಿರೋ ಟಿಪ್ಸ್ ಅಥವಾ ರೂಲ್ಸ್? ನೋಡಿ, ಮೊದಲು ನಾವು ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು ಅಂತಂದ್ರೆ ನಾವಿರೋ ಇದನ್ನ ಪ್ರೀತಿಸ್ಬೇಕು. ನೆಮ್ಮದಿ ಫಸ್ಟ್. ನಮಗೆ ನೆಮ್ಮದಿ ಇದ್ದಾಗ ಯಾವಾಗಲೂ ಸ್ಟ್ರೆಸ್ ಕಮ್ಮಿ ಇರುತ್ತೆ. ನೆಮ್ಮದಿ ಯಾವಾಗ ಬರುತ್ತೆ? ಆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೊಂದು ಬರಬೇಕು. ಅದ್ ನಾವೇ ಕ್ರಿಯೇಟ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ, ಈಗ ನನ್ನ ಹತ್ರ ಒಂದು ಕೇಕ್ ಇದೆ, ನಾನು ತಿನ್ಬೇಕನ್ಸಿದೆ, ಸಾಕು ಕೇಕ್ ತಿಂದೆ ಆಯ್ತು. ಇದಾದ್ಮೇಲೆ ನನಗೆ ಇಲ್ಲ, ಇನ್ನೂ ದೊಡ್ಡ ಇದರಲ್ಲಿ ಇನ್ನೊಂದು ಬೇಕು, ಸೊ ಇನ್ನೂ ದೊಡ್ಡ ಇದರಲ್ಲಿ ಇನ್ನೊಂದು ಬೇಕು. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಅಲ್ಲಿ ಮುಗಿಬೇಕು. ಗೊತ್ತಾಯ್ತಾ? ನಾವೀಗ ಯಾವುದೋ ಒಂದು ಬಟ್ಟೆ, ಒಂದು ಶರ್ಟ್ ತಗೊಂಡು ಇದು ಹಾಕೊಂಡು, ಇದು ಬೇಡ, ನನಗೆ ಇನ್ನೂ ಒಂದು ದೊಡ್ಡ ಕೈ ಇದ್ರದ್ದು ಬೇಕು. ಕಂಟ್ರೋಲ್ ಮಾಡಬೇಕು. ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಈಗ ಬೇಕಾದಷ್ಟು ಇರುತ್ತೆ. ಪ್ರಪಂಚದಲ್ಲಿ ನಾವು ನೋಡ್ದಂಗೆ ಬೇಕಾದಷ್ಟು ಇರುತ್ತೆ. ಬಟ್ ನಮಗೆ ಈಗ ಒಂದು ಸ್ವಲ್ಪ ಸಿಕ್ತು, ವಿ ಶುಡ್ ಬಿ ಸ್ಯಾಟಿಸ್ಫೈಡ್. ಈ ಕ್ಷಣದಲ್ಲಿ ನಮ್ಗೆ ಏನಿದೆ, ನಾವು ಸ್ಯಾಟಿಸ್ಫೈ ಆಗಿದ್ದೀವಿ, ನಮ್ಮ ಮನ್ಸು ನೆಮ್ಮದಿ ಆಗಿದೆ, ಸಾಕು. ಆಗ ಸ್ಟ್ರೆಸ್ 90% ಕಮ್ಮಿ ಆಗ್ಬಿಡತ್ತೆ. ಬಟ್ ಇಲ್ಲಿ ಇನ್ನೊಂದು ಕಾಂಟ್ರಾಸ್ಟ್ ಸ್ಟೇಟ್ಮೆಂಟ್ ಇರುತ್ತೆ, ನೀವು ಅಷ್ಟಕ್ಕೆ ಸ್ಯಾಟಿಸ್ಫೈ ಆಗ್ಬಿಟ್ಟು ನೀವು ಮುಂದೆ ಅಚೀವ್ ಮಾಡಲ್ಲ ಅಲ್ಲ. ಅನ್ನೋದು. ಅಚೀವ್ಮೆಂಟ್ ಇದಕ್ಕೆ ಏನಂದ್ರೆ ಗೋಲ್ ಇರಬೇಕು. ಗೊತ್ತಾಯ್ತಾ? ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಗೋಲ್ ಏನೋ ಇಟ್ಕೋತೀವಿ, ಇಂಥದ್ದೊಂದು ಸಾಧನೆ ಮಾಡಬೇಕು ಅಂತ. ಈಗ ಅದು ಸಿಗ್ಲಿಲ್ಲ ಅಂದಾಗ ಪ್ಲಾನ್ ಬಿ ಬೇಕಾಗತ್ತೆ. ಸೊ ನಮ್ಗೆ ಏನಿಲ್ಲ, ಆ ಗೋಲ್ ಅಲ್ಲಿರ್ಲಿ. ಈಗ ನಾವು ಹೋಗ್ತಾ ಇರೋಣ ನಿಧಾನವಾಗಿ. ಈಗ ಏನು ಸಿಕ್ಕಿದೆ ಅದನ್ನ ಎಂಜಾಯ್ ಮಾಡಿ. ಈಗ ಪ್ರೆಸೆಂಟ್ ಏನಿದ್ದೀರಾ, ಪ್ರೆಸೆಂಟ್ ಅಲ್ಲಿ ಇದ್ದೀರಾ, ಈ ಪ್ರೆಸೆಂಟ್ನ ಎಂಜಾಯ್ ಮಾಡಿ, ಆಮೇಲೆ ಗೋಲ್ ಅಚೀವ್ ಮಾಡಿ. ನೀವು ಆ ಗೋಲ್ ಇದಿಟ್ಕೊಂಡು ಪ್ರೆಸೆಂಟನ್ನೇ ಎಂಜಾಯ್ ಮಾಡದೇ ಇದ್ರೆ, ಸುಮಾರು ಜನ ಹಂಗೆ ಆಗುತ್ತೆ. ಈಗ ಏನೋ ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಇನ್ನೇನೋ ಆಗಿರುತ್ತೆ, ಇದಿರಲ್ಲ. ಅದೇ ಫ್ರಸ್ಟ್ರೇಷನ್ ಅಲ್ಲಿ ಲೈಫ್ ಕಳೀತಾ ಇರ್ತಾರೆ. ಅದೇ ಈಗ ಹೇಳಿದಾಗ ಸ್ಟ್ರೆಸ್ಸು, ಆಫೀಸಿಗೆ ಬರಬೇಕು ಅಥವಾ ಕೆಲ್ಸಕ್ಕೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು ಅಥವಾ ಕಾಲೇಜ್ಗೆ ಹೋಗ್ಬೇಕು, ಎಲ್ಲ ಕಡೆನೂ ಸ್ಟ್ರೆಸ್. ಇದರಲ್ಲಿ ನಮಗೆ ಈ ಸ್ಟ್ರೆಸ್ಸಿಂದ ಹೊರಗಡೆ ಬರೋದಕ್ಕೆ ಕೆಲವಾರು ಇದಿದ್ದಾವೆ. ಒಂದು, ನಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಅನ್ನೋದು, ನಾವು ಏನು ಯೋಚನೆ ಮಾಡ್ತೀವಿ ಅನ್ನೋದು ಕೂಡ. ನಾವು ಮೊದಲು ಸರಿಯಾದ ಯೋಚನೆಗಳನ್ನು ಮಾಡಬೇಕು, ಒಳ್ಳೆಯದನ್ನು ಯೋಚನೆ ಮಾಡಬೇಕು. ನಾವು ನೋಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ಈಗ ತುಂಬ ಈ ಬೀಭತ್ಸ, ಈ ಕೊಲೆ, ಸೂಲಿಗೆ ಇದ್ರ ಬಗ್ಗೆನೇ ಯೋಚನೆ ನೋಡ್ತಾ ಇದ್ದಿದ್ರೆ ನಮ್ಮ ಮನಸ್ಸು ಕೂಡ ಅದೇ ರೀತಿಯಾಗಿದಾಗುತ್ತೆ. ನೀವು ಅದೇ ಕೂಲ್ ಕಂಪೋಸ್ಟ್ ಕಾಮ್ ಆಗಿತ್ಕೊಂಡು ಒಂದು ಒಳ್ಳೆ ಮ್ಯೂಸಿಕ್ ಕೇಳಿ, ಒಂದು ಒಳ್ಳೆ ಹಾಡು ಕೇಳಿ, ಅಥವಾ ಒಂದು ಒಳ್ಳೆ ನಿಮ್ಗೆ ಏನಾರು ಪಾಸ್ಟ್ ಟೈಪ್ ಇದ್ರೆ ಒಂದು ಕವಿತೆ ಬರೀರಿ ಅಥವಾ ಒಂದು ಕತೆ ಬರೀರಿ, ಎಲ್ಲಾದ್ರೂ ಒಂದು ಒಳ್ಳೆ ಕನ್ಸರ್ಟ್ಗೆ ಹೋಗಿ, ಒಳ್ಳೆ ಸ್ನೇಹಿತರ ಜೊತೆ ಸೇರಿ, ಒಂದು 4 ಜೊತೆ ಮಾತಾಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನಾಗುತ್ತೆ, ನಮ್ಮ ಸ್ಟ್ರೆಸ್ ರಿಲೀಫ್ ಆಗಬೇಕು ಅಂತಂದ್ರೆ ನಮ್ಮ ಸುತ್ತ ಯಾರಿದ್ದಾರೆ ಅಂತ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಗಂಧದ ಜೊತೆ ಗುದ್ದಾಡಿದ್ರೆ ಗಂಧದ ವಾಸನೆನೇ ಬರುತ್ತೆ, ಕೊಚ್ಚೆ ಜೊತೆ ಗುದ್ದಾಡಿದ್ರೆ ಕೊಚ್ಚೆನೇ ಬರೋದು. ಸೊ ನಮ್ಮ ಸುತ್ತ ಯಾರಿರ್ತಾರೆ ಅನ್ನೋದ್ರ ಮೇಲೆ ನಮ್ಮ ಇದ್ರದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಸ್ಟ್ರೆಸ್ ಲೆವೆಲ್ಸ್, ಈಗ ನಮ್ಮ ಸುತ್ತ ಚೆನ್ನಾಗಿರೋರು ಇದ್ರೆ ಅರ್ಧ ನಾವು ಏನು ಶೇರ್ ಮಾಡ್ತೀವಲ್ಲ ಅದರಲ್ಲೂ ಕೂಡ ನಮ್ಮ ಸ್ಟ್ರೆಸ್ ಲೆವೆಲ್ಸು ತುಂಬ ಕಮ್ಮಿ ಆಗುತ್ತೆ. ಇದಾದ್ಮೇಲೂ ಕೂಡ ಕೆಲವ್ರಿಗೆ ಏನಾಗುತ್ತೆ ಹೇಳೋಕ್ಕಾಗಲ್ಲ, ಅವ್ರಿಗೆ ಗೊತ್ತಿಲ್ದಂಗೆ ಹಾರ್ಟ್ ಬೀಟ್ ಜಾಸ್ತಿ ಹೋಗುತ್ತೆ, ತುಂಬ ಜಾಸ್ತಿ ಇದಕ್ಕಿದಂಗೆ ಬ್ರೆತ್ಲೆಸ್ನೆಸ್ ಬಂದ್ಬಿಡುತ್ತೆ. ಸ್ವಲ್ಪ ದೂರ ನಡೆದ್ರೆ ಏದುಸಿರು ಬರೋದು, ಉಪ್ಸ ಬರೋದು, ಸ್ವೆಟ್ಟಿಂಗ್ ಆಗೋದು, ಅಥವಾ ತುಂಬ ತಲೆನೋವು ಬರೋದು, ತುಂಬ ಸುಸ್ತು, ಏನೋ ಮೈ ಕೈ ಎಲ್ಲ ಕುಸ್ತೋದಂಗೆ ಆಗ್ಬಿಡುತ್ತೆ. ಆ ಥರ ಎಲ್ಲ ಆದಾಗ ಏನು ಯೋಚನೆ ಮಾಡದೆ ಆರಾಮಾಗಿ ಒಂದು ಕಡೆ ಕುತ್ಕೊಂಡು ಡೀಪ್ ಬ್ರೆತ್ ತಗೋಬೇಕು. ಆಲ್ವೇಸ್ ಒಂದು 5 ಕೌಂಟ್ಗೆ. ಸೊ ಒಂದು ಕಣ್ಣು ಮುಚ್ಕೊಂಡು ಆರಾಮಾಗಿ ಡೀಪ್ ಬ್ರೆತ್ ತಗೊಂಡು 1 2 3 4 5 ಆರಾಮಾಗಿ ಒಂದು 5 ಕೌಂಟ್ ಮಾಡಿ, ಆರಾಮಾಗಿ ಕೂಲ್ ಆಗುತ್ತೆ. ನೀವು ಏನು ಯೋಚನೆ ಮಾಡಬೇಡಿ, ಜಸ್ಟ್ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಏನಿಲ್ಲ, ಡೈಲಿ 1 ಅವರ್ ಮೆಡಿಟೇಷನ್. ನಾವು ಈಗ ಹೇಳ್ತೀವಿ, ಎಕ್ಸ್ಟ್ರಾ ಅಲ್ಲಿ ಇಲ್ಲಿ ಎಲ್ಲ ಕ್ಲಾಸಸ್ಗೆ ಹೋಗೋದೇನು ಬೇಕಿಲ್ಲ. ನೀವು ಒಂದು ದೇವ್ರ ಮನೇಲಿ ಕೂತ್ಕೊಳ್ಳಿ, ಒಂದು ಓಮ್ ಹಾಕ್ಕೊಳ್ಳಿ, ಓಮ್ ಅಂತ ಬರ್ತಾ ಇರಲಿ, ನೀವು ಆರಾಮಾಗಿ ಕೂತ್ಕೊಳ್ಳಿ ಕಣ್ಣು ಮುಚ್ಕೊಂಡು. ಜಸ್ಟ್ 1 ಅವರ್ ಏನು ಯೋಚನೆ ಮಾಡಬೇಡಿ, ಸುಮ್ಮನೆ ಆರಾಮಾಗಿ ಕೂತ್ಕೊಳ್ಳಿ. ಮೈಂಡ್ ಎಷ್ಟೋ ಫುಲ್ಲು ತಾಮಸಕ್ಕೆ ಬರುತ್ತೆ. ಓಕೆ ಡಾಕ್ಟರ್, ನಿಮ್ಮ ಹತ್ರ ಬಂದಿರೋ ವಿಚಿತ್ರ ಕೇಸ್ಗಳು ಯಾವುದು ಸ್ಟ್ರೆಸ್ ರಿಲೇಟೆಡ್? ನೋಡಿ, ಸ್ಟ್ರೆಸ್ ರಿಲೇಟೆಡ್ಡು ಸಾಕಷ್ಟು ಕೇಸಸ್ ಬಂದಿವೆ. ಈಗ ನಾನು ಸ್ಟಾರ್ಟಿಂಗಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದಾಗ ಐ ಥಿಂಕ್ ಮಿಡ್-ನೈಟ್ 1 o'clock ಆಗಿತ್ತು. ನಾನು ನೈಟ್ ಡ್ಯೂಟಿ ಮಾಡ್ತಾ ಇದ್ದೆ. ಇದಕ್ಕಿದಂಗೆ ಇನ್ನೂ ವೈಟ್ ಮದುವೆ ಡ್ರೆಸ್ ಹಾಕ್ಕೊಂಡು ಹುಡುಗ ಹುಡುಗಿ ಇಬ್ಬರು ನೈಟ್
ಹಾಸ್ಪಿಟಲ್ಗೆ ಬಂದರು. ನಾನು ಐ ವಾಸ್ ವರಿಡ್, ಇದೇನಿದು ಈ ರಾತ್ರಿ ಹಿಂಗೆ, ಅದು ಮದುವೆ ಡ್ರೆಸ್ಸಲ್ಲಿ ಎಲ್ಲೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಮದುವೆ ಆಗಕ್ಕೆ ಹಾಸ್ಪಿಟಲ್ಗೆ ಯಾಕೆ ಬಂದಿದ್ದಾರೆ ಇದು ಅಂತ ಅಂದ್ಕೊಂಡೆ. ಅವರೆಲ್ಲ ಆ ಹಾಸ್ಪಿಟಲ್ಗೆ ಬಂದಾಗ ಇಬ್ರು ತುಂಬ ಗಾಬರಿ ಇದ್ರು. ಇಬ್ರು ಫುಲ್ ಸ್ವೆಟ್ಟಿಂಗು, ಕೈ ಕಾಲೆಲ್ಲ ನಡುಗ್ತಾ ಇದೆ ಇಬ್ರಿಗೂ, ಫುಲ್ ಎಲ್ಲ ಗಾಬರಿ ಇದು ಎಲ್ಲ ಇದಿದೆ. ಯಾಕೆ ಏನಾಯಿತು ಇದ್ರದ್ದು ಅಂತ ಅಂದರೆ, ಅವರು ಇಲ್ಲ ನಮಗೆ ಇವತ್ತು ಮದುವೆ ಆಯಿತು, ಇವತ್ತು ನಮ್ಮದು ಫಸ್ಟ್ ನೈಟು, ನೋಡಿದ್ರೆ ನಾವು ಇಬ್ಬರು ಸೇರಬೇಕು ಅಂತ ಹೋದ್ರೆ ಇದಕ್ಕಿದ್ದಂಗೆ ಸ್ವೆಟ್ಟಿಂಗ್ ಆಗೋಯ್ತು, ಇದಕ್ಕಿದ್ದಂಗೆ ಕೊಲ್ಯಾಪ್ಸ್ ಆಗೋದ್ಲು. ಆಮೇಲೆ ನೋಡಿದ್ರೆ ಕೈ ಕಾಲೆಲ್ಲ ತಣ್ಣಗಾಗೋಗಿದೆ, ಫುಲ್ಲು ಸ್ವೆಟ್ಟಿಂಗ್ ಆಗೋಗಿದೆ, ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ನೀರು ಹಾಕಿದೆ ಎಲ್ಲ ಮಾಡಿದೆ. ಆಮೇಲೆ ಈಗ ಹಂಗೂ ಇದು ಮಾಡ್ಕೊಂಡು ಎತ್ಕೊಂಡು ಕೆಳಗಡೆ ಕಿಟಕಿಯಿಂದ ಹೊರಗಡೆ ಇಳಿದು ಮನೆಯಲ್ಲೆಲ್ಲ ಗಾಬರಿ ಆಗ್ತಾರೆ ಅಂತ ನೈಟಲ್ಲಿ ಟ್ಯಾಕ್ಸಿ ಮಾಡ್ಕೊಂಡು ಹಾಸ್ಪಿಟಲ್ಗೆ ಬಂದಿದ್ದಾರೆ. ಸೊ ನಂಗೆ ಅಂದರೆ ಎಷ್ಟು ಬೇರೆಯವ್ರು ನೋಡಿದ್ರೆ ಇದು ಕಾಮಿಡಿ ಅನ್ಸುತ್ತೆ, ಬಟ್ ಇಟ್ ಈಸ್ ಅ ಫ್ಯಾಕ್ಟ್. ಇಟ್ ಈಸ್ ಅ ಫ್ಯಾಕ್ಟ್. ಏನಂತಂದ್ರೆ ಅವ್ರಿಗೆ ಪಾಪ ಏನಾಗಿದೆ, ಆ ಹುಡುಗಿಗೆ ಗಾಬರಿ, ಆಂಗ್ಸೈಟಿ, ಸ್ಟ್ರೆಸ್ ಏನಾಗಿದೆಯೋ ಏನೋ. ಯಾರೋ ಒಬ್ಬ ಮದುವೆ ಆದ ತಕ್ಷಣನೇ ಅನ್ನೋನ್ ಪರ್ಸನ್ ಜೊತೆ ಇದು ಬಿಟ್ಟಾಗ ಆಂಗ್ಸೈಟಿ ಲೆವೆಲ್ಸ್ ಹೆಂಗಿರುತ್ತೆ ಅಂತಂದ್ರೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸಡನ್ ಆಗಿ ಏನಾಗಿದೆ, ಹಾರ್ಟ್ ಬೀಟ್ ಜಾಸ್ತಿ ಆಗಿದೆ, ಪ್ಯಾನಿಕ್ ಅಟ್ಯಾಕ್ ಆಗಿ ಆಂಗ್ಸೈಟಿ ಫುಲ್ ಅಲ್ಲೇ ಕೊಲ್ಯಾಪ್ಸ್ ಆಗ್ಬಿಟ್ಟಿದೆ. ಇದನ್ನ ಹೌ ಕುಡ್ ದೇ ಅವಾಯ್ಡ್ ಇಟ್? ಒಂದು ಕೌನ್ಸೆಲಿಂಗ್ ಸೆಷನ್ ಬಿಫೋರ್. ಹಿಂದಿನ ಕಾಲದಲ್ಲಿ ಏನಂದ್ರೆ ಅಜ್ಜಿ ಅಮ್ಮ ಇವರೆಲ್ಲ ಮಾಡೋರು ಕೌನ್ಸೆಲಿಂಗ್. ಈಗಿನ ಇದ್ರಲ್ಲಿ ಏನಂದ್ರೆ ಕೇಳಕ್ ಸಂಕೋಚ, ಇಂಟರ್ನೆಟ್ ಅಲ್ಲಿ ಇಲ್ಲಿ ಇರ್ತವೆ, ಇಂಟರ್ನೆಟ್ ಅಲ್ಲಿ ಇಲ್ಲಿ ನೋಡ್ಕೊಂಡು ಹೋಗೋರ್ಗೆ ಹೋಗೇ ಪರವಾಗಿಲ್ಲ, ಹೋಗ್ಲಿಲ್ಲ ಅಂದ್ರೆ ಈಗ ಯಾರ್ಯಾರು ಯಾವ ರೀತಿ ಇರ್ತಾರೆ ಗೊತ್ತಾಗಲ್ಲ. ಕೆಲವು ತುಂಬಾ ಇಂಟ್ರೋವರ್ಟ್ ಇರ್ತಾರೆ, ಅಷ್ಟಾಗಿ ಬೆರೆಯಲ್ಲ, ಗೊತ್ತಾಗಲ್ಲ. ಅವ್ರಿಗೆ ನಾವು ಅವಾಗ ಕೌನ್ಸೆಲಿಂಗ್ ಮಾಡಿ ಎಲ್ಲ ಇದು ಮಾಡಿ ಒಂದು IV ಫ್ಲೂಯಿಡ್ ಹಾಕಿ, ಯಾಕಂದ್ರೆ ಫುಲ್ BP ಎಲ್ಲ ಲೋ ಆಗ್ಬಿಟ್ಟಿತ್ತು, ಒಂದು IV ಫ್ಲೂಯಿಡ್ ಹಾಕಿ, ಆಮೇಲೆ ಅವ್ರಿಗೆ ಬ್ರೀದಿಂಗ್ ಎಕ್ಸಸೈಸಸ್ ಇದೆಲ್ಲ ಹೇಳ್ಕೊಟ್ಟು, ಸ್ಟ್ರೆಸ್ ಲೆವೆಲ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಕೋಬೇಕು, ಕೌಂಟ್ ಆಫ್ 5 ಇದರದ್ದೆಲ್ಲ ಅವ್ರಿಗೆ ಹೇಳ್ಕೊಟ್ಟು, ಆಮೇಲೆ ಯಾವ ರೀತಿಯಾಗಿದ್ದಿರಬೇಕು ಎಲ್ಲ ಚೆನ್ನಾಗೆಲ್ಲ ಕೌನ್ಸಿಲಿಂಗ್ ಮಾಡಿ ಆಮೇಲೆ ನಾವು ಕಳಿಸಿದ್ವಿ. ಆಮೇಲೆ ಒಂದು ವೀಕ್ ಆದಮೇಲೆ ಎಲ್ಲ ಅವರು ಒಂದು ಇದಿಟ್ಕೊಂಡು ತಟ್ಟೆ ತುಂಬ ಸ್ವೀಟ್ಸು, ಒಂದು ತೆಂಗಿನಕಾಯಿ ಇದು ಎಲ್ಲ ಇಟ್ಕೊಂಡು ಬಂದು ನಮ್ಗೆ ಕೊಟ್ಟರು. ತುಂಬ ಥ್ಯಾಂಕ್ಸ್ ಸರ್, ತುಂಬ ಚೆನ್ನಾಗಾಯಿತು ಅಂತ. ಬಿಕಾಸ್ ಐ ಕ್ಯಾನ್ ನೆವರ್ ಫರ್ಗೆಟ್ ಈ ಸ್ಟ್ರೆಸ್ ಇದ್ರದ್ದು. ನಾನು ಫಸ್ಟ್ ಟೈಮ್ ನಾನು ಒಂದು ಪೇಷಂಟ್ಗೆ ಆ ಸ್ಟ್ರೆಸ್ ಬಗ್ಗೆ ಅವಾಗ ಕೌನ್ಸಿಲಿಂಗ್ ಮಾಡಿದ್ದು, ಆ್ಯಂಡ್ ಐ ಕ್ಯಾನ್ ನೆವರ್ ಫರ್ಗೆಟ್ ದ್ಯಾಟ್. ಸೊ ಇದು ಒಂದು ಡಿಫ್ರೆಂಟ್ ಕೇಸ್ ನೀವು ಅಟೆಂಡ್ ಮಾಡಿದಂತ. ಸ್ಟ್ರೆಸ್ ಅನ್ನೋದು ನಾರ್ಮಲ್ ಅಲ್ಲ, ಅಂಡ್ ಸ್ಟ್ರೆಸ್ ಅನ್ನೋದು ಅವಶ್ಯಕತೆ ಇಲ್ಲ ಅಂತ ಅರ್ಥ ಆಗಬೇಕು. ಸೊ ಅದಕ್ಕೆ ಗುಡ್ ಲೈಫ್ ಸ್ಟೈಲ್ ಬೇಕಾಗತ್ತೆ. ಸೊ ಲೈಫ್ ಸ್ಟೈಲ್ ಅಂತ ಬಂದಾಗ ಫಸ್ಟ್ ಬರೋದು ನಾವು ತಿನ್ನೋ ಆಹಾರ. ನಾವು ತಿನ್ನೋ ಆಹಾರ ನಾವು ಏನು ಅಂತ ನಿರ್ಧಾರ ಮಾಡುತ್ತೆ ಅಂತ ತುಂಬಾ ಮಾತು ಕೇಳಿರ್ತೀವಿ. ಅಂಡ್ ಗುಡ್ ಫುಡ್, ಹೆಲ್ದಿ ಫುಡ್, ಗುಡ್ ಫುಡ್, ಹೆಲ್ದಿ ಫುಡ್, ಇದು ಗುಡ್ಡ, ಇದು ಬೇಡ, ಇದರಲ್ಲಿ ಪ್ರೋಟೀನ್ ಇದೆಯಾ, ಇದರಲ್ಲಿ ಫ್ಯಾಟ್ ಇದೆಯಾ, ಇದರಲ್ಲಿ ಕಾರ್ಬ್ಸ್ ಇದೆಯಾ, ಇದರಲ್ಲಿ ವಿಟಮಿನ್ಸ್ ಇದೆಯಾ, ನ್ಯೂಟ್ರಿಷನ್ ಇದೆಯಾ ಅಂತ ನಾವು ಥಿಂಕ್ ಮಾಡ್ತಾ ಮಾಡ್ತಾ ಗುಡ್ ಫುಡ್ ಅನ್ನೋದು ಒಂಥರ ಟಾಕ್ಸಿಕ್ ಆಗ್ಬಿಟ್ಟಿದೆ. ಆ ವರ್ಡೇ ಟಾಕ್ಸಿಕ್ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಗುಡ್ ಫುಡ್ ಅಂತ ಇದೆಯಾ ಆಕ್ಚುಲಿ ನಾವು ತಿನ್ನೋ ವಿಚಾರದಲ್ಲಿ? ನೋಡಿ, ಊಟ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಈಗ ನಮ್ಮ ಗಾದೆಗಳೇ ಇದೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಹಾಗೆ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ಸೊ ಇದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಈಗ ಅದು ಇತ್ತೀಚಿನ ದಿನಗಳಲ್ಲಿ ನೀವು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಊಟದ ಬಗ್ಗೆ ಸಿಗೋಷ್ಟು ಅಡ್ವೈಸು ನಿಮಗೆ ಬೇರೆ ಯಾವುದರಲ್ಲೂ ಸಿಗೋದಿಲ್ಲ. ಎಲ್ಲ ಥರದ ಅಡ್ವೈಸು ಇರುತ್ತೆ. ಯಾವುದು ಗುಡ್ ಫುಡ್ಡೋ ಬ್ಯಾಡ್ ಫುಡ್ಡೋ, ಅಥವಾ ನಮಗೆ ಎಲ್ಲರಿಗಿಂತ ತುಂಬ ಈಗ ಎಸ್ಪೆಷಲಿ ಟೀನೇಜಲ್ಲಿ ತುಂಬ ಮಿಸ್ಲೀಡ್ ಆಗ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ಕಾರ್ಬ್ಸ್ ಯಾವ್ದು ತೊಗೋಬೇಕು, ಫ್ಯಾಟ್ ಯಾವುದು ಎಷ್ಟು ತೊಗೋಬೇಕು, ಪ್ರೋಟೀನ್ಸ್ ಎಷ್ಟು ತೊಗೋಬೇಕು, ಹಾಗೆ ವೈಟಮಿನ್ಸು ಮಿನರಲ್ಸು ಇವೆಲ್ಲ ಬೇಕಾ ಬೇಡವಾ. ಎಷ್ಟೋ ಜನ ಹೇಗಾಗಿದೆ ಅಂತಂದರೆ ಹೆಂಗೆ ಮಿಸ್ಲೀಡ್ ಆಗ್ತಾರೆ ಅಂದರೆ, ಈಗ ಎಷ್ಟೋ ಥರದ ಡಯಟ್ಗಳಿದೆ, ಡಯಟ್ ರೆಜಿಮೆಂಟ್ಸ್ಗಳು ಸಿಗುತ್ತೆ. ಸೊ ಎಲ್ಲರೂ ವಿತೌಟ್ ಕನ್ಸಲ್ಟಿಂಗ್ ಎಕ್ಸ್ಪರ್ಟ್ಸ್ ಏನು ಮಾಡ್ತಾರೆ, ಅವ್ರಿಗೆ ಇಷ್ಟ ಬಂದಿದ್ದ ಡಯಟು ಅಥವಾ ಯಾವುದೋ ಒಂದು ನೆಟ್ಟಲ್ಲಿ ಅವ್ರಿಗೆ ಏನೋ ಒಂದು ಸರಿ ಇದೆ ಅಂತ ಅನಿಸಿದ್ದು ಎಲ್ಲ ತೊಗೋತಾರೆ. ಆದರೆ ಎಲ್ಲ ಡಯಟ್ಗಳು ಕೆಲವೊಂದು ಇದನ್ನು ಬೇಸ್ ಮಾಡಿ ಇರುತ್ತೆ. ಸೊ ಯಾವುದೇ ಡಯಟು ಕೂಡ, ಯಾವುದೇ ಈಗ ಒಳ್ಳೆ ಫುಡ್ಡು ಕೆಟ್ಟ ಫುಡ್ ಅಂತಿಲ್ಲ. ನಮಗೆ ಯಾವ್ದು ಸೇರುತ್ತೆ ಅದೇ ಒಳ್ಳೆ ಫುಡ್ಡು, ಯಾವ್ದು ಸೇರಲ್ಲ ಅದು ಕೆಟ್ಟ ಫುಡ್. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ನೋಡಿ ಉತ್ತರ ಕರ್ನಾಟಕಕ್ಕೆ ಹೋದರೆ ಜೋಳ ತಿಂತೀವಿ, ದಕ್ಷಿಣ ಕರ್ನಾಟಕಕ್ಕೆ ಬಂದರೆ ರಾಗಿ ತಿಂತೀವಿ. ನೀವು ಇನ್ನೂ ಬೆಂಗಾಳಿಲೆಲ್ಲ ಹೋದರೆ ರೈಸ್ ಜಾಸ್ತಿ ಸೇವನೆ ಮಾಡ್ತಾರೆ. ಸೊ ನೀವು ಇದಕ್ಕೆ ಯುರೋಪ್ ಎಲ್ಲ ಹೋದ್ರೆ ನೀವು ಅಲ್ಲಿ ನಿಮಗೆ ಬರೀ ಮೈದಾ ರಿಲೇಟೆಡ್ ಇವೇನಿರುತ್ತೆ ಅವು ಮಾತ್ರ ಇರುತ್ತೆ. ನೀವು ಪಂಜಾಬ್ ಬಂದರೆ ಗೋಧಿ ಇರುತ್ತೆ. ನೀವು ಒಂದೊಂದು ಏರಿಯಾಗೆ ಹೋದಾಗೂ ಕೂಡ ಅವ್ರದ್ದೇ ಒಂದು ಸ್ಟೇಪಲ್ ಫುಡ್ ಅಂತ ಇರುತ್ತೆ. ಅಂದರೆ ಆ ಜಾಗದಲ್ಲಿ ಏನು ಬೆಳೀತಾರೆ ಅದನ್ನು ಮಾತ್ರ ಸೇವಿಸ್ತಾರೆ. ಸೊ ಹಾಗಿದ್ರೆ ನಾವು ತೊಗೊಳ್ಳೋದು ಒಳ್ಳೆ ಫುಡ್, ಅವ್ರು ತೊಗೊಳ್ಳೋದು ಕೆಟ್ಟ ಫುಡ್ಡಾ? ಅಥವಾ ಅವ್ರು ತೊಗೊಳ್ಳೋದು ಒಳ್ಳೇದು, ನಾವು ತೊಗೊಳ್ಳೋದು ಕೆಟ್ಟ ಫುಡ್ಡಾ? ಅದಕ್ಕೆ ಯಾವುದು ಒಳ್ಳೇದು ಕೆಟ್ಟದ್ದು ಅಂತಿಲ್ಲ. ಯಾವ್ಯಾವ ಫುಡ್ಡಲ್ಲಿ ಏನೇನು ಇರುತ್ತೆ ಅನ್ನೋದ್ರ ಮೇಲೆ, ಅದರಲ್ಲಿ ಏನು ಕಂಟೆಂಟ್ ಇದೆ, ನಮ್ಮ ದೇಹಕ್ಕೆ ಎಷ್ಟು ಬೇಕದು ಅದು ಇಂಪಾರ್ಟೆಂಟ್. ನಾವೀಗ ಯಾವುದೇ ಒಂದು ಪೇಷಂಟ್ ಬಂದಾಗ ಕೂಡ ಈಗ ಒಂದು ಜನರಲ್ ಡಯಟ್ ಅಂತ ಯಾರಿಗೂ ಪ್ರಿಸ್ಕ್ರೈಬ್ ಮಾಡಲ್ಲ. ಜನರಲ್ ಡಯಟ್ ಅಂತ ಏನಿರಲ್ಲ. ಈಗ ನಾವು ಒಂದೊಂದು ಇಂಡಿವಿಜುವಲೈಸ್ ಮಾಡಬೇಕಾಗತ್ತೆ. ಈಗ ನೋಡಿ, ನಾರ್ಮಲ್ ಆಗಿ ಈಗ ನಾವು ಜೀವಂತ ಇರಬೇಕು ಅಂತಂದರೆ ಪ್ರತಿಯೊಂದು ಕೂಡ
ನಮಗೆ ಈಗ ಪ್ರೋಟೀನ್ಸ್ ಇರ್ಬೋದು, ಫ್ಯಾಟ್ಸ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಅಥವಾ ವೈಟಮಿನ್ಸ್ ಮಿನರಲ್ಸ್, ಇವು ಮೇನ್ ಬೇಕೇ ಕಾನ್ಸ್ಟಿಟ್ಯೂಯೆಂಟ್ಸ್. ಬೇಕು. ನಮ್ಗೆ ಯಾವುದೇ ಒಂದು ಫುಡ್ ಇದು ತಗೊಂಡಾಗ ಇವಿಷ್ಟು ಇರಲೇಬೇಕು. ಇವಿಷ್ಟನ್ನ ಒಂದು ಕ್ವಾಂಟಿಟಿನಲ್ಲಿ ಎಲ್ಲರೂ ತಗೋಬೇಕಾಗುತ್ತೆ. ಅದರಲ್ಲಿ ಒಂದು ಸಿಂಪಲ್ ಆಗಿ, ಯಾಕಂದರೆ ನಾವು ನೋಡಿದ್ವಿ, ಇಷ್ಟು ಗ್ರಾಮ್ಸ್ ತೊಗೋಬೇಕು, ಇಷ್ಟು ಗ್ರಾಮ್ಸ್ ಏನು ನಾವು ತಕ್ಕಡಿ ಇಟ್ಕೊಂಡು ದಿನ ತೂಕ ಮಾಡಿ ಊಟ ಮಾಡೋಕ್ಕಾಗತ್ತಾ? ಆ್ಯಂಡ್ ನಾವು ಪೇಷಂಟ್ಗಳಿಗೆ ಇದನ್ನು ಹೇಳಿದಾಗ ಅದಕ್ಕಿಂತ ಕೆಟ್ಟದ್ದು ಬೇರೆ ಯಾವುದೂ ಇಲ್ಲ. ಯಾಕಂದರೆ ನಾವು ಊಟನ ಅಳೆದು ತಗೊಳ್ಳೋವಾಗ ತುಂಬ ಇರಿಟೇಟ್ ಆಗುತ್ತೆ. ಆ ಊಟದ ಬಗ್ಗೆ ಇಂಟ್ರೆಸ್ಟೇ ಇರಲ್ಲ. ಆ ಊಟನ ಮೆಡಿಸಿನ್ ಎಂಜಾಯ್ ಮಾಡಬೇಕು. ಅದು ಮೆಡಿಸಿನ್ ಅಲ್ಲ. ಸೊ ಊಟನ ಎಂಜಾಯ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡಬೇಕು, ನಾವು ಊಟನ ನೋಡಿ ಯಾವಾಗಲೂ ಅಷ್ಟೇ ಒಂದು 9 ಇಂಚ್ ಪ್ಲೇಟ್, ನಾವು ತಿಂಡಿ ತಟ್ಟೆ ಅಂತ ಹೇಳ್ಬೋದು, ಕಾಮನ್ ಆಗಿ ಹೇಳ್ತೀವಿ 9 ಇಂಚ್ ಪ್ಲೇಟ್, ಒಂದು ತಿಂಡಿ ತಟ್ಟೆ. ಆ ತಿಂಡಿ ತಟ್ಟೆನಲ್ಲಿ 50% ನೀವು ಸೊಪ್ಪು, ತರಕಾರಿ, ಕಾಳುಗಳು, ಹಣ್ಣು 50% ಇರಬೇಕು. ಇನ್ನು 25% ಕಾರ್ಬೋಹೈಡ್ರೇಟ್ಸ್ ಅಂದರೆ ಯಾವುದು? ರೈಸ್, ನೀವು ರಾಗಿ, ಗೋಧಿ, ರೈಸು, ಮೈದಾ, ಚಪಾತಿ. ಇವೆಲ್ಲಾನು ಕಾರ್ಬೋಹೈಡ್ರೇಟೆ. ಸೊ ಅದು 25% ಇರಬೇಕು. ಇನ್ನು 25% ಏನಿರಬೇಕು? ಮಿಲ್ಕ್ ಪ್ರಾಡಕ್ಟ್ಸು, ಆಯಿಲು, ನಾನ್ ವೆಜ್. ಅಂದರೆ ನೀವು Fat. ಹಾಲಿನ ಪ್ರಾಡಕ್ಟ್ ಏನೇ ಇರಲಿ, ನೀವು ಪನ್ನೀರ್ ಇರ್ಬೋದು, ಅಥವಾ ಕೆನೆ ಇರ್ಬೋದು, ಬೆಣ್ಣೆ ಇರ್ಬೋದು, ಮೊಸರು, ಮಜ್ಜಿಗೆ, ತುಪ್ಪ, ಅವೆಲ್ಲ, ಅಥವಾ ನಾವೇನು ಅಡುಗೆಗೆ ಉಪಯೋಗಿಸ್ತೀವಿ ಎಣ್ಣೆ, ಮತ್ತು ನಾನ್ ವೆಜ್, ಇದೆಲ್ಲ ಸೇರಿ 25% ಇರಬೇಕು. ಆದರೆ ನಾವು ನಾರ್ಮಲ್ ಆಗಿ ಹೆಂಗೆ ತಿಂತೀವಿ? ನಾವು ಈಗ ಸೌತ್ ಕರ್ನಾಟಕ, ನಮ್ಮ ಇವ್ರನ್ನೇ ಮೈಸೂರು ಭಾಗದ ಕರ್ನಾಟಕದವ್ರನ್ನ ತಗೊಳ್ಳೋಣ. ನಾರ್ಮಲ್ ಏನು ತಿಂತೀವಿ? ಇಷ್ಟಪ್ಪ ಮುದ್ದೆ, ಇಷ್ಟು ರೈಸು, ಸಾಂಬಾರು, ಇಷ್ಟು ರೈಸು, ಮಜ್ಜಿಗೆ, ಮುಗೀತು ಊಟ. ತರಕಾರಿ ಹಾಕಿದ್ರೆ ಬಲವಂತ ಮಾಡಿ ಏನಾರ ಬೈದರೆ 1-2 ತರಕಾರಿ ತಿಂತೀವಿ, ಇಲ್ಲಾಂದರೆ ತಿನ್ನೋದೇ ಇಲ್ಲ. ಫ್ರೂಟ್ಸ್ ಯಾವಾಗ ತಿಂತೀವಿ? ಜ್ವರ ಬಂದಾಗ ತಿಂತೀವಿ. ಇದು ಕಾಮನ್ ಆಗಿ ಎಲ್ಲರೂ ಮಾಡೋದು. ನೀವು ನಾರ್ತ್ ಕರ್ನಾಟಕಕ್ಕೆ ಹೋಗಿ, ಅಲ್ಲೋದ್ರೆ ಜೋಳದ ರೊಟ್ಟಿ, ಒಂದು 4, 6, 8 ಡಿಪೆಂಡಿಂಗ್ ಆನ್ ದೇರ್, ಇದು ಜೋಳದ ರೊಟ್ಟಿ, ಒಂದು ಈರುಳ್ಳಿ, ಒಂದು ಮೆಣಸಿನ್ಕಾಯಿ, ಮೊಸರು. ನೀವು ಇಷ್ಟೇ, ಅಂದರೆ ನಿಮ್ಮದು 90% 100% ಡಯಟ್ ಇಷ್ಟೇ. ಕಾರ್ಬ್ಸ್ ಎಲ್ಲ ಹೋಗುತ್ತೆ. ಎಲ್ಲ ಮೆಜಾರಿಟಿ ಇಷ್ಟೇ ತಗೊಳ್ಳೋದು. ನೀವು ಸೇಮ್ ಪಂಜಾಬ್ಗೆ ಹೋಗಿ, ನೀವು ಅಲ್ಲಿ ಚಪಾತಿ, ಹಾಲು, ಹಾಲು, ಇದರದು 90% 100% ಅದೇ. ನೀವು ಬೆಂಗಾಳ್ಗೆ ಹೋಗಿ, ನೀವು ರೈಸು, ಸ್ವೀಟ್ಸು. ಸೊ ಮೆಜಾರಿಟಿ ಎಲ್ಲ ಮುಗಿದೋಯ್ತು. ಸೊ ನಾವೆಲ್ಲ ಏನಂತೀವಿ? ಏನು ತಿನ್ನಲ್ಲ ನಾನು. ನೀವು ಫಸ್ಟ್ ಕ್ವೆಶ್ಚನ್ ಕೇಳೋದು, ನೀವು ಯಾವುದೇ ಪೇಷಂಟನ್ನು ಕೇಳಿ, ನೀವೇನು ಇದು ಮಾಡ್ತಾ ಇದ್ರೆ, ಯಾಕೆ ಇಷ್ಟು ಶುಗರ್ ಜಾಸ್ತಿ ಆಗೋಯ್ತು, ಯಾಕಿದ್ದು ಸರಿ? ನಾನು ಏನು ತಿನ್ನಲ್ಲ ಡಾಕ್ಟ್ರೆ. ಅದು ಇಷ್ಟು ತಿಂದಿರ್ತಾರೆ, ನಾನು ಏನು ತಿನ್ನಲ್ಲ ಡಾಕ್ಟ್ರೆ. ದಟ್ ಮೀನ್ಸ್ ಅವ್ರ ಪ್ರಕಾರ ಹೊರಗಡೆ ಫುಡ್ ಅಂತ. ಅಂದರೆ ಅವ್ರ ಪ್ರಕಾರ ನಾವು ತಿಂತಾ ಇರೋದು ಸರಿ ಇದೆ, ನಾವು ರೆಗ್ಯುಲರ್ ಏನು ತಿಂತಾ ಇದ್ದೀವಿ ಅದನ್ನೇ ತಿಂತಾ ಇದ್ದೀವಿ. ಒಂದು ಮದುವೆಗೆ ಹೋಗಿ, ಈಗ ಮದುವೆಗೆ ಹೋದರೆ ಎಷ್ಟು ವೆರೈಟಿ ಇರುತ್ತೆ ಅಂದರೆ, ಒಂದು ಎಲೆಯಲ್ಲಿ ನೀವು 4 ದಿನಕ್ಕಾಗಷ್ಟು ಊಟ ಒಂದೇ ಎಲೆಯಲ್ಲಿ ಹಾಕಿರ್ತಾರೆ, ಒಂದೇ ಟೈಮಲ್ಲಿ ಹಾಕಿರ್ತಾರೆ. ಅಷ್ಟು ವೆರೈಟೀಸ್ ಇರುತ್ತೆ ನಿಮ್ಗೆ. ಅಷ್ಟು ಥರ ಸ್ವೀಟ್ಸು, ಪಲ್ಯ, ರೈಸು, ಚಪಾತಿನಲ್ಲಿ 4 ಥರ ಹಾಕಿರ್ತಾರೆ. ನೀವು ರೋಟಿ, ನಾನು, ಅದ್ರ ಜೊತೆಗೆ ಪಲಾವ್ಗಳು, ಲಾಸ್ಟಲ್ಲಿ ಸಾರು, ಮಜ್ಜಿಗೆ, ನೀವು ಅಷ್ಟೆಲ್ಲ ಹೋದರೆ ಅಷ್ಟು ವೆರೈಟಿ ಓವರಾಗಿ ತಿಂತೀವಿ ನಾವು. ಒಂದು ಕ್ವಾಲಿಟಿ ಆಫ್ ಫುಡ್, ಇನ್ನೊಂದು ಕ್ವಾಂಟಿಟಿ ಆಫ್ ಫುಡ್. ಇದು ತುಂಬ ಇಂಪಾರ್ಟೆಂಟ್. ಯಾಕೆಂತಂದರೆ ಎಷ್ಟು ಕ್ವಾಂಟಿಟಿ ತಿಂತೀವಿ ಅಂತಂದರೆ, ನಾವು ತಿನ್ನೋದು ನಾರ್ಮಲ್ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಇಷ್ಟೇ, ನಮ್ಮ ಮದುವೆಗೆ ಹೋಗಿದ್ದು ಅಷ್ಟೇ ತಿಂದಿದ್ದು, ಜಾಸ್ತಿ ತಿನ್ನಲೇ ಇಲ್ಲ ಅಂತಾರೆ. ಇನ್ನು ನಾವು ನಾನ್ ವೆಜ್ ಊಟಕ್ಕಂತೂ ಹೋದರೆ, ನೀವು ನಾನ್ ವೆಜ್ ಇದ್ರಲ್ಲಿ ನೋಡಿದ್ರೆ, ನೀವು ನಾನ್ ವೆಜ್ ಯಾವುದೇ ಒಂದು ಫಂಕ್ಷನ್ಗೆ ಹೋಗಿ, ನೀವು ಅದರಲ್ಲಿ ಮುದ್ದೆ ಹಾಕ್ತಾರೆ, ಪೂರಿ ಹಾಕ್ತಾರೆ, ಚಪಾತಿ ಹಾಕ್ತಾರೆ, ರೋಟಿ ಹಾಕ್ತಾರೆ, ದೋಸೆ ಹಾಕ್ತಾರೆ. ಅದ್ರ ಜೊತೆಗೆ ನಿಮಗೆ ಬೋಟಿ ಇರ್ಬೋದು, ಕಬಾಬ್ ಇರ್ಬೋದು, ಮೊಟ್ಟೆ ಇರ್ಬೋದು, ಪ್ರಾನ್ಸ್ ಇರ್ಬೋದು, ಫಿಶ್ ಇರ್ಬೋದು, ಜೊತೆಗೆ ಬಿರಿಯಾನಿ, ಜೊತೆಗೆ ಅನ್ನ ರಸಂ. ಇಷ್ಟು ತಿಂದರೆ ನೀವು 4 ದಿನ ಊಟ ಮಾಡೋದು ಬೇಕಾಗಲ್ಲ. 4 ದಿನಕ್ಕೆ ಬೇಕಾಗೋಷ್ಟು ಕ್ಯಾಲರೀಸು ನೀವು ಒಂದೇ ಊಟದಲ್ಲಿ ಮಾಡಿರ್ತೀರಾ. ಇದನ್ನ ಎಷ್ಟೋ ಜನ ರಿಯಲೈಸ್ ಮಾಡ್ಕೊಳ್ಳಲ್ಲ. ಸೊ ಕಾನ್ಶಿಯಸ್ ಈಟಿಂಗ್ ಇರ್ಬೇಕಂತ ಹೇಳ್ತೀರಾ? ಹೌದು ನೋಡಿ, ಈಗ ಎಲ್ಲರಿಗೂ ಏನಂದರೆ ಒಂದು 1400 ಇಂದ 1800 ಕ್ಯಾಲರೀಸ್ ಮಾತ್ರ ಬೇಕಾಗುತ್ತೆ ಒಂದೊಂದು ಟೈಮ್ಗೆ. ನಾವು ಪ್ರೆಗ್ನೆನ್ಸಿನಲ್ಲಿ ಹೇಳ್ತೀವಿ ಒಂದು 2400 ಕ್ಯಾಲರೀಸ್ ಬೇಕು ಅಂತ, ಅಥವಾ ಬೇರೆ ಇನ್ನೂ ಏನಾದ್ರು ಸ್ವಲ್ಪ ಎನರ್ಜಿ ಜಾಸ್ತಿ ಬೇಕು, ಸ್ಪೋರ್ಟ್ಸು, ಇವ್ರಿಗೆಲ್ಲರಿಗೂ ಅವಾಗ ಜಾಸ್ತಿ ಅಡ್ವೈಸ್ ಮಾಡ್ತೀವಿ. ಬಟ್ ನಾರ್ಮಲಾಗಿ 1400 to 1800 ಸಾಕು. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಒಂದು ಸಣ್ಣ ಮೈಸೂರು ಪಾಕು 300 ಕ್ಯಾಲರೀಸ್ ಇರುತ್ತೆ. ನಾವು ಈಗ ನಾರ್ಮಲಾಗಿ ಯಾವ್ದಾದ್ರು ಒಂದು ಮದುವೆ ಫಂಕ್ಷನ್ಗೆ ಹೋದಾಗ 4-5 ಸ್ವೀಟ್ ತಿಂತೀವಿ. 4-5 ಸ್ವೀಟಲ್ಲೇ 1400 ಕ್ಯಾಲರೀಸ್ ಮುಗಿದೋಗಿರುತ್ತೆ. ಸೊ ಅದನ್ನು ನಾವು ರಿಯಲೈಸ್ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ನಮಗೆ ಇಂಡಿವಿಜುವಲೈಸ್ ಆಗಿ ನಾವು ಡಯಟ್ನ ಒಬ್ಬೊಬ್ರಿಗೂ ಎಷ್ಟೆಷ್ಟು ಬೇಕಾಗುತ್ತೆ. ಈಗ ನಾರ್ಮಲ್ ಆಗಿರೋವಾಗ ನಾನು ಹೇಳ್ದಂಗೆ ಒಂದು 9 ಇಂಚ್ ಪ್ಲೇಟ್ ಆರಾಮಾಗಿ 50%
ಅದರಲ್ಲಿ ಸೊಪ್ಪು ತರಕಾರಿ ಕಾಳುಗಳು ಅವೆಲ್ಲ ಇದ್ದರೆ ನಮಗೆ ಬೇಕಾಗುವ ವೈಟಮಿನ್ಸು ಮಿನರಲ್ಸು ಅವೆಲ್ಲ ಬಂದುಬಿಡುತ್ತೆ. ಕಾರ್ಬೋಹೈಡ್ರೇಟ್ಸ್ 25%, ಇನ್ನು 25% ಮಿಲ್ಕ್ ಪ್ರಾಡಕ್ಟ್ಸ್ ಮತ್ತು ನಾನ್ ವೆಜ್. ಅಷ್ಟು ತೆಗೆದುಕೊಂಡ್ರೆ ಬೇಕಾದಷ್ಟು ಆಯಿತು, ನಾರ್ಮಲ್ ಆಗಿರುತ್ತೆ. ಇದು ಯಾಕೆ ನಾವು ಇದನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ಈಗ ನಾವು ಸಿಟಿನಲ್ಲಿ ಇವಾಗ ಸಿಟಿ ಲೈಫ್ ಸ್ಟೈಲ್ಗೆ ಎಲ್ಲ ಇದಾಕ್ಕೊಂಡು ಎಲ್ಲರೂ ಈಗ ಏನೋ ಒಂದು ವರ್ಕಿಂಗ್ ಪ್ರೊಫೆಷನಲ್ಸು ಎಲ್ಲ ಆಗುತ್ತೆ. ನಮಗೆ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಮ್ಮಿ ಇರುತ್ತೆ. ನಾವು ಎಲ್ಲ ಅದನ್ನು ಗಮನಿಸ್ಕೋಬೇಕು. ಕೆಲವ್ರು ಹೇಳ್ತಾರೆ, ನಮ್ಮ ತಾತ ಎಷ್ಟು 4 ಮುದ್ದೆ ತಿಂತಾಯಿದ್ರು, ಸಣ್ಣದಾಗಿದ್ರು, ನಮ್ಮ ಅಪ್ಪ ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ರು, ಎಷ್ಟು ಬೇಕಾದಷ್ಟು ತಿಂದರು, ಇಷ್ಟು ರೈಸ್ ತಿಂತಾಯಿದ್ರು, ಚೆನ್ನಾಗಿದ್ರು, ಇವಾಗ ನಿಮಗೆಲ್ಲ ಹಿಂಗೆಲ್ಲ ಬಂದುಬಿಟ್ಟಿದೆ. ಇದು ನಾವು ಕಾಮನ್ ಆಗಿ ನೋಡ್ತೀವಿ ಹೇಳೋದು. ನಿಜ ಕೂಡ. ಯಾಕೆ ಅಂತಂದರೆ ಅವರು ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿ ಮಾಡ್ತಾಯಿದ್ರು. ನೋಡಿ, ನಮಗೆ ಫಿಸಿಕಲ್ ಆ್ಯಕ್ಟಿವಿಟಿನೇ ಇಲ್ಲ. ಬೆಳಗ್ಗೆಯಿಂದ ಸ್ಟ್ರೆಸ್ಸು ಕಮ್ಮಿ ಇರ್ತಿತ್ತು. ನಿಮಗೆ ನೀವು ಯಾರೇ ಆಗಲಿ ನೋಡಿ, ಅಗ್ರಿಕಲ್ಚರ್ ಯಾರು ಮಾಡ್ತಿರ್ತಾರೆ, ಸೊ ಅವ್ರದ್ದೆಲ್ಲರಿಗೂ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ, ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಇರುತ್ತೆ. ಈಗೇನು ನಾವು ಆಫೀಸ್ಗಳಿಗೆ ಹೋಗ್ತೀವಿ, ಹಾಸ್ಪಿಟಲ್ಗೆ ಹೋಗ್ತೀವಿ, ಅಥವಾ ಏನಾದರೂ ಬೇರೆ ನಾವು ಪ್ರೊಫೆಷ್ನಲ್ ಕೆಲಸಗಳು ಮಾಡ್ತಿರ್ತೀವಿ. ಸೊ ಇವರೆಲ್ಲರೂ ಕೂಡ ಏನಾಗುತ್ತೆ, ಸ್ಟ್ರೆಸ್ ಲೆವೆಲ್ಸ್ ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಕೂತ್ಕೊಂಡು ಮಾಡೋಂಥ ಕೆಲಸ ಅಂದರೆ ನಮ್ಮ ಮನಸ್ಸಿಗೆ ಮೆದುಳಿಗೆ ಕೆಲಸ ಜಾಸ್ತಿ ಇರುತ್ತೆ, ಆದರೆ ದೇಹಕ್ಕೆ ಕೆಲಸ ಕಮ್ಮಿ ಇರುತ್ತೆ. ಹಾಗಾಗಿ ನಮ್ಗೇನಾಗುತ್ತೆ, ಈ ನಮಗೆ ಬಾಡಿ ಫ್ಯಾಟ್ ಇರ್ಬೋದು, ಇವೆಲ್ಲ ನಮ್ಗೆ ಜಾಸ್ತಿ ಅಕ್ಯುಮುಲೇಟ್ ಆಗ್ತಾ ಹೋಗ್ತಾ ಇರುತ್ತೆ. ನಮಗೆ ಎನರ್ಜಿನೇ ಮೆಟಬಾಲಿಸಮೇ ಆಗಲ್ಲ. ನಮ್ಗೆ ಎನರ್ಜಿ ಅಲ್ಲಿ ನಮಗೆ ಮೊದಲು ಬರ್ನ್ ಆಗಬೇಕಲ್ಲ, ನಮ್ಮ ಬಾಡಿನಲ್ಲಿ ಎನರ್ಜಿನೇ ಬರ್ನ್ ಆಗಲ್ಲ, ನಮಗೆ ಮೆಟಬಾಲಿಸಮೇ ಸರಿಯಾಗಿ ಆಗಲ್ಲ. ಸೊ ಆ ಥರ ಟೈಮಲ್ಲಿ ಏನು ಬೇಕಾಗುತ್ತೆ, ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು. ಈಗ ನಮ್ಮ ಅಜ್ಜಿ ಯಾವಾಗಲೂ ನಮ್ಮನ್ನು ಬೈತಾ ಇದ್ರು, ಈಗ ಏನಪ್ಪ ಹೋಗಿ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡಿದ್ರೆ ಆಗಲ್ವಾ, ದಿನ ಬೆಳಿಗ್ಗೆ ವಾಕಿಂಗ್ ಹೋಗ್ಬೇಕಾ ಅಂತ. ನಮ್ಮ ತಾತ ಅದನ್ನ ಹೇಳಿದ್ರು, ಇದು ಯಾವುದೋ ಸುಮ್ಮನೆ ಇದು ಇಟ್ಕೊಂಡು ಪಾಟಗಳು ಇಟ್ಕೊಂಡು ಗಿಡಗಳು ಮಾಡ್ತಾ ಇದ್ದೀರಾ, ಅದ್ರ ಬದಲು ಹೋಗಿ ಹೊಲದಲ್ಲಿ ಬಂದು ರಾಗಿ ಇದು ಬೆಳೆಸಿದ್ರೆ 4 ಕಂಡ್ಗ ರಾಗಿ ಆಗುತ್ತೆ ಅಂತ. ಅದು ಇಟ್ ಈಸ್ ಟ್ರೂ. ಯಾಕಂದ್ರೆ ಆ ಫಿಸಿಕಲ್ ಆ್ಯಕ್ಟಿವಿಟಿ ನಾವು ಮಾಡಿದ್ರೆ ನೀವು ಯಾವ ವಾಕಿಂಗು ಬೇಡ, ನಿಮ್ಗೆ ಯಾವ ಯೋಗ ಥೆರಪಿನೂ ಬೇಡ, ಅಥವಾ ನೀವು ಯಾವ ಮೆಡಿಟೇಷನ್ನು ಮಾಡೋದು ಬೇಡ, ಯಾವ ಸ್ಟ್ರೆಸ್ ಲೆವೆಲ್ಸು ಇರೋದಿಲ್ಲ. ಸೊ ನಮ್ಮ ಬಾಡಿನ ನಾವು ದಂಡಿಸ್ಬೇಕು. ನಾವು ಆ ದಂಡಿಸದೇ ಇರೋ ಕಾರಣ ಏನಾಗೋಗುತ್ತೆ, ನಮ್ಮ ಈ ಎಲ್ಲ ಏನು ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅಂದರೆ ನಮಗೆ BP ಇರ್ಬೋದು, ಶುಗರ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ಸು, ಸ್ಟ್ರೋಕು, ಒಬೆಸಿಟಿ, ಸೊ ಇವೆಲ್ಲ ಏನು ಮೆಟಬಾಲಿಕ್ ಡಿಸಾರ್ಡರ್ಸ್ ಇದ್ದಾವೆ, ಇವೆಲ್ಲನೂ ಕೂಡ ನಮಗೆ ಈ ನಮ್ಮ ಈ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೇ ಒಂದು ಕಡೆ ಕೂತ್ಕೊಂಡು ಸರಿಯಾಗಿ ನಮ್ಮ ದೇಹವನ್ನು ದಂಡಿಸದೇ ಇರೋದ್ರಿಂದ ಎಲ್ಲ ಬಂದಿರತಕ್ಕಂಥ ಡಿಸಾರ್ಡರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ವಾರದಲ್ಲಿ ಒಂದು 5 ದಿನ ಚೆನ್ನಾಗಿ ನೀವು ಹೇಳ್ದಂಗೆ ನೀಟಾಗಿ 9 ಇಂಚ್ ಪ್ಲೇಟಲ್ಲಿ ಕಾರ್ಬ್ಸ್ ಎಷ್ಟು ಇದೆಷ್ಟು ಅಂತ ಒಂದಷ್ಟು ಪ್ರಮಾಣದಲ್ಲಿ ನೀಟಾಗಿ ತಿಂತಿರ್ತಾರೆ. ಬಟ್ ವೀಕೆಂಡಲ್ಲಿ ಗೆಸ್ಟ್ ಬರ್ತಾರೋ, ಅಥವಾ ನೀವು ಬೀಗ್ರೂಟಕ್ಕೆ ಹೋಗಬೇಕು, ನೆಂಟರು ಮನೆಗೆ ಹೋಗಬೇಕು, ಅಥವಾ ಒಂದು ಮದುವೆ ಇರುತ್ತೋ, ಫಂಕ್ಷನ್ ಇರುತ್ತೋ, ಫ್ರೆಂಡ್ಸ್ ಗೆಟ್ ಟುಗೆದರ್ ಇರುತ್ತೋ, ಏನೋ ಒಂದಿರುತ್ತೆ. ಸೊ ಅದು ಒಂಥರ ಪಾರ್ಟಿ ಟೈಮ್ ಅಥವಾ ರಿಲ್ಯಾಕ್ಸ್ ಆಗಿ ಫುಡ್ ತಿನ್ನೋ ಟೈಮ್. ಆ ಟೈಮಲ್ಲಿ ನೀವೇನಾದರೂ ಇಲ್ಲ ನಂಗೆ ಇದು ಬೇಡ, ನಂಗೆ ಇಷ್ಟೇ ಸಾಕು ಅಂತ ಕ್ಯಾಲರಿ ಕಾನ್ಶಿಯಸ್ ಆಗಿದ್ರೆ, ಅವಾಗ ಇರೋದೊಂದು ಲೈಫ್ ಚೆನ್ನಾಗಿ ತಿನ್ನು ಅಂತ ಇನ್ನೊಬ್ರು ಯಾರೋ ಪುಷ್ ಮಾಡ್ತಾರೆ. ಇನ್ನೊಬ್ರು ಹೇಳ್ತಾರೆ ಚೆನ್ನಾಗಿ ತಿನ್ಬೇಕು ಅಷ್ಟೇ, ಲೈಫ್ ಇರೋದು ಒಂದು ಎಂಜಾಯ್ ಮಾಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಇವತ್ತು ಒಂದ್ ದಿವಸ ತಿಂದ್ರೆ ಏನೂ ಆಗಲಿ, ನೀನು ಯಾವಾಗಲೂ ಡಯಟಲ್ಲಿ ಇರ್ತಿಯಲ್ಲ, ಒಂದಿನ ತಿಂದ್ರೆ ಏನಾಗಲ್ಲ ಅಂತ ಹೇಳ್ತಾರೆ. ಸೊ ಒಬ್ಬೊಬ್ಬರಿಂದ ಒಂದೊಂದು ಯಾವ್ದು ನಮಗೆ ಕ್ರೇವಿಂಗ್ ಇರುತ್ತೆ, ಅದಕ್ಕೆ ತಕ್ಕಂಗೆ ಡೈಲಾಗ್ಸ್ ಬರ್ತಾ ಇರುತ್ತಲ್ಲ. ಸೊ ಅವಾಗ ಹೆಂಗೆ ಆ ಫುಡ್ ಸ್ಟೈಲನ್ನು ಕಂಟ್ರೋಲ್ ಮಾಡೋಕ್ಕಾಗುತ್ತೆ ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇವತ್ತಿನ ಲೈಫ್ ಸ್ಟೈಲಲ್ಲಿ ಇದು ತುಂಬ ಕಾಮನ್. ಯಾರೋ ಒಬ್ರು ತುಂಬ ಡಯಟ್ ಮಾಡಿ ಏನು ತಿಂತಾ ಇಲ್ಲ ಅಂದ್ರೆ ರೇಗ್ಸೋರೇ ಜಾಸ್ತಿ ಇರ್ತಾರೆ. ಆದರೆ ಇದರಲ್ಲಿ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು. ಬೇರೆಯವ್ರ ಹತ್ರ ನಾವು ಡಯಟ್ ಮಾಡ್ತಾ ಇದೀವಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಾರ್ಮಲ್ ಆಗಿ ತಿನ್ನಿ. ನಮ್ಮ ಇಂಡಿಯನ್ ಮೆಂಟಾಲಿಟಿ ಹೆಂಗೆ ಅಂತಂದರೆ, ನಾವೇನು ಫ್ರೀಯಾಗಿ ಸಿಕ್ಕಿದ್ರೆ ಯಾವುದು ಬಿಡಲ್ಲ, ಜಾಸ್ತಿ ತಿಂತೀವಿ. ನೀವು ಯಾವುದೇ ಮದುವೆ ಇರ್ಬೋದು, ಫಂಕ್ಷನ್ಗಳಿರ್ಬೋದು, ಯಾವುದೇ ಒಂದು ಹೋಟೆಲ್ಗೆ ಹೋಗಲಿ, ಈಗ ಯಾರು ಕೊಡಿಸ್ತಾ ಇದ್ದಾರೆ ಅಂತಂದರೆ, ಫ್ರೀ ಇದೆ ಅಂತಂದರೆ ನಾವು ಡಬಲ್ ತಿಂತೀವಿ. ಅದೇ ನಾವು ದುಡ್ಡು ಕೊಟ್ಟು ತೊಗೋಬೇಕಂತಂದರೆ ಎಷ್ಟು ಬೇಕೋ ಅಷ್ಟೇ ತಿಂತೀವಿ. ಯಾಕೆ ನಾನು ಹೇಳೋದು, ನಮ್ಮ ಥಾಟ್ ಪ್ರೋಸೆಸ್ ಇದೆ ಅಲ್ಲ, ಅದು ಚೇಂಜ್ ಆಗಬೇಕು. ನಾವು ಮದುವೆಗೆ ಹೋದ್ರೂ ನಾವು ನಾರ್ಮಲಾಗಿ ನನಗೆ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ಒಂದು ಫಂಕ್ಷನ್ಗೆ ಹೋದ್ರೂ ನಾನು ಇವಾಗ ಡೈಲಿ ಎಷ್ಟು ತಿಂತಾ ಇದ್ದೀನೋ ಅಷ್ಟೇ ತಿನ್ನಬೇಕು. ಈಗ ಮನೇಲೂ ನಾವು ಅಷ್ಟು ತಿಂತೀವಾ? ಬಟ್ ಇವಾಗ ಸೆಲೆಬ್ರೇಷನ್ ಟೈಮ್ ಅಂತ ಸೆಲೆಬ್ರೇಷನ್ ಇದ್ದಾಗ ಈಗ ಈಗ ಒಂಚೂರು ಎಕ್ಸ್ಟ್ರಾ ತಗೋತೀರಾ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಇದರಲ್ಲಿ ನೀವು ಡಯಟ್ ಅದನ್ನ ಬ್ಯಾಲೆನ್ಸ್ ಮಾಡಿ. ನಮಗೆ ಯಾವಾಗಲೂ ಬೇಕಾಗಿರೋದು ಏನು ಗೊತ್ತೋ, ಒಂದು ಬ್ಯಾಲೆನ್ಸ್ಡ್ ಡಯಟ್. ನಾವು ಈ ಡಯಟ್ ಇದನ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡೋವಾಗ ಏನಂತಾರೆ, ಈಗ ಎಷ್ಟೋ ಈ ಕೀಟೋ ಡಯಟ್ ಇದಾವೆ, ಇವೆಲ್ಲ. ಈ ಕೀಟೋ ಡಯಟ್ ಅಂದ್ರೆ ಏನಂದ್ರೆ ಬರೀ ಆಯಿಲಿ ಫುಡ್ ಮಾತ್ರ ತಗೋತಾರೆ, ಬೇರೆದೆಲ್ಲ ಬಿಟ್ಬಿಡ್ತಾರೆ, ಕಾರ್ಬ್ಸ್ ಎಲ್ಲ. ಇವು ಎಷ್ಟೋ ಡೇಂಜರಸ್ ಅಂತ ಪ್ರೂವ್ ಆಗಿದೆ. ಯಾವ್ದಾದ್ರು ಒಂದೊಂದು ಪರ್ಟಿಕ್ಯುಲರ್ ಪೇಷಂಟ್ಗಳಲ್ಲಿ ತೀರಾ ಅವಶ್ಯಕತೆ ಇದೆ ಅಂತಂದ್ರೆ ಅದು ಎಕ್ಸ್ಪರ್ಟ್ ಒಪಿನಿಯನ್ ತೆಗೆದುಕೊಂಡು ಆಮೇಲೆ ಆ ಥರ ಮಾಡಬೇಕಾಗುತ್ತೆ. ನಾವು ಜನರಲ್ ಆಗಿ ನೀವು ಯಾವುದೇ ಥರನಾದ ಆ ಥರ ಡಯಟ್ ತಗೋಬೇಡಿ. ನಮಗೆ ಜನರಲ್ ಪಬ್ಲಿಕ್ಗೆ ಯಾವ ಥರ ಡಯಟ್ ಬೇಕು ಅಂತಂದ್ರೆ ಬ್ಯಾಲೆನ್ಸ್ ಡಯಟ್. ನಾವು ಬ್ಯಾಲೆನ್ಸ್ ಡಯಟ್ ಅಂದ್ರೆ ಒಂದು ಪಿರಮಿಡ್ ಇರುತ್ತೆ. ಈ ಪಿರಮಿಡಲ್ಲಿ ನಮಗೆ ಬ್ಯಾಲೆನ್ಸ್ ಡಯಟ್, ಯಾಕಂದ್ರೆ ನಮ್ಮ ಬಾಡಿನಲ್ಲಿ 90% ವಾಟರ್. ಸೊ ಮೇಯ್ನ್ ಬೇಕಾಗಿರೋದು ವಾಟರ್ ಹೈಯೆಸ್ಟ್ ಇರಬೇಕು. ನೆಕ್ಸ್ಟ್ ಬೇಕಾಗಿರೋದು ಸೊಪ್ಪು ತರಕಾರಿ ಕಾಳುಗಳು. ಅದರ ನೆಕ್ಸ್ಟು ನಾವು ಬಂದರೆ ಹಣ್ಣುಗಳು. ಅದರ ನೆಕ್ಸ್ಟು ನಾವು ಬಂದರೆ ಕಾರ್ಬೋಹೈಡ್ರೇಟ್ಸು.
ನೀವು ರೈಸು, ಮುದ್ದೆ, ಚಪಾತಿ ಇವೆಲ್ಲ ಏನಿದ್ರೆ ಕಾರ್ಬೋಹೈಡ್ರೇಟ್ಸ್. ಅದರ್ ನೆಕ್ಸ್ಟು ಆಯಿಲಿ ಫುಡ್, ಅದರ್ ನೆಕ್ಸ್ಟ್ ಸ್ವೀಟ್ಸ್. ನಮ್ಮ ಒಂದು ಪಿರಮಿಡ್ ಏನಿರಬೇಕು ಆ ಥರ ಇರಬೇಕು. ನಾವು ತಗೊಳ್ಳೋ ಇದನ್ನು ಅಷ್ಟೇ ಜಾಸ್ತಿಯಿಂದ ಕಮ್ಮಿ, ಇದನ್ನು ಎಲ್ಲರೂ ಕೂಡ ಫಾಲೋ ಮಾಡಬೇಕು. ನಾವು ತಿನ್ನೋವಾಗಲೇ ನಂಗೆ ಇಷ್ಟೇ ಸಾಕು, ನಾನು ತಿನ್ನೋದೇ ಇಷ್ಟು, ಎಕ್ಸ್ಟ್ರಾ ಓಕೆ ಇವತ್ತೊಂದು ಪಾರ್ಟಿ ಇತ್ತು, ಒಂದು ಫಂಕ್ಷನ್ ಇತ್ತು, ಒಂಚೂರು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ನೆಕ್ಸ್ಟ್ ಇದರಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡಿ, ಇಲ್ಲ ವಾಕ್ ಮಾಡಿ, ಎಕ್ಸರ್ಸೈಸ್ ಮಾಡಿ ಮಾಡಬೇಕು. ಆ್ಯಂಡ್ ಫಿಸಿಕಲ್, ನಾವು ಇನ್ನೊಂದು ಫಿಸಿಕಲ್ ಆಕ್ಟಿವಿಟಿ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ನಾನು ಹೇಳ್ದಾಗೆ ಈಗ ನೀವು ತೋಟದಲ್ಲಿ ಕೆಲಸ ಮಾಡಿದ್ರೆ, ಹೊಲದಲ್ಲಿ ಕೆಲಸ ಮಾಡಿದ್ರೆ ಯಾವ ಫಿಸಿಕಲ್ ಆಕ್ಟಿವಿಟಿ ಎಕ್ಸ್ಟ್ರಾ ನೀವು ಮಾಡೋದು ಬೇಕಾಗಿಲ್ಲ. ಇಲ್ಲಾಂದರೆ ಡೈಲಿ ಅಟ್ಲೀಸ್ಟ್ 45 ಮಿನಿಟ್ಸ್ ಬ್ರಿಸ್ಕ್ ವಾಕ್, ಅಂದರೆ 45 ಮಿನಿಟ್ಸ್ ನೀವು ಬ್ರಿಸ್ಕ್ ವಾಕ್ ಮಾಡಿದ್ರೆ ಅಟ್ಲೀಸ್ಟ್ 4 to 5 ಕಿಲೋಮೀಟರ್ಸ್ ವಾಕಿಂಗ್ ಇರುತ್ತೆ. ಸೊ ಡೈಲಿ ಪ್ರತಿಯೊಬ್ಬರೂ ಕೂಡ ಒಂದು 4 to 5 ಕಿಲೋಮೀಟರ್ಸ್ ಒಂದು ವಾಕಿಂಗ್, ಸಿಂಪಲ್. ನೀವು ಎಂತ ಅದಕ್ಕೇನು ಸ್ಟ್ರೈನ್ ಆಗಲ್ಲ, ಎಂಥದ್ದಿಲ್ಲ, ಆರಾಮಾಗಿ 4 to 5 ಕಿಲೋಮೀಟರ್ಸ್ ವಾಕ್ ಮಾಡ್ಬೋದು. ಇಲ್ಲ ನೀವು ಸೈಕ್ಲಿಂಗ್ ಮಾಡ್ತೀರಾ, ಸ್ವಿಮ್ಮಿಂಗ್ ಮಾಡ್ತೀರಾ, ಅಥವಾ ಜಾಗಿಂಗ್ ಮಾಡ್ತೀರಾ, ನಿಮ್ಮ ಕೆಪಾಸಿಟಿ ಮೇಲೆ. ಈಗ ನಾವು ಎಷ್ಟೋ ಪೇಷಂಟ್ ಬರ್ತಾರೆ, ನನಗೆ ಜಾಗಿಂಗ್ ಅಂತ ಹೇಳ್ಬಿಟ್ಟಿದ್ದಾರೆ ಡಾಕ್ಟ್ರೆ, ನನಗೆ ಮಂಡಿ ಆಗೋದೇ ಇಲ್ಲ. ಅವರವರ ಏನು ಲೈಫ್ ಸ್ಟೈಲ್ಗಿದ್ದಿದೆ ಅಥವಾ ಏಜ್ಗೆ ತಕ್ಕಂಗೆ ಸೂಟ್ ಆಗುತ್ತೆ, ಅದಕ್ಕೆ ನಾವು ಅನುಗುಣವಾಗಿ ನಾವು ಅವ್ರಿಗೆ ಎಕ್ಸಸೈಸ್ ಆಗಲಿ ಅಥವಾ ಡಯಟ್ ಆಗಲಿ ಅಡ್ವೈಸ್ ಮಾಡಬೇಕಾಗತ್ತೆ. ಆಮೇಲೆ ಈಗ ವೆಯ್ಟ್ ರಿಡಕ್ಷನ್ ಅಷ್ಟೇ. ಏನಾಗುತ್ತೆ, ಈಗ ತುಂಬ ಜಾಸ್ತಿ ವೆಯ್ಟ್ 140-150 kgs ಇರ್ತಾರೆ. ನೀವು ಅವ್ರಿಗೆ ಡೈಲಿ ವಾಕಿಂಗ್ ಮಾಡಿಬಿಟ್ಟು ಕಮ್ಮಿ ಮಾಡಿ ಅಂತಂದರೆ ಪಾಪ ಅವ್ರು ಹೆಂಗೆ ವಾಕ್ ಮಾಡೋಕ್ಕಾಗತ್ತೆ? ಮಂಡಿ ಎಲ್ಲ ಸೋದೋಗಿರುತ್ತೆ, ಅಷ್ಟು ಜಾಸ್ತಿ ವೆಯ್ಟ್ ಹಾಕೊಂಡು ಅವ್ರು ವಾಕ್ ಮಾಡೋಕ್ಕಾಗಲ್ಲ. ಅವಾಗ ಅವ್ರಿಗೆ ಏನಂದರೆ ನಾರ್ಮಲಾಗಿ ವಾಕ್ ಮಾಡ್ಬೋದು, ಎಷ್ಟು ಬೇಕೋ ಅಷ್ಟು ಬಾಡಿ ಫಿಟ್ ಆಗಂಗೆ ನಾರ್ಮಲಾಗಿ ವಾಕ್ ಮಾಡ್ಕೋಬೋದು. ಡಯಟ್ ಅವ್ರಿಗೆ ಸಪ್ರೇಟ್ ಆಗಿ ಅವ್ರಿಗೆ ಎಷ್ಟು ಕ್ಯಾಲರೀಸ್ ಇದ್ದಾರೆ, ಎಷ್ಟು ವೆಯ್ಟ್ ಇದ್ದಾರೆ, ಕ್ಯಾಲರೀಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಎಷ್ಟು ಕ್ಯಾಲರೀಸ್ ಬೇಕು. ಇನ್ನೊಂದು ಏನಾಗುತ್ತೆ, ಈಗ ನೀವು 140-150 kgs ಇರ್ತಾರೆ, ನೀವು 700 ಕ್ಯಾಲರೀಸ್ ತಗೊಳ್ಳಿ ಡೈಲಿ ಅಂತಂದ್ರೆ ಅವ್ರು ಡೈಲಿ ಆಕ್ಟಿವಿಟೀಸ್ ಬೇಡವಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವಾಗ ಹಂಗ್ ಮಾಡಿದಾಗ ಯಾವ ವೀಕ್ನೆಸ್ ಆಗುತ್ತಲ್ಲ, ತುಂಬಾ ಅವಾಗ ಡಯಟ್ ಅನ್ನ ಬಿಟ್ಟು ಮತ್ತೆ ಅವಾಗ ಮತ್ತೆ ಜಾಸ್ತಿ ತಿನ್ನಕ್ ನೋಡಿ. ಈಗ ಇನ್ನು ಕೆಲವ್ರಿಗೆ ಏನಾಗುತ್ತೆ, ನಾನು ದಪ್ಪ ಇದ್ದೀನಿ, ನಂಗೆ ಕೊಲೆಸ್ಟ್ರಾಲ್ ಇದೆ, ಅವು ಸಣ್ಣ ಇದಾರೆ, ನಾನು ಸಣ್ಣ ಇರೋದಕ್ಕೆ ನಂಗೆ ಏನೂ ಇಲ್ಲ, ಅದು ರಾಂಗ್. ನೋಡಿ ಈಗ ಜಾಪನೀಸ್ ಸುಮೋ ಫೈಟರ್ಸ್ ಎಷ್ಟು ದಪ್ಪ ಇರ್ತಾರೆ, ಅವರಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ. ಅವ್ರ ಜೀನ್ಸ್ ಹಂಗೆ. ಈಗ ನಮ್ಮಲ್ಲಿ ನೀವು ತಗೊಂಡ್ರೆ ಸಿಂಧಿಗಳು, ಈಗ ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ ಶೆಟ್ರು, ನೀವು ಅವ್ರ ಮಾಮೂಲಿ ಜೀನ್ಸಲ್ಲೇ ಅವ್ರ ವೆಯ್ಟ್ ಜಾಸ್ತಿ. ನೀವು ಅವ್ರಿಗೆ ನಾರ್ಮಲ್ ಆಗಿ 100 kg ಇದ್ರೆ ಅವ್ರ ಜೀನ್ಸಲ್ಲಿ ಅದು ನಾರ್ಮಲ್. ಅದು ನೀವು ಅವ್ರು 100 kg ಇದ್ದೀರಾ, ನೀವು ಏನು ತಿನ್ಬೇಡಿ, ಎಲ್ಲ ಕಮ್ಮಿ ಇದಾಕ್ಬಿಟ್ಟು ಫುಲ್ ಬಿಟ್ಬಿಟ್ಟೆ ತೀರಾ ಸುಸ್ತಾಗ್ಬಿಡ್ತಾರೆ. ನಾವು ಯಾವಾಗಲೂ ಒಂದು ಡಯಟ್ ಇದು ಮಾಡೋವಾಗ ಇಂಡಿವಿಜುವಲೈಸ್ ಮಾಡಬೇಕು. ಯಾಕಂದರೆ ಊಟ ಅನ್ನೋದು ಏನಂದರೆ ಬರೀ ನಾವು ಹೊಟ್ಟೆ ತುಂಬೋದಕ್ಕೆ ಎನರ್ಜಿ ಅನ್ನೋಂಥ ಒಂದೇ ತಗೊಳ್ಳೋದಿಲ್ಲ. ಯಾಕಂದರೆ ಊಟ ಅನ್ನೋದು ಅದು ಒಂದು ನಮಗೆ ಒಂದು ಆನಂದವನ್ನು ಕೊಡುತ್ತೆ, ಒಂದು ನಮಗೆ ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡುತ್ತೆ, ಒಂದು ಉಲ್ಲಾಸವನ್ನು ಕೊಡುತ್ತೆ. ಹಾಗೆ ನಮ್ಮ ಮೆದುಳು ಕೂಡ ಏನಾದ್ರು ಒಂದು ಆಕ್ಟಿವಿಟಿ ಚೆನ್ನಾಗಿ ಮಾಡಬೇಕು, ಯೋಚನೆ ಮಾಡಬೇಕು, ಏನೋ ಒಂದು ಮಾಡಬೇಕು ಅಂತಂದ್ರೂ ಕೂಡ ಒಳ್ಳೆ ಊಟ ಇರಬೇಕು. ನೀವು ನೋಡಿ, ಊಟ ಮಾಡಬೇಡಿ ಸುಮ್ಮನೆ ಹಂಗೆ ಇರಿ, ತಲೆ ಏನು ಓಡಲ್ಲ, ತಲೆ ಕೆಲಸನೇ ಮಾಡಲ್ಲ, ಏನು ಯೋಚನೆನೇ ಬರಲ್ಲ. ನಮ್ಗೆ ಏನಾರ ಮಾತಾಡ್ಬೇಕಂತ ಎಲ್ಲ ಮರ್ತೇ ಹೋಗ್ಬಿಡ್ತೀವಿ, ಬ್ಲ್ಯಾಂಕ್ ಆಗ್ಬಿಡ್ತೀವಿ. ನಾವು ಎಷ್ಟೋ ಜನ ನೋಡಿದ್ವಿ, ಎಸ್ಪೆಷಲಿ ಮಕ್ಕಳಲ್ಲಿ ಊಟ ಬಿಟ್ಬಿಡ್ತಾರೆ, ನೀರು ಸರಿಯಾಗಿ ತಗೊಳ್ಳಲ್ಲ, ಏನೂ ಇದು ಮಾಡಲ್ಲ. ಎಕ್ಸಾಮ್ ಟೈಮಲ್ಲಿ ಹಗಲು ರಾತ್ರಿ ಓದ್ತಾರೆ, ಎಕ್ಸಾಮ್ ಅಲ್ಲಿ ಹೋಗ್ತಾರೆ, ಅಲ್ಲಿ ಹೋಗ್ಬಿಟ್ಟು ಫುಲ್ ತಲೆ ಸುತ್ತು ಕಣ್ಣೆಲ್ಲ ಕತ್ಲೆ ಆಗಿ ಬಂದು ಬಿದ್ದೋಗ್ತಾರೆ. ನಾವೇನ್ ತಿಂತೀವಿ ಹೊಟ್ಟೆಗೆ ಅಷ್ಟೆಲ್ಲ ಬ್ರೈನ್ಗೂ ಇಂಪಾರ್ಟೆಂಟ್. ಹೌದು ಡಾಕ್ಟರ್, ಇಲ್ಲಿ ಫುಡ್ ವಿಚಾರದಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಈಗ ಸೋಷಿಯಲ್ ಮೀಡಿಯಾ ನೋಡ್ತಾ ಇರುವಾಗ ಕ್ರಿಯೇಟ್ ಆಗ್ತಿದೆ. ಯಾಕಂದ್ರೆ ಯಾರ್ಯಾರೋ ಎಕ್ಸ್ಪರ್ಟ್ಸ್ ಬಂದು ಹೇಳ್ತಾರೆ ಹಾಲನ್ನ ಮುಟ್ಲೇಬೇಡಿ, ಹಾಲಿನಷ್ಟು ವಿಷಕಾರಿ ಯಾವುದೂ ಇಲ್ಲ, ಮೊಸರು ತಿನ್ಲೇಬಾರ್ದು ಅಂತ ಹೇಳ್ತಾರೆ. ಒಂದು ಟೈಮ್ ತನಕ ಮೊಸರು ತುಂಬಾ ಇಂಪಾರ್ಟೆಂಟ್, ವಿಟಮಿನ್ B12 ಸೋರ್ಸ್ ಕೂಡ ಆಗುತ್ತೆ ಡೈರಿ ಪ್ರಾಡಕ್ಟ್ಸ್ ಅಂತ ಹಂಗೆ ಹೋಗ್ತಾ ಇತ್ತು. ಸೊ ಎಲ್ಲರೂ ಚೆನ್ನಾಗಿ ತಗೊಳ್ತಾ ಇದ್ರು. ಸಡನ್ ಆಗ ತಗೊಂಡ್ರೆ ಮುಂದೆ ಹಿಂಗಾಗುತ್ತೆ, ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ, ಕ್ಯಾನ್ಸರ್ ಟರ್ನ್ ಆಗುತ್ತೆ, ಈ ತರ ನಾನಾ ಅಂದ್ರೆ ಆರ್ಗ್ಯುಮೆಂಟ್ಸ್ ಬರ್ತಾ ಇದೆ ಫುಡ್ ವಿಚಾರದಲ್ಲಿ. ಪನೀರು ಈಗ ತಿಂತಾ ಇರೋರು ತಿನ್ಬೇಡಿ ಅಂತ ಒಂದು ಸ್ಟಾರ್ಟ್ ಆಗುತ್ತೆ. ಈ ತರ ಕೆಲವೊಂದು ಕಾಳುಗಳನ್ನ ಜಾಸ್ತಿ ಯೂಸ್ ಮಾಡಬಾರ್ದು, ಈ ಸೀಡ್ಸ್ಗಳನ್ನ ಜಾಸ್ತಿ ಯೂಸ್ ಮಾಡೋದು ನಮ್ಮ ಇದೇ ಅಲ್ಲ, ಜೀನ್ಸ್ ಅಲ್ಲೇ ಇಲ್ಲ ಅದು, ಹಿಂಗೆಲ್ಲ. ಅಂದ್ರೆ ಫುಡ್ ವಿಚಾರದಲ್ಲಿ ಒಂದು ಕನ್ಫ್ಯೂಷನ್ಸ್. ಇವತ್ತು ಯಾವ್ದು ನಮ್ಗೆ ಓಕೆ ಆಗಿರುತ್ತೆ, ಯಾವ್ದು ಸರಿ ಅಂತ ನಾವು ಅಕ್ಸೆಪ್ಟ್ ಮಾಡಿ ತಿನ್ಕೊಂಡು ನಾವು ಹೆಲ್ದಿ ಅಂತ ಅನ್ಕೊಂಡಿರ್ತೀವಿ, ಅದು ತುಂಬಾ ಡೇಂಜರಸ್ ಅಂತ ಗೊತ್ತಾಗತ್ತೆ. ಸೊ ಅವಾಗ ಮೈಂಡ್ ಅಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಅದು ನಮ್ಮ ಹೆಲ್ತ್ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಇನ್ಫ್ಯಾಕ್ಟ್ ಇದು ತಗೊಳ್ಳುವಾಗ ತಗೋಬೋದಾ ತಗೋಬಾರ್ದಾ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಕಾಲಕ್ಕೆ ಚೇಂಜ್ ಆಗುತ್ತಲ್ಲ ಈ ನಂಬಿಕೆಗಳು ಅಂತ. ನೋಡಿ, ಇದು ಏನಾಗುತ್ತೆ, ಸುಮಾರು ಜನಕ್ಕೆ ಎಸ್ಪೆಷಲಿ ನಾವು ಹಳ್ಳಿ ಕಡೆ ನೀವು ಬಂದರೆ ಕೆಲವ್ರು ಹೇಳ್ತಾರೆ, ನಾನು ಹಾಲು ಕುಡಿಯೆಲ್ಲ ಬಿಟ್ಬಿಟ್ಟಿದ್ದೀನಿ, ಕೆಮ್ಮು ಬರುತ್ತೆ, ಕಫ ಬರುತ್ತೆ ಅಂತ. ಇದು ಎಲ್ಲಿಂದ ಅವ್ರ ತಲೆಗೆ ಹೋಯ್ತು ಗೊತ್ತಿಲ್ಲ. ಮೋಸ್ಟ್ಲಿ ಯಾವಾಗಲೋ ಕೋಲ್ಡ್ ಸೀಸನಲ್ಲೋ ಏನೋ ಹಾಲು ಗೀಲ್ ತೊಗೊಂಡು ಏನೋ ಅವ್ರು ಕೆಮ್ಮು ಬಂದಿದೆಯೋ ಅದು ಸುಮಾರು ಜನಕ್ಕೆ ಸ್ಪ್ರೆಡ್ ಆಗಿದೆ. ನಾವು ಈ ಜನರಲ್ ಪ್ರಾಕ್ಟೀಸಲ್ಲಿ ಬಂದಾಗೂ ಸುಮಾರು ಜನ ಇಲ್ಲ ನಾನು ಹಾಲು ಕುಡಿಯಲ್ಲ, ಕಫ ಬಂದ್ಬಿಡುತ್ತೆ ಅಂತ, ಅಥವಾ ಈ ವೀಸಿಂಗು, ಅಸ್ತಮಾ ಎಲ್ಲ ಇರುತ್ತೆ, ಹಾಲು ತೊಗೊಂಡಾಗ ಅದು ಡಿಫ್ರೆಂಟ್ ಇಶ್ಯೂ. ದಟ್ ಈಸ್ ಅ ಮೆಡಿಕಲ್ ಥಿಂಗ್. ನಾನು ಅದನ್ನೇ ಹೇಳಬೇಕು ಅಂತಿದ್ದೆ. ಈಗ ಏನಾಗುತ್ತೆ, ಆ ಥರ ಹಾಲಿನಲ್ಲಿ ಯಾವುದೇ ಇದಿಲ್ಲ.
ಅದು ತಪ್ಪು ಕಲ್ಪನೆ. ಈಗ ಮೊನ್ನೆ ರೀಸೆಂಟ್ ಆಗಿ ಏನಾಯ್ತು, ಎಲ್ಲ ಮೊಟ್ಟೆ ತಿಂದ್ರೆ ಎಲ್ಲ ಕ್ಯಾನ್ಸರ್ ಬರುತ್ತೆ ಅಂತ ದೊಡ್ಡ ನ್ಯೂಸ್ ಆಗೋಯ್ತು. ಎಕ್ಸಾಕ್ಟ್ಲಿ ಒಂದೊಂದು ಸರಿ so ಒಂದೊಂದು ಪ್ರಾಡಕ್ಟ್ ಬಗ್ಗೆ ಹಿಂಗೆ ಇದು ಬರ್ತಿದೆ. ನೀವು ಯಾರ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾರೆ ಅದನ್ನ ಕರೆಕ್ಟ್ ಆಗಿ ಜನನು ನೋಡ್ಕೋಬೇಕು. ಕೆಲವು ಸಲ ಈಗ ಸೋಷಿಯಲ್ ಮೀಡಿಯಾ ತುಂಬಾ ಆಕ್ಟಿವ್ ಇರೋದ್ರಿಂದ ಏನಾಗೋಗುತ್ತೆ, ಒಂದು ಸಣ್ಣ ಒಂದು ಮಿಸ್ ಕಮ್ಯುನಿಕೇಶನ್ ಏನಾಗೋಗುತ್ತೆ, ಎಲ್ಲ ತೀರಾ ಬೇಗ ಸ್ಪ್ರೆಡ್ ಆಗೋಗುತ್ತೆ. ಇಲ್ಲ ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಕ್ಯಾನ್ಸರ್ ಬರುತ್ತೆ, ಹೆಂಗ್ ಬರುತ್ತೆ. ಈಗ ಕೆಲವು ಸಲ ನಾವು ನೋಡ್ತೀವಿ ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಏನೋ ಒಂದು ಯಾವುದೋ ಸ್ಟಡಿ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಈಗ ಆ ಸ್ಟಡಿ ಮಾಡ್ತಿರೋವಾಗ ಆ ಸ್ಟಡಿನಲ್ಲಿ ಮೊಟ್ಟೆಗಳು ಅಥವಾ ಇನ್ನೇನೋ ಉಪಯೋಗಿಸಿರ್ತಾರೆ, ಅಥವಾ ಕೆಲವೊಂದು ಕಾಳುಗಳು ಉಪಯೋಗಿಸಿರ್ತಾರೆ, ಏನೋ ಒಂದು ಮಾಡಿರ್ತಾರೆ, ಯಾವುದೋ ಒಂದು ಪೇಷಂಟ್ ಮೇಲೆ ಏನೋ ಮಾಡಿರ್ತಾರೆ. ಲಾಂಗ್ ರನ್ ಅಲ್ಲಿ ಈ ತರ ಇದ್ದಾಗ ಇಷ್ಟು ಜನಕ್ಕೆ ಕ್ಯಾನ್ಸರ್ ಬಂತು ಏನೋ ಅದೊಂದು ಎಂಡ್ ಪಾಯಿಂಟ್ ಹಾಕಿ ಒಂದು ಇದು ಮಾಡಿರ್ತಾರೆ. ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಇದರಿಂದ ಕ್ಯಾನ್ಸರ್ ಬಂತ, ಬೇರೆ ಇದರಿಂದ ಬಂತ ಪೂರಾ ಏನು ಇರೋದಿಲ್ಲ. ಆದ್ರೆ ಇದ್ರ ಜೊತೆಲಿ ಒಂದು ಟೊಮ್ಯಾಟೊ ಇತ್ತು, ಇದ್ರ ಜೊತೆಲಿ ಒಂದು ಮೊಟ್ಟೆ ಇತ್ತು, ಇದು ಕ್ಯಾನ್ಸರ್ ಕಾರಕ ಇರಬಹುದು, ಅಥವಾ ಅವರು ಡೌಟ್ಫುಲ್ ಏನೋ ಒಂದು ಹಾಕಿರ್ತಾರೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಅದು ಬಿಂಬಿತ ಆಗುತ್ತೆ ಅಂತಂದ್ರೆ, ಇದರಿಂದ ಕ್ಯಾನ್ಸರ್ ಬರುತ್ತೆ, ಅದು ಬೇಗ ಹರಡ್ಬಿಡುತ್ತೆ. ಎಲ್ಲರೂ ಇದ್ರೋದು ನಾವು ಇದು ತಿಂದರೆ ಕ್ಯಾನ್ಸರ್ ಬರುತ್ತಾ, ಸುಮಾರು ಸಲ ಆಗಿದೆ. ಟೊಮ್ಯಾಟೊ ತಿಂದರೆ ಕ್ಯಾನ್ಸರ್ ಬರುತ್ತೆ, ಚೇಪೆ ತಿಂದರೆ ಕ್ಯಾನ್ಸರ್ ಬರುತ್ತೆ, ಮೂಲಂಗಿ ತಿಂದರೆ ಕ್ಯಾನ್ಸರ್ ಬರುತ್ತೆ, ಹೀಗೆ ಸಾಕಷ್ಟು ತರಕಾರಿಗಳನ್ನೆಲ್ಲ ಹಾಕ್ಬಿಟ್ಟಿದ್ರು, ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ. ಆಮೇಲೆ ಈಗ ನೀವು ಅದಕ್ಕೆ ಯಾರ ಮಾತು ಕೇಳ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ತಕ್ಷಣನೇ ಅದನ್ನ ಸುಮ್ಮನೆ ಪುಕಾರ ಹಬ್ಸಿ ಎಲ್ಲಾನು ಇದು ಈಗ ಮಾಡ್ಕೋಬೇಡಿ. ವೀಗನ್ ಅಂತ ಅದೊಂದು ಟ್ರೆಂಡ್, ಅಂದ್ರೆ ಹಾಲು ಮೊಸರು ಡೈರಿ ಪ್ರಾಡಕ್ಟ್ಸ್ ಯಾವ್ದನ್ನ ಮುಟ್ಟದೇ ಇರೋದು. ಸೊ See, ಇದೆಲ್ಲ ಅಂದ್ರೆ ಇವು- ಎಕ್ಸ್ಟ್ರೀಮ್ ಅನ್ಸತ್ತಾ ಇವು ಅಥವಾ ಹೌದು, ಇದೇನಾಗುತ್ತೆ, ಫುಡ್ ಅನ್ನೋದು ಏನಾಗುತ್ತೆ ಅವ್ರವ್ರ ಇಂಡಿವಿಜುವಲ್ ಬಿಟ್ಟಿದ್ದು. ನಾನು ಆಗ್ಲೇ ಹೇಳ್ದಾಗೆ ಒಂದೊಂದು ರೀಜನಲ್ಲೂ ಕೂಡ ಒಂದೊಂದು ಇದನ್ನ ತಿಂತಾರೆ, ಒಂದೊಂದು ಇದನ್ನ ತಿನ್ನೋದಿಲ್ಲ. ಅದು ಅವ್ರವ್ರ ಇಂಡಿವಿಜುವಲ್ ಇದಕ್ಕೆ ಬಿಟ್ಟಿದ್ದು. ಇನ್ನು ಕೆಲವ್ರು ಏನಂತಂದ್ರೆ ನಾನ್ ವೆಜ್ ತಿಂತಾರೆ, ಇನ್ನೊಬ್ರು ಬರೀ ವೆಜಿಟೇರಿಯನ್ ತಿಂತಾರೆ, ಇನ್ನು ಕೆಲವರು ಪ್ಯೂರ್ ವೆಜಿಟೇರಿಯನ್, ಎಗಿಟೇರಿಯನ್ ಅಂತೀವಿ ನೀವು. ಅದ್ರಲ್ಲಿ ಕೆಲವರು ಈಗ ನೀವು ಮಂಗಳೂರು ಕಡೆ ಎಲ್ಲ ಹೋದ್ರೆ ಫಿಶ್ ತಿನ್ನೋದು ಅವ್ರಿಗೆ ವೆಜಿಟೇರಿಯನ್ನೇ. ನೀವು ಇನ್ನು ಕೆಲವರು ಮೊಟ್ಟೆ ತಿಂದರೆ ನಾವು ವೆಜಿಟೇರಿಯನ್ನೇ ಅಂತಾರೆ. ಯಾಕಂದರೆ ಮೊಟ್ಟೆ ಅದು ಫಾರಮ್ ಮೊಟ್ಟೆ ತಿಂದರೆ ಮರಿ ಆಗಲ್ಲ, ನಾಟಿ ಮೊಟ್ಟೆ ಆದರೆ ಮರಿ ಆಗುತ್ತೆ. ಅಂದರೆ ಅವ್ರವ್ರಿಗೆ ಹೆಂಗೆ ಬೇಕೋ ಅದನ್ನು ಟ್ವಿಸ್ಟ್ ಮಾಡಿಕೊಂಡು ಹಾಕ್ಕೋತಾರೆ. ಆ ಥರ ನೀವು ಯಾವುದು, ಆಮೇಲೆ ಅದರಲ್ಲಿ ನಾವೇ ಪ್ಯೂರು ಇನ್ನೊಬ್ರು ಇಂಪ್ಯೂರ್ ಅನ್ನೋದಿಲ್ಲ. ಈಗ ಪ್ಯೂರ್ ವೇಗನ್ ಅಂತಂದರೆ ಅವರು ಮಿಲ್ಕ್ ಪ್ರಾಡಕ್ಟ್ಸು ಕೂಡ ಮುಟ್ಟೋದಿಲ್ಲ. ಅದೇ ಏನಂತಂದ್ರೆ ಅದು ಎಕ್ಸ್ಟ್ರೀಮ್ ಬೇಕಾ ಅಂತ. ಅಲ್ಲ, ಅದು ಅವರ ನಂಬಿಕೆ. ನಮ್ಗೆ ಇದು ಇದು ಈಗ ಬೇಕು ನನಗೆ ಬೇಡ ಇಷ್ಟ ಪ್ರಶ್ನೆ ಇಲ್ಲದೆ ನಾನು ಆಗಲ್ಲ. ಬಿಡೋದು ಬೇರೆ, ಇಷ್ಟ ಇಲ್ಲದೆ ನಾನು ಬಿಡೋದು ಬೇರೆ. ಬಟ್ ಹಾಲು ಮೊಸರು ತುಪ್ಪ ಇದೆಲ್ಲ ತಿನ್ಲೇಬಾರ್ದು, ಇಲ್ಲ, ಅದು ಅದರಿಂದಾಗಿ ತಪ್ಪು. ಹೆಲ್ತ್ ಸಮಸ್ಯೆ ಆಗುತ್ತೆ ಅಥವಾ ನಾನು ಅದರಿಂದಾಗಿ ಹೇಳೋದು ನಾನು ಈಗ ಅದನ್ನೇ ಫಿಟ್ ಆಗಿರಲ್ಲ ಅಂತ ಬಿಡೋದು ಬೇರೆ. ಅದು ತೀರಾ ತಪ್ಪು ತಿಳುವಳಿಕೆ. ಏನಂತಂದ್ರೆ ಈಗ ನೀವು ಯಾವುದೋ ಒಂದು ಇದನ್ನ ನೀವು ಫಾಲೋ ಮಾಡ್ತೀರಿ. ಈಗ ನೀವು ರಿಲಿಜನ್ ಫಾಲೋ ಮಾಡ್ದಂಗೆ, ಒಬ್ರು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಸಿಖ್ ಇರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಇರ್ಬೋದು, ಅದು ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು. ಸೊ ಆಹಾರ ಕೂಡ ಒಂದು ಧರ್ಮ ಆಗೋದು. ಆಹಾರನು ಹಂಗೆ, ನೀವು ಒಂದೊಂದು ರಿಲಿಜನ್ ಅಲ್ಲಿ ಒಂದೊಂದು ಆಹಾರ ಇದೆ, ಗೊತ್ತಾಯ್ತಾ. ಆಯಾ ರಿಲಿಜನ್ ತಕ್ಕಂಗೆ ಅದು ಅವ್ರ ಫ್ರೀ. ನೀವು ಎಲ್ಲಾದ್ರೂ ಇರಿ, ಯಾವ ಜಾಗದಲ್ಲಾದ್ರೂ ಇರಿ, ನೀವು ಯಾವ್ದನ್ನಾದ್ರೂ ಫಾಲೋ ಮಾಡ್ಕೊಳ್ಳಿ, ಏನಾದ್ರೂ ತಿನ್ನಿ. ಬಟ್ ಏನ್ ಗೊತ್ತಾ, ಏನೇನ್ ಬೇಕು ನಾನು ಆಗ್ಲೇ ಹೇಳದ್ನಲ್ಲ, ಬ್ಯಾಲೆನ್ಸ್ ಡಯಟ್ ಅದಿದೆಯಾ ನೋಡಿ. ಬಟ್ ಎಕ್ಸಾಕ್ಟ್ಲಿ ಡಾಕ್ಟರ್, ನೀವು ಹೇಳಿರೋದು ನಂಗೆ ಸೋಷಿಯಲ್ ಆಗಿ ನಂಗೆ ಅರ್ಥ ಆಯ್ತು. ಬಟ್ ಇನ್ನು ಮೆಡಿಕಲ್ ಆಂಗಲ್ ಅಲ್ಲಿ ನಾವು ನೋಡೋದಾದ್ರೆ, ಇವಾಗ ಹೆಲ್ತ್ ಬಗ್ಗೆ ತುಂಬಾ ವಿಡಿಯೋಸ್ ಬರುತ್ತೆ, ಸಡನ್ ಆಗಿ ಇದು ತಿಂದ್ರೆ ಹಿಂಗಾಗತ್ತೆ ಅಂತ ಹೇಳಿರೋ ವಿಡಿಯೋ ವೈರಲ್ ಆಗಿರುತ್ತೆ. ಸೊ ಅದನ್ನ ನೋಡಿದಾಗ, ಈಗ ಸಪೋಸ್ ಈಗ ನಾನು ಇವಾಗ ಏನೋ ಒಂದು ಡೈಲಿ 1 ಗ್ಲಾಸ್ ಹಾಲು ಕುಡಿತಾ ಇದ್ದೀನಿ ಅಂತ ಇರುತ್ತೆ, ನಾಳೆಯಿಂದ ಹಾಲು ಮುಟ್ಲೇಬಾರ್ದಾ ಅನ್ನೋ ಪ್ರಶ್ನೆ ಬರುತ್ತೆ. ಆವಾಗ ನಾನು ಏನು ಕುಡಿತೀನಿ ಅದನ್ನ ಮೈಂಡ್ಫುಲ್ ಆಗಿ ಕುಡಿಯೋಕ್ಕಾಗಲ್ಲ. ಈಗ ನನ್ನ ಮನಸ್ಸು ಸ್ಟ್ರಾಂಗ್ ಆಗಿದ್ದು ನಾನು ಕುಡಿಯಲು ನಂಬಿಕೆ ಇದ್ರೆ ನಾನು ಅದನ್ನ ಕಂಟಿನ್ಯೂ ಮಾಡ್ತೀನಿ. ಬಟ್ ತುಂಬಾ ಜನಕ್ಕೆ ಆ ಸ್ಟ್ರೆಂತ್ ಇರೋದಿಲ್ಲ. ಹೌದಾ, ಹಾಲು ಕುಡಿದ್ರೆ ಹಿಂಗಾಗತ್ತಂತೆ, ಹಂಗಾಗತ್ತಂತೆ, ಅದನ್ನೇ ತಲೆಯಲ್ಲಿ ತುಂಬಿಸ್ಕೊಂಡು ನಾಳೆ ಹಾಲು ಕುಡಿಯುವಾಗ ಕಾನ್ಫಿಡೆನ್ಸೇ ಇರಲ್ಲ, ನಿಧಾನಕ್ಕೆ ಹಾಲು ಬಿಡೋಕೆ ಶುರು ಮಾಡ್ತಾರೆ ಬೇಡ ಅಂತ. ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ವರ್ಷ ಆದ್ಮೇಲೆ ಇಲ್ಲ, ಹಾಲಿನಷ್ಟು ಒಳ್ಳೆ ಪ್ರಾಡಕ್ಟ್ ಯಾವುದೂ ಇಲ್ಲ ಅಂತ ಮತ್ತೊಂದು ಥಿಯರಿ ಬರುತ್ತೆ. ಸೊ ಆವಾಗ ಈ ಫುಡ್ಡಿನ ಕನ್ಫ್ಯೂಷನ್ಸ್ ಇದೆಯಲ್ಲ, ಇದು ಹಲವು ವರ್ಷಗಳ ಕಾಲ ಹಿಂಗೇ ಆಗ್ತಾ ಇರುತ್ತೆ. ಸೊ ಈ ಸಫರ್ ಬೇಕಾ, ಹೇಗೆ ಇದರಿಂದ ಓವರ್ಕಮ್ ಆಗ್ಬೋದು ಅಂತ ನೋಡಿ. ನಾನು ಒಂದು ಎಲ್ಲಾ ಜನಗಳಿಗೂ ಹೇಳಕ್ ಎಸ್ಪೆಷಲಿ ಇಷ್ಟಪಡ್ತೀನಿ. ಕೋಕೋನಟ್ ಆಯಿಲ್ ಬಗ್ಗೆನೂ ಹಿಂಗೆ ಬಂದಿತ್ತು. ಹೌದು, ಎಲ್ಲ ಜನಗಳಿಗೂ ಹೇಳಕ್ ಒಂದು ಇಷ್ಟಪಡ್ತೀನಿ. ನೀವು ದಯವಿಟ್ಟು ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಯಾವುದೇ ಒಂದು ಮೂಲಕ ನೀವು ಏನೋ ಒಂದು ನಿಮಗೆ ವಿಷಯ ಬರುತ್ತೆ, ಇವತ್ತು ಇದು ಕ್ಯಾನ್ಸರ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಬಂದಾಗ ತಕ್ಷಣ ನೀವು ಅದನ್ನು ಬಿಲೀವ್ ಮಾಡೋಕ್ಕೆ ಹೋಗಬೇಡಿ, ಅಥವಾ ಅದನ್ನು ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ. ನೀವು ಯಾರು ಎಕ್ಸ್ಪರ್ಟ್ಸ್ ಮತ್ತೆ ಅದನ್ನು ನೋಡಿ ಕೂಲಂಕುಷವಾಗಿ, ಇಲ್ಲ ಇದರಲ್ಲಿ ಈ ಥರ ತೊಂದರೆ ಇದೆ ಅಂತ ಎಕ್ಸ್ಪರ್ಟ್ಸಿಂದ ಏನಾರ ಇದು ಬಂದಾಗ ಮಾತ್ರ ಅದನ್ನು ಫಾಲೋ ಮಾಡಿ. ಅದರ್ವೈಸ್ ನೀವು ನಾರ್ಮಲ್ ಆಗಿ ಮುಂಚೆಯಿಂದ ಏನು ತಿನ್ಕೊಂಡು ಬಂದಿದ್ದೀರಾ, ನಿಮ್ಮ ಸ್ಟೇಪಲ್ ಫುಡ್ ಏನಿದೆ ಅದನ್ನು ತಗೊಳ್ಳಿ. ಬಟ್ ಆ ಸ್ಟೇಪಲ್ ಫುಡ್ಡಲ್ಲಿ ನಾನು ಹೇಳೋದು ನೋಡಿ, ನೀವು ಯಾವುದೇ ರೀಜನ್ ಆಗಿರ್ಬೋದು, ಯಾವುದೇ ರಿಲಿಜನ್ ಆಗಿರ್ಬೋದು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ನಾನು ಆಗಲೇ ಹೇಳಿದಾಗೆ ಮೈಸೂರು ಭಾಗ, ಉತ್ತರ ಕರ್ನಾಟಕ ಅಥವಾ ಉತ್ತರ ಭಾರತ, ಅಥವಾ ನೀವು ಯುರೋಪು, ಅಮೇರಿಕಾ, ಎಲ್ಲ ಕಡೆನೂ ಡಿಫ್ರೆಂಟ್ ಫುಡ್ ಇದೆ, ಗೊತ್ತಾಯ್ತಾ. ಅದೇ ರೀತಿಯಾಗಿ ಒಂದೊಂದು ರಿಲಿಜನಲ್ಲೂ ಕೂಡ ಒಂದೊಂದು ಥರ ಡಿಫ್ರೆಂಟಾಗಿ ಫುಡ್ ಇರುತ್ತೆ. ಸೊ ಇವೆಲ್ಲನೂ ಕೂಡ ಎಲ್ಲದರಲ್ಲೂ ಕೂಡ ಅವ್ರು ಏನೇನು ತಿನ್ಕೊಂಡು ಬಂದಿದ್ದಾರೆ ಎಲ್ಲ ಹೆಲ್ತಿ ಇರುತ್ತೆ, ಗೊತ್ತಾಯ್ತಾ.
ಕೆಲವೊಂದು ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿದ್ದಾಗ ಅನ್ಹೆಲ್ತಿ ಆಗ್ಬೋದು. ಆದರೆ ನೀವು ಒಂದು ಬ್ಯಾಲೆನ್ಸ್ಡ್ ಡಯಟ್ ಇದರಲ್ಲಿ ಹಾಕಿ ನೋಡಿದಾಗ ನಿಮಗೆ ಸೊಪ್ಪು, ತರಕಾರಿ, ಕಾಳು, ನೀರು, ಇವೆಲ್ಲ ಹಣ್ಣುಗಳು ಇವೆಲ್ಲ ಯಾವ್ಯಾವ ಮಟ್ಟದಲ್ಲಿ ಬೇಕು ಅಂತಿದ್ದಾಗ ಅದರಲ್ಲಿ ಅದು ಇದೆಯಾ, ಓಕೆ ಫೈನ್. ಅದನ್ನು ನೀವು ಯಾವುದಾದ್ರೂ ತಗೊಳ್ಳಿ, ಬಟ್ ಯಾವ್ಯಾವ ಕ್ವಾಂಟಿಟಿನಲ್ಲಿ ತಗೋಬೇಕು ಅದನ್ನ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅದನ್ನ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಬಟ್ ನಮ್ಮದೇ ಸರಿ ನಿಮಗೆ ತಪ್ಪು ಅನ್ನೋದು ಎಲ್ಲರ ಕಡೆಯಿಂದನೂ ತಪ್ಪಾಗುತ್ತೆ. ಓಕೆ. ಇನ್ನೊಂದು ಡಾಕ್ಟರ್, ತುಂಬಾ ಅಂದ್ರೆ ಟ್ರೆಂಡ್ ಅಲ್ಲಿ ಇರೋದಂದ್ರೆ ಸಕ್ಕರೆ ತಗೋಬೇಕಾ ಬೇಡವಾ ಅಂತ. ತುಂಬಾ ಜನ ಸಕ್ಕರೆ ಕಟ್ ಮಾಡಿದ್ರೆ ತುಂಬಾ ಹೆಲ್ದಿ, ಸಕ್ಕರೆಯಿಂದ ಹಂಗಾಗತ್ತೆ ಹಿಂಗಾಗತ್ತೆ, ಆಮೇಲೆ ಸಕ್ಕರೆ ಬಿಟ್ಟಿದೀವಿ, ಶುಗರ್ಲೆಸ್ ಕಾಫಿ ಕುಡಿತೀವಿ ಅಂದ್ರೆ ಮೊದಲೆಲ್ಲ ಏನ್ ಶುಗರ್ ಇದೆಯಾ ಅಂತ ಕೇಳೋರು. ಇವಾಗ ಹಂಗಿಲ್ಲ, ಅದು ಒಂದು ಸೊಸೈಟಿಲಿ ಅಕ್ಸೆಪ್ಟ್ ಆಗೋಗಿದೆ ಸಕ್ಕರೆಯಿಂದ ದೂರ ಇರ್ಬೇಕಂತ. ಬಟ್ ಹಿಂದಿನ ಕಾಲದಲ್ಲಿ ಏನೇ ಒಂದು ಶುಭ ಸಮಾಚಾರ, ಶುಭ ಸಮಾರಂಭ ಇದ್ರೂ ಒಂದು ಸ್ವೀಟ್ ಇರ್ಲೇಬೇಕು ಅಂತಾನೆ ಒಂದು ಪದ್ಧತಿ ಇತ್ತು. ನಾವೀಗ ಅದರಿಂದ ವಿಮುಖರಾಗ್ತಾ ಇದೀವಿ. ಆರ್ಟಿಫಿಷಿಯಲ್ ಸ್ವೀಟ್ನರ್ ಹಾಕ್ತಿವಿ, ಇಲ್ಲ ಸ್ವೀಟನ್ನ ಅವಾಯ್ಡ್ ಮಾಡ್ತೀವಿ, ಸ್ವೀಟ್ ತಿನ್ನಲ್ಲ. ಎಷ್ಟೋ ಜನ ಕಾಫಿಗೆ ಶುಗರ್ ಹಾಕಿ ಕುಡಿಯೋದಕ್ಕೆ ಇಷ್ಟ, ಆದ್ರೂ ಕುಡಿಯಲ್ಲ ಶುಗರ್ ಬೇಡ ಅಂತ. ಇಷ್ಟು ಶುಗರ್ ಬಗ್ಗೆ ಭಯ ಬೇಕಾ? ನೋಡಿ, ಈಗ ಮಾಡಿದ್ರೆ ಯಾವುದೇ ಒಂದು ಅತಿರೇಕಕ್ಕೆ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ನಾವೊಂದು ನಾನು ನುಡಿನೇ ಇದೆ, ತುಂಬಾ ಅತಿ ಆದ್ರೆ ಅಮೃತನೂ ಅತಿ ವಿಷ ಆದ್ರೆ ಅಂತ. ಅಮೃತನು ವಿಷ ಆಗೋಗುತ್ತೆ. ಸೊ ಅದೇ ರೀತಿಯಾಗಿ ಈಗ ನೀವು ಸಕ್ಕರೆ ಡಯಾಬಿಟಿಸ್ ಇಲ್ಲ ಅಂದ್ರೆ ನೀವು ಸಕ್ಕರೆ ಯೂಸ್ ಮಾಡಿ, ನಾರ್ಮಲ್ ಆಗಿ ಯೂಸ್ ಮಾಡಿ, ನಾರ್ಮಲ್ ಆಗಿ ಯೂಸ್ ಮಾಡಿ. ಅಂದ್ರೆ ನಾರ್ಮಲ್ ಅಂದ್ರೆ ಎಷ್ಟು? ಡಯಾಬಿಟಿಸ್ ಇದ್ದಾಗ ನೀವು ಶುಗರ್ ಯೂಸ್ ಮಾಡಬೇಡಿ. ಯಾಕಂದ್ರೆ ನೀವು ಯಾವುದೇ ಆಗ್ಲಿ, ಬೆಲ್ಲ ಆಗ್ಲಿ ಸಕ್ಕರೆ ಆಗ್ಲಿ ಎರಡು ಒಂದೇ. ಯಾಕಂದ್ರೆ ಎಷ್ಟೋ ಜನಕ್ಕೆ ಇನ್ನೊಂದು ಇದಿದೆ, ಹೌದು. ನಮ್ಗೆ ಸಕ್ಕರೆ ಸಕ್ಕರೆ ಕಾಯಿಲೆ ಬೇಡ, ಇದೆ, ಬೆಲ್ಲ ನಾನು ಬೆಲ್ಲ ಓಕೆ. ತಿಂತಾ ಇದ್ದೀನಿ. ಸಕ್ಕರೆ ಕಾಯಿಲೆ ಅನ್ನೋದು ನಾವು ಕೊಲೋಕ್ವಿಯಲ್ ಆಗಿ ನಾವು ಆಡ್ ಭಾಷೆನಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಇರೋದು ಡಯಾಬಿಟಿಸ್. ಡಯಾಬಿಟಿಸ್ ಅಲ್ಲಿ ನೀವು ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಯೂಸ್ ಮಾಡಂಗಿಲ್ಲ. ಬಟ್ ನೀವು ಡಯಾಬಿಟಿಸ್ ಇಲ್ಲ, ನೀವು ನಾರ್ಮಲ್ ಆಗಿ ಯೂಸ್ ಮಾಡಿ. ನೀವು ಟೋಟಲ್ ಅದನ್ನು ಈಗ ಎಷ್ಟು ಯೂಸ್ ಮಾಡಬೇಕು ಅಂತಂದ್ರೆ, ನಾನು ಆಗಲೇ ಹೇಳಿದಾಗೆ ಈಗ ನೀವು 1400ರಿಂದ 1800 ಕಿಲೋ ಕ್ಯಾಲರಿ ಪರ್ ಡೇ ರಿಕ್ವೈರ್ಮೆಂಟ್ ಇರೋ ಹಂಗೆ ನೀವು ಬೇರೆ ಎಲ್ಲ ಏನೇನು ತಿಂತೀರಾ ಅನ್ನೋದ್ರ ಮೇಲೆ ಯೂಸ್ ಆಗುತ್ತೆ. ಈಗ ನಾನು ಹೇಳಿದ ಒಂದು ಮೈಸೂರು ಪಾಕ್ ತೊಗೊಂಡಾಗ 300 ಕ್ಯಾಲರಿ ಬಂದ್ಬಿಡುತ್ತೆ. ಸೊ ನೀವು ಅಲ್ಲಿ ಸ್ವೀಟ್ ತಿನ್ನಬಾರ್ದಾ? ನಿಮ್ಗೆ ಡಯಾಬಿಟಿಸ್ ಇಲ್ಲ, ತಿನ್ನಿ, ನೋ ಪ್ರಾಬ್ಲಮ್. ನೀವು ಬೇರೆ ಫುಡ್ ತಿಂದಾಗ ಸೊ ದಟ್ ಬ್ಯಾಲೆನ್ಸ್ ಮಾಡಿ ನೀವು ಮತ್ತೆ 1400 ತಗೋತೀರಾ, ಇದನ್ನು ತಗೊಳ್ಳಿ, ನೋ ಪ್ರಾಬ್ಲಮ್. ಸಕ್ಕರೆನೂ ಬೇಕು, ಅಂಡ್ ಸಕ್ಕರೆ ಇಸ್ ನಥಿಂಗ್ ಬಟ್ ಕಾರ್ಬ್. ನಿಮ್ Exactly. ಫೈನಲ್ ಡಿವೈಡ್ ಆಗಿ ಅದೆಲ್ಲ ಬ್ರೇಕ್ ಆಗಿ ನಮ್ಮ ಬಾಡಿನಲ್ಲಿ ಹೋದಾಗ ಅದು ಕಾರ್ಬೋಹೈಡ್ರೇಟೇ. ಓಕೆ. ಎಟ್ ದಿ ಸೇಮ್ ಟೈಮ್ ಏನಾಗುತ್ತೆ ಅಂದ್ರೆ ಸಕ್ಕರೆ ತಿಂದ್ರೆ ರಿಂಕಲ್ಸ್ ಬರುತ್ತೆ, ಫೇಸ್ ಬೇಗ ಏಜ್ ಆದಂಗೆ ಆಗುತ್ತೆ, ಸಲ್ಫರ್ ವಾಶ್ ಆಗಿರುತ್ತೆ, ಇಟ್ಸ್ ನಾಟ್ ಹೆಲ್ದಿ. ಆಮೇಲೆ ಜಾಸ್ತಿ ಸಕ್ಕರೆ ತಿಂದಷ್ಟು ಕ್ಯಾನ್ಸರ್ ಸೆಲ್ಸ್ ಆಕ್ಟಿವೇಟ್ ಆಗುತ್ತೆ. ಈ ತರದ ಥಿಯರೀಸ್ ಓಡಾಡ್ತಿದೆ. ಈಗ ನೀವು ಹೇಳಿದ್ದೇನು, ಜಾಸ್ತಿ ತಿಂದ್ರೆ ನಿಮ್ಗೆ ಅಲ್ಲೇ ಇದಿದೆ, ನಾನು ಹೇಳದ್ನಲ್ಲಿ ಅಂದ್ರೆ ನೈಟ್ ನಾರ್ಮಲ್ ಸಕ್ಕರೆ ಆಗಿ ತಿಂದ್ರೆ ತಗೊಳ್ಳಿ. ಕ್ಯಾನ್ಸರ್ ಸೆಲ್ಸ್ ಎಲ್ಲ ಆಕ್ಟಿವೇಟ್ ಆಗಿರುತ್ತೆ. ನೀವು ತುಂಬಾ ಆ ತರ ಎಲ್ಲ ಆಗಂಗಿದ್ರೆ ಎಲ್ಲ ಸಕ್ಕರೆ ತಿನ್ನೋರ್ಗೆಲ್ಲ ಕ್ಯಾನ್ಸರ್ ಆಗ್ಬಿಡ್ಬೇಕು. ಅವೆಲ್ಲ ಸೊ ನಿಮ್ಗೆ ಅಂದ್ರೆ ವಾಟ್ಸ್ ದ rare. ರಿಯಾಲಿಟಿ? ಎಕ್ಸ್ಪ್ಲೇನ್. ರಿಯಾಲಿಟಿ ಏನಂತಂದ್ರೆ, ಸಕ್ಕರೆ ನಮಗೆ ಬೇಕು, ನಮ್ಮ ಬಾಡಿಗೆ ಕಾರ್ಬೋಹೈಡ್ರೇಟ್ ಬೇಕು. ನಾವು ಸ್ವೀಟ್ ಅಷ್ಟೇ, ನೀವು ಯಾವುದೇ ತಗೊಳ್ಳಿ, ನಮಗೆ ಟೋಟಲ್ ಕಾರ್ಬೋಹೈಡ್ರೇಟ್ ಎಷ್ಟು ಬೇಕೋ ನಮ್ಮ ಬಾಡಿಗೆ ರೆಗ್ಯುಲರ್ ಆಗಿ ನಾವು ಅಷ್ಟು ತಗೊಳ್ಳೇಬೇಕು. ಆಗ ನೀವು ಬ್ಯಾಲೆನ್ಸ್ ಮಾಡಿ ನಮ್ಮ ಡಯಟಲ್ಲಿ ಬೇರೆ ಎಲ್ಲಾನು ಇರೋ ಹಾಗೆ ನೋಡ್ಕೊಳ್ಳಿ. ಅಂದರೆ ಬರೀ ಶುಗರ್ ರಿಲೇಟೆಡ್ ಇದನ್ನೇ ತಗೋಬೇಡಿ, ತುಂಬ ಸ್ವೀಟ್ ತಗೋಬೇಡಿ. ಯಾಕಂದರೆ ನೀವು ಏನಂದರೆ, ನೀವು ಇಷ್ಟು ತರಕಾರಿ ತಿಂದರೆ ನಿಮಗೆ 300 ಕ್ಯಾಲರೀಸ್ ಬಂದರೆ, ಇಷ್ಟು ಮೈಸೂರು ಪಾಕ್ ತಿಂದರೆ ನಿಮಗೆ 300 ಕ್ಯಾಲರೀಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ನೀವು ಸೊ ಏನಂದ್ರೆ ನೀವು ಡಯಟ್ ಹೇಳ್ತಾ ಇರೋದು ಆ ಕೌಂಟ್ ಇಂಪಾರ್ಟೆಂಟ್. ಅಲ್ಲಿ, ಎಸ್, ಕ್ಯಾಲರಿ ಕೌಂಟ್ ಅಲ್ಲಿ ಹೌದು. ಸಕ್ಕರೆ ಎಷ್ಟು ಕ್ಯಾಲರಿ ಬೇಕು ಅಷ್ಟು ಹೌದು, ತಗೊಳ್ಳಿ. ಅಷ್ಟೇ ತಗೊಳ್ಳಿ. ಅದರ್ವೈಸ್ ಸಕ್ಕರೆ ಈಸ್ ನಾಟ್ ಡೇಂಜರಸ್. ನೀವು ನಾರ್ಮಲ್ ಆಗಿ ತಗೊಳ್ಳಿ. ಹ್ಮ್. ಅಂಡ್ ಸಕ್ಕರೆ ನಿಮ್ಗೆ ಏನು ಎಲ್ಲಿಂದ ಡಿರೈವೇಟಿವ್, ನಮಗೆ ಬೆಲ್ಲ ಇದರಿಂದನೇ ಸಕ್ಕರೆ ಬರೋದು. ಬೆಲ್ಲ ಎಲ್ಲಿಂದ ಬರುತ್ತೆ? ಮತ್ತೆ ಕಬ್ಬು. ಆರ್ಟಿಫಿಷಿಯಲ್ ಇದನ್ನ ನೀವು ಆದಷ್ಟು ಅವಾಯ್ಡ್ ಮಾಡಿಸಿ. ಯಾವಾಗಲೂ ನೀವು ನ್ಯಾಚುರಲ್ ಏನೇ ಸೇವಿಸಿದ್ರು ಕೂಡ ನಮಗೆ ಬಾಡಿಗೆ ಯಾವಾಗಲೂ ಒಳ್ಳೇದು. ಆರ್ಟಿಫಿಷಿಯಲ್ ಸ್ವೀಟ್ನರ್ ಎಲ್ಲಿಂದ ಬರುತ್ತೆ? ನೀವೆಲ್ಲ ಕೆಮಿಕಲ್ಸ್ ಹಾಕ್ಬಿಟ್ಟು ನೀವು ಸ್ವೀಟ್ನರ್ ಹಾಕಿ ಮಾಡಿದ್ರೆ, ದಟ್ ಈಸ್ ಟೋಟಲಿ ನಮ್ಮ ಬಾಡಿಗೆ ಇಟ್ ಈಸ್ ಕ್ಯಾನ್ಸರಸ್. ನೀವು ಯಾವುದೇ ತಗೊಳ್ಳಿ, ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಇರ್ಬೋದು, ಅಥವಾ ನೀವು ಕಲರಿಂಗ್ ಏಜೆಂಟ್ಸ್ ಇರ್ಬೋದು, ಆಮೇಲೆ ಈ ಫಾಯಿಲ್ಗಳೇನೇನು ಕವರ್ ಮಾಡ್ತಾರೆ, ಇವೆಲ್ಲ ಲಾಂಗ್ ರನ್ನಲ್ಲಿ ಅವೆಲ್ಲ ಕ್ಯಾನ್ಸರ್ ಕಾರಕನೇ. ಅದನ್ನ ಆದಷ್ಟು ಅವಾಯ್ಡ್ ಮಾಡಿ. ಈಗ ಯಾರು ಹಂಗಿದ್ರೆ ನಾವು ಆರ್ಟಿಫಿಷಿಯಲ್ ಸ್ವೀಟ್ನರ್ ಹಾಕೊಂಡ್ರೆ ಕ್ಯಾನ್ಸರ್ ಬಂದ್ಬಿಡುತ್ತಾ? ಇಲ್ಲ. ದೇರ್ ಆರ್ ಸರ್ಟನ್ ಲಿಮಿಟ್ಸ್. ಈಗ ನಮಗೆ US ಆದರೆ FDA ಇರ್ಬೋದು, ನಮ್ಮದು ಇಂಡಿಯನ್ ಆದರೆ FSSAI ಇರ್ಬೋದು. ಈಗ ನಮಗೆ ಒಂದು ಪರ್ಮಿಟೆಡ್ ಲಿಮಿಟ್ ಅಂತ ಇರುತ್ತೆ ನಮ್ಮ ಡಯಟಲ್ಲಿ. ಯಾವುದೇ ಇದಾಗಲಿ, ಯಾವುದ್ಯಾವುದನ್ನ ಎಷ್ಟೆಷ್ಟು ಲಿಮಿಟಲ್ಲಿ ಯೂಸ್ ಮಾಡ್ಬೋದು. ಈಗ ಕಮ್ಮಿ ಲಿಮಿಟಲ್ಲಿ ಯೂಸ್ ಮಾಡಿದಾಗ ಅದು ಕ್ಯಾನ್ಸರ್ ಕಾರಕ ಅಲ್ಲ, ಜಾಸ್ತಿ ಲಿಮಿಟಲ್ಲಿ ಯೂಸ್ ಮಾಡಿದಾಗ ಕ್ಯಾನ್ಸರ್ ಕಾರಕ ಆಗುತ್ತೆ. ಸೊ ಅದು ನಮ್ಮ ಜ್ಞಾನಕ್ಕೆ ಇರಬೇಕು. ಡಾಕ್ಟರ್, ಇವಾಗ ನಾರ್ಮಲ್ ಆಗಿರೋ ಪರ್ಸನ್ ಡಯಟ್ ಮಾಡ್ತಿದ್ದಾರೆ, ವರ್ಕೌಟ್ ಮಾಡ್ತಿದ್ದಾರೆ, ಓಡಾಡ್ತಿದ್ದಾರೆ ಆಕ್ಟಿವ್ ಆಗಿ ಅಂತ ಇಟ್ಕೊಳ್ಳಿ, ಶುಗರ್ ಇಲ್ಲ, ಸಕ್ಕರೆನ ಕಂಪ್ಲೀಟ್ ಬಿಡೋದು ಸರಿನಾ? ನೋಡಿ, ಅದು ತಪ್ಪು. ನಮಗೆ ನಮ್ಮ ಬಾಡಿಗೆ ಈಗ ಶುಗರ್ ಕೂಡ ಬೇಕಾಗುತ್ತೆ, ಕಾರ್ಬೋಹೈಡ್ರೇಟ್ಸ್ ಬೇಕು, ಲಿಮಿಟ್ ಅಲ್ಲಿ ತಗೋಬೇಕಾಗುತ್ತೆ. ಬಟ್ ಎಷ್ಟು ತಗೋಬೇಕು ಅನ್ನೋದು, ಈಗ ಫಾರ್ ಎಕ್ಸಾಂಪಲ್ ನಾರ್ಮಲ್ ಆಗಿ ಒಂದು ವರ್ಕಿಂಗ್ ಮ್ಯಾನ್ ಅಥವಾ ವುಮೆನ್, ಅಥವಾ ಒಂದು ಬಾಡಿ ಬಿಲ್ಡಿಂಗ್ ಮಾಡ್ತಾ ಇರೋ ಒಂದು ಮ್ಯಾನ್ ಅಥವಾ ವುಮೆನ್, ಇಬ್ಬರಿಗೂ ಸಾಕಷ್ಟು ಅಂತರ ಇರುತ್ತೆ. ಒಂದು ಪ್ರೆಗ್ನೆಂಟ್ ವುಮೆನ್, ನಾವು ಒಬ್ಬೊಬ್ಬರಿಗೂ ಒಂದೊಂದು ಡಯಟ್ ಅನ್ನ ನಾವು ಪ್ರಿಸ್ಕ್ರೈಬ್ ಮಾಡಬೇಕು ಅಂತಂದ್ರೆ ತುಂಬಾ ಡಿಫರೆಂಟ್ ಆಗಿ ಮಾಡಬೇಕಾಗುತ್ತೆ. ಸಕ್ಕರೆ ಅಂತ ತಗೊಂಡ್ರೆ ಎಷ್ಟು ಪ್ರಮಾಣ ಈಸ್ ಹೆಲ್ದಿ?
ನೀವು ಎಷ್ಟು ಪ್ರಮಾಣ ಅನ್ನೋದಕ್ಕಿಂತ ಅವರ ಡಯಟಲ್ಲಿ ನನಗೆ ಕೇಳಿದ್ರೆ ನೀವು ಯಾವುದು ಮೆಷರ್ ಮಾಡಿ ಇಷ್ಟಿಷ್ಟೇ ಅಂತ ನೀವು ಕೊಡೋದು ಅದು ಹೆಂಗಂದ್ರೆ ನೀವು ಊಟ ಮಾಡ್ದಂಗೆ ಅನ್ಸಲ್ಲ. ಹಂಗಲ್ಲ, ಇವಾಗ ನಾನು ದಿನಕ್ಕೆ 2 ಕಾಫಿ ಕುಡಿತೀನಿ ಅಂತ ಇಟ್ಕೊಳ್ಳಿ. ನನ್ಗೆ 2 ಕಾಫಿ ನಾನು ಶುಗರ್ಲೆಸ್ಸೇ ಕುಡಿಬೇಕಾ? 2 ಕಾಫಿಗೆ ಒಂದು 5 ಗ್ರಾಮ್ ಶುಗರ್ ಹಾಕ್ಬೇಕು. ನಾನು 10 ಗ್ರಾಮ್ ನೀವು ಏನು ಎವ್ರಿ ಡೇ ಯೂಸೇಜ್, ಏನು ತೊಂದರೆ ಇಲ್ಲ. ನೀವು 10 ಗ್ರಾಮ್ ಶುಗರ್ ನೀವು ಓಕೆನಾ? ಟೋಟಲ್ ಆಗಿ ನೀವು ನಾನು ನೋಡಿ ಯಾರಿಗೆ ಡಯಟ್ ಅಡ್ವೈಸ್ ಮಾಡಬೇಕು ಅಂತಂದ್ರೆ ಈಗ ಏನಾಗುತ್ತೆ, ನಾವು ಪ್ರತಿಯೊಬ್ಬರು ನಾವು ನೋಡಿದೀವಿ, ಎಲ್ಲರೂ ಒಂದೊಂದು ಚಿಕ್ಕದು ವೇಯಿಂಗ್ ಮಿಷಿನ್ ಇಟ್ಕೊಂಡು ಒಂದೊಂದು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಇಷ್ಟಿಷ್ಟು ಗ್ರಾಮ್ಸು ಇಷ್ಟಿಷ್ಟು ಇದಿದೆ ಇಷ್ಟೇ ಫುಡ್. ಊಟನ ನೀವು ಹಂಗೆ ಮಾಡಿದ್ರೆ ನೀವು ಊಟನ ಎಂಜಾಯ್ ಮಾಡೋಕ್ಕಾಗಲ್ಲ. ನಮಗೆ ಈಗ ಒಂದು ಎಂಜಾಯ್ಮೆಂಟ್ ಇದಂತ ಇರುತ್ತೆ, ನಮಗೆ ಬಾಡಿನಲ್ಲಿ ಹಾರ್ಮೋನ್ಸ್ ಎಲ್ಲ ರಿಲೀಸ್ ಆಗುತ್ತೆ. ನೀವು ಖುಷಿಯಿಂದ ಊಟ ಮಾಡಿ, ನೀವು ಚೆನ್ನಾಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ. ನೀವು ಇದನ್ನೆಲ್ಲ ಮಾಡ್ಕೊಂಡು ತಿಂದ್ರೆ ನೀವು ತಗೊಳ್ಳೋದ್ರಲ್ಲಿ ಅರ್ಧ ಯಾವ್ದು ಡೈಜೆಸ್ಟೇ ಆಗಲ್ಲ ಸರಿಯಾಗಿ. ಆಮೇಲೆ ನೀವು ಎಂಜಾಯ್ ಮಾಡ್ತಾ ಇಲ್ಲ. ನೀವು ಕಾಫಿ ಟೀ ಶುಗರ್ ಹಾಕ್ತೀರಾ ಹಾಕೊಳ್ಳಿ. ಈಗ ನಮಗೆ ಒಂದೊಂದು ಸ್ಪೂನ್ ಶುಗರ್ಗೆ ಒಂದು 100 ಕ್ಯಾಲರೀಸ್ ಇದಾದ್ರೆ ನಿಮ್ಗೆ 2 ಟೈಮ್ಸ್ ಇದು ತಗೊಂಡ್ರೆ 200 ಕ್ಯಾಲರೀಸ್ ಆಯ್ತು, ಆಯ್ತಾ? ಇನ್ನು ಬೇರೆ ನಿಮ್ದು ಡಯಟ್ ಪ್ಲಾನ್ ಮಾಡೋವಾಗ ಟೋಟಲ್ ಕ್ಯಾಲರೀಸ್ ಏನಿರುತ್ತೆ ಪರ್ ಡೇ ಅದನ್ನ ಡಿವೈಡ್ ಮಾಡ್ಕೊಳ್ಳಿ. ಅದ್ರ ತರ ನೀವು ಫುಡ್ ತಗೊಳ್ಳಿ. ನೀವು ನಾನು ಹಾಲು ಬಿಟ್ಬಿಡ್ತೀನಿ, ಶುಗರ್ ಬಿಟ್ಬಿಡ್ತೀನಿ, ಮತ್ತೆ ಎಣ್ಣೆ ಪದಾರ್ಥ ಬಿಟ್ಬಿಡ್ತೀನಿ. ಅದರಲ್ಲೂ ಈಗ ನಾವು ಲಾಸ್ಟ್ ಇದ್ರಲ್ಲಿ ಯಾವ ತರ ಎಣ್ಣೆ ತಗೋಬೇಕು ಡಾಕ್ಟ್ರೆ? ಸುಮಾರು ಜನ ಬಂದು ಕೇಳ್ತಾರೆ, ಸನ್ಫ್ಲವರ್ ಆಯಿಲ್, ಆಲಿವ್ ಆಯಿಲ್, ಕೋಕೋನಟ್ ಆಯಿಲ್, ಅಥವಾ ಇದು ಗ್ರೌಂಡ್ ನಟ್ ಆಯಿಲ್. ಬೇಕಾದಷ್ಟು ಆಯಿಲ್ಗಳು ಸಿಗುತ್ತೆ ನೋಡಿ. ಒಂದಷ್ಟು ದಿವಸ ನಾವು ಟ್ರೆಡಿಷನಲ್ ಆಗಿ ಮುಂಚೆಯಿಂದ ಯೂಸ್ ಮಾಡ್ಕೊಂಡ್ ಬರ್ತಿದ್ವಿ. ನಾನು ಚಿಕ್ಕ ಮಗುನಲ್ಲಿ ನಂಗೆ ಚೆನ್ನಾಗಿ ನೆನಪಿದೆ, ನಮ್ಮನೆಲ್ಲ ಕಡ್ಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇದ್ರು. ಕೇರಳ ಕಡೆ ಮಂಗಳೂರು ಕಡೆ ಹೋದ್ರೆ ನೀವು ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾ ಇದ್ರು. ಇದನ್ನೆಲ್ಲ ಇದು ಮಾಡ್ಬಿಟ್ಟು ಪಾಮ್ ಆಯಿಲ್ ಬಂದ್ಬಿಡ್ತು. ನಾವು ಪಾಮ್ ಆಯಿಲ್ ಬಂದಾಗ ಎಲ್ಲರೂ ಏನಂದ್ರೆ ಚೀಪ್ ಆಯಿಲ್ ಎಲ್ಲ ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಂಡು ಬರ್ತಾ ಇದೆ, ಎಲ್ಲ ರಿಫೈಂಡ್ ತುಂಬಾ ಚೆನ್ನಾಗಿದೆ, ಒಳ್ಳೇದು. ಆಮೇಲೆ ಗೊತ್ತಾಯ್ತು ಅದರಷ್ಟು ವರ್ಸ್ಟ್ ಆಯಿಲೇ ಬೇರೆ ಯಾವುದು ಇಲ್ಲ ಅಂತ. ಅದು ನಮ್ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುತ್ತೆ, ಹಾರ್ಟ್ ತೊಂದರೆ ಮಾಡುತ್ತೆ, ಸ್ಟ್ರೋಕ್ಗಳಾಗತ್ತೆ. ಸುಮಾರು ಇದಾಗಿತ್ತು. ಡಾಲ್ಡಾ ಬಂದ್ಬಿಡ್ತು. ಏನು ಯಾವುದೇ ತಿಂಡಿಗಳು ಕರೆದ್ರು ಎಲ್ಲ ಡಾಲ್ಡಾದಲ್ಲೇ ಮಾಡೋದು ಅಂತ. ಡಾಲ್ಡಾ ಕೆಟ್ಟದ್ದು ಬೇರೆ ಇನ್ಯಾವುದೂ ಇಲ್ಲ ಅಂತಾನೆ ಬಂತು. ಇದು ನಾವು ಏನು ಮುಂಚೆಯಿಂದ ಯೂಸ್ ಮಾಡ್ಕೊಂಡ್ ಬರ್ತಾ ಇದೀವಿ, ದಟ್ ಈಸ್ ಗುಡ್. ಈಗ ನೀವು ನೋಡಿ, ರಿಫೈನ್ಡ್ ಅಲ್ಲದೆ ಇರೋ ಆಯಿಲ್ ಗುಡ್. ನೀವು ರಿಫೈನ್ಡ್ ಆಗಿರೋ ಆಯಿಲ್, ನಾನ್ ರಿಫೈನ್ಡ್ ಆಯಿಲ್ ಅಂತ ನಾನು ಅದನ್ನ ಹೇಳೋದಿಲ್ಲ. ನನಗೆ ಏನಂತಂದ್ರೆ, ಈಗ ನಾವು ಯಾವ ಆಯಿಲ್ ಯೂಸ್ ಮಾಡ್ತಾ ಇದೀವಿ ಅದು ನಮ್ಮ ದೇಹಕ್ಕೆ ಎಷ್ಟು ಒಳ್ಳೇದು, ನಮ್ಮ ಹಾರ್ಟ್ಗೆ ಎಷ್ಟು ಒಳ್ಳೇದು, ಕಿಡ್ನಿಗೆ ಎಷ್ಟು ಒಳ್ಳೇದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್, ಅನ್ಸ್ಯಾಚುರೇಟೆಡ್ ಫ್ಯಾಟ್ ಎಷ್ಟಿದೆ, ಆಮೇಲೆ ಎಲ್ಲಾನು ಬಂತು. ಏನಂದ್ರೆ ನಾವು ತಗೋತಾ ಇದ್ದಿದ್ದು ಗ್ರೌಂಡ್ ನಟ್ ಆಯಿಲ್ ಮತ್ತೆ ಕೋಕೋನಟ್ ಆಯಿಲೇ ಬೆಸ್ಟ್ ಆಯಿಲ್. ಒಂದ್ ಟೈಮ್ ಅಲ್ಲಿ ಕೋಕೋನಟ್ ಆಯಿಲ್ ಬಗ್ಗೆ ತುಂಬಾ ನೆಗೆಟಿವ್ ಪಬ್ಲಿಸಿಟಿ ಆಗಿತ್ತು. ಅಂದ್ರೆ ಹೆಲ್ತ್ಗೆ ಒಳ್ಳೇದಲ್ಲ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಹಾಗೆ ಹೀಗೆ ಅಂತ. ಸೊ ಎಲ್ಲರೂ ಸಡನ್ ಆಗಿ ತುಂಬಾ ಜನ ಆಲಿವ್ ಆಯಿಲ್ಗೆ ಶಿಫ್ಟ್ ಆದ್ರು, ಯಾರು ಡಯಟ್ ಮಾಡ್ತಾ ಇದ್ರು ಅವರೆಲ್ಲ. ಆಮೇಲೆ ಮತ್ತೆ ಕೋಕೋನಟ್ ಆಯಿಲ್ ತುಂಬಾ ಒಳ್ಳೇದು ಅಂತ ಬಂತು. ನಾವ್ ಹೇಳ್ದಂಗೆ ಬಡವರ ಬಾದಾಮಿ ಅದು. ಅಂಡ್ ಮುಂಚೆಯಿಂದಾನು ಇದೆ, ಈಗ ಪ್ರತಿಯೊಬ್ರು ತಗೋತಾರೆ ಅಂಡ್ ಇಟ್ ಈಸ್ ವೆರಿ ಗುಡ್. ಇವಾಗ್ಲೂ ಹೇಳ್ತೀನಿ, ನೀವು ಅವಕ್ಕೆಲ್ಲ ಹೋಗಿ ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊಂಡು ಅಲ್ಲಿ ಇಲ್ಲಿ ಎಕ್ಸಾಟಿಕ್ ಇದ್ರದ್ದು ಅಂತೆಲ್ಲ ಇದು ಮಾಡಕ್ ಹೋಗ್ಬೇಡಿ. ಸಿಂಪಲ್ ಆಗಿ ಕೋಕೋನಟ್ ಆಯಿಲ್ ಅಥವಾ ನೀವು ಗ್ರೌಂಡ್ ನಟ್ ಆಯಿಲ್ ಆರಾಮಾಗಿ ತಗೊಳ್ಳಿ, ಏನು ತೊಂದರೆ ಇಲ್ಲ. ನಿಮ್ಮ ದೇಹಕ್ಕೆ ಯಾವುದು ಯೂಸ್ಫುಲ್ ಇದೆ ಅದನ್ನೇ ಯೂಸ್ ಮಾಡಿ. ಎಸ್ ಒಳ್ಳೇದು. ನಾವು ಅದೇ ರೀತಿಯಾಗಿ ನಾವು ಇನ್ನೂ ಕೆಲವರು ನೋಡಿದೀವಿ, ಹಣ್ಣುಗಳು ತಿನ್ಬೇಕು ಅಂತ. ಹಣ್ಣುಗಳು ಚಾಯ್ಸ್ ಮಾಡಿದಾಗ ನೀವು ಯಾವ ಡ್ರ್ಯಾಗನ್ ಫ್ರೂಟ್, ಈಗ ನಿಮ್ಗೆ ಬ್ಲಡ್ ಕಮ್ಮಿ ಇದೆ, ಸ್ವಲ್ಪ ಇದಿದೆ, ಬ್ಲೂಬೆರೀಸ್ ತಗೋತೀವಿ, ಮತ್ತೆ ಕಿವಿ ಫ್ರೂಟ್ ತಗೋತೀವಿ. ಎಲ್ಲೋ ನ್ಯೂಜಿಲ್ಯಾಂಡ್ ಇಂದ ಬರುತ್ತೆ, ಇನ್ನೊಂದ್ ಕಡೆಯಿಂದ ಬರುತ್ತೆ. ಅಷ್ಟು ದುಡ್ಡು ಕೊಟ್ಟು ಎಲ್ಲರೂ ತಗೊಳಕ್ ಆಗ್ಬೇಕಲ್ಲ. ಅದೆಲ್ಲ ಬಿಟ್ಬಿಟ್ಟು ನಮ್ಮವ್ರು ಮೇನ್ ಮರ್ತೇ ಬಿಡ್ತಾರೆ. ನೀವೊಂದು ಹಿತ್ಲಲ್ಲಿ ಒಂದು ಪಪ್ಪಾಯ ಗಿಡ ಹಾಕಿ, ವರ್ಷ ಪೂರ ಪಪ್ಪಾಯ ಬಿಡುತ್ತೆ. ಅದಕ್ಕಿಂತ ಒಳ್ಳೆ ಫ್ರೂಟೇ ಇಲ್ಲ. ನಿಮ್ ಪ್ರತಿ ಸಲನೂ ಒಂದೊಂದು ಪೂರ ಪಪ್ಪಾಯ ಸಿಗುತ್ತೆ. ಒಂದು ಚೇಪೆ ಗಿಡ ಹಾಕಿ, ಚೇಪೆ ಗಿಡ ಎಷ್ಟು ಒಳ್ಳೇದು ಅಂತಂದ್ರೆ ನಮ್ಮ ಇದಕ್ಕೆ ನಿಮ್ಗೆ ಬೇಕಾಗಿರೋ ಕ್ಯಾಲ್ಸಿಯಂ, ಮಿನರಲ್ಸ್ ಎಲ್ಲ ಸಾಕಷ್ಟು ದಂಡಿಯಾಗಿ ಸಿಗುತ್ತೆ. ನೀವು ಆಪಲ್ ನಮ್ಗೆ ಏನಾದ್ರೆ ಎಲ್ಲೋ ಕಾಶ್ಮೀರಿಂದ ಬರಬೇಕು, ಅದೆಲ್ಲ ತಂದು ನೀವು ಬಾಕ್ಸ್ ಅಲ್ಲಿ ಹಾಕಿ ನೀವು ಕೆಜಿಗೆ 200 ರೂಪಾಯಿ 300 ರೂಪಾಯಿ ಕೊಡೋದಕ್ಕಿಂತ ಇಲ್ಲಿ 30 ರೂಪಾಯಿ ನಿಮ್ಗೆ ಇಷ್ಟ ಹಣ್ಣು ಸಿಗುತ್ತೆ. ನೀವು ನಮ್ಮ ಲೋಕಲ್ ಅಲ್ಲಿ ಏನ್ ಸಿಗುತ್ತೆ, ಇದು ಎಷ್ಟೋ ಜನ ಮರ್ತು ಬಿಡ್ತಾರೆ. ನಾವೇನಂತಂದ್ರೆ ಎಕ್ಸಾಟಿಕ್ ಫ್ರೂಟ್ಸ್ ತಿಂದ್ರೆ ನಮ್ಗೆ ಒಳ್ಳೇದು. ಆ ಫ್ರೂಟ್ಸ್ ಎಲ್ಲ ಕೆಟ್ಟದಂತ ಹೇಳ್ತಾ ಇಲ್ಲ, ಬಟ್ ನಮಗೆ ಕೈಗೆ ಎಟುಗುತ್ತಾ, ನಮಗೆ ಸಿಗುತ್ತಾ? ಎಸ್ಪೆಷಲಿ ನಮ್ದು ಈಗ ಇಟ್ ಇಸ್ ಅ ಡೆವಲಪಿಂಗ್ ಕಂಟ್ರಿ. ಎಷ್ಟೋ ಜನ ತುಂಬಾ ಎಲ್ಲ ಪೂರ್ ಇರ್ತಾರೆ, ಅಫೋರ್ಡ್ ಮಾಡೋದು ಕಷ್ಟ, ಆ ಥರ ಎಲ್ಲ ಇರುವಾಗ ನಮ್ಮ ಲೋಕಲಲ್ಲಿ ಸಿಗುವಂಥ ಫ್ರೂಟ್ಸ್ ಏನಿರುತ್ತೆ, ನೀವು ನೋಡಿ ಒಂದೊಂದು ಟೈಮ್ ಈಗ ನಮಗೆ ಸಮ್ಮರಲ್ಲಿ ಮ್ಯಾಂಗೋ, ನೀವು ಆಯಾ ಸೀಸನಲ್ಲಿ ಏನೇನು ಹಣ್ಣುಗಳು ಸಿಗುತ್ತೆ, ಏನೇನು ತರಕಾರಿಗಳು ಸಿಗುತ್ತೆ, ಪ್ರತಿಯೊಬ್ಬರು ಕೂಡ ಅದನ್ನು ಸೇವಿಸ್ಬೇಕು. ಯಾಕೆ ಗೊತ್ತಾ? ಅದು ಆ ಸೀಸನ್ಗೆ ಹೇಳು ಮಾಡಿಸಿದ ಹಣ್ಣುಗಳು. ಯಾಕೆ ಅಂತಂದರೆ ಆ ಸೀಸನ್ನಲ್ಲಿ, ಫಾರ್ ಎಕ್ಸಾಂಪಲ್ ನಮಗೆ ಈಗ ವಿಂಟರ್ ಸೀಸನ್ ತೊಗೊಳ್ಳಿ. ವಿಂಟರ್ ಸೀಸನ್ನಲ್ಲಿ ಅವರೆಕಾಯಿ, ನಿಮಗೆ ಈ ಸೀಸನಲ್ಲಿ ನೀವು ಅವರೆಕಾಯಿ ತಿಂದರೆ ನಿಮ್ಮ ಚರ್ಮಕ್ಕೆ ಒಳ್ಳೆಯದು, ಎನರ್ಜಿ ಕೊಡುತ್ತೆ, ಅನ್ನೆಸೆಸರಿ ವೆಯ್ಟ್ ಗೇನ್ ಆಗಲ್ಲ. ಯಾಕಂದ್ರೆ ನೀವೇನೂ ಇಲ್ಲ, ನೀವು ಚಳಿನಲ್ಲಿ ಸುಮ್ಮನೆ ಒಂದು ಕಡೆ ಕೂತಿರ್ತೀರ, ನಿಮಗೆ ಎಕ್ಸ್ಟ್ರಾ ಪ್ರೋಟೀನ್ಸ್ ಬೇಕು.
ಒಂದು ಕಡೆ ಕುತ್ಕೋಬೇಕು. ನೀವು ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಇವೆಲ್ಲ ತಿಂದು ಇದಾದರೆ ನೀವು ವೆಯ್ಟ್ ಗೇನ್ ಆಗಿಬಿಡ್ತೀರಾ. ಸೊ ಆ ಟೈಮಲ್ಲಿ ಅವರೆಕಾಯಿ ಬರುತ್ತೆ, ಅವರೆಕಾಯಿ ತಿನ್ನಿ. ಸೊ ನೀವು ನೆಕ್ಸ್ಟ್ ಇನ್ನೊಂದು ಕಡೆ ಹೋದ್ರೆ ಹುರುಳಿಕಾಳು ಬರುತ್ತೆ, ನೆಕ್ಸ್ಟ್ ಹೋದ್ರೆ ನಿಮಗೆ ಮಾವಿನ ಹಣ್ಣು ಬರುತ್ತೆ. ನೀವು ಒಂದೊಂದು ಸೀಸನಲ್ಲೂ ಒಂದೊಂದು ಬರುತ್ತಲ್ಲ, ಆ ಸೀಸನಲ್ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಏನಿರುತ್ತೆ, ಆ ಸೀಸನಲ್ ಫ್ರೂಟ್ಸು ವೆಜಿಟೇಬಲ್ಸ್ನ ಪ್ರತಿಯೊಬ್ಬರು ಸೇವಿಸಬೇಕು. ಯಾಕಂದ್ರೆ ಆ ಟೈಮ್ ಒಳ್ಳೇದು. ಆಮೇಲೆ ನಮ್ಮ ದೇಶದಲ್ಲಿ ನೋಡಿ ಹಬ್ಬಗಳೇನು ಬರ್ತಾವಲ್ಲ, ನೀವು ಸಂಕ್ರಾಂತಿಯಿಂದ ತಗೊಳ್ಳಿ, ಒಂದೊಂದು ಹಬ್ಬಕ್ಕೂ ಒಂದೊಂದು ವೈಶಿಷ್ಟ್ಯತೆ ಇದೆ. ಈಗ ನೀವು ಸಂಕ್ರಾಂತಿನಲ್ಲಿ ಬಂದಾಗ ನಿಮಗೆ ಎಳ್ಳು ಬೆಲ್ಲ ಕೊಡ್ತಾರೆ. ಯಾಕೆ? ಈ ನಿಮಗೆ ಸ್ಕಿನ್ ಫುಲ್ ಡ್ರೈ ಆಗುತ್ತೆ, ಹೊಡಿತಾ ಇರುತ್ತೆ. ಈ ಎಳ್ಳು ಸ್ಕಿನ್ ಒಳ್ಳೇದು, ಇಟ್ ಈಸ್ ವೆರಿ ಗುಡ್. ನೀವು ಅದೇ ನೀವು ಶಿವರಾತ್ರಿಗೆ ಬರ್ತೀರಾ, ನೀವು ಸ್ವಾಮೆ ಉಂಡೆ, ನುಚ್ಚಿನ ಉಂಡೆ, ಇವೆಲ್ಲ ನೀವು ಏನು ನವಣೆ, ಆರ್ಕ ಇವೆಲ್ಲಾನು ಆ ಟೈಮಲ್ಲಿ ಆ ಉಂಡೆಗಳೆಲ್ಲ ತಿಂತಾರೆ. ಯಾಕೆ? ಆ ಟೈಮಲ್ಲಿ ನಮ್ಮ ಸ್ಕಿನ್ಗಾಗಲಿ ನಮ್ಮ ದೇಹಕ್ಕೆ ತುಂಬ ಒಳ್ಳೇದದು. ನೆಕ್ಸ್ಟ್ ಅದೇ ನೀವು ಯುಗಾದಿಗೆ ಬಂದ ತಕ್ಷಣ ಒಬ್ಬಟ್ಟು ಕೊಡ್ತಾರೆ. ಯಾಕಂದರೆ ಬೇಳೆ ಈಸಿಯಾಗಿ ನಮಗೆ ಡೈಜೆಸ್ಟ್ ಆಗಬೇಕು. ಸಮ್ಮರ್ ಸ್ಟಾರ್ಟ್ ಆಗಿರುತ್ತೆ, ಎನರ್ಜಿ ಬೇಕು. ಶ್ರೀರಾಮನವಮಿಗೆ ಪಾನಕ ಕೊಡ್ತಾರೆ, ಸುಡು ಬಿಸಿಲು, ನಮಗೆ ಡಿಹೈಡ್ರೇಷನ್ ಆಗುತ್ತೆ, ಪಾನಕ ಬೇಕು. ಸೊ ಹಂಗೆ ಪ್ರತಿಯೊಂದು ಹಬ್ಬದ್ದು ಅದರದೇ ಆದ ಒಂದು ವೈಶಿಷ್ಟ್ಯತೆ ಇದೆ. ಬಟ್ ನಾವೇನು ಮಾಡಿದ್ದೀವಿ ಈಗ ಸಿಟಿ ಇದರಲ್ಲಿ ಆ ತರಕಾರಿಗಳನ್ನು ಬಿಟ್ಬಿಟ್ಟಿದ್ದೀವಿ, ಹಣ್ಣುಗಳನ್ನು ಬಿಟ್ಬಿಟ್ಟಿದ್ದೀವಿ, ಹಬ್ಬಗಳನ್ನು ಬಿಟ್ಬಿಟ್ಟಿದ್ದೀವಿ. ಅಂದರೆ ಹಬ್ಬಗಳು ಏನು ಆ ವೈಶಿಷ್ಟ್ಯತೆ ಬಿಟ್ಬಿಟ್ಟಿದ್ದೀವಿ. ಸೊ ಅದರ ವೈಶಿಷ್ಟ್ಯತೆ ನಮಗೆ ಕಾಲದಿಂದನೂ ಮುಂಚೆಯಿಂದನೂ ಇದೆ. ನಮ್ಮ ಈಗ ಏನು ಆರೋಗ್ಯ, ಒಳ್ಳೆಯ ಆರೋಗ್ಯ ಅಂತಂದರೆ ಇವು ನಾವು ಡಾಕ್ಟರ್ ಆಗಿ ಬಂದ ತಕ್ಷಣ ಒಂದು ಮಾತ್ರೆ ಬರೆದುಕೊಟ್ಟು ಕಳಿಸಿದ್ರೆ ನಮ್ಮ ಕೆಲಸ ಮುಗಿಯಲ್ಲ. ನಮ್ಗೆ ಏನಂತಂದರೆ ಈ ಪೇಷಂಟ್ಗೆ ಏನು ರಿಕ್ವೈರ್ಮೆಂಟ್ ಇದೆ, ಯಾವ ರೀತಿಯಾಗಿ ಊಟ ಮಾಡ್ತಾರೆ, ಯಾವ ರೀತಿಯಾಗಿ ಅವ್ರ ಬಾಡಿ ಸ್ಪಂದಿಸ್ತಾ ಇದೆ, ಯಾವ ಮಾತ್ರೆ ಕೊಟ್ಟರೆ ಏನಾಗುತ್ತೆ, ಯಾವುದಕ್ಕೆ ಅಲರ್ಜೀಸ್ ಇದ್ದಾವೆ, ಏನಿದಾವೆ. ಒಂದು ವೈದ್ಯರಾಗಲಿ ಒಂದು ಪೇಷಂಟ್ ಆಗಲಿ ಒಂದು ಸಂಬಂಧ ಬೆಳೆಯೋದು ಹೆಂಗೆ ಅಂತಂದರೆ, ಆ ಪೇಷಂಟ್ ಬಗ್ಗೆ ಎಲ್ಲ ನಂಗೆ ಗೊತ್ತು, ನನ್ನ ಪೇಷಂಟು. ಹಾಗೆ ಆ ಪೇಷಂಟ್ಗೆ ನಮ್ಮ ವೈದ್ಯರು ಇವ್ರು ನಮ್ಗೆ ಎಲ್ಲನೂ ಗೊತ್ತು. ಈಗ ಅವ್ರು ಬಂದು ನಮ್ಮ ಹತ್ರ ಏನಾದ್ರು ಒಂದು ಸಲಹೆ ತಗೋಬೇಕು ಅಂತಂದರೆ, ನಾನು ಏನು ಹೇಳಿದ್ರು ನಮ್ಮ ಡಾಕ್ಟ್ರಿಗೆ ಗೊತ್ತು, ಚೆನ್ನಾಗಿ ನನ್ನ ಬಗ್ಗೆ ನೋಡ್ತಾರೆ. ಅಂದರೆ ಅವ್ರ ಬಗ್ಗೆ ಪ್ರತಿಯೊಂದೂ ನಾವು ತಿಳ್ಕೊಂಡಿರ್ಬೇಕು. ಅವ್ರಿಗೆ ಏನೇನು ಅಲರ್ಜಿ ಆಗುತ್ತೆ, ಏನೇನು ಅಲರ್ಜಿ ಆಗಲ್ಲ, ಯಾವ ಫುಡ್ ಕೊಟ್ಟರೆ ಜಾಸ್ತಿ ಆಗಿ. ನೋಡಿ, ಕೆಲವರಿಗೆ ಕೆಲವೊಂದು ತರಕಾರಿ ಕೊಟ್ಟರೆ ಚೆನ್ನಾಗಿರುತ್ತೆ, ಕೆಲವರು ಇನ್ನೊಂದು ತರಕಾರಿ ತೊಗೊಂಡಾಗ ಅದೇ ತರಕಾರಿ ತೊಗೊಂಡಾಗ ಆಗಲ್ಲ. ಬಟ್ ನಾವು ಕೆಲವೊಂದು ಮಾತ್ರೆಗಳು ಅಷ್ಟೇ, ಎಷ್ಟು ಫುಡ್ಗೆ ಇಂಟ್ರಾಕ್ಷನ್ ಇರುತ್ತೆ. ಊಟ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಎಷ್ಟೋ ಜನ ಮರ್ತೇ ಬಿಟ್ಟಿರ್ತಾರೆ. ಫುಡ್ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಹಾಗೆ ನಾವು ಕೊಡೋ ಮೆಡಿಸಿನ್ಸ್ ಏನಂದರೆ ಆ ಫುಡ್ ಇಂಟ್ರಾಕ್ಷನ್ಗೆ, ಈಗ ಊಟಕ್ಕೆ ಮುಂಚೆ ಕೊಡಬೇಕಾ, ಊಟ ಆದಮೇಲೆ ಕೊಡಬೇಕಾ, ಯಾವ ಊಟದ ಜೊತೆ ತೊಗೊಂಡಾಗ ಇದು ಸರಿಯಾಗಿ ವರ್ಕ್ ಆಗುತ್ತೆ. ಆಮೇಲೆ ಯಾವ್ಯಾವ ಕಾಯಿಲೆ ಇದ್ದಾಗ ಎಂಥ ಊಟ ತಿನ್ನಬೇಕು, ಏನು ತಿನ್ನಬಾರ್ದು, ಯಾವಾಗ ಪ್ರೋಟೀನ್ಸ್ ಜಾಸ್ತಿ ಬೇಕು, ಯಾವಾಗ ವಿಟಮಿನ್ಸ್ ಜಾಸ್ತಿ ಬೇಕು, ಯಾವಾಗ ಮಿನರಲ್ಸ್ ಜಾಸ್ತಿ ಬೇಕು, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಬೇಕು, ಆಯಿಲಿ ಫುಡ್ ಯಾವಾಗ ತಗೋಬೇಕು. ಇವೆಲ್ಲನೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಡಿವಿಜುವಲ್ ಟು ಇಂಡಿವಿಜುವಲ್ ವೇರಿ ಆಗುತ್ತೆ. ಒಬ್ಬೊಬ್ಬರಿಗೂ ಒಂದೊಂದು ಡಿಫ್ರೆಂಟ್ ಇರುತ್ತೆ. ನಾವು ಜನರಲ್ ಆಗಿ ನೀವೆಲ್ಲರೂ ಇದನ್ನ ತಗೊಳ್ಳಿ. ಕಾಮನ್ ಆಗಿ ಮಾಡೋ ಮಿಸ್ಟೇಕ್ ಯಾವುದು ಡಯಟ್ ಅಲ್ಲಿ ಜನ? ನೋಡಿ, ಕಾಮನ್ ಆಗಿ ಮಾಡೋದು ಅಂತಂದ್ರೆ, ಕೆಲವರು ಏನ್ ಮಾಡ್ತಾರೆ, ಈಗ ಜ್ವರ ಬಂದಿದೆ ನಮ್ಗೆ, ಇದ್ರದ್ದು ಊಟನೇ ಬಿಟ್ಬಿಡ್ತಾರೆ, ಬರೀ ಗಂಜಿ ಸಿಕ್ಬಿಡ್ತಾರೆ, ಎಲ್ಲ ಬಿಟ್ಬಿಡ್ತಾರೆ, ನ್ಯೂಟ್ರಿಷನ್ನೇ ತಗೊಳ್ಳಲ್ಲ. ಯಾಕಂದ್ರೆ ಜ್ವರ ಬಂದ್ರೆ ಊಟ ಮಾಡಿದ್ರೆ ಏನು ಇದು ತಗೊಳ್ಳಲ್ಲ ಬಾಡಿ. ಆ್ಯಕ್ಚುಲಿ ನಮಗೆ ಜ್ವರ ಏನಂದರೆ ಒಳಗಡೆ ಏನು ಇನ್ಫೆಕ್ಷನ್ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಗೇನು ಫೀವರ್ ಇದು ಕಾಣಿಸ್ಕೋತಾ ಇರುತ್ತೆ ಸಿಂಪ್ಟಮ್ ಅಷ್ಟೇ, ಒಳಗಡೆ ಏನೋ ಪ್ರಾಬ್ಲಮ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಟೈಫಾಯ್ಡ್ ಬಂದು ಕರಳೆಲ್ಲ ಇನ್ಫೆಕ್ಷನ್ ಆಗಿರುತ್ತೆ, ಆಗ ನೀವು ಏನಾದ್ರು ಫುಡ್ ಜಾಸ್ತಿ ತೊಗೊಂಡ್ರೆ ಲೂಸ್ ಮೋಷನ್ ಆಗುತ್ತೆ, ಹೊಟ್ಟೆ ಹಿಂಡುತ್ತೆ. ಆದರೆ ಲೂಸ್ ಮೋಷನ್ ಆಗಿ ಹೊಟ್ಟೆ ಹಿಂಡೋಗಿ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ. ಅಲ್ಲಿ ಏನಾಗ್ತಾ ಇರುತ್ತೆ ಅಂತ ನೋಡಿಕೊಂಡು ಕಾಮನ್ ಆಗಿ ಈಗ ಹೈಡ್ರೇಷನ್ ಚೆನ್ನಾಗಿ ಮಾಡಬೇಕು. ಈಗ ಲೂಸ್ ಮೋಷನ್ ಆಗ್ತಾ ಇರುತ್ತೆ, ಎಷ್ಟೋ ಜನ ಅಯ್ಯೋ ತಿಂದ್ರೆ ಮತ್ತೆ ಮೋಷನ್ ಹೋಗ್ಬೇಕಾಗತ್ತೆ. ಇದು ಕಾಮನ್ ಆಗಿ ನಾವು ನೋಡಿದ್ವಿ. ಜ್ವರ ಬಂದ್ರೆ ತಗೊಳ್ಳದೆ ಇರೋದು ದೊಡ್ಡ ತಪ್ಪು. ಅವ್ರಿಗೆ ಎನರ್ಜಿ ಬೇಕು. ಅವಾಗ ಏನಂದ್ರೆ ಸಾಫ್ಟ್ ಡಯಟ್ ಅಂದ್ರೆ ಮೆದು ಆಹಾರ, ನೀರಿನ ಅಂಶ ಜಾಸ್ತಿ ಇರಬೇಕು. ನೋಡಿ, ಯಾವಾಗಲೂ ನಮ್ಮ ಬಾಡಿ ಟೆಂಪರೇಚರ್ ರೈಸ್ ಆಗ್ತಿದ್ದಂಗೆ ಏನಾಗುತ್ತೆ, ಬಾಡಿ ಡಿಹೈಡ್ರೇಟ್ ಆಗ್ತಾ ಹೋಗುತ್ತೆ. ಆ ಡಿಹೈಡ್ರೇಟ್ ಆದಾಗ ನಮ್ಮ ಬಾಡಿನಲ್ಲಿ ಇರೋದು 90% ವಾಟರ್ ರೀಪ್ಲೇಸ್ ಮಾಡಬೇಕು. ನೋಡಿ, ಎಸ್ಪೆಷಲಿ ಆಲ್ ವೈರಲ್ ಫೀವರ್ಸ್. ನಾವು ಕೋವಿಡ್ ಟೈಮಲ್ಲಿ ಎಷ್ಟು ಜನ ಇದೆ, ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡಿ. ಯಾಕೆ? ನಮ್ಮ ಬಾಡಿನಲ್ಲಿ ನೀರು ಬೇಕು, ನೀರಿನ ಅಂಶ ಬೇಕು. ಸೊ ನೀರಿನ ಅಂಶ ಚೆನ್ನಾಗಿ ಸೇರಿಸಿದ್ರೆ ಬೇಗ ನಮಗೆ ಏನು ವೈರಸ್ ಇರುತ್ತೆ ಅವೆಲ್ಲನೂ ಬೇಗ ಕ್ಲಿಯರ್ ಆಗುತ್ತೆ. ಆಮೇಲೆ ನಮಗೆ ಯಾವುದೇ ಒಂದು ಕಾಯಿಲೆ ಬಂದಾಗೂ ಅಷ್ಟೇ, ಈಗ ನಮ್ಮ ದೇಹದಲ್ಲಿ ತಾಕತ್ತಿದ್ರೆ ಅದು ನಮಗೆ ಕಾಯಿಲೆ ಇದು ಮಾಡ್ಕೋಬೋದು. ಸೊ ಎಂಥ ಫುಡ್ ತಿನ್ನಬೇಕು ಆ ಕಾಯಿಲೆಗೆ ತಕ್ಕಂಗೆ ನೋಡಿಕೊಂಡು ಇದು ಮಾಡ್ಕೋಬೇಕು. ಸಾಫ್ಟ್ ಡಯಟು, ಅದಕ್ಕೆ ಈಗ ಅನ್ನ, ತಿಳಿ ಸಾರು, ಗಂಜಿ, ಇಡ್ಲಿ, ದೋಸೆ ಅಥವಾ ಒಂದು ಕಿಚಡಿ. ಸೊ ಇವೆಲ್ಲ ಏನೇನು ಹೇಳಬೇಕು ಅಂತಂದ್ರೂ ಯಾವ್ಯಾವ ಟೈಮಲ್ಲಿ ಏನೇನು ತೊಗೋಬೇಕು, ನೀರಿನ ಅಂಶ ಎಷ್ಟು, ಫ್ರೂಟ್ಸ್ ಯಾವಾಗ ತೊಗೋಬೇಕು, ಫ್ರೂಟ್ ಜ್ಯೂಸಸ್ ಯಾವಾಗ ತೊಗೋಬೇಕು, ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ನಾವು ಹೇಳಬೇಕಾಗುತ್ತೆ. ಓಕೆ ಡಾಕ್ಟರ್, ಇನ್ನೊಂದು ಯಾವುದೋ ಒಂದು ಒಳ್ಳೇದು ಅಂತ ಬಂದ ತಕ್ಷಣ, ಲೈಕ್ ಇವಾಗ ನುಗ್ಗೆ ಸೊಪ್ಪು ತಿಂದರೆ ಕಬ್ಬಿಣಾಂಶ ಜಾಸ್ತಿ, ತುಂಬ ಒಳ್ಳೇದಂತೆ ಹೆಲ್ತ್ಗೆ. ಆಮೇಲೆ ಅದು ಎಷ್ಟರ ಮಟ್ಟಿಗೆ ಅದು ಟ್ರೆಂಡ್ ಆಗಿರುತ್ತೆ ಅಂದರೆ ಅವ್ರು ಯೂಸ್ ಮಾಡ್ತಾರೆ, ಇವ್ರು ಯೂಸ್ ಮಾಡ್ತಾರೆ, ಸೆಲೆಬ್ರಿಟಿಗಳು, ಪೊಲಿಟಿಷಿಯನ್ಸ್, ಗೊತ್ತು ಅದನ್ನ ತಿಂದು ಅವ್ರು ಹೆಲ್ದಿ ಆಗಿರೋದು, ಅದರಿಂದಾಗಿ ಅವ್ರು ಇಷ್ಟು ಯಂಗ್ ಕಾಣಿಸ್ತಿರೋದು ಅಂತ ಯಾವುದೋ ಒಂದು ವಿಡಿಯೋ ಓಡಾಡುತ್ತೆ ಅಂತ ಇಟ್ಕೊಳ್ಳಿ. ಆ ನುಗ್ಗೆ ಸೊಪ್ಪನ್ನೇ ಅತಿಯಾಗಿ ತಿನ್ನೋದು,
ಒಳ್ಳೇದು ಅಂತ, ಪಾಲಕ್ ಸೊಪ್ಪು ಒಳ್ಳೇದು ಅಂತ ಅದನ್ನ ಅತಿಯಾಗಿ ತಿನ್ನೋದು. ಯಾರೊಬ್ರು ಪಾಲಕ್ ಸೊಪ್ಪು ಕೆಟ್ಟದು ಅಂದ್ರೆ ಮತ್ತೆ ಅದನ್ನ ಮುಟ್ಟಲ್ಲ. ಸೊ ಈ ಅತಿಯಾದ ಯೂಸೇಜ್ ಕೂಡ, ಗುಡ್ ಫುಡ್ ಅಲ್ಲಿರುವ ಅತಿಯಾದ ಯೂಸೇಜ್ ಕೂಡ ಹಾನಿಕಾರಕನ? ನೋಡಿ, ಇದು ಒಂದು ತುಂಬ ಒಳ್ಳೆಯದು. ಯಾಕಂದ್ರೆ ನಾವು ಕೋವಿಡ್ ಟೈಮಿಂದ ಸ್ವಲ್ಪ ಈ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಈ ಪೇಷಂಟ್ಗಳು ಹೆಂಗೆ ಬರ್ತಾರೆ ಅಂತ ಯಾರೋ ಏನೋ ಹೇಳಿರ್ತಾರೆ, ಎಲ್ಲೋ ಒಂದು ಇದಾಗಿರುತ್ತೆ, ಇದು ತೊಗೋಬೇಕು ಅಂತ. ಈಗ ಬೆಟ್ಟದ ನಲ್ಲಿಕಾಯಿ ತಿನ್ನಬೇಕು, ಏನು ದಿನ ಬೆಳಗ್ಗೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಲೋಟದಲ್ಲಿ ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ ಹಾಕೊಂಡು ಕುಡಿತಾನೆ ಇರ್ತಾರೆ. ನೆಕ್ಸ್ಟ್ ರೋಡ್ ಬರ್ತಾರೆ ಹೊಟ್ಟೆ ಹಿಡ್ಕೊಂಡು, ಹೊಟ್ಟೆ ಫುಲ್ ಗ್ಯಾಸ್ಟ್ರಿಕ್ಕು ತುಂಬ ಇದು. ನೀವು ಹೇಳ್ದಂಗೆ ನುಗ್ಗೆಕಾಯಿದು ನುಗ್ಗೆ ನೀವು ಸೊಪ್ಪು. ಸೊಪ್ಪಿನ ರಸ, ನೀವು ಸೊಪ್ಪು ಅಂದರೆ ಇದು ತಿನ್ನಲ್ಲ, ಸೊಪ್ಪಿನ ರಸ ಫುಲ್ ಎಲ್ಲ ಹಿಂಡ್ಬಿಟ್ಟು ಇಷ್ಟಿಷ್ಟು ದೊಡ್ಡ ದೊಡ್ಡ ಲೋಟ ನುಗ್ಗೆ ಇದ್ರದ್ದು. ತುಂಬ ಹೀಟ್ ಆಗ್ಬಿಟ್ಟಿದೆ ಡಾಕ್ಟ್ರೇ, ಮೋಷನ್ನೇ ಆಗ್ತಾ ಇಲ್ಲ, ಆಮೇಲೆ ಯೂರಿನೇ ಹೋಗ್ತಾ ಇಲ್ಲ, ಫುಲ್ ಹೊಟ್ಟೆ ಎಲ್ಲ ಹಿಡ್ಕೊಂಡ್ಬಿಟ್ಟಿದೆ. ಸಿ, ಯಾವಾಗಲೂ ನಮ್ಮ ಬಾಡಿಗೆ ಯಾವ್ಯಾವ ಎಷ್ಟೆಷ್ಟು ಲಿಮಿಟಲ್ಲಿ ಬೇಕೋ ಅಷ್ಟಷ್ಟು ಲಿಮಿಟಲ್ಲಿ ಬೇಕು. ಹೇಳ್ದಂಗೆ ನೋಡಿ, ಬೆಟ್ಟದ ನಲ್ಲಿಕಾಯಿ, ನುಗ್ಗೆ ಸೊಪ್ಪು, ಪಾಲಕ್ ಸೊಪ್ಪು ಇವೆಲ್ಲ ತುಂಬ ಇಟ್ ಈಸ್ ವೆರಿ ಗುಡ್ ಇನ್, ವೆರಿ ರಿಚ್ ಇನ್ ಐರನ್. ನೋಡಿ, ನಮಗೆ ಆ್ಯಪಲ್ಲು, ಈ ದಾಳಿಂಬೆ, ಈ ಕಿವಿ ಫ್ರೂಟು, ಡ್ರ್ಯಾಗನ್ ಫ್ರೂಟು, ಮತ್ತು ಈ ಬ್ಲೂಬೆರೀಸು, ಬ್ಲ್ಯಾಕ್ ಬೆರೀಸು, ಮತ್ತು ಸ್ಟ್ರಾಬೆರೀಸು, ಮತ್ತು ಈ ಸೊಪ್ಪುಗಳು, ಅದರಲ್ಲೂ ಈ ಸಬ್ಬಕ್ಕಿ ಸೊಪ್ಪು, ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು, ಮೆಂತ್ಯ ಆಮೇಲೆ ಸೊಪ್ಪು. ನುಗ್ಗೆಕಾಯಿ, ಹ್ಮ್. ಸೀತಾಫಲ, ಸಪೋಟ, ಮುದ್ದೆ, ಇವೆಲ್ಲನೂ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಓಕೆ. ಇವೆಲ್ಲ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆ್ಯಂಡ್ ಯಾರಿಗೆ ಈಗ ಅನಿಮಿಯಾ ಇರುತ್ತೆ, ಎಸ್ಪೆಷಲಿ ಫಿಮೇಲ್ಸ್, ತುಂಬ ಜನಕ್ಕೆಲ್ಲನೂ ಬ್ಲಡ್ ಕಮ್ಮಿ ಇರುತ್ತೆ. ಸೊ ಈ ಅನಿಮಿಯಾ ಇರೋರಂಥವ್ರಿಗೆ ಇವೆಲ್ಲನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಇನ್ನು ನಮಗೆ ಈಗ ಈ ವೈರಲ್ ಫೀವರ್ಸ್ ಬರುತ್ತೆ, ಕಾಮನ್ ಆಗಿ ಕೇಳೋಂಥದ್ದು, ಸರ್ ನಂಗೆ ಫೀವರ್ ಬಂದಿದೆ, ಆಗಾಗ ಬರ್ತಾ ಇರುತ್ತೆ, ಇಮ್ಯುನಿಟಿ ಕಮ್ಮಿ ಇದೆ. ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ಏನು ಬೇಕು? ಇಮ್ಯುನಿಟಿ ಬೂಸ್ಟ್ ಮಾಡಬೇಕು ಅಂತಂದರೆ ನಮಗೆ ಈ ವೈಟಮಿನ್ ಸಿ, ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ಸು, ಮಿನರಲ್ಸು, ಇವು ಜಾಸ್ತಿ ಇರಬೇಕು. ವೈಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ಸ್, ಮಿನರಲ್ಸ್ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ? ಸಿಟ್ರಸ್ ಫ್ರೂಟ್ಸ್. ಈ ಸಿಟ್ರಸ್ ಫ್ರೂಟ್ಸ್ ಅಂದರೆ ಈ ಮೂಸಂಬಿ, ಆರೆಂಜು, ನಿಂಬೆಹಣ್ಣು. ನೆಲ್ಲಿಕಾಯಿ. ಏನಿಲ್ಲ, ನೀವು ಸಮ್ಮರಲ್ಲಿ ನಿಂಬೆಹಣ್ಣು ಜ್ಯೂಸ್ ಕುಡೀರಿ ಸಾಕು, ಬೇಕಾದಷ್ಟು ಆಯ್ತು. ನಿಂಬೆಹಣ್ಣು ಜ್ಯೂಸ್ ಕುಡಿಯುವಾಗ ಅಷ್ಟೇ ಇಷ್ಟು ಸಕ್ಕರೆ ಹಾಕ್ಬಿಟ್ಟು ಕುಡಿತಾರಲ್ಲ, ಅದಕ್ಕೆ ನಾನು ಹೇಳಿದ್ನಲ್ಲ, ನೀವು ಸಕ್ಕರೆ ಬಗ್ಗೆ ಆ ಫೋಬಿಯಾ ಬಿಡಿ. ನೀವು ಹಾ. ನಾರ್ಮಲ್ ಆಗಿ ಸಕ್ಕರೆ, ನಾರ್ಮಲ್ ಆಗಿ ಒಂದು ಚಿಟಕಿ ಉಪ್ಪು. ನೀವೀಗ ತುಂಬಾ ಲೂಸ್ ಮೋಷನ್ ಆಯ್ತು, ORS ತಗೊಳ್ಳಿ. ಏನಿರುತ್ತೆ ORS ಅಲ್ಲಿ? Sugar, ಒಂದ್ ಇಡೀ glucose and, ಸಕ್ಕರೆ, ಒಂದ್ ಚಿಟಕಿ ಉಪ್ಪು. ಅರ್ಥ ಆಯ್ತಾ? ಸೊ ಸಕ್ಕರೆ ಕೆಟ್ಟದಲ್ಲ. ಸಕ್ಕರೆ ಇನ್ ಮೋರ್ ದಿಸ್ ಥಿಂಗ್ ಇಸ್ ಬ್ಯಾಡ್. ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಏನೇ ತಗೊಂಡ್ರು ಕೂಡ ಅದು ಕೆಟ್ಟದ್ದು. ಹ್ಮ್. ಎಷ್ಟು ಲಿಮಿಟೆಡ್ ಬೇಕೋ ಅಷ್ಟು ತಗೊಂಡ್ರೆ ಯಾವುದು ಕೆಟ್ಟದಲ್ಲ. ಓಕೆ. ಆಯ್ತಾ? ಸೊ ನಾರ್ಮಲ್ ಆಗಿ ತಗೊಳ್ಳಿ. ಸೊ ನಮ್ಗೆ ಇಮ್ಯುನಿಟಿ ಬೂಸ್ಟ್ ಆಗ್ಬೇಕಂತಂದ್ರೆ ವೈಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ಸ್ ಇವೆಲ್ಲ ತುಂಬಾ ಅವಶ್ಯಕ. ಎಸ್ಪೆಷಲಿ ಅವು ನಮಗೆ ಸಿಟ್ರಸ್ ಫ್ರೂಟ್ಸು. ಇನ್ನು ಬೇರೆ ಫ್ರೂಟ್, ನೀವು ಪಪಾಯ, ಇವೆಲ್ಲ ಬಟರ್ ಫ್ರೂಟು, ನೀವೆಲ್ಲ ಚೆನ್ನಾಗಿ ಜ್ಯೂಸ್ಗಳು ತಗೊಳ್ಳಿ. ಅವಾಗ ನೀವು ವೈರಲ್ ಫೀವರ್ಸ್ ಇರೋವಾಗ ನೀವು ಜ್ಯೂಸ್ಗಳು ತಗೊಂಡು ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಯಾವ ಅಡ್ಮಿಷನ್ನು ಬೇಕಾಗಲ್ಲ. OPD ಬೇಸಿಸಲ್ಲಿ ಆರಾಮಾಗಿ ಒಂದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ತಗೊಳ್ಳಿ, ಬಂದು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟು ಜೊತೆಗೆ ಇದು. ಸೊ ಆರಾಮಾಗಿ ಚೆನ್ನಾಗಾಗ್ತಾರೆ. ಸೊ ಇಮ್ಯುನಿಟಿನೂ ಬೂಸ್ಟ್ ಆಗುತ್ತೆ. ಆಮೇಲೆ ನಾನು ಹೇಳಿದ್ನಲ್ಲ ಆಗಲೇ, ಈ ಫೀವರ್ ಬಂದಾಗ ಮಾತ್ರ ಫ್ರೂಟ್ಸ್ ತಿನ್ನೋದು. ಸೊ ನಿಮ್ಮ ಡೈಲಿ ಹ್ಯಾಬಿಟ್ ಮಾಡ್ಕೊಳ್ಳಿ. ಅಂಡ್ ಸಿ, ನಾವು ಹೇಳೋದು ಫುಡ್ಡನ್ನ ನೀವು ಎಂಜಾಯ್ ಮಾಡಬೇಕು. ಆ್ಯಂಡ್ ಯು ಹ್ಯಾವ್ ಟು ಇನ್ಕಲ್ಕೇಟ್ ಗುಡ್ ಹ್ಯಾಬಿಟ್ಸ್ ಇನ್ ಯು. ಹೆಂಗೆ ಅಂತಂದರೆ, ನಮ್ಮ ಡೈಲಿ ಇದರಲ್ಲಿ ನಾನು ತರಕಾರಿ ತೊಗೋತೀನಿ, ನಾನು ಡೈಲಿ ಇದರಲ್ಲಿ ನಾನು ಫ್ರೂಟ್ಸ್ ತೊಗೋತೀನಿ, ನಾನು ಇಂಥದ್ದು ತಿಂತೀನಿ. ನಾನು ಡೈಲಿ ಹ್ಯಾಬಿಟೇ ಹಂಗೆ. ಲೈಫ್ ಸ್ಟೈಲ್. ಮನೇಲಿ ಏನು ಮಾಡಬೇಕು? ಒಂದು ಡೈನಿಂಗ್ ಟೇಬಲ್ ಮೇಲೆ ಒಂದು ಬೌಲ್ ಫ್ರೂಟ್ಸು, ಎಲ್ಲರ ಮನೆಯಲ್ಲೂ ಮಾಡಬೇಕದು. ಫ್ರೂಟ್ಸು, ಆಮೇಲೆ ವೆಜಿಟೇಬಲ್ಸು ಹಚ್ಚಿ ಇಟ್ಬಿಡ್ಬೇಕು. ನೀವು ಬೆಳಗ್ಗೆ ಇಟ್ಬಿಟ್ರೆ ಮನೇಲಿ ಪ್ರತಿಯೊಬ್ಬರು ಕೂಡ ಅಷ್ಟನ್ನು ಖಾಲಿ ಮಾಡಬೇಕು. ಹೋಗ್ತಾ ಬರ್ತಾ ಖಾಲಿ ಹೋಗ್ತಾ ಬರ್ತಾ ಖಾಲಿ ಆಗುತ್ತೆ. ಸಿ, ಕೆಲವೊಂದು ಏನಾಗುತ್ತೆ ಗೊತ್ತಾ, ನಾವು ಹೇಳ್ಬಿಟ್ಟ ತಕ್ಷಣ ಅಲ್ಲಿ ಆಗಲ್ಲ, ಮಾಡಲ್ಲ. ಎಷ್ಟೋ ಜನಕ್ಕೆ ಮಾಡಬೇಕು ಅಂತ ಇರುತ್ತೆ, ಮಾಡಲ್ಲ. ಬಟ್ ಎಲ್ಲರ ಮನೇಲೂ ಇದನ್ನ ಮಾಡಿ ನೋಡಿ. ನೀವೊಂದು ನಾನು ಪ್ರತಿಯೊಂದು ಪೇಷಂಟ್ಗೂ ಅದನ್ನು ಹೇಳ್ತೀನಿ, ಒಂದು ಬೌಲಲ್ಲಿ ಹಚ್ಚಿಟ್ಬಿಡಿ ತರಕಾರಿ ಮತ್ತು ಇದು. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನು ತಿನ್ನಲೇಬೇಕು. ಮಕ್ಕಳು ಅವಾಗ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಅ ಹ್ಯಾಬಿಟ್. ಈಗ ಹೋಗ್ತಾ ಬರ್ತಾ ಒಂದು ತಗೋತಾರೆ, ತಿಂತಾರೆ, ಹೋಗ್ತಾರೆ. ಈಗ ಅದೇ ಕುತ್ಕೊಂಡು ತಿನ್ನು ಅಂತಂದ್ರೆ ಯಾರು ತಿನ್ನಲ್ಲ, ಅದು ತಿಂತಾ ಇರ್ತಾರೆ. ಆ್ಯಂಡ್ ಲಾಂಗ್ ರನ್ನಲ್ಲಿ ಆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಜಪಾನಲ್ಲೆಲ್ಲ ಮಕ್ಕಳಿಗೆ ಈ ತರ ಬ್ಯಾಲೆನ್ಸ್ ಡಯಟ್ ತಿನ್ನೋದೇ ಒಂದು ಸಿಲೆಬಸ್ ತರ ಇದೆ. ನಮ್ಮ ಇವಾಗ ಇದರಲ್ಲಿ ನೋಡಿ, ನಮ್ಗೆ ಇವಾಗ ಬರುತ್ತೆ ನಮ್ಮ ಇದರಲ್ಲೆಲ್ಲ. ಈಗೀಗ ಮಕ್ಕಳಿಗೆ ಕೆಲವೊಂದು ಇದರಲ್ಲೆಲ್ಲ ಬರ್ತಾ ಇದೆ. ನಾನು ಹೇಳೋದು ಪ್ರೈಮರಿಯಿಂದಾನೆ, ಆ್ಯಂಡ್ ಇಟ್ ಶುಡ್ ಬಿ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದೇರ್ ಕರಿಕ್ಯುಲಮ್. ಈಗ ಪ್ರೈಮರಿನಲ್ಲಿ ಈಗ ಮಕ್ಕಳಿಗೆ ಹೆಂಗಾಗೋಗಿದೆ ಅಂದ್ರೆ, ನಾವು ತರಕಾರಿ ತಿಂದ್ರೆ ಲೋ, ನಾವು ಫ್ರೂಟ್ಸ್ ತಿಂದ್ರೆ ಲೋ. ಅವ್ರಿಗೆಲ್ಲ ಈ ಎಕ್ಸಾಟಿಕ್ ನೀವು ಪಿಜ್ಜಾ, ಬರ್ಗರ್, ನೀವು ಮಾರ್ಶ್ ಮೆಲೋಸ್, ನೀವು ಅವ್ರ ಆ ಹೆಸರುಗಳೇ ಕೇಳಿರಲ್ಲ ನಾವು. ಅವೆಲ್ಲ ತೊಗೊಂಡ್ರೆ ಒಂಥರ ಪಾಶು, ನಾವು ಚೆನ್ನಾಗಿ ಇದು ಅದು ಹೋಗ್ಬಿಡುತ್ತೆ. ನೀವು ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ನಿಮ್ಮದು ನುಚ್ಚಿನುಂಡೆ ಇವೆಲ್ಲ ಇದು ಹೇಳಿ ಅವೆಲ್ಲ ಏನು ತಿನ್ನೋವ ಅಂತ ನಂಗೆ ನೋಡ್ತಾರೆ ನೀವು. ಸಿ, ಇದನ್ನ ನಾವು ಚೇಂಜ್ ಮಾಡಬೇಕು. ಅದು ಚೇಂಜ್ ಮಾಡೋದು ಯಾವಾಗ?
ನಾವು ಅದನ್ನ ನಾವು ಫಸ್ಟ್ ಫಾಲೋ ಮಾಡಬೇಕು. ನಮ್ಮ ಸ್ಕೂಲ್ಗಳಲ್ಲಿ ಅದನ್ನ ಹೇಳ್ಕೊಡ್ಬೇಕು, ಯಾವ್ಯಾವ ತಿನ್ಬೇಕು, ಏನೇನು ಇದು ಮಾಡಬೇಕು ಅಂತ. ಆಮೇಲೆ ಇನ್ ಕೇಸ್ ಇವಾಗ ಯಾವ್ದಾದ್ರು ಆಯಿಲಿ ಫುಡ್ ಏನಾದ್ರು ತಗೊಂಡ್ರು ಅದನ್ನ ಎಷ್ಟು ಕ್ವಾಂಟಿಟಿನಲ್ಲಿ ತಿನ್ಬೇಕು, ಓಕೆ ಅದು ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ನಮ್ಗೆ ಇಷ್ಟ ಚಕ್ಲಿ ನಿಪ್ಪಟ್ಟು, ತಿನ್ಲೇಬಾರ್ದಾ? ತಿಂದ ಮೇಲೆ ಗಿಲ್ಟಿ ಆಗತ್ತಲ್ಲ ಡಾಕ್ಟರ್, ಅವಾಗ ಏನ್ ಮಾಡ್ಬೇಕು ಅದನ್ನೇ ನಾನು ಹೇಳೋದು. ತಿನ್ನಿ, ಲಿಮಿಟ್ ಅಲ್ಲಿ ತಿನ್ನಿ, ಓಕೆ ಲಿಮಿಟ್ ಅಲ್ಲಿ ತಿನ್ನಿಸಿ. ಅದ್ರಲ್ಲಿ ಏನಿರುತ್ತೆ, ಕಾರ್ಬೋಹೈಡ್ರೇಟ್ ಇರುತ್ತೆ, ನಿಮಗೆ ಕಡಲೆ ಬೀಜ ಇರುತ್ತೆ, ಅಕ್ಕಿ ಹಿಟ್ಟಿರುತ್ತೆ, ಕಡಲೆ ಹಿಟ್ಟಿರುತ್ತೆ, ಆಯಿಲಲ್ಲಿ ಕರೆದಿರ್ತಾರೆ. ಫ್ಯಾಟ್ ಕಂಟೆಂಟ್ ಎಷ್ಟು ಬೇಕೋ ಅಷ್ಟು ಲಿಮಿಟ್ ಅಲ್ಲಿ ತಿನ್ನಿ. ಓಕೆ ಡಾಕ್ಟರ್, ಇವಾಗ ತಿಂದು ಆಗುವ ಸಮಸ್ಯೆಗಿಂತಲೂ ತಿಂದ ಮೇಲೆ ಆಗುವ ಪಾಪ ಪ್ರಜ್ಞೆಯಿಂದ ಇನ್ನೂ ಜಾಸ್ತಿ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ, ನಿಜಾನ ಅದು? ನೀವು ಹೆಂಗಾಗಿದೆ ಪಾಪ ಪ್ರಜ್ಞೆ, ಇವಾಗ ನಾವು ತಿಂತಾ ಇರೋ ಬರ್ಗರ್ಸು, ಪಿಜ್ಜಾಸು, ನೀವು ಚಿಪ್ಸು, ಇವೆಲ್ಲ ಸ್ಟೋರ್ಡ್ ಫುಡ್ ಇದೆಯಲ್ಲ, ದಟ್ ಈಸ್ ದ ಮೋಸ್ಟ್ ಡೇಂಜರಸ್ ಫುಡ್. ನೀವು ಯಾವಾಗಲೂ ನೋಡಿ, ಏನೇ ತೊಗೊಳ್ಳಿ ಫ್ರೆಶ್ ತೊಗೊಳ್ಳಿ, ನೀವು ಫ್ರೆಶ್ ತೊಗೊಳ್ಳಿ ಚೆನ್ನಾಗಿ. ಈಗ ನೀವು ಯಾವುದೇ ಒಂದು, ನಾನು ಇಂಥದ್ದು ಅಂತ ಹೇಳಲ್ಲ, ನಿಮಗೆ ಎಷ್ಟೋ ಚಿಕನ್ ಸಿಗುತ್ತೆ, ವೆಜಿಟೇರಿಯನ್ ಇವೆಲ್ಲ ಸಿಗುತ್ತೆ, ಅವೆಲ್ಲ ನಿಮಗೆ ಫ್ರೀಸರಲ್ಲಿ ಹಾಕ್ಬಿಟ್ಟು 15 days 20 days ಇಟ್ಟಿರ್ತಾರೆ. ಅವಾಗ್ಲೇ ಆ ಸಾಫ್ಟ್ನೆಸ್ ಬರೋದು, ಅದಕ್ಕೆ ನಿಮ್ಗೆ ಆ ಕ್ರಿಸ್ಪಿ ಸಾಫ್ಟ್ನೆಸ್ ಬರುತ್ತಲ್ಲ, ಎಲ್ಲ ಇಟ್ಬಿಟ್ಟು ಫುಲ್ಲು ಫ್ರೀಸರಲ್ಲಿ ತೆಗೆದು ಆಮೇಲೆ ಆಯಿಲಲ್ಲಿ ಹಾಕಿ ಕೊಡ್ತಾರೆ. ಹೌ ಗುಡ್ ಇಟ್ ಇಸ್, ಹೌ ಹೆಲ್ತಿ ಈಸ್ ಇಟ್? ಸೊ ಅವೆಲ್ಲ ಏನಂತಂದರೆ ತುಂಬ ಡೇಂಜರಸ್. ಆಮೇಲೆ ನಿಮ್ಗೆ ಯಾವುದೂ ನೀವು US ಆಗಲಿ ಯುರೋಪಲ್ಲಾಗಲಿ ನಾರ್ಮಲಾಗಿ ತಿಂದ ಅಭ್ಯಾಸ ಇಲ್ಲ. ಅವ್ರು ಎಲ್ಲನೂ ಪ್ರೋಸೆಸ್ ಮಾಡಿ ಇಂಡಸ್ಟ್ರಿಗೆ ಹೋಗಿ ಫ್ರೀಸ್ ಮಾಡಿ ಮತ್ತೆ ತೊಗೊಂಡು ಇದು ತಿಂತಾರೆ. ಯಾವಾಗಲೂ ನೀವು ಯಾವುದೇ ಫ್ರೂಟ್ ತೊಗೊಳ್ಳಿ, ಯಾವುದೇ ವೆಜಿಟೇಬಲ್ ತೊಗೊಳ್ಳಿ, ಫ್ರೆಶ್ ತಿನ್ನಿ, ಕ್ಲೀನಾಗಿ ತಿನ್ನಿ, ಚೆನ್ನಾಗಿ ತೊಳಿರಿ ನೀಟಾಗಿ. ಅದರಲ್ಲಿ ಪೆಸ್ಟಿಸೈಡ್ಸ್ ಆಗಲಿ ಇದಾಗಲಿ ಎಲ್ಲ ಫುಲ್ ಹೋಗಂಗೆ ಇದು ಮಾಡಿಕೊಂಡು ಆರಾಮಾಗಿ ಫ್ರೆಶ್ ತಿನ್ನಿ. ಅದು ಯಾವಾಗಲೂ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇವತ್ತೇನೋ ಒಂದು ಸುಮ್ಮನೆ ಹಂಗೆ ಇದು ಮಾಡ್ಬೋದು, ಅದ್ರಲ್ಲಿ ಬ್ಯಾಕ್ಟೀರಿಯಾ ಬಂದ್ಬಿಡ್ತು, ಇದು ಬಂದು ಯಾಕೆ, ಚೆನ್ನಾಗಿ ಅದು ವಾಷಿಂಗ್ ಟೆಕ್ನಿಕ್ ಇದು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಯಾವಾಗಲೂ ನೀವು ಫ್ರೆಶ್ ತೊಗೊಂಡ್ರೆ ದೇಹಕ್ಕೆ ಯಾವಾಗಲೂ ಕೂಡ ಒಳ್ಳೆಯದು. ನಿಮ್ಗೆ ಯಾವತ್ತಿದ್ರೂ ಅದರಿಂದ ಏನೂ ಸೈಡ್ ಎಫೆಕ್ಟ್ ಇರಲ್ಲ. ಓಕೆ ಡಾಕ್ಟರ್, ಇನ್ನೊಂದು ಥಿಯರಿ ಓಡ್ತಾ ಇದೆ, ಸೇಮ್ ಫುಡ್ಡನ್ನು 6 ತಿಂಗಳು ರಿಪೀಟ್ ಮಾಡಬೇಕು ಅಂದರೆ, ಇವತ್ತು ಈಗ ಇಡ್ಲಿ ಸಾಂಬಾರ್ ನಾನು ತಿಂದೆ ಅಂದರೆ ನಾಳೆನೂ ಇಡ್ಲಿ ಸಾಂಬಾರ್, ನಾಡಿದ್ದು ಇಡ್ಲಿ ಸಾಂಬಾರ್, ಅದು ಒಂದೇ ಫುಡ್ಡನ್ನು ಬಾಡಿ ಕೊಡ್ತಾ ಇದ್ರೆ 6 months ಪೀರಿಯಡ್ ತನಕ ಕೊಡ್ತಾ ಇದ್ರೆ ಬಾಡಿ ಎಲ್ಲ ಡಿಟಾಕ್ಸ್ ಆಗುತ್ತೆ, ಕ್ಲೆನ್ಸ್ ಆಗುತ್ತೆ, ಕ್ಲೀನ್ ಆಗುತ್ತೆ ಅಂತ ಒಂದು ಥಿಯರಿ ಓಡ್ತಾ ಇದೆ. ಅಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಯಾವುದೇ ಕನ್ಫ್ಯೂಷನ್ ಆಗಲ್ಲ ಅಂತ. ಇದು ಎಷ್ಟು ಸತ್ಯ ಇದೆ ಇದರಲ್ಲಿ, ಸೇಮ್ ಫುಡ್ಡನ್ನು ರಿಪೀಟ್ ಮಾಡೋದು? ಈಗ ಇದು ಹೆಂಗಾಗತ್ತೆ ಅಂತಂದ್ರೆ, ಇವೆಲ್ಲ ಆಗಾಗ ಎಕ್ಸ್ಪೆರಿಮೆಂಟ್ಗಳು ಒಂದೊಂದ್ಸಲ ಬರ್ತಾನೆ ಇರ್ತವೆ. ಎಕ್ಸ್ಪೆರಿಮೆಂಟ್ಗಳು ಮಾಡುವಾಗ ದಯವಿಟ್ಟು ಯಾರೂ ಆ ಇವಕ್ಕೆ ಹೋಗಬೇಡಿ. ಈಗ ಅಟ್ ಪ್ರೆಸೆಂಟ್ ನೀವು ಎಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲೇ ಹೋಗಿ ಕರೆಕ್ಟಾಗಿ ಒಂದು ಡಯಟ್ ಬಗ್ಗೆ ಇದ್ದಿರೋದಂದ್ರೆ, ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಬ್ಯಾಲೆನ್ಸ್ ಡಯಟ್. ಬ್ಯಾಲೆನ್ಸ್ ಡಯಟ್ ಪ್ರತಿಯೊಬ್ಬರಿಗೂ ಬೇಕು. ಬ್ಯಾಲೆನ್ಸ್ ಡಯಟ್ ಅಂದ್ರೆ ಏನು? ಪ್ರಾಪರ್ ಆಗಿ ಬೋರಿಂಗ್ ಡಯಟ್ ಅಲ್ಲ, ಬ್ಯಾಲೆನ್ಸ್ ಡಯಟ್. ಅದರಲ್ಲಿ ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟು, ಮಿನರಲ್ಸು, ವೈಟಮಿನ್ಸ್ ಇವೆಲ್ಲ ಇರಬೇಕು. ಅವೆಲ್ಲ ಇರೋಂಥದ್ದು ನೀವು ಏನಾದರೂ ತಗೊಳ್ಳಿ, ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ತಗೊಳ್ಳಿ. ಒಂದೇ ಫುಡ್ ಅನ್ನ ರಿಪೀಟ್ ಮಾಡಬೇಕಾಗಿಲ್ಲ, ನೀವು ಎಲ್ಲಾನು ಬೇಕು. ನೋಡಿ, ನಮಗೆ ನೀವು ಇಡ್ಲಿ ವಡೆ ಅಂದಾಗ ಒಂದು ಇದಾಯ್ತು. ನಮ್ಮ ಫುಡ್ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಎಸ್ಪೆಷಲಿ ನೀವು ನೋಡಿರಬೇಕು, ಈ ರೈಸ್, ನಾವೆಲ್ಲ ರೈಸ್ ಈಟರ್ಸೇ ಜಾಸ್ತಿ ಎಲ್ಲರೂ. ಸೊ ಈ ರೈಸಲ್ಲಿ ಹೆಂಗಿದೆ ಅಂತಂದರೆ, ನೀವು ರೈಸನ್ನು ನೀವು ಪೂರಾ ರೈಸ್ ತಿನ್ನಿ, ನಿಮಗೆ ಒಂದು 3 hour 4 hour ಆದಮೇಲೆ ಹೊಟ್ಟೆ ಹಸಿವಾಗುತ್ತೆ. ನೀವು ಅದೇ ಅವಲಕ್ಕಿ, ಇಡ್ಲಿ, ದೋಸೆ ತಿನ್ನಿ, 2 hours ಹೊಟ್ಟೆ ಹಸು ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ತಿಂದಿದ್ದು ಬೇಗ ಜೀರ್ಣ ಆಗೋಗುತ್ತೆ. ನಾವು ಈಗ ಡಯಾಬಿಟಿಸ್ ಬರ್ತಾರೆ, ಇಡ್ಲಿ ದೋಸೆ ಏನಾದ್ರು ತಿನ್ಕೊಂಡು ಬಂದರೆ ಇಮಿಡಿಯೇಟಾಗಿ 2 hours ಆದಮೇಲೆ ಶುಗರ್ ಲೋ ಆಗುತ್ತೆ. ಅದೇ ನೀವು ಸ್ವಲ್ಪ ರೈಸ್ ತಿಂದಾಗ 3-4 hour ಆದ್ಮೇಲೆ ಆಗುತ್ತೆ. ಮುದ್ದೆ ತಿಂದರೆ 6 hours ಆದ್ಮೇಲೆ ಆಗುತ್ತೆ. ಅದಕ್ಕೆ ರಾಗಿ ತಿನ್ನಿ. ಈಗ ಸುಮಾರು ಜನ ಹೆಂಗಾಗೋಗಿದೆ ಅಂತಂದ್ರೆ, ಡಯಾಬಿಟಿಸ್ ಇದ್ರೆ ನಾನು ಬರೀ ರಾಗಿನೇ ತಿನ್ಬೇಕು, ಮಿಸ್ಕನ್ಸೆಪ್ಷನ್, ಎಕ್ಸಾಕ್ಟ್ಲಿ ಆ ತರ ಒಂದು ತಪ್ಪು ಕಲ್ಪನೆ. ಅನ್ನನ ಮುಟ್ಲೇಬಾರದು ಅನ್ನೋ ತರ ಇದೆ, ತಪ್ಪು ಕಲ್ಪನೆ. ಯಾಕಂದ್ರೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಒಂದಿದೆ. ನೀವು ಗ್ಲೈಸಿಮಿಕ್ ಇಂಡೆಕ್ಸ್ ತಗೊಂಡ್ರೆ ಅಂದ್ರೆ, ನಾವು ಯಾವುದೇ ಒಂದು ಐಟಮ್ ಅನ್ನ ತಿಂದಾಗ ಶುಗರ್ ಲೆವೆಲ್ಸ್ ಎಷ್ಟು ರೈಸ್ ಆಗುತ್ತೆ ಅನ್ನೋದಿದೆ. ರಾಗಿ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಇದೆ ರೈಸ್ಗಿಂತ. ಅಂದ್ರೆ ನಾವು ರಾಗಿ ತಗೊಂಡಾಗ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬಾ ಜಾಸ್ತಿ ಆಗುತ್ತೆ, ತುಂಬಾ ಜಾಸ್ತಿ ಹೋಗುತ್ತೆ. ರೈಸಲ್ಲಿ ಇನ್ನೂ ಕಮ್ಮಿ ಇದೆ. ಆದ್ರೆ ಶುಗರ್ ಅಲ್ಲಿ ರಾಗಿ ಯಾಕೆ ಒಳ್ಳೇದು? ಯಾಕೆ ಅಂತಂದ್ರೆ, ನಮಗೆ ಶುಗರ್ ಇರೋರ್ಗೆ ಏನಾಗುತ್ತೆ, ನಾವು ರಾಗಿ ತಗೊಂಡಾಗ ಸ್ಲೋ ಆಗಿ ಆಕ್ಟ್ ಆಗುತ್ತೆ. ನೀವು ಎಲ್ಲ ನೋಡ್ಬೋದು, ನಾವು ಹಳ್ಳಿ ಕಡೆ ಎಲ್ಲ ರೈತರು ಎಲ್ಲ ಏನಂದ್ರೆ, ಬೆಳಗ್ಗೆ ಮುದ್ದೆ ತಿಂದ್ಬಿಟ್ರೆ ಸಾಯಂಕಾಲದವರೆಗೂ ಏನೂ ಪ್ರಾಬ್ಲಮ್ ಇರಲ್ಲ, ಆರಾಮಾಗಿರ್ತಾರೆ, ಏನೂ ತೊಂದರೆ ಇರಲ್ಲ, ಹೊಟ್ಟೆನೇ ಹಸುವಾಗಲ್ಲ. ರೈಸ್ ತಿಂದರೆ ಬೆಳಗ್ಗೆ ತಿಂದರೆ ಮಧ್ಯಾಹ್ನದಷ್ಟೊತ್ತಿಗೆ ಸುಸ್ತಾಗ್ಬಿಡ್ತಾರೆ, ಫುಲ್ಲು ಸ್ವೆಟ್ಟಿಂಗು, ಆಗಲ್ಲ. ಅದಕ್ಕೆ ಮುದ್ದೆ ಇಷ್ಟಪಡ್ತಾರೆ. ಯಾಕೆ? ಇವಾಗ ಇದರಲ್ಲೂ ಹಂಗೆ, ನಾವು ಏನಂದರೆ ಮುದ್ದೆ ತಿಂದಾಗ ಏನಾಗುತ್ತೆ, ನಾವು ತಿಂದಾಗ ಜಾಸ್ತಿ ಹೊತ್ತು ನಮಗೆ ಹೊಟ್ಟೆ ಹಸುವಾಗಲ್ಲ, ಅದು ಸ್ಲೋ ಮೆಟಬಲೈಸ್ ಆಗುತ್ತೆ. ಬಟ್ ರೈಸ್ ಏನಂದರೆ ಫಾಸ್ಟ್ ಆಗಿಬಿಡುತ್ತೆ.
ಸೊ ಈಗ ನಾವೇನಂದ್ರೆ ರೈಸ್ ತಿಂದಾಗ ಏನಾಗುತ್ತೆ, ದಿನಕ್ಕೆ 5-6 ಸಲ ತಿನ್ಬೇಕು ಅಂತ ಅನ್ಸುತ್ತೆ. ಮುದ್ದೆ ತಿಂದಾಗ 2 ಸಲ ತಿಂದ್ರೆ ಹೊಟ್ಟೆ ತುಂಬ ಬಿಡುತ್ತೆ. ಸೊ ನಾವು ಓವರ್ ಆಲ್ ತಗೊಂಡಾಗ ನೀವು ರೈಸ್ ಜಾಸ್ತಿ ತಿಂದಿರ್ತೀರ, ಕ್ರೇವಿಂಗ್ಸ್ ಜಾಸ್ತಿ ರೈಸಲ್ಲಿ. ಮುದ್ದೆನಲ್ಲಿ ಕ್ರೇವಿಂಗ್ ಆಗಲ್ಲ, ಒಂಥರ ಸೆಟೈಟಿ ಫುಲ್ ಇರುತ್ತೆ. ಆದರೆ ನಮಗೆ ಫುಲ್ ಹೊಟ್ಟೆ ತುಂಬಿದೆ, ಫುಲ್ನೆಸ್ ಇರುತ್ತೆ. ಬಟ್ ನೀವು ರೈಸ್ ತಿಂದಾಗ ಏನಾಗುತ್ತೆ, ಹೊಟ್ಟೆ ಇನ್ನೂ ತುಂಬಿಲ್ಲ, ಹೊಟ್ಟೆ ಹಸುವಾಗಿ ಇನ್ನೂ ತಿನ್ಬೇಕು ಅನ್ಸುತ್ತೆ. ಅವಾಗ ಏನಾಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ. ನೀವು ಬರೀ ರೈಸ್ ಈಟರ್ಸ್ ಅಲ್ಲಿ ನೋಡಿ ತುಂಬಾ ವೆಯ್ಟ್ ಗೇನ್ ಆಗುತ್ತೆ, ಬೇಗ 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 ಜೀರ್ಣ ಆಗೋಗುತ್ತೆ, ಜಾಸ್ತಿ ತಿನ್ಬೇಕು ಅಂತ ಅನ್ಸುತ್ತೆ. ಸೊ ಶುಗರ್ ಇರೋವಾಗ ಏನಾಗುತ್ತೆ, ಈ ತೀರಾ ಏರ್ಪೇರ್ ಆಗೋಗುತ್ತೆ. ಸೊ ಹಂಗಾಗಿ ಏನಂದ್ರೆ ಶುಗರ್ ಇರೋರಲ್ಲಿ ರಾಗಿ ತಿನ್ಬೇಕು, ಬಟ್ ಅದು ಮಿಸ್ಕನ್ಸೆಪ್ಷನ್. ರಾಗಿನಲ್ಲಿ ಕಮ್ಮಿ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಇಲ್ಲ, ಜಾಸ್ತಿ ಇರುತ್ತೆ, ತಿನ್ಬೋದು. ಇನ್ನು ರೈಸ್ ಇದರಲ್ಲಿ ಇದರಲ್ಲಿ ಹಿಂದೆ ಚೆನ್ನಾಗಿ ಮಾಡಿ ಇಡ್ಲಿ ವಡೆ ಯಾಕೆ ಯಾವತ್ತಾದ್ರು ಯೋಚನೆ ಮಾಡಿದ್ದೀರಾ? ಇಡ್ಲಿ ವಡೆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇದು ಕಾರ್ಬ್, ಅದರಲ್ಲಿ ಪ್ರೋಟೀನು, ಫ್ಯಾಟ್. ಸೊ ಇದು ಕಾರ್ಬ್ ಏನಾಗುತ್ತೆ, ನೀವು ತಿಂದ ತಕ್ಷಣ 2 hours ಅಲ್ಲಿ ಇಮಿಡಿಯೇಟ್ ಇನ್ಸ್ಟೆಂಟ್ ಎನರ್ಜಿ ಕೊಟ್ಬಿಡುತ್ತೆ. ಇಡ್ಲಿ ವಡೆ ಏನ್ ಮಾಡುತ್ತೆ, ನಿಮ್ಗೆ 6 hour ಕಾಪಾಡುತ್ತೆ, ನಿಧಾನವಾಗಿರುತ್ತೆ. ಸೊ ನೀವು ಇಡ್ಲಿ ವಡೆ ಕಾಂಬಿನೇಷನ್ ಅಲ್ಲಿ ತಿಂದ್ರೆ ನೀವು 6 hour ಆರಾಮಾಗಿರ್ಬೋದು, ಇಮಿಡಿಯೇಟ್ ಎನರ್ಜಿನೂ ಸಿಗುತ್ತೆ, ಸ್ವಲ್ಪ ಲಾಂಗ್ ಆಗು ನಮಗೆ ಸ್ವಲ್ಪ ಎನರ್ಜಿ ಇರುತ್ತೆ. ಸೊ ವಡೆ ಆಯಿಲಿ ಫುಡ್ ಅಂತ ಗಿಲ್ಟಿ ಬೇಡ ಹಾಗಾದ್ರೆ. ಲಿಮಿಟ್, ನಾನು 10 ವಡೆ ತಿಂತೀನಿ ಓಕೆನಾ, ಇಲ್ಲ. ಸೊ ನೀವು 1 ವಡೆ 2 ಇಡ್ಲಿ ಮೋರ್ ದೆನ್ ಎನಫ್, ನಿಮ್ಗೆ ಎಲ್ಲಾನು ಬಂದ್ಬಿಡುತ್ತೆ ಅದರಲ್ಲಿ. ಅದ್ರ ಜೊತೆಗೆ ಸ್ವಲ್ಪ ತರಕಾರಿನೋ ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕೊಳ್ಳಿ. ಓಕೆ ಡಾಕ್ಟರ್, ಎಷ್ಟು ವರ್ಷದ ತನಕ ನಮ್ಮ ಬಾಡಿ ರೆಸ್ಪಾಂಡ್ ಮಾಡ್ತಾ ಇರುತ್ತೆ ಫುಡ್ಡಿನ ಈ ಬದಲಾವಣೆಗೆ ಅಥವಾ ಪ್ರಯೋಗಕ್ಕೆ ಎಲ್ಲದಕ್ಕೂ ಕೂಡ? ಎಷ್ಟು ವರ್ಷದ ನಂತರ ಆ ಒಂದು ಪ್ರಯೋಗವನ್ನು ನಿಲ್ಲಿಸಬೇಕಾಗುತ್ತೆ ದೇಹದ ಮೇಲೆ? ನೋಡಿ, ಈಗ ಫುಡ್ಡು ನಾವು ಮಕ್ಕಳಲ್ಲಿ ಡಿಫ್ರೆಂಟ್ ಇರುತ್ತೆ. ನಾವು ಹುಟ್ಟಿದಾಗ ಬರೀ ಹಾಲು ಇದ್ರದ್ದು ಜೀರ್ಣ ಮಾಡ್ಕೊಳ್ಳಿರುತ್ತೆ. 6 ತಿಂಗಳಾದ್ಮೇಲೆ ನಾವು ಬೇರೆ ಫುಡ್ ಕೊಟ್ಟಾಗ ಫಸ್ಟ್ ಹೊಟ್ಟೆ ನೋವು ಬರುತ್ತೆ, ಹಿಂಡುತ್ತೆ, ಸರಿಯಾಗಿ ಸೇರಲ್ಲ, ಅಡ್ಜಸ್ಟ್ ಆಗಬೇಕು. ಆಮೇಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತವೆ. ಆಮೇಲೆ 3-4 years ಆದಂಗೆ ಸ್ವಲ್ಪ ಜಾಸ್ತಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತವೆ. ಆಮೇಲೆ ಮತ್ತೆ ಡೌನ್ ಆಗುತ್ತೆ. ಮತ್ತೆ 7-8 ಇದರಲ್ಲಿ ಮತ್ತೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಗ್ರೋತ್ ಪೀರಿಯಡ್ ಇರುತ್ತಲ್ಲ, ಆ ಟೈಮಲ್ಲೆಲ್ಲ ಯೂಶಲಿ ಏನಾಗುತ್ತೆ, ಮೆಟಬಾಲಿಸಮ್ ಜಾಸ್ತಿ ಇರುತ್ತೆ, ಅವಾಗ ಜಾಸ್ತಿ ತಗೋತಾ ಹೋಗ್ತಾರೆ. ಆಮೇಲೆ ನಿಮಗೆ ಈ 20s ಇದರಲ್ಲೆಲ್ಲ ಚೆನ್ನಾಗಿ ತಿಂತಾರೆ. ನೀವು ಯಾರೇ ಆಗಲಿ ಒಳ್ಳೆ ಫುಡ್ ತಿನ್ನೋರು ಅಂದ್ರೆ ನೀವು 20s ಅಲ್ಲಿ ನೋಡಿ, ನೀವು ಎಷ್ಟು ಬೇಕಾದ್ರೂ, ನೀವು 4 ಮುದ್ದೆ ಬೇಕಾ, ನೀವು ಇಷ್ಟು ರೈಸ್ ಬೇಕಾ, ಏನು ಬೇಕಾದ್ರೂ ತಿಂತಾರೆ. ಆಮೇಲೆ ಏನು ಬೇಕಾದ್ರೂ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರುತ್ತೆ. ನೀವು 30s ರೀಚ್ ಆಗ್ತಿದ್ದಂಗೆ 1 ಸ್ಟೆಪ್ ಡೌನ್, 40s ರೀಚ್ ಆಗ್ತಿದ್ದಂಗೆ 2 ಸ್ಟೆಪ್ ಡೌನ್, 50s ಅಲ್ಲಿ 3 ಸ್ಟೆಪ್, 60 ಆದಮೇಲೆ ತಿಂದರೆ ಸಾಕಪ್ಪ ಅಂತ. ನೀವು 70s ಹೋದ್ಮೇಲೆ ತಿನ್ನೋದೇ ಬೇಡ ಅಂತ ಅನ್ಸ್ಬಿಡುತ್ತೆ. ನೀವು ಕಾಮನ್ ಆಗಿ ಓಲ್ಡ್ ಏಜಲ್ಲಿ ಏನಾಗುತ್ತೆ, ಸುಮಾರು ಜನ ಬಂದ್ಬಿಟ್ಟು, ಡಾಕ್ಟರ್ ನಂಗೆ ಹೊಟ್ಟೆನೇ ಹಸ್ವಾಗ್ತಾ ಇಲ್ಲ, ನಂಗೇನು ತಿನ್ಬೇಕು ಅಂತಾನೆ ಅನಿಸ್ತಾ ಇಲ್ಲ, ನಂಗೇನು ಜೀರ್ಣನೇ ಆಗ್ತಾ ಇಲ್ಲ, ಏನು ನೋಡಿದ್ರು ನಂಗೆ ರುಚಿ ಇಲ್ಲ, ತಿನ್ಬೇಕು ಅಂತ ಅನ್ಸಲ್ಲ, ಸ್ಮೆಲ್ ಗೊತ್ತಾಗಲ್ಲ. ಓಲ್ಡ್ ಏಜಲ್ಲಿ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಟೇಸ್ಟ್ ಬಡ್ಸು, ಆಲ್ಫ್ಯಾಕ್ಟ್ರಿ ಇವು ನಮ್ಗೆ ಸ್ಮೆಲ್ ಇದ್ರದ್ದು ಎಲ್ಲ ಡೌನ್ ಆಗಿಬಿಡುತ್ತೆ. ಸೊ ಅವಾಗ ತಿನ್ನೋದು ಕಮ್ಮಿ ಆಗಿಬಿಡುತ್ತೆ. ಸೊ ಅವಾಗ ಏನು ತಿಂದಿದ್ದು ಜೀರ್ಣನೂ ಆಗಲ್ಲ ಸರಿಯಾಗಿ. ಸೊ ಅವಾಗ ಆಟೋಮೆಟಿಕ್ ಡಯಟ್ ಕಮ್ಮಿ ಆಗುತ್ತೆ. ಮೇಯ್ನ್ ಏನು ನೋಡಿ, ನೀವು ಅವ್ರಿಗೆ ನಮಗೆ ಈಗ 60 ಆದ್ಮೇಲೆ ರಿಂಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಸೋಷಿಯಲ್ ಲೈಫ್ ಅಂತ ಬಂದಾಗ ತುಂಬಾ ಜನ ಇವಾಗ ನಮ್ಮ ಸ್ಪೇಸಲ್ಲಿ ಆ ಟೈಮನ್ನು ಕಳೆಯೋದಕ್ಕೆ ಇಷ್ಟಪಡ್ತಾರೆ. ಎಸ್ಪೆಷಲಿ ಈಗ ಮೊಬೈಲ್ ಎಲ್ಲ ಬಂದಮೇಲೆ ಸೋಷಿಯಲ್ ಮೀಡಿಯಾ ತುಂಬ ಹೈಪಲ್ಲಿ ಇರೋವಾಗ, ತುಂಬ ಯೂಸ್ಫುಲ್ ಕೂಡ ಇರೋವಾಗ, ಅದರಲ್ಲೇ ಬಿಸ್ನೆಸ್ಸು, ಅದರಲ್ಲೇ ಲೈಫ್ ಕಂಡ್ಕೊಂಡಿರೋವಾಗ, ಕರಿಯರ್ ಕಂಡ್ಕೊಂಡಿರೋವಾಗ ಸೋಷಿಯಲ್ ಮೀಡಿಯಾ ಯೂಸೇಜ್ ಜಾಸ್ತಿ. ಇದು ಯೂಸೇಜ್ ಜಾಸ್ತಿ ಆಗ್ತಾ ಇದ್ದಾಗ ನಾವು ಜನರಿಂದ ತುಂಬ ದೂರ ಬರ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಸೊ ಇದನ್ನ ಮಾತಲ್ಲಿ ಹೇಳ್ತೀವಿ ನಾವು, ಜನರ ಜೊತೆ ಬೆರಿಬೇಕು, ಮಾತಾಡಬೇಕು, ಸಿಗಬೇಕು, ಹಾಗೆ ಹೀಗೆ ಅಂತ. ಇವತ್ತು ಸಿಗ್ಬೇಕಂತ ಪ್ಲಾನ್ ಮಾಡಿರೋದು ನಾಳೆಗೆ ಪೋಸ್ಟ್ಪೋನ್ ಮಾಡ್ತೀವಿ, ನಾಳೆ ಸಿಗ್ಬೇಕನ್ನೋದನ್ನ ನಾಡಿದಿಗೆ ಪೋಸ್ಟ್ಪೋನ್ ಮಾಡ್ತೀವಿ. ಎಲ್ಲೂ ಕೂಡ ಯಾರಿಗೂ ಸಿಗಬಾರ್ದು ಅಂತಿರಲ್ಲ, ಆದರೆ ಆಗ್ತಾ ಇಲ್ಲ. ಇದನ್ನ ನೀವು ಹೇಗೆ ನೋಡ್ತೀರಾ? ಇದು ಇವಾಗ ಹೆಂಗೆ ಅಂತಂದ್ರೆ, ಈ ನಾವು 20th ಸೆಂಚುರಿನಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂತ ಅನ್ಬೋದು. ಯಾಕಂದರೆ ಈ ಸೋಷಿಯಲ್ ಮೀಡಿಯಾ ನಮಗೆ ಇವೆಲ್ಲ ಜಾಸ್ತಿ ಆಗ್ತಾ ಏನಾಗಿದೆ, ಈ ಸ್ಕ್ರೀನ್ ಟೈಮು ಎಲ್ಲರಿಗೂ ಕೂಡ ಅಮೌಂಟ್ ಆಫ್ ಟೈಮ್ ದೇ ಆರ್ ಸ್ಪೆಂಡಿಂಗ್ ಇನ್ ಫ್ರಂಟ್ ಆಫ್ ದ ಸ್ಕ್ರೀನ್ ಈಸ್ ಮೋರ್ ರಾದರ್ ದ್ಯಾನ್ ವಿತ್ ಅದರ್ ಪೀಪಲ್. ಈಗ ಏನಾಗುತ್ತೆ, ಬೇರೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಸ್ಕ್ರೀನ್ ಮುಂದೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಹೆಂಗಾಗಿದೆ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ನೀವು ಯಾರನ್ನೂ ಇದರಲ್ಲಿ ಹೊರಗಡೆ ತೆಗಿಯೋಕ್ಕಾಗಲ್ಲ. ಪ್ರತಿಯೊಬ್ಬರು ಕೂಡ, ಒಬ್ರು ರೀಲ್ಸ್ ನೋಡ್ತಿರ್ತಾರೆ, ಒಬ್ರು ನ್ಯೂಸ್ ನೋಡ್ತಿರ್ತಾರೆ, ಒಬ್ರು ಮೂವೀಸ್ ನೋಡ್ತಿರ್ತಾರೆ, ಒಬ್ರು ಸೀರಿಯಲ್ಸ್ ನೋಡ್ತಿರ್ತಾರೆ, ಒಬ್ರು ಗೇಮ್ಸ್ ಆಡ್ತಿರ್ತಾರೆ, ಇನ್ನೊಬ್ರು ಏನೂ ಇಲ್ಲ ಸುಮ್ಮನೆ ನೋಡ್ತಿರ್ತಾರೆ. ಎದುರುಗಡೆ ಮಾತಾಡೋ ವ್ಯಕ್ತಿ ಮಾತಾಡೋದಕ್ಕಿಂತ ಮೊಬೈಲಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಜನರು ಮಾತಾಡಕ್ ಬಂದ್ರು ಅವರ ನಿಮ್ಗೆ ಎಲ್ಲಾನು ಸಿಗುತ್ತೆ, ನಿಮ್ಗೆ ಏನು ಬೇಕಾದ್ರೂ ಸಿಗುತ್ತೆ, ಲೈವ್ಲಿ ಇರುತ್ತೆ, ಇದಿರುತ್ತೆ. ಆಮೇಲೆ ಇನ್ನು ಎಷ್ಟೋ ಜನ ಏನಾಗ್ತಿದೆ ಅಂತಂದರೆ, ಇದರಲ್ಲಿ
ನಮಗೆ ಮೆಂಟಲಿ ಕೂಡ ಸುಮಾರು ಜನ ಡಿಸ್ಟರ್ಬ್ ಆಗಿಬಿಟ್ಟಿದ್ದಾರೆ, ಸೋಷಿಯಲಿ ಕೂಡ ಸುಮಾರು ಚೇಂಜಸ್ ಆಗಿವೆ. ಇದನ್ನು ಇವಾಗ ನಾವು ರೀಸೆಂಟಾಗಿ ಇದನ್ನು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತಲೇ ಇದನ್ನೆಲ್ಲ ಒಂದು ಇದು ಮಾಡ್ತೀವಿ. ಈ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂದರೆ ಏನಾಗುತ್ತೆ, ನೀವು ಯಾವುದೇ ಇರ್ಬೋದು, ಡಿಜಿಟಲ್ ಮೀಡಿಯಾ, ನೀವು ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಟಿ ವಿ ಇರ್ಬೋದು, ಇವೆಲ್ಲದಕ್ಕೂ ನಾವು ಏನು ಕೂತ್ಬಿಟ್ಟಿದ್ದೀವಲ್ಲ, ಇದೆಲ್ಲ ಓವರಾಲ್ ನಾವು ಇದು ತೊಗೊಂಡ್ರೆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್. ಯಾಕೆ, ಏನೇನಾಗುತ್ತೆ ಇದರಲ್ಲಿ? ಇವಾಗ ನೋಡಿ, ಯಾರು ತುಂಬ ನೀವು ಮೊಬೈಲಲ್ಲಿ ಇರ್ತಾರೆ, ಏನಾದ್ರು ಒಂದು ಸ್ವಲ್ಪ ಹೋಗ್ಬಿಟ್ಟು ನೀವು ಮೊಬೈಲ್ ಕಿತ್ಕೊಂಬಿಡಿ, ಹೊಡೆದೇ ಬಿಡ್ತಾರೆ. ಹೌದು. ಅಂದರೆ ಅಷ್ಟು ಫಿಯರ್ಸ್ಫುಲ್ಲು, ಅಷ್ಟು ಇರಿಟೇಷನ್ನು ಇದರಲ್ಲಿ ಇರ್ತಾರೆ. ಅಂದರೆ ಈ ಎಲ್ಲರೂ ಯಾರು ತುಂಬ ಈ ಸ್ಕ್ರೀನ್ ಟೈಮ್ ಜಾಸ್ತಿ ಇದು ಮಾಡ್ತಾರೆ ಅವರೆಲ್ಲರೂ ಏನಂದರೆ ಇರಿಟಬಿಲಿಟಿ, ತುಂಬ ಬೇಗ ಇರಿಟೇಟ್ ಆಗಿಬಿಡ್ತಾರೆ, ಕೋಪ ಜಾಸ್ತಿ, ಆಮೇಲೆ ಯಾರ ಜೊತೆನೂ ಮಾತಾಡಲ್ಲ, ಇಂಟ್ರೋವರ್ಟ್ಸ್ ಆಗಿಬಿಡ್ತಾರೆ, ರೆಸ್ಟ್ಲೆಸ್ ಆಗಿರ್ತಾರೆ, ಗೊತ್ತಾಯ್ತಾ? ಆಮೇಲೆ ನಿದ್ದೆ ಇರಲ್ಲ, ಮೇಯ್ನು ಸರಿಯಾಗಿ ನಿದ್ದೆನೇ ಬರಲ್ಲ. ಫಸ್ಟ್ ಬಂದು ನಮ್ಗೆ ಫಸ್ಟ್ ಸರ್ ನಂಗೆ ರಾತ್ರಿ ಎಲ್ಲ ನಿದ್ದೆನೇ ಬರ್ತಿಲ್ಲ, ನಿದ್ದೆ ಬರಲ್ಲ ಅಂತ ಮೊಬೈಲ್ ನೋಡ್ತಾರೆ, ಮೊಬೈಲ್ ನೋಡಿ ನಿದ್ದೆ ಬರ್ತಾ ಇಲ್ಲ. ಹೆಂಗೆ ಅದು ಈಗ ಅವರು ನಂಗೆ ನಿದ್ದೆ ಬರ್ತಾ ಇಲ್ಲ ಅಂತ ಮೊಬೈಲ್ ನೋಡ್ತಾ ಕೂತಿರ್ತೀನಿ ಅಂತಾರೆ ನಾವು ಕೇಳಿದಾಗ. ಆದ್ರೆ ನೀವು ಮೊಬೈಲ್ ನೋಡೋದಕ್ಕೆ ನಿದ್ದೆ ಬರಲ್ಲ ಅಂತ, ಇಲ್ಲ ಸರ್ ನಿದ್ದೆ ಬರೋದೇ ಇಲ್ಲ, ಅದಕ್ಕೆ ಅದನ್ನು ಕ್ಲೋಸ್ ಮಾಡ್ಬಿಟ್ಟು ಇಟ್ಬಿಡಿ, ಆಮೇಲೆ ನೋಡಿ ನಿದ್ದೆ ಬರಲ್ಲ ಅಂದ್ರೆ 1 hour 2 hour ಆದ್ಮೇಲೆ ನಿದ್ದೆ ಬಂದೇ ಬರುತ್ತೆ. ಯಾಕೆ ಮುಂಚೆ ಎಲ್ಲ ನಿದ್ದೆ ಮಾಡ್ತಾ ಇರಲಿಲ್ವಾ? ಇಲ್ಲ, ಈಗ ಅಂದ್ರೆ ಅಷ್ಟೊಂದು, ಯಾಕಂದ್ರೆ ಇದು ಅಡಿಕ್ಷನ್. ಈಗ ಯಾವುದೇ ಒಂದು ಅಡಿಕ್ಟ್ ಆಗ್ಬಿಟ್ರೆ ಒಂದು ಸುಳಿ ತರ ಅದರಲ್ಲಿ ಸುತ್ಕೊಂಡು ಹೋಗ್ತಾ ಇರ್ತಾರೆ. ನೀವು ನೋಡಿ, ಆಲ್ಕೋಹಾಲ್ ಇರ್ಬೋದು, ನೀವು ಕಡ್ಡಿ ಪುಡಿ ಎಲೆಡ್ಕೆ ಇರ್ಬೋದು, ಅಥವಾ ನೀವು ಗುಟ್ಕಾ ಕೈನಿ ಇರ್ಬೋದು, ಅಥವಾ ಸ್ಮೋಕಿಂಗ್ ಇರ್ಬೋದು, ಇವೆಲ್ಲ ಅಡಿಕ್ಟಿವ್ ಬಿಹೇವಿಯರ್ಸ್ ಹೆಂಗೆ ಆಗುತ್ತೆ ಅಂತಂದ್ರೆ, ನೀವು ಏನೇ ಹೇಳಿ ಅದಕ್ಕೊಂದು ಅವ್ರು ಸಮಜಾಯಿಷಿ ಕೊಡ್ತಾರೆ. ಇದು ಬರುತ್ತಾ? ಈಗ ನಾವು ಹೊಸ ಇದ್ರದ್ದು ನೋಡಿದ್ರೆ ಇದು ಒಂದು ದುಶ್ಚಟ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಈಗ ನೀವು ಇವೆಲ್ಲದಕ್ಕೂ ನಾನು ಏನು ದುಶ್ಚಟಗಳು ಹೇಳೋದ್ನಲ್ಲ, ಅದಕ್ಕಿಂತ ಏನು ಕಮ್ಮಿ ಇದೆ ಹೇಳಿ ಇದರಲ್ಲಿ? ಇಲ್ಲ ಡಾಕ್ಟರ್, ಈಗ ನನ್ನ ಪ್ರಶ್ನೆ ಏನಂದ್ರೆ, ಈಗ ನನ್ನ ಹತ್ರ ಮಾತಾಡೋಕೆ ಒಬ್ರು ವ್ಯಕ್ತಿ ಬರ್ತಾರೆ, ಅವ್ರು ನಂಗೆ ಇಂಟ್ರೆಸ್ಟ್ ಇಲ್ದಿರೋದು ಮಾತಾಡ್ತಾರೆ ಅಂತ ಇಟ್ಕೊಳ್ಳಿ ಎದುರುಗಡೆ. ನಂಗೆ ಅದಕ್ಕಿಂತ ಮೊಬೈಲಲ್ಲಿ ಇನ್ನೇನೋ ಯೂಸ್ಫುಲ್ ಕಂಟೆಂಟ್ ಇರುತ್ತೆ, ನಾನು ಅದನ್ನೇನೋ ತಿಳ್ಕೊಳ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಸೊ ನಾನು ಈ ಪರ್ಸನನ್ನು ಅವಾಯ್ಡ್ ಮಾಡಿ ನಾನು ಮೊಬೈಲ್ ನೋಡ್ತಾ ಇರ್ತೀನಿ. ನನ್ನ ಉದ್ದೇಶ ಕೆಟ್ಟದಿರಲ್ಲ, ಬಟ್ ನಾನು ಜನರಿಂದ ವಿಮುಖ ಆಗ್ತಿದ್ದೀನಿ. ನೋಡಿ, ಅಲ್ಲಿ ಈಗ ಏನಾಗುತ್ತೆ ಅಂತಂದ್ರೆ, ಈಗ ಏನ್ ಇಂಟರ್ನೆಟ್ ಅಲ್ಲಿ ಮೊಬೈಲ್ ಅಲ್ಲಿ ಒಳ್ಳೇದಿಲ್ಲ ಅಂತಲ್ಲ, ಯು ವಿಲ್ ಗೆಟ್ ಎವ್ರಿಥಿಂಗ್. ನೀವು ಒಂದು ನಾವೆಲ್ ಇರ್ಬೋದು, ಒಂದು ಹಾಡ್ ಇರ್ಬೋದು, ಮೂವಿ ಇರ್ಬೋದು, ಒಂದು ಸೀರಿಯಲ್ ಇರ್ಬೋದು, ಧಾರ್ಮಿಕ ವಿಚಾರಗಳು ಎಲ್ಲಾನು ಸಿಗುತ್ತೆ. ಎಲ್ಲಾನು ಸಿಗುತ್ತೆ, ಬಟ್ ಎಲ್ಲಾರು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಅಂತ ಒಳ್ಳೊಳ್ಳೆ ವಿಚಾರಗಳನ್ನೇ ನೋಡ್ತಾ ಇರ್ತಾರ. ಆಮೇಲೆ ಈಗ ಅದನ್ನ ನೋಡ್ಬೇಕಂತಂದ್ರು ಎಷ್ಟು ಬೇಕೋ ಅಷ್ಟು ನೋಡಿದ್ರೆ ಸಾಕು. ಈಗ ನಮ್ಗೆ ಈಗ ಯಾವುದೋ ಒಂದು ವ್ಯಕ್ತಿ ಜೊತೆ ಒಂದು ಸೋಷಿಯಲೈಸೇಷನ್ ಅಂತ ಏನಂತ ಹೇಳ್ತೀವಿ ನಾವು, ಅದನ್ನ ಮಾತಾಡೋದಕ್ಕಿಂತ ಇದರಲ್ಲಿ ಅಷ್ಟೊಂದು ನಾವು ಸುಖ ಕಾಣುವಾಗ ನಾವು ಈ ಬೇರೆ ಈ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನೇ ಮರ್ತೋಗ್ಬಿಡ್ತೀವಿ. ನಾವು ಈಗ ಬೇರೆಯವ್ರ ಜೊತೆ ನಾವು ಏನ್ ಮಾತಾಡಬೇಕು, ನಾಳೆ ಯಾರಾದ್ರೂ ಒಬ್ರು ಬಂದ್ರೆ ಮುಂದೆ ನಾವು ಏನ್ ಮಾತಾಡಬೇಕು, ಆ ಫ್ರೀ ಫ್ಲೋನೇ ಇರಲ್ಲ, ಫ್ಲೋ ಆಫ್ ಥಾಟ್ಸ್ ಇರಲ್ಲ. ನೀವು ನೋಡಿ, ಎಷ್ಟೇ ಇದ್ರಲ್ಲಿ ಮೊಬೈಲ್ ಅಲ್ಲಿ ಇದ್ದಿದ್ರೆ ಅವ್ರ ಪಾಡಿಗೆ ಮೊಬೈಲ್ ಎತ್ಕೊಂಡು ಒಂದ್ ಕಡೆ ಹೋಗ್ಬಿಡ್ತಾರೆ, ಬಸ್ ಸ್ಟಾಪ್ ಅಲ್ಲಿ ಕೂತಿರ್ತಾರೆ, ಯಾರೋ ಏನೋ ಕೇಳ ಸರಿ ಅಷ್ಟೇ. ಅಂದ್ರೆ ರೆಸ್ಪಾನ್ಸ್ ಅಂದ್ರೆ ಮನುಷ್ಯರಿಗೆ ಒಂದು ವ್ಯಾಲ್ಯೂನ ಕೊಡೋದನ್ನ ಕೂಡ ಮರ್ತೋಗ್ಬಿಟ್ಟಿದೀವಿ. ಇದು ಈ ಬದಲಾವಣೆಗೆ ನಾವೆಲ್ಲರೂ, ನೀವು ಸೇರಿದಂತೆ ನಾನು ಸೇರಿದಂತೆ ಅಬ್ಸರ್ವ್ ಮಾಡಿದೀನಿ. ಆಮೇಲೆ ತುಂಬಾ ಜನ ಇದನ್ನ ಹೇಳ್ತಿರ್ತಾರೆ, ಸಾಮಾಜಿಕ ಸಂಬಂಧಗಳು ದೂರ ಆಗ್ತಾ ಇದೆ, ಮನುಷ್ಯ ಸಂಬಂಧಗಳು ದೂರ ಆಗ್ತಾ ಇದೆ. ಬಿಕಾಸ್ ಈ ನಾವು ಮೊಬೈಲ್ ಇದರಲ್ಲಿ, ಡಿಜಿಟಲ್ ಯುಗದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮುಳುಗೋಗ್ತಿದ್ದೀವಿ, ವರ್ಚುವಲ್ ವರ್ಲ್ಡ್ ಅಲ್ಲಿ ಬದುಕ್ತಾ ಇದೀವಿ ಅಂತ. ಆದ್ರೆ ಇದನ್ನ ಈಗ ನಾವು ರಿವರ್ಸ್ ಮಾಡೋದಕ್ಕೆ ಆಗತ್ತಾ? ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ AI ಟೆಕ್ನಾಲಜಿಯಿಂದ ಹಿಡಿದು ಎಲ್ಲವೂ ಕೂಡ, ಮುಂದಿನ ಕರಿಯರ್, ಎಜುಕೇಶನ್, ಮೆಡಿಕಲ್ ಸೈನ್ಸ್ ಇಂದ ಹಿಡಿದು ಫ್ಯಾಷನ್ ಇಂಡಸ್ಟ್ರಿಯಿಂದ ಹಿಡಿದು ಎಲ್ಲವೂ ಕೂಡ ಡಿಪೆಂಡ್ಸ್ ಆನ್ ಇದಕ್ಕೆ, ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಥಿಂಗ್ಸ್. ನಾವು ಅದನ್ನ ಬಿಟ್ಟು ಇರಕ್ಕ, ದಿನದ 8 hour ಅಲ್ಲಿ ವರ್ಕಿಂಗ್ ಅವರ್ ಅಂತಿದ್ರೆ 8 hour ಅಲ್ಲಿ ಆಲ್ಮೋಸ್ಟ್ 7.5 hour ನಾವು ಡಿಜಿಟಲ್ ಇದ್ರಲ್ಲೇ ಇರ್ತೀವಿ. ನೋಡೋ, ಆದ್ರಿಂದ ನಾನೀಗ ಕೆಟ್ಟದ್ದು ಅಂತ ಹೇಳಕ್ಕಾಗಲ್ಲ, ಅದ್ರಲ್ಲಿರೋ ಒಳ್ಳೇದನ್ನ ತೆಗೆದುಕೊಂಡು ಕೆಟ್ಟದ್ದನ್ನ ಬಿಡ್ಬೇಕಾಗತ್ತೆ. ಈಗ ಒಂದು ಚಾಕುವಿಂದ ನಾವು ಹಣ್ಣು ಕಟ್ ಮಾಡ್ಬೋದು, ತರಕಾರಿ ಕಟ್ ಮಾಡ್ಬೋದು, ಇನ್ನೊಬ್ರಿಗೆ ಚೂರಿನೂ ಹಾಕ್ಬೋದು. ಆದರೆ ಇದೇ ರೀತಿಯಾಗಿ ಇವಾಗ ನಮ್ಗೆ ಏನು ಈ ಡಿಜಿಟಲ್ ಮೀಡಿಯಾ ಇದೇನಾಗಿದೆ, ಇದನ್ನ ನಾವು ಒಳ್ಳೇದಕ್ಕೂ ಉಪಯೋಗಿಸ್ಕೋಬೋದು. ಈಗ ನಾವು ಈ ಅಡಿಕ್ಷನ್ ಇವೆಲ್ಲ ಆಗ್ಬಿಟ್ಟು ತೀರಾ ಕೆಟ್ಟದ್ದು ಆಗ್ಬೋದು. ನಾವು ಅದನ್ನ ಒಳ್ಳೇದಕ್ಕೆ ಎಷ್ಟು ಬೇಕಷ್ಟು ಉಪಯೋಗಿಸ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್, ಈಗ ಸ್ಕೂಲ್, ಈಗ ನಾವು ಕೋವಿಡ್ ಟೈಮಲ್ಲಿ ನೋಡೋದು ಎಲ್ಲ ಆನ್ಲೈನ್ ಕ್ಲಾಸಸ್ ಇತ್ತು. ನಾವೊಂದು ಈಗ ಎಷ್ಟೋ ಹೋಮ್ ವರ್ಕ್ಸು ಇದ್ರದ್ದು ಪ್ರತಿಯೊಂದು ಎಲ್ಲ ಅದರಲ್ಲೇ ಹಾಕ್ತಾರೆ. ದೇರ್ ಆರ್ ಗುಡ್ ಥಿಂಗ್ಸ್. ಈಗ ಒಂದು ಗ್ರೂಪ್ ಮಾಡಿರ್ತಾರೆ ಒಂದು ಸ್ಕೂಲ್ ಇದರಲ್ಲಿ, ಅದರಲ್ಲಿ ಏನೇನು ಬೇಕು, ನಾಳೆ ಹೋಮ್ ವರ್ಕ್ ಇದರ್ದ ಬರಬೇಕು. ಈಗ ಮಕ್ಕಳು ಸ್ಕೂಲಿಂದ ಬರ್ತಾ ಇರ್ತಾರೆ, ವ್ಯಾನಲ್ಲಿ ಬರುತ್ತೆ, ಎಲ್ಲನೂ ಅದರಲ್ಲೇ ಬರುತ್ತೆ. ಈಗ ನಾವೊಂದು ಆಫೀಸ್ಗೆ ಹೋದಾಗೂ ಕೂಡ ಒಂದು ಏನಾರು ನಮ್ಗೊಂದು ವರ್ಕ್ ಮಾಡಬೇಕು, ಇಮೇಲ್ ಮಾಡಬೇಕು, ಇನ್ನೊಂದು ಹೇಳ್ಬೇಕಂತಂದ್ರೆ ತುಂಬಾ ಜಾಸ್ತಿ ಯೂಸಸ್ ಇದೆ. ಅದನ್ನ ಬಿಡಿ, ಅಂದ್ರೆ ಎಕ್ಸ್ಟ್ರಾ ಇದನ್ನ ಬಿಡಿ. ಈಗ ನೀವು ಆಯ್ತು, ಇದೆಲ್ಲ ಕೆಲ್ಸದ್ದಾಯ್ತು, ನಾನು ಎಂಟರ್ಟೈನ್ಮೆಂಟು ಬೇಕು ಅದರಲ್ಲಿ ಮಾಡಿ.
ಎಂಟರ್ಟೈನ್ಮೆಂಟ್ದು ನೋಡಿ. ಈಗ ಫಾರ್ ಎಕ್ಸಾಂಪಲ್ ಏನಾದ್ರು ನೋಡಿ, ನೀವು ಈಗ ಟಿ ವಿನಲ್ಲಿ ನೋಡಿದ್ರೆ ಪಿಕ್ಚರು ನಿಮಗೆ ಕಣ್ಣಿಗೆ ಅಷ್ಟು ಸ್ಟ್ರೈನ್ ಆಗಲ್ಲ. ನೀವು ಯಾಕಂದರೆ ಒಂದು ಡಿಸ್ಟೆನ್ಸ್ ಇರುತ್ತೆ, ಪ್ಲಸ್ ದೊಡ್ಡದಾಗಿರುತ್ತೆ ಎಲ್ಲ ಇರುತ್ತೆ. ನೀವು ಅದೇ ಮೊಬೈಲಲ್ಲಿ ನೀವು ನೋಡೋವಾಗ ಕಣ್ಣಿಗೆ ತುಂಬ ಸ್ಟ್ರೈನ್ ಆಗುತ್ತೆ, ಕಣ್ಣು ಉರಿ ಬರುತ್ತೆ, ನೋವು ಬರುತ್ತೆ, ಚುಚ್ಚಿದಂಗೆ ಆಗುತ್ತೆ, ಇರಿಟೇಷನ್ ಆಗುತ್ತೆ, ನಿದ್ದೆ ಬರಲ್ಲ, ಆಂಗ್ಸೈಟಿ ಇಶ್ಯೂಸ್. ಈಗ ಏನು ನಾವು ಈಗ ನೋಡ್ತಾ ಇದ್ದೀವಿ ಆಫ್ ಲೇಟು, ತುಂಬ ಜನ ಎಸ್ಪೆಷಲಿ ನೀವು ಯಾವುದೇ ನೀವು ಏಜ್ ಬ್ಯಾರಿಯರ್ ಇಲ್ಲ ಇದಕ್ಕೆ. ತುಂಬ ಜನರಲ್ಲಿ ಆಂಗ್ಸೈಟಿ ಜಾಸ್ತಿ ಆಗೋಕ್ಕೆ, ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗೋಕ್ಕೆ, ಕೋಪ ಜಾಸ್ತಿ ಆಗೋಕ್ಕೆ, ಹಾಗೆ ಸ್ಲೀಪ್ಲೆಸ್ನೆಸ್, ನಿದ್ದೆ ಇಲ್ಲದೆ ಇರೋದಕ್ಕೆ ಮೇಯ್ನ್ ಕಾರಣ ಅಂದರೆ ಈಗ ನಾವು ಏನು ಈ ಮೊಬೈಲ್ಗಳು ಇದು ಅಂತಂದರೆ ತಪ್ಪೇ ಇಲ್ಲ. ಓಕೆ ಡಾಕ್ಟರ್, ಇಲ್ಲಿ ಇನ್ನೊಂದಿದೆ. ಈಗ ನಾನೊಂದು ವರ್ಕಿಂಗ್ ವುಮನ್ ಅಂತ ಇಟ್ಕೊಳ್ಳಿ, ಮಾರ್ನಿಂಗ್ ಟು ಈವ್ನಿಂಗ್ ನಾನೀಗ ಈ ಮೊಬೈಲ್ ಎಡಿಟಿಂಗ್, ವಿಜುವಲ್ ಕಂಟೆಂಟ್ ಇದರಲ್ಲೇ ನಾನು ಬ್ಯುಸಿ ಇರ್ತೀನಿ, ಲ್ಯಾಪ್ಟಾಪ್ ಮೊಬೈಲ್ ಇದರಲ್ಲೇ ಬ್ಯುಸಿ ಇರ್ತೀನಿ. ಇದಾದ್ಮೇಲೆ ನಂಗೆ ನೀವು ಟ್ರಾನ್ಸಿಷನ್ ಟೈಮ್ ಹೇಳಿದ್ರಿ, ಆ ವರ್ಕಿಂಗ್ ಅವ್ರು ಮುಗಿದ ಮೇಲೆ ನೀವು ರಿಲ್ಯಾಕ್ಸ್ ಆಗಬೇಕು ಅಂತ. ಆ ರಿಲ್ಯಾಕ್ಸಿಂಗ್ ಟೈಮನ್ನು ಕೂಡ ಬಹುತೇಕ ಜನ ಮೊಬೈಲಲ್ಲೇ ನೋಡ್ತಾರೆ. ಮತ್ತೆ ಎಗೈನ್ ಇಷ್ಟೊತ್ತು ನಾನು ವರ್ಕ್ ರಿಲೇಟೆಡ್ ಮಾಡಿದೆ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ, ಇನ್ನು ನಾನು ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಸಿನಿಮಾ ನೋಡ್ತೀನಿ ಅಥವಾ ಅದರಲ್ಲೇ ರೀಲ್ಸ್ ನೋಡ್ತೀನಿ, ಶಾರ್ಟ್ಸ್ ನೋಡ್ತೀನಿ ಅಂತ. ಸೊ ಫೋಕಸ್ ಏನಿರುತ್ತೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಎಗೈನ್ ಅದೇ ಪ್ರಪಂಚದಲ್ಲೇ. ಇಲ್ಲ, ನಾನು ಅದಕ್ಕೆ ಇನ್ನೊಂದು ಹೇಳ್ತೀನಿ, ನಾನು ಆಗ ಪೇಷಂಟ್ಸ್ಗೂ ನಾವು ಅಡ್ವೈಸ್ ಹೇಗೆ ಅದರಿಂದ ಮಾಡ್ತೀನಿ. ಹೊರಗಡೆ ಬರ್ಬೇಕು? ನಮ್ಮ ಪ್ರಕಾರ ರಿಲ್ಯಾಕ್ಸಿಂಗ್ ಅದು, ಅಲ್ಲ, ನಾನು ಬಟ್ ಅಲ್ಲ. ಅದನ್ನ ಏನಂದ್ರೆ ರಿಲ್ಯಾಕ್ಸಿಂಗ್ ಅಂತಂದ್ರೆ, ಈಗ ನೀವು ಕೆಲಸದ ಪಾರ್ಟಲ್ಲಿ ಯೂಸ್ ಮಾಡಿರ್ತೀರಾ, ಎಂಟರ್ಟೈನ್ಮೆಂಟ್ ಪಾರ್ಟಿಗೆ ಬಂದಾಗ ನೀವು ಒಂದು 2 hours ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಆಫ್ಟರ್ 2 hours ಅದನ್ನು ಬಿಡಿ, ಬೇರೆಯವ್ರ ಜೊತೆ ಸೋಷಿಯಲೈಸ್ ಆಗಿ, ನಾರ್ಮಲ್ ಆಗಿ ಮಾತಾಡಿ, ಬೇರೆಯವ್ರ ಮನೆಗೆ ಹೋಗಿ, ಫ್ರೆಂಡ್ಸ್. ಈಗ ನೋಡಿ, ನಾವು ಮುಂಚೆ ಎಲ್ಲ ಏನಂತಂದ್ರೆ ಮನೆಯಿಂದ ಹೊರಗಡೆ ಆಟ ಆಡಕ್ಕೆ ಹೋದ್ರೆ ಮನೆಗಳಲ್ಲಿ ಏನು ಮಾಡ್ತಾ ಇದ್ರು, ಈಗ ಹೋಗ್ತಾ ಇದೆ, ಇಷ್ಟು ಗಂಟೆಗೆ ವಾಪಸ್ ಬಂದ್ಬಿಡ್ಬೇಕು, ಬರಲಿಲ್ಲ ಅಂದರೆ ಕೊಡ್ತಾ ಇದ್ರು ಚೆನ್ನಾಗಿ, ಎಲ್ಲರೂ ತಿಂದಿರ್ತಾರೆ. ನಾವು ನೋಡ್ದಂಗೆ ನಮ್ಮ ಏಜ್ ಇದ್ರಲ್ಲಿ ಪ್ರತಿಯೊಬ್ಬರು ಇಷ್ಟು ಗಂಟೆಗೆ ವಾಪಸ್ ಬರಲಿಲ್ಲ ಅಂದ್ರೆ ಏಟ್ ಬಿದ್ದೇ ಬೀಳೋದು. ಯಾಕಂದ್ರೆ ಹೊರಗಡೆ ಆಟ ಆಡಕ್ಕೆ ಹೋದ್ರೆ ಒಳಗೆ ಬರ್ತಾ ಇರಲಿಲ್ಲ, ಮನೆಗೆ ಬರ್ತಾ ಇರಲಿಲ್ಲ. ಇವಾಗ ಏನಾಗಿದೆ, ಈಗಿನ ಜನ್ರೇಷನ್ ಇದ್ದಿದ್ರಲ್ಲಿ ನಾವು ಬೈದ್ರು ಕೂಡ ಹೊರಗಡೆ ಹೋಗಲ್ಲ, ಈ ಮೊಬೈಲ್ ಹಿಡ್ಕೊಂಡು ಕೂತ್ಕೋತಾರೆ. ಅಕಸ್ಮಾತ್ ಕಷ್ಟಪಟ್ಟು ನೀವು ಹೊರಗಡೆ ಕಳ್ಸು, ಅಲ್ಲೂ ಹೋಗಿ ಮೊಬೈಲಲ್ಲಿ ಒಂದು ಗ್ರೌಂಡಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡಿರ್ತಾರೆ ಮೊಬೈಲ್ ನೋಡ್ಕೊಂಡು, ಇಲ್ಲ ಪಾರ್ಕಲ್ಲಿ ಹೋಗಿ ಬೆಂಚ್ ಮೇಲೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ. ಸೊ ಇದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಪ್ರತಿಯೊಬ್ಬರು ಅಷ್ಟೊಂದು ಅಡಿಕ್ಷನ್ ಆಗ್ಬಿಟ್ಟಿದೆ. ಅಂದ್ರೆ ಅವ್ರಿಗೆ ಯಾರ ಜೊತೆ ಬೆರೆಯೋದು ಬೇಕಿಲ್ಲ, ಆಟ ಆಡೋದು ಬೇಕಿಲ್ಲ, ಏನು ಬೇಕಿಲ್ಲ, ಅಂದ್ರೆ ಮೊಬೈಲಲ್ಲಿ ಅಷ್ಟು ಮುಳುಗೋಗಿದ್ದಾರೆ. ಯಾವುದೇ ಒಂದು ಸ್ಟಾರ್ಟ್ ಆಗುತ್ತೆ ಯಾವುದೇ ಒಂದು ಈಗ ಮಗು ಗಲಾಟೆ ಮಾಡ್ತಾ ಇದೆ ಅಂದ್ರೆ ಮೊಬೈಲ್ ಕೊಟ್ಬಿಟ್ಟು ಸುಮ್ಮನಾಗಿಸ್ಬಿಡ್ತಾರೆ. ತಪ್ಪ್ಯಾರದು ಆ ಮಗುನ ಎಂಗೇಜ್ ಮಾಡಕ್ ಆಗದಿರೋ ಪೇರೆಂಟ್ಸ್. ಅದು ಅಂದ್ರೆ ಪೇರೆಂಟ್ಸ್ಗೂ ಅಲ್ಲಿ ನಮ್ಗೆ ಟೈಮ್ ಜಾಸ್ತಿ ಮಗು ಕೊಡೋದಲ್ಲ ಬೇಕಿರೋದು. ಮಗು ಕೈಲಿ ಒಂದು ಮೊಬೈಲ್ ಕೊಡ್ಕೊಂಡು ಇವ್ರು ಒಂದು ಮೊಬೈಲ್ ಇಟ್ಕೊಂಡು ಕೂತ್ಕೋತಾರೆ. ನಾವು ಅಲ್ಲಿಂದ ಚೇಂಜ್ ಆಗಬೇಕು. ಅಲ್ಲಿಂದ ಈಗ ಮಗುಗೆ ಚಾಕ್ಲೇಟ್ ಕೊಟ್ಬಿಟ್ಟು ತಿನ್ನಕ್ಕೆ, ಆಮೇಲೆ ಚಾಕ್ಲೇಟ್ ಕೇಳಬೇಡ ಅಂತಂದ್ರೆ ಅದು ಕೆಟ್ಟದ್ದು ಅಂತಂದ್ರೆ, ಆಮೇಲೆ ಮಗುಗೆ ಮೊಬೈಲ್ ಕೊಟ್ಬಿಟ್ಟು ನಾಳೆ ನೀನು ಮೊಬೈಲ್ ಯೂಸ್ ಮಾಡಬೇಡ, ನೀನು ಯಾಕೆ ಮೊಬೈಲ್ ಯೂಸ್ ಮಾಡ್ತಾ ಇದ್ದೆ ಹೊಡಿಯೋಕೆ ಹೋದ್ರೆ, ಈಗೇನಿಲ್ಲ, ಮಕ್ಕಳು ಡೈರೆಕ್ಟಾಗಿ ಕೇಳ್ತಾರೆ, ನೀನು ಯೂಸ್ ಮಾಡಲ್ವಾ ಅಂತ. ಈಗಿನ ಮಕ್ಕಳು ನೀವು ಮುಂಚೆ ಇದ್ರ ಥರ ಹಂಗೇನಿಲ್ಲ, ಏನಿದ್ರು ಡೈರೆಕ್ಟ್ ಆನ್ ದ ಫೇಸ್ ಹೇಳ್ಬಿಡ್ತಾರೆ. ಸೊ ಅವ್ರಿಗೆ ಹೇಳಕ್ಕೆ ಮುಂಚೆ ಫಸ್ಟು ನಾವು ಯೂಸ್ ಮಾಡಬಾರ್ದು. ನಾವು ಅದನ್ನು ಲಿಮಿಟ್ ಮಾಡಿಕೊಂಡ್ರೆ, ನಾನಾಗಲೇ ಹೇಳ್ದಂಗೆ ನಮ್ಮ ಮನೆಯಲ್ಲೇ ಮೊದಲ ಗುರು ನಾವೇ ಫಸ್ಟು. ಈಗ ನಾವು ಯೂಸ್ ಮಾಡಲಿಲ್ಲ, ಇಷ್ಟೇ ಯೂಸ್ ಮಾಡ್ತಾ ಇದ್ದೀವಿ, ನೋಡಪ್ಪ ನಾನು ಇಷ್ಟೇ ಈ ಟೈಮಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ನೀನು ಹಂಗೆ ಮಾಡಪ್ಪ, ನೀನು ಸ್ಕ್ರೀನ್ ಟೈಮ್ ಇಷ್ಟಿಷ್ಟು ಯೂಸ್ ಮಾಡೋ, ಈ ಟೈಮಲ್ಲಿ ಕೂತ್ಕೋ, ಓದ್ಕೋ, ಇನ್ನು ಸ್ವಲ್ಪ ಆಟ ಆಡ್ಕೊಂಬಾ, ಇನ್ನು ಸ್ವಲ್ಪ ಹೊತ್ತು ಮೊಬೈಲ್ ಹಿಡ್ಕೊ. ಒಂದಿನ ಫಾಲೋ ಮಾಡದೇ ಇರ್ಬೋದು, 2ನೇ ದಿನ ಮಾಡೋದು, 3ನೇ ದಿವಸ ಮಾಡ್ತಾರೆ. ಅಟ್ ದಿ ಸೇಮ್ ಟೈಮ್ ಪೇರೆಂಟ್ಸ್ ಫಾಲೋ ಮಾಡಬೇಕು. ಮತ್ತೆ ನಾವು ನಡೆಯೋ ದಾರಿಯಲ್ಲಿ ತಾನೇ ಅವರು ನಡೆಯೋದು ಅಲ್ವಾ? ನಾವು ನಡೀದೆ ಅವರು ನಡಿ ಅಂತಂದ್ರೆ ಹೆಂಗ್ ನಡೀತಾರೆ? ಇದೀಗ ರಿವರ್ಸಿಬಲ್ ಆಗುತ್ತಾ ಡಾಕ್ಟರ್? ಯಾಕಂದ್ರೆ ಸೊಸೈಟಿ ಆ ಲೆವೆಲ್ಗೆ ಫಾರ್ವರ್ಡ್ ಆಗೋಗಿದೆ. ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂತಂದ್ರೆ ಲಾಸ್ ಆಗೋದು ಒಂದು ಸೊಸೈಟಿ ಅಟ್ ಲಾರ್ಜ್. ನೀವು ಡಿಫ್ರೆಂಟ್ ಇರ್ಬೋದು, ಇದು ಪ್ರತಿಯೊಬ್ಬರು ಮನೆಯಲ್ಲೂ ಆಗ್ತಾ ಇರೋ ಪ್ರಾಬ್ಲಮ್. ಈಗ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಮಾಡ್ಲೇಬೇಕು ಇದನ್ನ. ಯಾಕಂದ್ರೆ ಇಲ್ಲ ನಾಳೆ ಅವ್ರಿಗೆ ತಾನೇ ತೊಂದರೆ ಆಗೋದು, ಈಗ ಅವ್ರ ಮಕ್ಕಳಿಗೆ ತಾನೇ ತೊಂದರೆ ಆಗೋದು. ಅವ್ರ ಮಕ್ಕಳಲ್ಲಿ ರೆಬಲ್ ಆಗ್ತಾರೆ, ಹೋಗಲ್ಲ, ಇರಿಟೇಷನ್. ಆಮೇಲೆ ನೀವು ಮುಂದೆ ಫ್ಯೂಚರ್ ನೋಡಿ, ಈಗ ನೀವು ಟೀನೇಜರ್ಸ್ ಇವಕ್ಕೆಲ್ಲ ಹೋಗ್ತಿದ್ದಂಗೆ ಇದರಲ್ಲೇ ಇದಾಗಿ ಕೂತ್ರೆ ತುಂಬಾ ಇಂಟ್ರೋವರ್ಟ್ ಆಗ್ತಾರೆ, ಇದಾಗ್ತಾರೆ, ಡಿಪ್ರೆಷನ್ನು, ಆಂಗ್ಸೈಟಿ, ಎಕ್ಸಾಮ್ಗಳು ಫೇಸ್ ಮಾಡೋಕ್ಕಾಗಲಿ, ಇನ್ನೊಬ್ಬರನ್ನ ಫೇಸ್ ಮಾಡೋಕ್ಕಾಗಲಿ ಆ ಕಾನ್ಫಿಡೆನ್ಸ್ ಇರಲ್ಲ. ನಾಳೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀವಿ ಅವ್ರನ್ನ, ಎಂಥ ಸಮಾಜ ನಾವು ಬಿಲ್ಡ್ ಮಾಡ್ತಾ ಇದ್ದೀವಿ. ನಾವು ಅದನ್ನು ಕೂಡ ನೋಡ್ಬೇಕಲ್ಲ. ಸೊ ಅದನ್ನೆಲ್ಲಾನು ನಾವು ಮನಸ್ಸಲ್ಲಿ ಇಟ್ಕೊಂಡು ಈಗ ನಾವು ಚೇಂಜ್ ಆಗ್ಬೇಕು ಫಸ್ಟು, ಆಮೇಲೆ ಅವರು ಚೇಂಜ್ ಆಗ್ತಾರೆ. ಓಕೆ. ಸೊ ಹಾಗಾಗಿ ಯಾವುದೇ ತಂತ್ರಜ್ಞಾನಗಳು ಇತಿಮಿತಿಯಲ್ಲಿ ಬಳಕೆ ಇದ್ರೆ ಬೆಟರ್ ಅಂತ. ಸೊ ಗುಡ್ ಲೈಫ್ ಸ್ಟೈಲ್ಗೆ ಒಂದು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಲೈಫ್ ಸ್ಟೈಲ್ ರುಟೀನನ್ನು ಚೇಂಜ್ ಮಾಡ್ಕೋಬೇಕು, ಒಳ್ಳೆ ಫುಡ್ಡನ್ನು ತಗೋಬೇಕು, ಜೊತೆಗೆ ಒಳ್ಳೆ ಯೋಚನೆಗಳು ಮತ್ತು ಒಳ್ಳೆಯ ಹವ್ಯಾಸಗಳು, ಜೊತೆಗೆ ಆದಷ್ಟು ಸೋಷಲೈಸ್ ಆಗಬೇಕು ನಾವು ಜನರ ಜೊತೆಗೆ. ಸೊ ಅದೇ ತುಂಬ ನಮ್ಗೆ ಏನು ಹೇಳ್ತಾರೆ, ನಮ್ಮ ಆರೋಗ್ಯವನ್ನು ಚೆನ್ನಾಗಿಡೋ ಬೂಸ್ಟ್ ಕೊಡುತ್ತೆ. ನೋಡಿ, ಸೋಷಲೈಸ್ ಆಗಬೇಕು ಅಂತಂದ್ರೆ ಈಗ ನಾವು ಎಷ್ಟೋ ಇದು ಮಾಡಿದ್ವಿ. ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಇದ್ರು, ನಾವು ಪ್ರೈಮರಿ ಸ್ಕೂಲ್ ಮೇಟ್ಸ್ ಎಲ್ಲ ಇದ್ದಿದ್ವಿ. ನಾವು ಯಾವಾಗ 1980 to 89
ಸೊ ಎಲ್ಲೋ ಅವಾಗೆಲ್ಲ ಫೋನ್ ಇಲ್ಲ ಏನಿಲ್ಲ, ಎಲ್ಲರೂ ಮರ್ತ್ಬಿಟ್ಟಿದ್ವಿ, ಎಲ್ಲ ಅವ್ರವ್ರ ಇದರಲ್ಲೆಲ್ಲ ಮುಗಿಸ್ಕೊಂಡು ಹೋಗಿದ್ರು. ಯಾವಾಗಲೂ ಒಂದ್ಸಲ ಅನ್ನಿಸ್ತು ನಮ್ಗೆ ಎಷ್ಟು ಜನ ಎಷ್ಟು ಕ್ಲೋಸ್ ಆಗಿದ್ವಿ ಎಲ್ಲ, ಈಗ ಯಾರೂ ನಮ್ಮ ಟಚ್ಚಲ್ಲಿ ಇಲ್ಲ ಅಂತ. ನಾನು ಎಷ್ಟೋ ವರ್ಷ ಆದಮೇಲೆ ನಾನು ಎಲ್ಲರನ್ನೂ ಸೇರಿಸ್ಬೇಕು ಅಂತ ಒಬ್ಬೊಬ್ಬರನ್ನು ಹೋಗಿ ಮನೆಗೂ ಮೀಟ್ ಮಾಡಿ ಅವಾಗ ಎಲ್ಲರೂ ಒಂದು ಕಡೆ ಸೇರಿಸಿದ್ವಿ. ಸೊ ಒಂದು ಕಡೆ ಸೇರಿಸಿದಾದ್ಮೇಲೆ ಈಗ ಅದಾದಮೇಲೆ ಪ್ರತಿ ವರ್ಷ ಕೂಡ ನಾವು ಸೇರ್ತಾ ಇದ್ದೀವಿ. ನಮ್ದು ಈಗಲೂ ಪ್ರೈಮರಿ ಸ್ಕೂಲ್ ಮೇಟ್ಸ್ ಒಂದು ಗ್ರೂಪ್ ಇದೆ. ಪ್ರತಿ ವರ್ಷ ಒಂದು ಟ್ರಿಪ್ ಹೋಗ್ತೀವಿ ನಾವು. ಎಲ್ಲ ಕಡೆ ಹೋಗಿದ್ದೀವಿ. ನೀವು ಸಕಲೇಶ್ಪುರ, ನಾವು ಮಂಗಳೂರು, ಈ ಕಡೆ ಗೋವಾ, ಗೋಕರ್ಣ, ಕಾರವಾರ, ಕುಮಟಾ, ನಾವು ಎಲ್ಲ ಕಡೆ ಈವನ್ ಅಬ್ರಾಡ್ ಕೂಡ ಹೋಗಿದ್ದೀವಿ. ಸೊ ಎಲ್ಲ ಕಡೆನೂ ನಾವು ಟ್ರಿಪ್ಗಳು ಹೋಗಿದ್ದೀವಿ. ಪ್ರತಿ ವರ್ಷ ಸೇರ್ತೀವಿ, ಮಧ್ಯದಲ್ಲಿ ಯಾವಾಗಲಾದ್ರೂ ಒಂದ್ಸಲ ಸೇರ್ತೀವಿ. ಸೊ ಇಲ್ಲೆಲ್ಲೋ ಒಂದು ಕಡೆ ನಮ್ಗೆ ಏನು ಗೊತ್ತಾ, ಎಷ್ಟೇ ಬ್ಯುಸಿ ಇದ್ರು ನಾ ಹೇಳ್ತಾರೆ, ಡಾಕ್ಟ್ರೇ ನೀವು ಏನು ಯಾವಾಗೂ ಪೇಷಂಟು ಇದ್ರದ್ದು ಟೈಮೇ ಇರಲ್ಲ, ಫಂಕ್ಷನ್ ಬರೋಕ್ಕಾಗಲ್ಲ, ಇದಿರಲ್ಲ ಅದಿರಲ್ಲ ಎಲ್ಲ. ಬಟ್ ಇವಾಗೆಲ್ಲ ಹೋಗಾದ್ಮೇಲೆ ಇದಕ್ಕೆಲ್ಲ ಟೈಮ್ ಹೆಂಗೆ ಮಾಡ್ಕೋತೀರಾ? ಟೈಮ್ ಎಲ್ಲೂ ನಮಗೆ ಅಂಗಡಿನಲ್ಲಿ ಸಿಗಲ್ಲ, ಅಥವಾ ನಾವು ಯಾರು ಎಲ್ಲೋ ಇದಿಲ್ಲ. ಟೈಮ್ ಎಲ್ಲರಿಗೂ ಇರುತ್ತೆ. ನಾವು ಯಾವ ರೀತಿ ಅದನ್ನು ಉಪಯೋಗಿಸ್ಕೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನ ನಾವು ಬಂದು ಕೇಳಿದೆವು, ಡಾಕ್ಟ್ರೆ ನಮ್ಗೆ ಟೈಮೇ ಇಲ್ಲ ಡಾಕ್ಟ್ರೆ, ನಾವು ಇದೇ ಮಾಡ್ತಾ ಇಲ್ಲ ಡಾಕ್ಟ್ರೆ, ವಾಕಿಂಗ್ ಟೈಮೇ ಇಲ್ಲ, ಏನು ಅಂದರೆ ಚಳಿ ಡಾಕ್ಟ್ರೆ. ನಮ್ಗೆ ಏನೇ ಆದರೂ ಬೆಂಗಳೂರಲ್ಲಿ ರಾತ್ರಿ ಚಳಿ ಇರುತ್ತೆ, ಬೆಳಗ್ಗೆ ಫುಲ್ ಬಿಸಿಲು ಇರುತ್ತಲ್ಲ, ವಾಕ್ ಮಾಡ್ಬೋದಲ್ಲ. ಅದು ಮೈಂಡ್ ಸೆಟ್, ನಮ್ಮ ಥಾಟ್ ಪ್ರೋಸೆಸ್, ನಮ್ಗೆ ಏನು ನಾವು ಯೋಚನೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ನಮಗೆ ಈಗ ನಾನು ಟೈಮ್ ಮಾಡ್ಕೋಬೇಕು, ನಾನು ಇದಕ್ಕೆ ಹೋಗ್ಬೇಕು ಅಂತಂದರೆ, ಬೆಳಗ್ಗೆ ನಾನು ವಾಕ್ ಮಾಡಬೇಕು ಅಂತಂದರೆ ನಾನು ವಾಕ್ ಮಾಡಬೇಕು, ಟೈಮ್ ಮಾಡ್ಕೋತೀನಿ. ಇಲ್ಲ ನಾನು ಇವತ್ತು ಎಲ್ಲ ಫ್ರೆಂಡ್ಸನ್ನ ನಾನು ಸೇರಬೇಕು ಅಂತಂದ್ರೆ ನಾನು ಟೈಮ್ ಮಾಡ್ಕೋತೀನಿ. ಇಲ್ಲ ನಾನು ಇಷ್ಟು ಓದಬೇಕು, ಕುತ್ಕೊಂಡು ಇಷ್ಟು ಕೆಲಸ ಮಾಡಬೇಕು. ಸೊ ಅದನ್ನು ನಾವು ಟೈಮ್ ಮಾಡ್ಕೊಳ್ಳೋ ಇದು ಬರಬೇಕು ನಮ್ಮ ಮನಸ್ಸಲ್ಲಿ. ಆವಾಗ ನಾವು ಎಲ್ಲದಕ್ಕೂ ಟೈಮ್ ಮಾಡ್ಕೋಬೋದು. ಇಲ್ಲ ನಾನು ಕುತ್ಕೊಂಡು ಮೊಬೈಲೇ ನೋಡ್ತೀನಿ, ಮೊಬೈಲೇ ನೋಡ್ಕೊಂಡೇ ಇರ್ತೀವಿ. ಇಲ್ಲ ನಾನು ಒಂದಷ್ಟು ಜನ ಫ್ರೆಂಡ್ಸನ್ನು ಸೇರಿಸ್ತೀನಿ, ಮಾಡ್ತೀನಿ, ಮೀಟ್ ಮಾಡ್ತೀನಿ, ಮಾತಾಡ್ತೀನಿ. ಇದು ಯಾವಾಗಲೂ ಕೂಡ ನಮ್ಮ ಮನಸ್ಸಲ್ಲಿ ಏನಂದರೆ ಆ ಸೋಷಲೈಸ್ ಆಗಬೇಕು, 4 ಜನರಲ್ಲಿ ಬೆರಿಬೇಕು. ನಮ್ಮ ಸ್ಟ್ರೆಸ್ ಲೆವೆಲ್ಸು ಅವಾಗಲೇ ಕಮ್ಮಿ ಆಗೋದು. ಆಮೇಲೆ ನಮ್ಗೆ ಈಗ ಆಂಗ್ಸೈಟಿ ಇರ್ಬೋದು, ಆಮೇಲೆ ಏನೋ ಯೋಚನೆ ಇರುತ್ತೆ, ಏನೋ ಕೊರಿತಾ ಇರುತ್ತೆ. ಒಂದು 4 ಜನದ ಜೊತೆ ಸೇರಿದಾಗ ಅದು ನಮಗೆ ಗೊತ್ತಿಲ್ಲದಂಗೆ ನಮ್ಗೆ ಆ ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಆಗ್ಬಿಟ್ಟಿರುತ್ತೆ. ಆಕ್ಚುಲಿ ಇಲ್ಲೊಂದು ಆಗುತ್ತೆ, ನಾವು 4 ಜನರ ಜೊತೆ ಮಾತಾಡ್ತಾ ಇದ್ದಂಗೆ ನಮ್ಮ ಪ್ರಾಬ್ಲಮ್ ತುಂಬಾ ದೊಡ್ಡದು ಅನ್ಕೊಂಡು ತಲೆಯಲ್ಲಿ ತುಂಬ್ಕೊಂಡ್ ಬಂದಿರ್ತೀವಿ. ಎದುರುಗಡೆ ಇರೋರು ಅವ್ರ ಪ್ರಾಬ್ಲಮ್ ಹೇಳಿದಾಗ ಈ ಪ್ರಾಬ್ಲಮ್ ಎದುರು ನನ್ನ ಪ್ರಾಬ್ಲಮ್ ಸ್ವಲ್ಪ ಚಿಕ್ಕದಪ್ಪ ಅಂತ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಸೊ ಬಹುತೇಕ ನಮ್ಮ ಸ್ಟ್ರೆಸ್ ಲೆವೆಲ್ ಅಲ್ಲೇ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಮಾತಾಡ್ತಾ ನಮ್ಗಿಂತ ಕಷ್ಟದಲ್ಲಿರೋರು ನೋಡ್ತಾ ಇರ್ತೀವಿ. ಅವಾಗ ನಾವೇನ್ ಪಡ್ಕೊಂಡಿದೀವಿ ನಾವು ಬ್ಲೆಸ್ಡ್ ಅಂತ ಅನ್ಸುತ್ತೆ. ಪರ್ಸೆಪ್ಷನ್ಸ್ ಚೇಂಜ್ ಆಗುತ್ತೆ. ಮೋಸ್ಟ್ಲಿ ಅದರಿಂದ ಸ್ಟ್ರೆಸ್ ಲೆವೆಲ್ ಏನಾದ್ರು ಕಡಿಮೆ ಆಗುತ್ತೆ ಅಂತ. ಹೌದು. ನಾವು ಯೂಶಲಿ ಏನು ಮಾಡ್ತೀವಿ, ತುಂಬ ಆಂಗ್ಸೈಟಿ ಸ್ಟ್ರೆಸ್ಸಲ್ಲಿ ಬರ್ತಾರಲ್ಲ ಪೇಷಂಟು, ಸಡನ್ ಆಗಿ ಮೈಂಡ್ ಏನೋ ಚೇಂಜ್ ಮಾಡಬೇಕು, ಗಾಬರಿ, ಫುಲ್ ಟೆನ್ಷನ್ನು, ಎಲ್ಲ ನಡುಕ್ತಿರ್ತಾರೆ ಎಲ್ಲ. ಇದು ನಿಮಗೆ 3 ಪ್ಲೇಸ್ ಯಾವ್ದು ಇಷ್ಟ ಇದೆ ಹೇಳಿ. ಈ ರೂಲ್ ಆಫ್ 3 ಅಂತ ಹೇಳ್ತೀವಿ. ನಿಮಗೆ ಯಾವುದಾದ್ರೂ 3 ಜನ ನಿಮ್ಗೆ ತುಂಬ ಇಷ್ಟ ಆದವ್ರು ಹೇಳಿ, ಅಥವಾ 3 ಊಟ ನಿಮ್ಗೆ ಯಾವ್ದು ಇಷ್ಟ ಹೇಳಿ, 3 ಜ್ಯೂಸ್ಗಳು ಯಾವ್ದು ಇಷ್ಟ ಹೇಳಿ. ಅವ್ರನ್ನ ನೀವು ಮೈಂಡ್ ಬೇರೆ ಕಡೆಗೆ ಡಿಸ್ಟ್ರಾಕ್ಟ್ ಮಾಡಿಬಿಟ್ಟು ನೀವು ಇದು ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಸ್ವಲ್ಪ ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಪ್ಲಸ್ ನೀವು ಮಾತಾಡುವಾಗ ಈಗ ಇನ್ನೊಬ್ಬರು ಪ್ರಾಬ್ಲಮ್ನು ನಾವು ಕೇಳ್ಕೊಂಡಾಗ ಹೆಂಗಂದರೆ, ನಾನೊಬ್ಬನೇ ಅಲ್ಲ. ಈಗ ಯೂಶಲಿ ಏನಾಗುತ್ತೆ, ಈ ಆಂಗ್ಸೈಟಿ, ಸ್ಟ್ರೆಸ್ಸು, ಟೆನ್ಷನ್ ಇವೆಲ್ಲ ಬಂದಾಗ ಇಡೀ ಪ್ರಪಂಚದಲ್ಲಿ ನನಗೊಬ್ಬನಿಗೆ ಈ ಪ್ರಾಬ್ಲಮ್ ಆಗ್ತಾ ಇದೆ, ನನಗೆ ಬಿಟ್ಟರೆ ಇನ್ಯಾರಿಗೂ ನೋಡಿ, ಎಲ್ಲರೂ ಎಷ್ಟು ಚೆನ್ನಾಗಿದ್ದಾರೆ, ನನಗೊಬ್ಬನಿಗೆ ಯಾಕೆ ಹಿಂಗೆ. ಸುಮಾರು ಜನಕ್ಕೆ ಅದು ಬಂದ್ಬಿಡುತ್ತೆ, ನನಗೇ ಹಿಂಗೆ ಆಗ್ತಾ ಇದೆ ಡಾಕ್ಟ್ರೆ, ನನಗೆ ಹಿಂಗೆ ಆಗ್ತಾ ಇದೆ ಡಾಕ್ಟ್ರೆ, ಏನು ಮಾಡಿದ್ರು ಇದೇ ಆಗ್ತಾ ಇಲ್ಲ, ನನಗೆ ಆಗ್ತಾ ಇದೆ ಹಿಂಗೆ, ನನಗೇ ಜ್ವರ ಬರ್ತಾ ಇದೆ ಯಾವಾಗೂ. ನೋಡಿ ಬೇರೆಯವರೆಲ್ಲ ಎಷ್ಟು ಆರಾಮಾಗಿದ್ದಾರೆ, ಇವ್ರೋಗಿ ನೋಡಿದ್ರಾ ಯಾವಾಗ ಅವ್ರಿಗೆ ಜ್ವರ ಬಂದಿರುತ್ತೆ, ಯಾವಾಗ ಅವ್ರಿಗೆ ಪ್ರಾಬ್ಲಮ್ ಆಗಿರುತ್ತೆ. ಎಷ್ಟೋ ಜನ ಇದೇ ಮಾಡಿರಲ್ಲ, ಬಟ್ ಅದು ಮೈಂಡ್ ಸೆಟ್ ಹಂಗೆ ಬಂದ್ಬಿಟ್ಟಿರುತ್ತೆ. ಬಟ್ ಇನ್ನೊಬ್ಬರ ಜೊತೆ ಸೇರಿದಾಗ, ಮಾತಾಡಿದಾಗ ಅವಾಗ ಗೊತ್ತಾಗುತ್ತೆ, ಜಗತ್ತು ಅಂದರೆ ಎಲ್ಲರೂ ಒಂದೇ ಥರನೇ ಇದ್ದಾರೆ, ಎಲ್ಲರೂ ಪ್ರಾಬ್ಲಮ್ಸಲ್ಲಿ ಇದ್ದಾರೆ, ಎಲ್ಲರೂ ಅವ್ರದ್ದೇ ಆದ ಸ್ಪೇಸ್ ಬೇಕು, ಆಮೇಲೆ ಎಲ್ಲರಿಗೂ ಅವ್ರದ್ದೇ ಆದ ಸೋಷಲೈಸೇಷನ್ ಒಂದು ಇದ್ಬೇಕು, ನಾವು ಸೇರಬೇಕು. ಆಮೇಲೆ ಪ್ರತಿಯೊಬ್ಬರಿಗೂ ಏನಂದರೆ ಯಾವುದೇ ಒಂದು ಪ್ರಾಬ್ಲಮ್ ಬಂದರೆ ಅದಕ್ಕೆ ಒಂದು ಸೊಲ್ಯೂಷನ್ ಕೂಡ ಇರುತ್ತೆ. ಅದನ್ನು ನಾವು ಸೇರಿದಾಗಲೇ ಗೊತ್ತಾಗೋದು. ಈಗ ನಮ್ಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲಿಲ್ಲ, ಬಿಟ್ಬಿಡಿ, ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಡಿ, ಟೈಮೇ ನಮ್ಗೆ ಆನ್ಸರ್ ಕೊಡುತ್ತೆ. ಓಕೆ, ಓವರ್ ಶೇರಿಂಗ್ ಅನ್ನೋದು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಓವರ್ ಶೇರಿಂಗ್ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಜೊತೆ ಓವರ್ ಶೇರಿಂಗ್ ಆಗಿರ್ಬೋದು, ಅದೆಲ್ಲ ಆದ್ಮೇಲೆ ತುಂಬಾ ಜನ ಡಿಪ್ರೆಷನ್ಗೆ ಹೋಗ್ತಾರೆ. ಬಿಕಾಸ್ ಯಾರವ್ರನ್ನ ಜಡ್ಜ್ ಮಾಡಿರ್ತಾರೆ, ಅಥವಾ ಫ್ರೆಂಡ್ಸೇ ಅವ್ರ ಹತ್ರ ಚೆನ್ನಾಗಿ ಮಾತಾಡಿ ಬ್ಯಾಕ್ ಟಾಕ್ ಮಾಡಿರ್ತಾರೆ, ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿರ್ತಾರೆ, ಅವ್ರ ಫ್ರೆಂಡಿಂದ ಫ್ರೆಂಡ್ಗಳು. ಈ ತರದ ಜನರಲ್ ಪ್ರಾಬ್ಲಮ್ಗಳನ್ನ ನಾವು ನೋಡ್ತಾ ಇರ್ತೀವಿ ಸಂಬಂಧಗಳಲ್ಲಿ, ಫ್ರೆಂಡ್ಶಿಪ್ಗಳಲ್ಲಿ, ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ. ಸೊ ಹಂಗಿದ್ದಾಗ ಜನರನ್ನ ನಂಬೋದು ಕಷ್ಟ ಆಗುತ್ತೆ. ನಾನು ಒಂದು ಕಾರ್ ತಗೊಂಡೆ ಅಂತ ನಾನು ನಿಮ್ಮ ಹತ್ರ ಹೇಳಿದೆ ಅಂತಂದ್ರೆ, ಅದನ್ನ ನೀವು ಫೇಸ್ ವ್ಯಾಲ್ಯೂ ತಗೊಳ್ದೇನೆ ಅದಕ್ಕೆ ಇನ್ನೇನೋ ಇನ್ನೊಬ್ರ ಹತ್ರ ಹೇಳಿದಾಗ ನನಗದು ಹರ್ಟ್ ಆಗುತ್ತೆ, ಆಗ ನಾನು ನಿಮ್ಮಿಂದ ವಿಮುಖ ಆಗ್ತೀನಿ. ಸೊ ಆ ತರ ಸಂಬಂಧಗಳಲ್ಲಿ ಬಿರುಕು ಬರ್ತಾ ಹೋಗುತ್ತೆ. ಸೊ ಅವಾಗೆಲ್ಲ ಜನ ಈ ಮೊಬೈಲ್, ಸೋಷಿಯಲ್ ಮೀಡಿಯಾ ಈ ಕಡೆಗೆ ಡೈವರ್ಟ್ ಆಗ್ತಾರೆ. ಅಲ್ಲಿ ನಾನು ತೋರ್ಸೋದಷ್ಟೇ ಇರುತ್ತೆ, ನಾನು ವಾಪಸ್ ತಗೊಳ್ಳೋದು ಕಡಿಮೆ ಇರುತ್ತೆ. ಸೊ ಇದು ಏನಾದ್ರೂ ಅಂದ್ರೆ ಸೊಸೈಟಿಲಿ ಜನರ ಥಿಂಕಿಂಗ್ ಬಗ್ಗೆ ಒಂದು ಫೋಬಿಯಾ ಇದ್ದು ಈ ತರ ಆಗ್ತಿದ್ಯಾ? ಇಲ್ಲ, ಇದೇನಾಗುತ್ತೆ ಅಂತಂದ್ರೆ, ಈಗ ನೀವು
ನಿಮ್ಮನ್ನು ನೀವು ಎಕ್ಸ್ಪೋಸ್ ಮಾಡ್ಕೋತೀರಾ ಅಂದರೆ ಸೋಷಿಯಲ್ ಮೀಡಿಯಾಗೆ, ಯು ಶುಡ್ ಬಿ ರೆಡಿ ಟು ಟೇಕ್ ದಟ್ ಆಲ್ಸೋ. ಅವ್ರೇನು ಕೊಡ್ತಾರೆ ಅದನ್ನು ತೊಗೊಳಕ್ಕೂ ರೆಡಿ ಇರಬೇಕಲ್ವಾ? ಈಗ ನೀವು ಏನು ಇಲ್ಲ, ನಿಮ್ಮ ಪಾಡಕ್ಕೆ ನೀವಿದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಏನೂ ಪೋಸ್ಟ್ ಮಾಡಿಲ್ಲ, ಯಾರು ನಿಮ್ಮ ಬಗ್ಗೆ ಕಾಮೆಂಟೇ ಮಾಡಲ್ಲ. ಈಗ ನೀವು ಹಾಕಿದ ಮೇಲೆ ಅವ್ರು ಕಾಮೆಂಟ್ ಮಾಡಿದ್ಮೇಲೆ ಬೇಜಾರು ಯಾಕೆ? ಆ ಕಾಮೆಂಟ್ಗೆ ನೀವು ಇನ್ನೊಬ್ರು ರೆಸ್ಪಾಂಡ್ ಮಾಡ್ತಾರೆ ಅನ್ನೋ ಮನಸ್ಥಿತಿ ಬಂದ ಮೇಲೇ ಪೋಸ್ಟ್ ಮಾಡಬೇಕು. ಈಗ ಎಷ್ಟೋ ಜನರಲ್ಲಿ ಅದೇ ಇದಾಗೋದು. ಕೆಲವರಿಗೆ ರಿಜೆಕ್ಷನ್ ತಗೊಳಕ್ಕಾಗಲ್ಲ, ಕೆಲವರಿಗೆ ಇನ್ನೊಬ್ರು ಕಾಮೆಂಟ್ ಮಾಡಿದಾಗ ಅದನ್ನ ತಗೊಳಕ್ಕಾಗಲ್ಲ. ಇವೆಲ್ಲ ಹೆಂಗಾಗುತ್ತಂತಂದ್ರೆ, ಈಗ ಇವೆಲ್ಲ ನ್ಯೂವರ್ ಇದರಲ್ಲಿ ಈಗ ಪೋಸ್ಟ್ ಸೋಷಿಯಲ್ ಮೀಡಿಯಾ ಬರ್ತಿರ್ತಕ್ಕಂಥ ಇದು. ಕೆಲವರೆಲ್ಲ ಪೋಸ್ಟ್ಗಳು ಹಾಕ್ಬಿಡ್ತಾರೆ, ಯಾರೋ ಒಂದು ಕಾಮೆಂಟ್ ಮಾಡಿದಾಗ ಫುಲ್ ಡಿಪ್ರೆಷನ್, ಕೆಲವರು ಸೂಸೈಡೇ ಕಮಿಟ್ ಮಾಡ್ಕೊಂಡಿದ್ದಾರೆ. ಅಯ್ಯೋ ಹಿಂಗೆ ಮಾಡ್ಬಿಟ್ಟಿದ್ದಾರೆ, ಹಿಂಗೆ ಹಾಕಿದ್ದಾರೆ, ನನ್ನ ಬಗ್ಗೆ ಹಿಂಗೆ ಅಂದಿದ್ದಾರೆ ಅಂತ ಅಂದ್ಬಿಟ್ಟು. ಫಸ್ಟ್ ಆಫ್ ಆಲ್ ನೀವು ಅಷ್ಟು ಸ್ಟ್ರಾಂಗ್ ಇಲ್ಲ ಅಂದರೆ, ಅಲ್ಲಿಗೆ ಹೋಗಿ ಅದನ್ನು ಫೇಸ್ ಮಾಡೋ ಸ್ಟ್ರಾಂಗ್ ಇಲ್ಲ ಅಂದರೆ ಯಾಕೆ ಹಾಕ್ತೀರಿ? ಸೊ ಓವರ್ ಶೇರಿಂಗ್ ಬೇಡ. ಓವರ್ ಶೇರಿಂಗ್ ಬೇಡ, ಎಷ್ಟು ಬೇಕೋ ಅಷ್ಟು ಮಾಡಿ. ಆಮೇಲೆ ನೀವು ಅಕಸ್ಮಾತ್ ಮಾಡಿ ಇದು ಬಂದಾಗ ಎದುರಿಸಿ, ನೋ ಪ್ರಾಬ್ಲಮ್. ಸೋಷಿಯಲ್ ಮೀಡಿಯಾ ಇರೋದೇ ಅದಕ್ಕಲ್ಲ. ಅವರೊಂದು ಹಾಕಿದ್ದಾರೆ, ನೀವೊಂದು ಹಾಕ್ತೀರ, ಹಾಕ್ಕೊಳ್ಳಿ, ಇಲ್ಲ ಬೇಡ, ಇಗ್ನೋರ್. ಯಾವಾಗಲೂ ಕೆಲವು ಸಲ ಏನು ಗೊತ್ತಾ, ಇಗ್ನೋರೆನ್ಸ್ ಇಸ್ ದಿ ಬೆಸ್ಟ್ ಮೆಡಿಸಿನ್. ಕೆಲವೊಂದು ಇದಕ್ಕೆ ನೀವು ತುಂಬಾ ಜಾಸ್ತಿ ಇದಾಗ್ತಾ ಇದೆ, ನಿಮ್ಗೆ ಫೇಸ್ ಮಾಡಕ್ ಆಗ್ತಾ ಇಲ್ಲ, ಯಾರನ್ನೋ ಒಬ್ರನ್ನ ಫೇಸ್ ಮಾಡಕ್ ಆಗ್ತಾ ಇಲ್ಲ, ಏನಿದಿಲ್ಲ, ಇಗ್ನೋರ್ ಮಾಡಿ, ಆಟೋಮೆಟಿಕ್ ಅದೇ ಸಬ್ಸೈಡ್ ಆಗ್ಬಿಡುತ್ತೆ. ಅರ್ಧ ಪ್ರಾಬ್ಲಮ್ಸ್ ಅಲ್ಲೇ ಸಾಲ್ವ್ ಆಗುತ್ತೆ. ನಮ್ಗೆ ಆ ಕೋಪ, ಅಗ್ರೆಷನ್, ಇವೆಲ್ಲ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಅದ್ ಮಾಡ, ಇದು ಮಾಡ, ಏನಿಲ್ಲ, ಇಗ್ನೋರ್ ಮಾಡಿ. ಈಗ ಫ್ಯಾಮಿಲಿಯ ಒಳಗಡೆನೆ ಸಂಬಂಧಗಳಲ್ಲೇ ಒಂದಷ್ಟು ಜಾಯಿಂಟ್ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಒಟ್ಟಿಗೆ ಸೇರ್ಬೇಕಾ ಸಂದರ್ಭದಲ್ಲಿ ಮನೆಯವರೆಲ್ಲ ಒಟ್ಟಿಗೆ ಸೇರ್ಬೇಕಾ, ಒಬ್ರು ಯಾವುದೋ ಒಂದು ಕಾಮೆಂಟ್ ಮಾಡ್ತಾರೆ, ಅಷ್ಟು ಇಂಪಾರ್ಟೆಂಟೇ ಇರಲ್ಲ ಅದು, ಬಟ್ ಇನ್ನೊಬ್ರು ಮನಸ್ಸಲ್ಲಿ ಅದು ಕೂತ್ಕೊಂಡಿರುತ್ತೆ. ಅದಾದ್ಮೇಲೆ ಅದೇ ಕೊರಿತಾ ಇರುತ್ತೆ, ಅದೇ ಎಷ್ಟು ಡಿಪ್ರೆಷನ್ಗೂ ಕಾರಣ ಆಗುತ್ತೆ. ಅದಾದ್ಮೇಲೆ ಒಂದು ಹೇಟೆಡ್ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ, ಅವ್ರ ಮನೆಗೆ ಬಂದ್ರೆ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡೋಕ್ಕಾಗಲ್ಲ. ಸೊ ಈ ಒಂದು ಫ್ಯಾಮಿಲಿಯ ಗೊಂದಲಗಳೆಲ್ಲ ಸುಮಾರು ಮಾನಸಿಕ ಸಮಸ್ಯೆ ಕಾರಣ ಆಗುತ್ತೆ. ಸೊ ಇದನ್ನು ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಈ ಫ್ಯಾಮಿಲಿಗಳ ಮಾತುಗಳಿಗೆ, ಅಥವಾ ಡೈಲಾಗ್ಗಳಿಗೆ, ಅಥವಾ ಈ ಒಂದು ಆಪಾದನೆಗಳಿಗೆ, ಇದಕ್ಕೆಲ್ಲ? ನೋಡಿ, ಇವಾಗ ಫ್ಯಾಮಿಲಿ ಅಂತ ನಾನು ಹೇಳಲ್ಲ, ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ನೀವು ಸೋಷಿಯಲ್ ಸರ್ಕಲ್ ಎಲ್ಲೇ ಇರ್ಬೋದು, ನೀವು ಎಲ್ಲೇ ಹೋದ್ರೂ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆ್ಯಂಡ್ ಈಗ ಸಾಕಷ್ಟು ಜನ ಸಾಕಷ್ಟು ಥರ ಮಾತಾಡ್ತಾರೆ, ಸಾಕಷ್ಟು ಥರ ಕೇಳ್ತಾರೆ, ಹೇಳ್ತಾರೆ. ಈಗ ನಿಮ್ಗೆ ಯಾವ್ದು ಬೇಕೋ ಅದು ತಗೊಳ್ಳಿ, ಯಾವ್ದು ಬೇಕೋ ಅದನ್ನು ಬಿಡಿ. ಸೊ ನಿಮ್ಮ ಹೆಲ್ತ್ ನಿಮ್ಮ ಕೈಯಲ್ಲಿ ಅಷ್ಟೇ. ನೀವು ತುಂಬ ತೀರಾ ಅದಕ್ಕೆ ರೆಸ್ಪಾಂಡ್ ಮಾಡೋದಾಗಲಿ, ಅಥವಾ ತೀರಾ ಅದಕ್ಕೆ ನೀವು ರಿಯಾಕ್ಟ್ ಮಾಡೋದಾಗಲಿ ಮಾಡಿದ್ರೆ ನಾಳೆ ನಿಮಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಅಲ್ಲೇ ಬಿಪಿ, ಶುಗರ್, ಡಿಪ್ರೆಷನ್ ಎಲ್ಲ ಈಗ ನಾವು ನೋಡಿದ್ವಿ. ಈಗ ಸಾಕಷ್ಟು ಜನ ಈ ಇದರಲ್ಲಿ ನಮ್ಗೆ ಎಷ್ಟೋ ಜನಕ್ಕೆ ಸುಮ್ಮನೆ ಈ ಸಜೆಷನ್ಸ್ ಕೊಡೋರು ತುಂಬಾ ಜಾಸ್ತಿ. ಈಗ ಅಲ್ಲಿ ಹೋಗಿ ಇದಾದಾಗ ಡಯಾಬಿಟಿಸ್ ಇದಿರುತ್ತೆ, ನೀನು ನಾಳೆಯಿಂದ ಮಾತ್ರೆ ನಿಲ್ಲಿಸ್ಬಿಡು, ಈ ಕಷಾಯ ಕುಡಿದ್ಬಿಡು ಡೈಲಿ ಒಂದೊಂದು, ನಿಂಗೆ ಶುಗರ್ ಹೊರಟೋಗುತ್ತೆ. ಆಮೇಲೆ ನನಗೆ ಇಂಥದ್ದೊಬ್ರು ಗೊತ್ತು, ಇಂಥ ಕಡೆ ಹೋಗು, ಅಲ್ಲಿ ಹೋದ್ರೆ ನಿಂಗೆ ಫುಲ್ ಶುಗರ್ ವಾಸಿ ಮಾಡ್ಬಿಡ್ತಾರೆ, 50,000 ರೂಪಾಯಿ ಅಷ್ಟೇ ವಾಸಿ ಮಾಡ್ಬಿಡ್ತಾರೆ. ಈ ತರದ್ದು ಸಜೆಷನ್ ನಾವು ನೋಡಿದ್ವಿ. ಈ ಸರ್ಕಲ್ಗಳಲ್ಲೆಲ್ಲ ಹೋದಾಗ ಅಲ್ಲೆಲ್ಲ ಮಾಡಿಕೊಂಡು ತಪ್ಪು ಇದು ಮಾಡಿಕೊಂಡು ಹೋಗಿ ಕೆಲವರು ದುಡ್ಡು ಕೊಟ್ಟು ಬಂದು ತೀರಾ ಜಾಸ್ತಿಯಾಗಿ ಅವನು ಕೂಡ ನಾವು ನೋಡಿದ್ವಿ. ಯಾವುದೇ ಆಗಲಿ ಆ ಥರ ಇರೋವಾಗ ನಿಮ್ಗೆ ಏನೋ ಒಂದು ಸಜೆಷನ್ ಬಂತು, ಒಂದು ಇದಾಯ್ತಾ, ತಪ್ಪು ಇದೆ, ನೆಕ್ಸ್ಟ್ ಇವ್ನು ಬಂದಾಗ ನಮ್ಮ ಹತ್ರ ಮಾತಾಡಿ. ಇನ್ನೊಂದಿದೆ ಡಾಕ್ಟರ್ ಹತ್ರ ಹೋದ್ರೆ ಮೆಡಿಸಿನ್ ಕೊಡ್ತಾರೆ, ಮತ್ತೆ ನಾವು ಮೆಡಿಸಿನ್ ಡಿಪೆಂಡ್ ಆಗ್ಬಿಡ್ತೀವಿ, ಅದಕ್ಕೆ ನಾವು ಡಾಕ್ಟರ್ ಹತ್ರ ಹೋಗೋದೇ ಬೇಡ, ಹೋಗದಿದ್ರೆ ಯಾವುದೇ ಕಾಯಿಲೆ ಬರಲ್ಲ ಅನ್ನೋ ತರದ ಒಂದು ಮೈಂಡ್ ಸೆಟ್ ಇರುತ್ತೆ ಇದೊಂದು ತುಂಬಾ ಜನ. ಕಾಮನ್ ಆಗಿ ಇನ್ನೊಂದಿದೆ, ಡಾಕ್ಟ್ರೇ ಇದು ಒಂದ್ಸಲ ತಗೊಂಡ್ಬಿಟ್ರೆ ಲೈಫ್ ಲಾಂಗ್ ತಗೋಬೇಕಾಗುತ್ತೆ ಮೆಡಿಸಿನ್, ಸೊ ತಗೊಳ್ಳದೇ ಇದ್ರೆ, ಹಾಗೆ ಒಂದ್ಸಲ ಊಟ ಮಾಡಿದ್ರೆ ಲೈಫ್ ಲಾಂಗ್ ಊಟ ಮಾಡ್ಬೇಕಾಗತ್ತೆ. ಈಗ ಊಟನೇ ಮಾಡದೇ ಇದ್ರೆ ಲೈಫೇ ಲಾಂಗ್ ಆಗಲ್ಲ. ಮತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ತೀರಾ ಅವಶ್ಯಕತೆ ಇದ್ದಾಗ ಟ್ಯಾಬ್ಲೆಟ್ಸ್ ತಗೋಬೇಕು. ಈಗ ನಮಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿಕೊಂಡು, ಈಗ ನಾವು ಡಯಾಬಿಟಿಸ್ ಆಗಲಿ, BP ಆಗಲಿ, ಇವನ್ನೆಲ್ಲ ನಾವು ಕಂಟ್ರೋಲಲ್ಲಿ ಇಟ್ಕೋಬೋದು ಅಂತಂದಾಗ ನಾವು ಎಷ್ಟು ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ವಾಕಿಂಗ್ ಇರ್ಬೋದು, ಡಯಟ್ ಇರ್ಬೋದು, ಇದರಲ್ಲಿ ಆಮೇಲೆ ಗುಡ್ ಹೆಲ್ತ್. ನಮಗೆ ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ನನಗೆ ಡಯಟ್ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿ, ವಾಕಿಂಗ್ ಇರ್ಬೋದು, ಜೊತೆಗೆ ಮೆಂಟಲ್ ಹೆಲ್ತ್, ಇವು ಮೂರೂ ಇಂಪಾರ್ಟೆಂಟ್. ನೀವು ಒಂದು ಯಾವುದೇ ಒಂದು ಪೇಷಂಟ್ ನಾರ್ಮಲ್ ಆಗಿದ್ದಾನೆ ಅಂತಂದರೆ ನಾನು ಬರೀ ಮೆಡಿಸಿನ್ ಕೊಟ್ಬಿಟ್ಟು ಸರಿ ಆಯಿತು ಅಂತ ಇದು ಮಾಡಲ್ಲ. ಮೆಡಿಸಿನ್ ಜೊತೆಗೆ ಡಯಟ್ ಜೊತೆಗೆ ಮೆಂಟಲ್ ಹೆಲ್ತ್ ಮೂರೂ ಇರಬೇಕು. ಇವು ಎಲ್ಲಾನು ಚೆನ್ನಾಗಿದೆ, ಬಾಡಿ ನೋಡೋಕೆ ಸಖತ್ತಾಗಿದೆ, ಯೋಚನೆಗಳೇ ಸರಿ ಇಲ್ಲ, ಡಿಸ್ಟರ್ಬ್ಡ್ ಇದರಲ್ಲಿ ಇರ್ತಾರೆ, ನಿದ್ದೆ ಬರಲ್ಲ, ಪ್ರಯೋಜನ ಏನು? ಕ್ವಾಲಿಟಿ ಆಫ್ ಲೈಫ್ ಡೌನ್ ಆಗುತ್ತೆ. ಸೊ ನಾವು ಯಾವುದೇ ಒಂದು ಪೇಷಂಟನ್ನು ಟ್ರೀಟ್ ಮಾಡ್ಬೇಕಾದ್ರೆ ಈ ಮೂರನ್ನೂ ಒಂದ್ಸಲ ಇಟ್ಕೊಂಡು ನಾವು ಟ್ರೀಟ್ ಮಾಡ್ತೀವಿ. ಅಂದ್ರೆ ಡಾಕ್ಟರ್ ಎರಡು ತರ ಮಾತಿದೆ. ಡಾಕ್ಟರ್ ಹತ್ರ ಹೋದ್ರೆ, ಡಾಕ್ಟರ್ ನೋಡಿದ್ರೇನೆ ಅರ್ಧ ಕಾಯಿಲೆ ವಾಸಿ ಆಗುತ್ತೆ ಅನ್ನೋದು ಒಂದಾದ್ರೆ,
ಡಾಕ್ಟರ್ ಹತ್ರ ಹೋದ್ರೆ ಮತ್ತೆ ಇನ್ನಷ್ಟು ರೋಗಗಳು ಬರುತ್ತೆ, ಮತ್ತೆ ಮೆಡಿಸಿನ್ ಅಟ್ಯಾಚ್ ಆಗ್ತೀವಿ, ಮತ್ತೆ ನಮ್ಗೇನೋ ಇದೆ ಅಂತ ಹೇಳ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಸಿಂಪ್ಟಮ್ಸ್ಗಳನ್ನ ಹೈಡ್ ಮಾಡ್ಕೊಂಡು, ಅಥವಾ ಈ ಸ್ಟ್ರೆಸ್ಸು ಡಿಪ್ರೆಷನ್ ಇದರಲ್ಲೇ ಸಫರ್ ಹಾಕೊಂಡು, ಅಥವಾ ಈ BP ಶುಗರ್ ಬಂದ್ರೂ ಬಾರ್ಡರ್ ಲೈನಲ್ಲಿದೆ, ಏನೂ ಆಗಲ್ಲ, ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ, ನೀವು ಹೇಳ್ದಂಗೆ ನಾನು ಲೈಫ್ ಸ್ಟೈಲ್ ಸರಿ ಮಾಡ್ಕೋತೀನಿ, ಫುಡ್ ಸರಿ ಮಾಡ್ಕೋತೀನಿ, ಆಕ್ಟಿವಿಟಿ ಸರಿ ಇಟ್ಕೋತೀನಿ, ಇದೆಲ್ಲ ಇದ್ರೆಲ್ಲ ಸರಿ ಹೋಗುತ್ತೆ, ಈ ಥರ ಥಿಂಕಿಂಗಲ್ಲೇ ಡಾಕ್ಟರ್ ಹತ್ರ ಹೋಗಲ್ಲ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ? ನೋಡಿ, ಯಾವುದೇ ಇದನ್ನಾಗಲಿ ನೀವೇನು ಡಿಸಿಷನ್ ಮಾಡ್ಕೋಬೇಡಿ. ಎಸ್ಪೆಷಲಿ ಕೋವಿಡ್ ಆದಮೇಲೆ ಏನಂದರೆ ಸುಮಾರು ಜನ ಸೆಲ್ಫ್ ಡಾಕ್ಟರ್ಸ್ ಆಗಿಬಿಟ್ಟಿದ್ದಾರೆ. ಸರ್ಟಿಫಿಕೇಟ್ ಬಂದಿಲ್ಲ, ಸೆಲ್ಫ್ ಡಾಕ್ಟರ್ಸ್ ಆಗಿಬಿಟ್ಟಿದ್ದಾರೆ ಪೇಷಂಟ್ಸ್. ಏನಂದ್ರೆ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಓ ಇವಾಗ ನಂಗೆ ಶುಗರ್ ಬಂದಿದೆಲ್ಲ ನಾನೇ ಡಯಟ್ ಎಲ್ಲ ಚಾಟ್ ಜಿಪಿಟಿಲಿ ಹಾಕೊಂಡು ಎಲ್ಲ ಹುಡ್ಕೊಂಡ್ಬಿಡ್ತಾರೆ ನಿಮ್ಗೆ ಗೂಗಲ್ ಡಾಕ್ಟರ್ಸ್, ನಾವು ಅದಕ್ಕಿನ್ನೂ ಗುಗ್ಗು ಡಾಕ್ಟರ್ಸ್ ಅಂತಾನು ಅಲ್ಲ, ಕರೀಬೋದು. ಇವಾಗ ನೆಕ್ಸ್ಟ್ ಡಾಕ್ಟರ್ಸ್. ನೀವು ಎಲ್ಲರೂ ಅದ್ರಲ್ಲಿ ಹಾಕ್ಬಿಡ್ತಾರೆ, ನಾನು ಇಷ್ಟು ಡಯಟ್ ಮಾಡ್ತಾ ಇದ್ದೀನಿ, ಇಷ್ಟು ಎಕ್ಸಸೈಸ್ ಮಾಡ್ತಾ ಇದ್ದೀನಿ, ಏನು ತಗೋತಾ ಇಲ್ಲ, ನಾನು ಸರಿ ಹೋಗ್ಬಿಡ್ತೀನಿ. ಅದು ಯಾವುದೇ ಆಗಕ್ಕೆ ಮುಂಚೆ ಬಂದು ಒಂದ್ಸಲ ಡಾಕ್ಟರ್ ಹತ್ರ ಕುತ್ಕೊಂಡು ಡಿಸ್ಕಸ್ ಮಾಡಿ, ಇಲ್ಲ ಈ ಥರ ಇದೆ, ಹಿಂಗಿದೆ, ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಸಾಕಾ, ಮೆಡಿಕೇಶನ್ ಬೇಕಾ, ಸ್ಟ್ರೆಸ್ ಲೆವೆಲ್ಸ್ ಹೆಂಗೆ ಕಮ್ಮಿ ಮಾಡ್ಕೋಬೇಕು, ಇದನ್ನ ಹೆಂಗೆ ಮೇಂಟೈನ್ ಮಾಡ್ಕೋಬೇಕು, ಟ್ಯಾಬ್ಲೆಟಲ್ಲಿ ಬೇಕೇ ಬೇಕಾ, ಅಥವಾ ತೊಗೊಂಡ್ರೆ ಇನ್ ಕೇಸ್ ನೆಕ್ಸ್ಟ್ ಕಮ್ಮಿ ಮಾಡ್ಬೋದಾ, ನಿಲ್ಲಿಸ್ಬೋದಾ, ನಮ್ಮ ಬಾಡಿ ವೆಯ್ಟ್ ಓಕೆನಾ, ಇನ್ನೊಂಚೂರು ಅದನ್ನು ಕಮ್ಮಿ ಮಾಡ್ಕೊಂಡ್ರೆ ಟ್ಯಾಬ್ಲೆಟ್ ನಿಲ್ಲಿಸ್ಬೋದಾ. ಎಷ್ಟೋ ಜನಕ್ಕೆ ಹೆಂಗಂದ್ರೆ ಒಂದ್ಸಲ ಬಂದರೆ ಲೈಫ್ ಲಾಂಗ್ ತೊಗೋಬೇಕು. ನೋ ಹಂಗಿಲ್ಲ. ಈಗ ನೋಡಿ, ಇನ್ನೂ ಒಂದು ಮಿತ್ ಇದಂತಂದರೆ ಡಯಾಬಿಟಿಸ್ ರಿವರ್ಸಲ್. ಎಷ್ಟೋ ಜನ ಎಲ್ಲ ಕಡೆ ಡಯಾಬಿಟಿಸ್ ನಾವು ರಿವರ್ಸ್ ಮಾಡಿಬಿಡ್ತೀವಿ, ಪ್ಯಾಕೇಜಸ್ ಇದ್ದಾವೆ. ಡಯಾಬಿಟಿಸ್ ರಿವರ್ಸ್ ಮಾಡೋದು ಇದು ಮಾಡೋದು ಅಂತೇನಿಲ್ಲ. ಈಗ ಯಾರಿಗೇ ಆಗಲಿ ಒಂದು ಡಯಾಬಿಟಿಸ್ ಜಾಸ್ತಿ ಬಂದಿದೆ, ಶುಗರ್ಸು, ಅದನ್ನು ಕಂಟ್ರೋಲ್ ಮಾಡಬೇಕು. ಈಗ ನಾವು ಮೆಡಿಕೇಶನ್ಸ್ ಕೊಡ್ತೀವಿ, ವಿತ್ ಮೆಡಿಕೇಶನ್ಸ್ ಕಂಟ್ರೋಲ್ ಬರುತ್ತೆ, ಡೋಸ್ ಕಮ್ಮಿ ಮಾಡ್ತಾ ಬರ್ತೀವಿ, ವಿತ್ ಲೈಫ್ ಸ್ಟೈಲು ಇದನ್ನೆಲ್ಲ ಇದು ಮಾಡಿಕೊಂಡು ವೆಯ್ಟ್ ಕಮ್ಮಿ ಆಗುತ್ತೆ. ಈಗ ಫುಲ್ ನಾರ್ಮಲ್ ಬಂದ್ಬಿಡ್ತು, ಟ್ಯಾಬ್ಲೆಟ್ ನಿಲ್ಲಿಸ್ಬೋದು. ಹೌದಾ? ಫುಲ್ ನಿಲ್ಲಿಸ್ಬೋದು. ಬಟ್ ನಮ್ಗೇನಂದ್ರೆ ವಿತ್ ಲೈಫ್ ಸ್ಟೈಲು ವಿತ್ ಡಯಟ್ ಅಷ್ಟೇ ಮೇಂಟೈನ್ ಆಗ್ತಾ ಇದೆಯಾ ನಾರ್ಮಲ್ ಲೆವೆಲ್, ಮಾನಿಟರ್ ಮಾಡಬೇಕು, ಅವಾಗ ನಿಲ್ಲಿಸ್ಬೋದು. ಅದು ಡಾಕ್ಟರ್ ಅಡ್ವೈಸ್ ಇಂದಾನೆ, ನೀವು ಮಾಡಕ್ ಹೋಗ್ಬೇಡಿ ಅದನ್ನ. ಇಲ್ಲಾಂದ್ರೆ ನೀವು ಮಿಸ್ ಇದಾಗೋಗುತ್ತೆ. ಅಷ್ಟು ಈಸಿಯಾಗೆಲ್ಲ ಮಾಡಂಗಿದ್ರೆ ಎಲ್ಲರೂ ಮಾಡ್ಕೋಬಹುದು. ಇನ್ನು ಕೆಲವ್ರು ಏನು ಮಾಡ್ತಾರೆ, ಫುಲ್ಲು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ರಿವರ್ಸಲ್ ಅಂತ ಒಂದು ಪ್ರೋಗ್ರಾಮ್ಗೆ ಜಾಯ್ನ್ ಆಗಿಬಿಡ್ತಾರೆ. ವೆಯ್ಟ್ ಸ್ವಲ್ಪ ಜಾಸ್ತಿ ಇರ್ತಾರೆ, ವೆಯ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ, ನೋಡಿ ಕಮ್ಮಿ ಆಗೋಯ್ತು, ಅವರಲ್ಲಿ ಹೇಳ್ತಾರೆ ಕಮ್ಮಿ ಆಗೋಯ್ತು ಸ್ವಲ್ಪ, ಇವ್ರು ಫುಲ್ ಬಿಟ್ಬಿಟ್ಟು ಸುಮ್ಮನಾಗ್ಬಿಟ್ಟಿರ್ತಾರೆ. ಆಮೇಲೆ ಇನ್ನು ಯಾವಾಗಲೂ ಒಂದು 500-600 ಆಗಿ ಶುಗರ್ ಮತ್ತೆ ವಾಪಸ್ ಬರ್ತಾರೆ. ಅವೆಲ್ಲ ಟೆಂಪರರಿ ಇರುತ್ತೆ. ನಿಮ್ಗೆ ವೆಯ್ಟ್ ರಿಡಕ್ಷನ್ ಆಯ್ತಾ ಅಷ್ಟೇ, ನಿಮ್ ಡಯಾಬಿಟಿಸ್ ರಿವರ್ಸಲ್ ಆಗಿಲ್ಲ. ಡಯಾಬಿಟಿಸ್ ಇದೆ, ವೆಯ್ಟ್ ಕಮ್ಮಿ ಆಗಿರೋದಕ್ಕೆ ನಿಮ್ ರಿಕ್ವೈರ್ಮೆಂಟ್ ಕಮ್ಮಿ ಆಗಿದೆ. ನೀವು ಅದನ್ನ ಮೇಂಟೈನ್ ಮಾಡೋವಾಗ ಮತ್ತೆ ಶುಗರ್ ಲೋ ಇದೆಯಾ ನಾರ್ಮಲ್ ಇದೆಯಾ ನೋಡ್ಕೊಳ್ಳಿ, ಅದನ್ನ ಬಂದು ಮತ್ತೆ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಆಮೇಲೆ ಅವಶ್ಯಕತೆ ಇದೆಯಾ, ಟ್ಯಾಬ್ಲೆಟ್ ಬೇಕಾ, ಕಂಟಿನ್ಯೂ ಮಾಡಿ, ಇಲ್ಲ ಅಂದ್ರೆ ಇಲ್ಲ, ಅದನ್ನ ಡಾಕ್ಟರ್ ಹೇಳ್ತಾರೆ, ನೀವು ಡಿಸೈಡ್ ಮಾಡಬೇಡಿ. ಕರೆಕ್ಟ್. ಈ ಟ್ಯಾಬ್ಲೆಟ್ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ. ಸೊ ಟ್ಯಾಬ್ಲೆಟ್ ಪ್ರತಿದಿನ ನಾವು ತಗೋಬೇಕಲ್ಲ, ಈಗ ಥೈರಾಯ್ಡ್ಗಾಗಲಿ, BP-ಗಾಗಲಿ, ಶುಗರ್ಗಾಗಲಿ ತಗೋಬೇಕಂದಾಗ ಅದರ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ. ಮುಂದೆ ಯಾವತ್ತೂ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಮುಂದೆ ಇನ್ನೇನೋ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗಲೇ ತಗೊಳ್ದೆ ಇರೋರು ತುಂಬಾ ಜನ ಇದ್ದಾರೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ? ನೋಡಿ, ಇದು ಕೂಡ ಕಾಮನ್ ಆಗಿ ಕೇಳುವಂಥ ಕ್ವಶನ್. ಏನು ಮಾಡ್ತಾರೆ, ನಾವು ಈಗ ಮಾತ್ರೆ ತಗೋತಾ ಇದೀವಿ, ನಮ್ಗೆ ನಾಳೆ ಸೈಡ್ ಎಫೆಕ್ಟ್ ಆಗುತ್ತೆ. ಆದರೆ ನಿಮಗೆ ಈಗ ಡಯಾಬಿಟಿಸ್ ಇದೆ, ಡಯಾಬಿಟಿಸ್ ಅಲ್ಲಿ ಏನು ಸೈಡ್ ಎಫೆಕ್ಟ್ ಆಗುತ್ತಲ್ಲ, ಡಯಾಬಿಟಿಸ್ ಅಲ್ಲಿ ಕಿಡ್ನಿಗೆ ಇದ್ರದ್ದು 99% ಆದರೆ ಮಾತ್ರೆಯಿಂದ 1% ಆಗ್ಬೋದು. ಅಂಡ್ ಈಗ ಯಾವುದೇ ನೀವು ಅಲೋಪತಿ ಮೆಡಿಸಿನ್ಸ್ ಇದರಲ್ಲಿ ಒಂದು ಚೂರು ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ ಇದ್ರೂ ಅಲ್ಲಿ ನಿಮ್ಗೆಲ್ಲ ಲಿಸ್ಟ್ ಇದರಲ್ಲೇ ಹಾಕ್ಬಿಡ್ತಾರೆ. ದಟ್ ಡಸಂಟ್ ಮೀನ್ ದಟ್ ಇದು ಸೈಡ್ ಎಫೆಕ್ಟೇ ಫುಲ್ ಮೇನ್ ಅಲ್ಲ. ಸೈಡ್ ಎಫೆಕ್ಟ್ ಅನ್ನೋದು ಇಟ್ ಮೈಟ್ ಬಿ 0.01%, ಬಟ್ ನಮಗೆ ರಿಸ್ಕ್ ಬೆನಿಫಿಟ್ ನೋಡಬೇಕು. ಅಂದರೆ ನಿಮಗೆ ರಿಸ್ಕ್ ಎಷ್ಟು, ಬೆನಿಫಿಟ್ ಎಷ್ಟು. ಈಗ ಬೆನಿಫಿಟ್ 99% ಆಗಿ ನಿಮಗೆ ಸೈಡ್ ಎಫೆಕ್ಟ್ 1% ಆದರೆ ಯಾವುದನ್ನು ಚೂಸ್ ಮಾಡ್ತೀರಾ? ಇವಾಗ ನಿಮಗೆ ಶುಗರಿಂದ 99% ಕಿಡ್ನಿ ಡ್ಯಾಮೇಜ್ ಆಗಿಬಿಡುತ್ತೆ, ಬಟ್ ಟ್ಯಾಬ್ಲೆಟ್ ತೊಗೊಂಡ್ರೆ 99% ಕಿಡ್ನಿ ಚೆನ್ನಾಗಾಗುತ್ತೆ, 1% ಸೈಡ್ ಎಫೆಕ್ಟ್ ಇರ್ಬೋದು. ಸೊ ಯಾವುದನ್ನು ಚೂಸ್ ಮಾಡ್ತೀವಿ? ಟ್ಯಾಬ್ಲೆಟನ್ನು ಚೂಸ್ ಮಾಡ್ತೀವಿ. ಸೊ ಶುಗರ್ ಕಂಟ್ರೋಲ್ ಮಾಡ್ಕೋಬೇಕು. ಸೊ ಇದನ್ನ ತಲೆಯಿಂದ ತೆಗೆದಾಕಿ, ಇದು ತೊಗೊಂಡ್ರೆ ನನಗೆ ಸೈಡ್ ಎಫೆಕ್ಟ್ ಆಗ್ಬಿಡೋ, ಒಂದ್ಸಲ ತೊಗೊಂಡ್ರೆ ಲೈಫ್ ಲಾಂಗ್ ತೊಗೋಬೇಕಾಗುತ್ತೆ, ಹಂಗಿದ್ರೆ ನಾನು ಬಿಟ್ಬಿಡೋದಾ? ಇಲ್ಲ, ಕರೆಕ್ಟಾಗಿ ಡಾಕ್ಟರ್ ಹತ್ರ ಬಂದು ತೋರಿಸ್ಕೊಳ್ಳಿ, ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡಿ, ಆಮೇಲೆ ಫಾಲೋ ಅಪ್ ಇಂಪಾರ್ಟೆಂಟ್. ಫಾಲೋ ಅಪ್ ಬಂದಾಗ ನೋಡ್ಕೊಂಡು ಜಾಸ್ತಿ ಆಯಿತು ಕಮ್ಮಿ ಆಯಿತು ಡೋಸ್ ಅಡ್ಜಸ್ಟ್ ಮಾಡ್ತಾರೆ, ಆಮೇಲೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ. ಅದನ್ನು ನೀವು ಯು ಹ್ಯಾವ್ ಟು ಎಂಜಾಯ್ ಲೈಫ್. ಅಯ್ಯೋ ಇದು ಬಂದ್ಬಿಡ್ತು. ಈಗ ನಾವು ಯಾವತ್ತೋ ಒಂದು ದಿವಸ ಎಲ್ಲರೂ ಸಾಯೋದೆ, ಹಂಗಂತ ದಿನ ಸಾಯೋಕ್ಕಾಗತ್ತಾ? ಸೊ ಈಗಿರೋ ಜೀವನನ ನಾವು ಜೀವಿಸ್ಬೇಕು. ಓಕೆ, ಥ್ಯಾಂಕ್ ಯು ಡಾಕ್ಟರ್. ತುಂಬ ಇನ್ಫಾರ್ಮೇಷನ್ ಕೊಟ್ರಿ. ಲೈಫ್ ಸ್ಟೈಲ್ ಬಗ್ಗೆ, ಫುಡ್ ಸ್ಟೈಲ್ ಬಗ್ಗೆ, ಹೆಲ್ತ್ ಬಗ್ಗೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ, ಅದ್ರ ಜೊತೆಗೆ ಪೇರೆಂಟ್ಸ್ ಮಕ್ಕಳ ಜೊತೆಗೆ ಹೆಂಗಿರಬೇಕು, ಮಕ್ಕಳು ಯಾವ ರೀತಿ ಬೆಳಿಬೇಕು, ಸೋಷಿಯಲ್ ಮೀಡಿಯಾ ಮತ್ತು ಸೋಷಿಯಲ್ ಲೈಫ್, ವರ್ಚುವಲ್ ಲೈಫಲ್ಲಿ ನಾವು ಎಷ್ಟು ನಮ್ಮನ್ನು ತೊಡಗಿಸ್ಕೋಬೇಕು, ಎಷ್ಟು ಅದರಿಂದ ಹೊರಗಡೆ ಇರಬೇಕು, ಸೊಸೈಟಿಯಲ್ಲಿ ಸಂಬಂಧಗಳು ಎಷ್ಟು ಮುಖ್ಯ, ಎಲ್ಲದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.